ಕೊಂಬುಗಳನ್ನು ಊದುತ್ತಾ, ಪ್ರೈಸ್ ಲಾರ್ಡ್, ಸ್ವರಮಂಡಲಗಳನ್ನು ಕಿನ್ನರಿಗಳನ್ನು ಬಾರಿಸುತ್ತಾ ಆತನನ್ನು ಸ್ತುತಿಸಿರಿ. ಈಗ ಯಾವುದು ಎಲ್ಲ ತಬ್ಲ ಗಿಬ್ಲ ಎಲ್ಲ ಕಿನ್ನರಿ ಎಲ್ಲ ಬ್ರದರ್ ವಿಲಿಯಂ ಬಾರಿಸ್ತಾರೆ, ಪ್ರೈಸ್ ಲಾರ್ಡ್. ಅದು ನೀವು ಬಾರಿಸಲಿಕ್ಕೆ ಹೋಗಬೇಡಿ, ಪ್ರೈಸ್ ಲಾರ್ಡ್. ಅದು ಬಾರಿಸಿದರೆ ಇಲ್ಲಿ ನಿಲ್ಲಲಿಕ್ಕೆ ನಮಗೆ ಸಾಧ್ಯವಿಲ್ಲ, ಪ್ರೈಸ್ ಲಾರ್ಡ್. ನೀವು ಗಟ್ಟಿಯಾಗಿ ಸ್ತುತಿಸಬೇಕು. ದೇವರು ಹೇಳ್ತಾರೆ, ಮತ್ತೆ ಹೇಳಿ, ಮತ್ತೆ ಮುಂದೆ ಏನು ಹೇಳ್ತಾರೆ? ಆತನನ್ನು ಸ್ತುತಿಸಿರಿ, ತಮಟೆಗಳನ್ನು ಬಡಿತಾ. ಅದು ಬಡಿಬೇಡಿ, ಅವರು ಬಡಿತಾರೆ, ಬಿಡಿ. ಹಾಂ, ಏನು ಕುಣಿಯುತ್ತಾ? ಅದು ಯಾರು ಮಾಡಬೇಕು? ಅದು ಕುಣಿಯುತ್ತಾ ಆತನನ್ನು ಸ್ತುತಿಸಿರಿ. ತಂತಿವಾದ್ಯ ಅದು ಅವರು ಮಾಡ್ತಾರೆ, ಬಿಡಿ. ಆದರೆ ಏನು ಕೊಳಲು ಊದುತ್ತಾ, ನೀವು ಓದ್ಬಿಡಿ, ಅವರು ಓದ್ತಾರೆ ಎಲ್ಲ. ಕೊಳಲು ಅವರು ಊದ್ತಾರೆ. ಮತ್ತೆ ಆತನನ್ನು ಸ್ತುತಿಸಿರಿ, ತಾಳ ಸರಿಯಾಗಿ ತಾಳ ಆಗಬೇಕು, ಪ್ರೈಸ್ ಲಾರ್ಡ್. ಆತನನ್ನು ಸ್ತುತಿಸಿರಿ, ಜಲ್ಲರಿ ಇಲ್ಲ, ನೀವು ಬಿಟ್ಟು ಬಂದಿರಿ, ಬಿಡಿ. ಪ್ರಭುವನ್ನು ಸ್ತುತಿಸಲಿ, ಉಸಿರು ಇರುವು ಎಲ್ಲವೂ ದೇವರನ್ನು ಸ್ತುತಿಸಲಿ, ಪ್ರೈಸ್ ಲಾರ್ಡ್. ಉಸಿರು ಉಂಟಾ? ಹಲೋ, ಸ್ವಲ್ಪ ಮೇಲೆ ಕೆಳಗೆ ಮಾಡಿ ನೋಡಿ, ಉಂಟಾ ಅಂತ. ಉಂಟು, ದೇವರಿಗೆ ಸ್ತೋತ್ರ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಆದರೆ ನೀವು ಎರಡು ಸಂಗತಿಗಳನ್ನು ಮಾಡಬೇಕು ದೇವರನ್ನು ಸ್ತುತಿಸುವಾಗ. ಒಂದು, ನೀವು ಕುಣಿಯಬೇಕು. ಇನ್ನೊಂದು, ಸರಿಯಾಗಿ ಚಪ್ಪಾಳೆ ತಾಳಕ್ಕೆ ಸರಿಯಾಗಿ, ಪ್ರೈಸ್ ಲಾರ್ಡ್. ನಿನ್ನೆ ಕೆಲವರು ಚಪ್ಪಾಳೆ ಎಲ್ಲ ತರ್ತಿದ್ರು. ಒಬ್ಬರು ಇಲ್ಲಿ ಬಿಡುವಾಗ ಒಬ್ಬರು ಅಲ್ಲಿ ಹಾಕ್ತಾರೆ, ಪ್ರೈಸ್ ಲಾರ್ಡ್. ಇಲ್ಲಿ ಬೀಡ್ಸ್ ನೋಡಿ ಬ್ರದರ್ಸ್, ಕರೆಕ್ಟಾಗಿ ಬೀಡ್ಸ್ ಗೊತ್ತಾ, ಆ ಬೀಡ್ಸ್ಗೆ ಸರಿಯಾಗಿ ಚಪ್ಪಾಳೆ ಹೊಡಿಬೇಕು, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನಿನ್ನೆ ನಾನು ನೆನೆಸಿದೆ, ನಿಮ್ಮ ಮಧ್ಯಾಹ್ನಕ್ಕೆ ಇಲ್ಲಿ ಅಂದರೆ ಅನ್ನ ಮಾಡಿದ್ರು, ಇಲ್ಲದ್ರೆ ನಾನು ನಿಮಗೆ ಒಂದು ಚಪಾತಿ ಹಿಟ್ಟನ್ನು ಕೊಟ್ಟಿದ್ರೆ ಒಂದು ಆರಾಮಾಗಿ ಒಂದು 10-20 ಚಪಾತಿ ಮಾಡಿ ಕೊಡ್ತಿದ್ರಿ. ನೀವು ಅಷ್ಟು ಚೆನ್ನಾಗಿ ಬಾರಿಸ್ತಾ ಇದ್ದೀರಿ, ಪ್ರೈಸ್ ಲಾರ್ಡ್. ಸರಿಯಾಗಿ ಬಾರಿಸಬೇಕು. ಎರಡೇ ಕೆಲಸ ನಿಮಗೆ. ಯಾವುದೆಲ್ಲ ಮಾಡಲಿಕ್ಕೆ? ಒಂದು, ನೀವು ಕುಣಿಬೇಕು, ಮತ್ತೊಂದು ಚಪ್ಪಾಳೆ ತಟ್ಟಬೇಕು. ಕುಣಿಯದಿದ್ದರೆ, ಚಪ್ಪಾಳೆ ತಟ್ಟದಿದ್ದರೆ ನೀವು ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯರಲ್ಲ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಯಾಕೆ ಗೊತ್ತಾ? ನಿಮಗೆಲ್ಲರಿಗೂ ಸ್ವರ್ಗಕ್ಕೆ ಹೋಗಲಿಕ್ಕೆ ಬೇಕಾ? ಯಾವಾಗ? ಇವತ್ತು ಬೇಡಲ್ಲ, ಅದೇ ಅದಕ್ಕೆ ಹೇಳೋದು ನಾನು, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಎಲ್ಲರಿಗೆ ಸ್ವರ್ಗಕ್ಕೆ ಹೋಗಬೇಕು. ಸ್ವರ್ಗದಲ್ಲಿ ಏನು ಮಾಡಿದರೆ ಅಲ್ಲಿ ನಮಗೆ ನಿರಂತರವಾಗಿ ದೇವರನ್ನು ಸ್ತುತಿಸಬೇಕು. ನಿರಂತರವಾಗಿ 24 hours 365 days ದೇವರನ್ನು ಸ್ತುತಿಸಲಿಕ್ಕೆ, ಪ್ರೈಸ್ ಲಾರ್ಡ್. ಬೇರೆ ಏನು ನಿಮಗೆ ತಲೆಬಿಸಿ ಇಲ್ಲ. ಇವತ್ತು ಯಾವ ಮೀನು ಮಾಡೋದು, ಯಾವ ಪದಾರ್ಥ ಮಾಡೋದು, ಏನು ನಿಮಗೆ ಬಿರಿಯಾನಿ ಮಾಡೋದು, ಅದೆಲ್ಲ ನಿಮಗೆ ಬೇಡ. ಅಲ್ಲಿ ಒಂದೇ ಒಂದು ದೇವರನ್ನು ಸ್ತುತಿಸಲಿಕ್ಕೆ, ಪ್ರೈಸ್ ಲಾರ್ಡ್. ಅದು ಇಲ್ಲಿ ಟ್ರೈನಿಂಗ್ ಆದರೆ ಮಾತ್ರ ಅಲ್ಲಿ ಅವಕಾಶ, ಪ್ರೈಸ್ ಲಾರ್ಡ್. ಇಲ್ಲಿ ಟ್ರೈನಿಂಗ್ ಆಗದಿದ್ದರೆ ಅಲ್ಲಿ ಅವಕಾಶ ಇಲ್ಲ, ಪ್ರೈಸ್ ಲಾರ್ಡ್. ಹಾಗಾದರೆ ನಿಮಗೆ ಸ್ವರ್ಗ ಸಾಮ್ರಾಜ್ಯ ಹೋಗಬೇಕಂದ್ರೆ ಕನ್ಫರ್ಮ್ ಮಾಡಿ ಇವತ್ತು ಚೆನ್ನಾಗಿ ಚಪ್ಪಾಳೆ ತಟ್ಟುತ್ತಾ, ಕುಣಿಯುತ್ತಾ, ನಲಿಯುತ್ತಾ ದೇವರನ್ನು ಸ್ತುತಿಸೋಣ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಒಳ್ಳೆಯ ಒಂದು ಆ್ಯಕ್ಷನ್ ಹಿಮ್ಮನ್ನು ಹಾಕೋಣ ನಾವು. ಯಾಕೆಂದರೆ ಜೆರೆಮೀಯ ಪ್ರವಾದಿಯ ಪುಸ್ತಕ 18ನೇ ಅಧ್ಯಾಯದಲ್ಲಿ ದೇವರು ಜೆರೆಮೀಯಗೆ ಹೇಳ್ತಾರೆ, 18ನೇ ಅಧ್ಯಾಯ 1ರಿಂದ ಓದಿ ನೀವು. ಜೆರೆಮೀಯಗೆ ದೇವರು ಹೇಳ್ತಾರೆ, ಇಗೋ ನೀನು ಆ ಕುಂಬಾರನ ಮನೆಗೆ ಹೋಗು. ಆ ಕುಂಬಾರನಿಗೆ ಹೋದ್ಮೇಲೆ ನಾನು ನಿನಗೆ ಏನು ಮಾಡಬೇಕಂತ ಅಲ್ಲಿ ತಿಳಿಸ್ತೇನಂತ. ಯೆರೆಮೀಯ ಸೀದಾ ಕುಂಬಾರನ ಮನೆಗೆ ಹೋಗ್ತಾನೆ. ಆ ಕುಂಬಾರನು ಏನು ಮಾಡ್ತಾರೆ, ಚಕ್ರದಲ್ಲಿ ಕೂರ್ಕೊಂಡು ತನ್ನ ಈ ಕುಂಬಾರ ಮಡಿಕೆಯನ್ನು ಮಾಡ್ತಾನೆ, ಮಣ್ಣಿನಿಂದ ಮಡಿಕೆಯನ್ನು ಮಾಡ್ತಾ ಇದೆ. ಕುಂಬಾರನ ನೋಡಿದ್ದೀರಾ ನೀವು? ಹಲೋ, ಈಗ ಮಕ್ಕಳಿಗೆ ಟಿ ವಿಯಲ್ಲಿ ಇಲ್ಲದ್ರೆ ಮೊಬೈಲಲ್ಲಿ ತೋರಿಸಿ, ಇಲ್ಲದ್ರೆ ಅವರಿಗೆ ಕಾಣಸಿಗುವುದಿಲ್ಲ, ಪ್ರೈಸ್ ಲಾರ್ಡ್. ಆ ಮಡಿಕೆಯನ್ನು ಮಾಡುವಾಗ ಜೆರೆಮೀಯನಿಗೆ ದೇವರು ಹೇಳ್ತಾರೆ, ನೋಡು ಜೆರೆಮೀಯ ಏನು ಮಾಡ್ತಾನೆ ನೋಡು. ಅವನು ಕುಂಬಾರನು ಮಡಿಕೆ ಮಾಡುವಾಗ ಆ ಕುಂಬಾರನ ಮಡಿಕೆ ಹಾಳಾಗುತ್ತೆ, ಪ್ರೈಸ್ ಲಾರ್ಡ್. ಅವನೇನು ಮಾಡ್ತಾನೆ, ಅದೇ ಮಣ್ಣನ್ನು ಪುನಃ ಮುದ್ದೆ ಮಾಡಿ ಬೇರೆ ಒಂದು ಮಡಿಕೆ ಮಾಡ್ತಾನೆ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದರಲ್ಲಿ ದೇವರು ಹೇಳ್ತಾರೆ, ಈ ಇಸ್ರಾಯೇಲ್ ಪ್ರಜೆಗಳು ನನ್ನ ಮುಂದೆ ನನ್ನ ಕೈಯಲ್ಲಿ ಮಣ್ಣು ಇದ್ದಂತೆ ಇವರಿಗೆ ಒಂದು ಹೊಸ ರೂಪವನ್ನು ಕೊಡ್ತೀನಿ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನೀವು ಕೂಡ ಇದೇ ಪ್ರಾರ್ಥನೆ ಮಾಡಬೇಕು. ನೀವು ಯಾರಿಗೂ ಉಪಯೋಗ ಬೀಳದಂಥ ಮನುಷ್ಯರಾದರೆ ಇವತ್ತು ಪ್ರಾರ್ಥಿಸಿ, ಅಪ್ಪ ತಂದೆ, ನನ್ನ ಈ ಹಳೆ ಸ್ವಭಾವವನ್ನು ತೆಗೆಯಿರಿ, ಒಂದು ಹೊಸ ಸ್ವಭಾವವನ್ನು ಹಾಕಿ ಒಂದು ಎಲ್ಲರಿಗೆ ಉಪಯೋಗವಂತ ಒಂದು ಒಳ್ಳೆಯ ಮಡಿಕೆಯನ್ನಾಗಿ ನನ್ನನ್ನು ಮಾರ್ಪಡಿಸಿ ಅಂತ ಪ್ರಾರ್ಥಿಸಿರಿ, ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ.
1990ರಲ್ಲಿ ಮೊದಲನೇ ಧ್ಯಾನಕೂಟ ಮಾಡುವಾಗ ನಾನು ಇದನ್ನೇ ಪ್ರಾರ್ಥಿಸಿದೆ, ಅಪ್ಪ ತಂದೆ ಇಷ್ಟವರೆಗೆ ನನ್ನ ಕುಟುಂಬಕ್ಕೆ ನಾನು ಬೇಡಾದವ, ನನಗೆ ಯಾವುದಕ್ಕೂ ಉಪಯೋಗ ಇಲ್ಲದವ ನಾನು. ಅಪ್ಪ ತಂದೆ ನಿನ್ನ ರಾಜ್ಯದಲ್ಲಿ ನನಗೆ ಉಪಯೋಗ, ನಾನು ಮನ್ನಪ್ಪ, ನೀನು ನನ್ನ ದೇವರು, ನೀನು ನನ್ನ ಕುಂಬಾರ, ನನಗೊಂದು ಹೊಸ ಮಡಿಕೆಯನ್ನು ಮಾಡಿ ಎಲ್ಲರಿಗೆ ಉಪಯೋಗ ಪಡುವಂತೆ ಮಾಡಿ. ಪ್ರೈಸ್ ದಿ ಲಾರ್ಡ್. 1998ರಲ್ಲಿ ಮಾಡಿ ಆಯಿತು ಅವರು. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಉಪಯೋಗ ಆಗುವಂತೆ ದೇವರು ಮಾರ್ಪಡಿಸಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನೀವು ಚಪ್ಪಾಳೆ ತಟ್ಟಿದ್ದೀರಿ, ಖಂಡಿತ ಇವತ್ತು ನಿಮ್ಮ ಬಾರಿ. ಹಲೋ, ನಿಮ್ಮದು ಬಾರಿ. ನಿಮಗೆ ಆಗುತ್ತಾ? ಯೇಸು ಹತ್ರ ಪ್ರಾರ್ಥಿಸಪ್ಪ ತಂದೆ, ನೀನು ನನ್ನ ಕುಂಬಾರ, ನಾನು ಮಣ್ಣಿನ ಜೇಡು ಮಣ್ಣಪ್ಪ, ನನ್ನನ್ನೊಂದು ಹೊಸ ಮಡಿಕೆಯನ್ನಾಗಿ ಮಾಡು. ನಿನ್ನ ಸ್ವಭಾವವನ್ನು ಬದಲಿಸ್ತಾರೆ, ನಿಮ್ಮ ಜೀವನವನ್ನು ಬದಲಾಯಿಸ್ತಾರೆ, ನಿಮ್ಮ ಎಲ್ಲ ಒಳಗಿನ ಸ್ವರೂಪವನ್ನು ಬದಲಾಯಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ಒಂದು ಗೀತೆ ಉಂಟು, ಯೇಸು ಹೇ. 2 ಕರಗಳನ್ನು ಹೀಗೆ ಮಾಡಿ, ಯೇಸು ಹೇ. ಎದ್ದು ನಿಂತುಕೊಳ್ಳಿ, ಅದು ಕೂತ್ಕೊಂಡಾಗೆ ಆಗುವುದಿಲ್ಲ ನೀವು. ಪ್ರೈಸ್ ದಿ ಲಾರ್ಡ್. ಯೇಸು ಹೇ कैसा कैसा ऐसा कैसा ಕುಂಬಾರ ಬಯ್ಯ. ಎಂತ ಇನ್ನು ಸೊಂಟ ನೋಡಿದ್ರೆ ಬೇಡ ಅಂತ ಅನಿಸ್ತದೆ. ಪ್ರೈಸ್ ದಿ ಲಾರ್ಡ್. ನೋಡಿ, ಯೇಸು ಹೇ ಕೈಸಾ ಕುಂಬಾರ ಬಯ್ಯ. ಇದು ನಿಮಗೆ ಒಂದು ಅಡಿಗೆ ಮನೆಯಲ್ಲಿ ಜಿಲೇಬಿ ಮಾಡ್ದಂಗೆ ಮಾಡ್ತೀರಿ, ಸ್ವಲ್ಪ ಸೊಂಟ ಸರಿಯಾಗಿ ಟ್ವಿಸ್ಟ್ ಆಗಬೇಕು. ಪ್ರೈಸ್ ದಿ ಲಾರ್ಡ್. ಯೇಸು ಹೇ ಕೈಸಾ ಕುಂಬಾರ ಬಯ್ಯ, यीशु है कैसा कुंभार. प्रेज द लॉर्ड. काला बनाया, गोरा बनाया, जैसा बनाया अच्छा बनाया. काला बनाया, गोरा बनाया, जैसा बनाया अच्छा बनाया. लंबा बनाया, छोटा बनाया, जैसा बनाया अच्छा बनाया. मोटा बनाया, पतला बनाया, जैसा बनाया अच्छा बनाया. लड़का बनाया, लड़की बनाई, जैसी बनाया ಸೂಪರ್ बनाया. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಂದರೆ ಹೇಗೆ ನಮ್ಮನ್ನು ದೇವರು ಸೃಷ್ಟಿ ಮಾಡಿದರೋ ದೇವರು ನಮ್ಮನ್ನು ಪ್ರೀತಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಕೆಲವರು ಕಪ್ಪಾಗಿದ್ದಾರೆ, ಹೌದಲ್ವಾ? ಕಪ್ಪಾಗಿದ್ದವರು ದೇವರಿಗೆ ತುಂಬ ಪ್ರಿಯರಂತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು ಎಷ್ಟು ಬೆಳ್ಳಗೆ ಅಂದರೆ ಅವರು ಹೋಗಿ ಅಲ್ಲಿ ಬೀಚಲ್ಲಿ ಮಲ್ಕೋತಾರೆ, ಬಿಸಿಲಲ್ಲಿ ಸ್ವಲ್ಪ ಕಪ್ಪಾಗ್ಲಿಂದ ಆಗುವುದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಈ ಬಿಳಿ ಇದ್ದವರು ಕಪ್ಪಗಿದ್ದವರು ಎಲ್ಲ ಲಕ್ಸ್ ಸಾಬೂನಂತೆ ವಿವ ಅಂತ ಎಲ್ಲ ಉಪಯೋಗಿಸ್ತಾರೆ, ಮೇಲಿಂದ ಮೇಲೆ ಪೌಡ್ರ್ ಹಾಕ್ತಾರೆ, ಆದರೂ ಒಳಗಿನಿಂದ ಕಾಣ್ತದೆ ಕಪ್ಪು ಕಪ್ಪಿ. ಪ್ರೈಸ್ ದಿ ಲಾರ್ಡ್. ಹೌದಲ್ವಾ? ಕೆಲವರು ಇಷ್ಟು ತೋರ, ಹುಟ್ಟುವಾಗನೇ ತೋರ, ಅವರನ್ನು ಎಷ್ಟು ಡಯಟ್ ಮಾಡಿ 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 ಸಪ್ರ ಮಾಡಲಿಕ್ಕೆ ಅವರು ಸಪ್ರ ಆಗುವುದೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಕೆಲವರು ಇತ್ತು ಸಪ್ರ ಇದ್ದಾರೆ, ಅವರಿಗೆ ಬಿಯರ್ ಕುಡಿಸಿ ಏನಾದ್ರು ಮತ್ತೆ ತೋರ ಮಾಡಿ ತೋರ ಮಾತ್ರ ಅಂತ ಹೊಟ್ಟೆ ಮಾತ್ರ ತೋರ ಆಗೋದು, ಇವರು ತೋರ ಆಗುವುದೇ ಇಲ್ಲ. ಹೌದಲ್ವಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು ಹೆಂಗಸರು ಹೇಳ್ತಾರೆ, ಮೊನ್ನೆ ಒಬ್ಬರು ಹೇಳ್ತಿದ್ರು, ನಾನು ಒಂದು ಹುಡುಗಾಗಿ ಹುಟ್ಟಿದ್ರೆ, ಈ ಹೆಂಗಸರಿಗೆಲ್ಲ ಮನಸ್ಸು ಹುಡುಗಾಗಿ ಹುಟ್ಟಬೇಕು, ನಾವು ಕೂಡ ಅಧಿಕಾರ ಚಲಾಯಿಸಬೇಕಂತ. ಈಗ ಚಲಾಯಿಸುವುದೇ ಅಧಿಕಾರ ಯಾರು? ಹುಡುಗಿಯರೇ. ಪಾಪ ಗಂಡಸರು ನೋಡಿದರೆ ತಿಳಿತದೆ ಅವ್ರದ್ದು ಮುಖ ನೋಡಿ ಅಂತೆ ಪಾಪ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮದುವೆ ಆದವರಿಗೆ ಮಾತ್ರ ಅವರವರ ಕಷ್ಟ ಗೊತ್ತು, ಮದುವೆ ಆಗದವರಿಗೆ ಏನು ಗೊತ್ತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಎಲ್ಲರೂ ದೇವರು ನಮಗೆ ಕೊಟ್ಟಂಥ, ನೀವು ಕಪ್ಪಾಗಿ ಬಿಳುಪಾಗಿ ಉದ್ದಾಗಿ ಕಪ್ಪಾಗಿ ಗಂಡಾಗಿ ಹೆಣ್ಣಾಗಿ ತೋರಾಗಿ ಸಪರಾಗಿ ಎಲ್ಲ ದೇವರ ಕೃಪೆ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಒಳ್ಳೆ ಒಂದು ಆ್ಯಕ್ಷನ್ ಮಾಡಬೇಕು. ಬ್ರದರ್ ರೆಡಿ ಅಲ್ಲ? ಓಕೆ, ಸರಿಯಾಗಿ ಆ್ಯಕ್ಷನ್ ಮಾಡಬೇಕು. ಯಾರೆಲ್ಲ ಆ್ಯಕ್ಷನ್ ಮಾಡುವುದಿಲ್ಲ ಅವರನ್ನು ಇಲ್ಲಿ ತಗೊಂಡು ಬಂದು ಆ್ಯಕ್ಷನ್ ಮಾಡಿಸ್ತೀನಿ ನಾನು, ಆಯ್ತಾ? ಪ್ರೈಸ್ ದಿ ಲಾರ್ಡ್. यीशु है कैसा कुंभार भैया, यीशु है कैसा कुंभार, यीशु है कैसा कुंभार भैया, यीशु है कैसा कुंभार. छोटा बनाया लंबा बनाया, छोटा बनाया लंबा बनाया, जैसा बनाया अच्छा बनाया, जैसा बनाया अच्छा बनाया. यीशु है कैसा कुंभार भैया, यीशु है कैसा कुंभार. मेरा यीशु है कैसा कुंभार भैया, यीशु है कैसा कुंभार.
कैसा कुमार भैया, यीशु है कैसा कुमार, यीशु है कैसा कुमार भैया, यीशु है कैसा कुमार। छोटा बनाया, लंबा बनाया, जैसा बनाया अच्छा बनाया, जैसा बनाया अच्छा बनाया। यीशु है कैसा कुमार भैया, यीशु है कैसा कुमार, यीशु है कैसा कुमार भैया, यीशु है कैसा कुमार। काला बनाया, गोरा बनाया, काला बनाया, गोरा बनाया, जैसा बनाया अच्छा बनाया, जैसा बनाया अच्छा बनाया। यीशु है कैसा कुमार भैया, यीशु है कैसा कुमार, यीशु है कैसा कुमार भैया, यीशु है कैसा कुमार। मोटा बनाया, पतला बनाया, मोटा बनाया, पतला बनाया, जैसा बनाया अच्छा बनाया, जैसा बनाया अच्छा बनाया। यीशु है कैसा कुमार भैया, यीशु है कैसा कुमार, यीशु है कैसा कुमार भैया, यीशु है कैसा कुमार। लड़का बनाया, लड़की लड़का बनाया, लड़की बनाया, लड़का बनाया, लड़की बनाया, जैसा बनाया अच्छा बनाया, जैसा बनाया सुपर बनाया, जैसा बनाया अच्छा बनाया, जैसा बनाया सुपर बनाया। यीशु है कैसा कुमार भैया, यीशु है कैसा कुमार, यीशु है कैसा कुमार भैया, यीशु है कैसा कुमार। लंबा बनाया, छोटा बनाया, लंबा बनाया, छोटा बनाया, काला बनाया, गोरा बनाया, काला बनाया, गोरा बनाया, मोटा बनाया, पतला बनाया, मोटा बनाया, पतला बनाया, लड़का बनाया, लड़की बनाया, लड़की बनाया, लड़की बनाया। यीशु है कैसा कुमार भैया, यीशु है कैसा कुमार, यीशु है कैसा कुमार भैया, यीशु है कैसा कुमार। मेरा यीशु है कैसा कुमार भैया, यीशु है कैसा कुमार, यीशु है कैसा कुमार भैया, यीशु है कैसा कुमार। हालेलुया, 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 हालेलुया,
Hallelu, hallelu, hallelujah. Hallelu, hallelu, hallelujah, 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 hallelujah. Jesus, the mighty anointing of the Holy Spirit will come upon you right now in the name of Jesus Christ. Hallelujah, hallelujah, hallelujah. Praise the Lord. ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ. ಆ್ಯಕ್ಷನ್ ತಿಳಿತಾ ಎಷ್ಟು ಜನರಿಗೆ ತಿಳಿಯಿತು? ಕೈ ಮೇಲೆ ಆಗಿ ಎಷ್ಟು ಜನರಿಗೆ? ಓಕೆ, ಎಷ್ಟು ಜನ? ಇಲ್ಲಿ ಬನ್ನಿ, ಆ್ಯಕ್ಷನ್ ಮಾಡಲಿಕ್ಕೆ ಬನ್ನಿ, ಇಲ್ಲಿ ಬನ್ನಿ. ಯಾರು ಬರ್ತಾರೆ ನೋಡೋಣ? ಮೇಲೆ ಬನ್ನಿ ಬ್ರದರ್, ಇನ್ನೊಮ್ಮೆ ಹಾಡೋಣ. ಇವರು ಏನೆಲ್ಲ ಆ್ಯಕ್ಷನ್ ಮಾಡ್ತಾರೆ ನೋಡೋಣ. ಕೆಳಗೆ ನಿಲ್ಲಿ, ತೊಂದರೆ ಇಲ್ಲ, ಕೆಳಗೆ ನಿಲ್ಲಿ. ಓಕೆ, ಇನ್ಯಾರು ಬರ್ತಾರೆ? ಒಬ್ಬರು ಹುಡುಗರ ಹತ್ರ ದಮ್ಮಿಲ್ಲ. ಗಂಡಸರು, ಈ ಗಂಡಸರು ನಾನು ಆ್ಯಕ್ಷನ್ ಮಾಡುವಾಗ ಈ ಲಡ್ಕಿ ಬಣಾಯಿ ತುಂಬ ಒಳ್ಳೆ ಆ್ಯಕ್ಷನ್ ಮಾಡ್ತಾರೆ. ಲಡ್ಕಿ ಬಣಾಯಿ ಅಂತ ಚೆನ್ನಾಗಿ, ಅಂದರೆ ಇವರ ಹೆಂಡತಿಯರು ಇವರ ಲಡ್ಕಿ ಬಣಕ್ಕೆ ಚೋಡಿದೀಯ. ಪ್ರೇಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಬ್ಬರು ಅದು ಬೇಡ, ಅದೇನು. ಪ್ರೇಸ್ ದಿ ಲಾರ್ಡ್. ಒಂದೇ ನೀವು ಬರಬೇಕು, ಇಲ್ಲದ್ರೆ ಆ ಮೀಸೆ ಬೋಳಿಸಬೇಕು. ಹೌದು, ಇಲ್ಲದ್ರೆ ಅದೇ ಮರ್ಯಾದಿಲ್ಲ ಅದಕ್ಕೆ ಇತ್ತು. ಅಲ್ಲಿ ಅವನು ತುಂಬ ಸ್ವಲ್ಪ ತಮಾಷೆ ಮಾಡ್ತಿದ್ದೆ ಬೇರೆಗೆ. ನೀನು ಬಾ, ನೀನು ಹೋಗಂತ. ಅಲ್ಲಿ ಉದ್ದ ಯಾರು ನೀನು? ಹೆಸರು? ನಿಮ್ಮ ಹೆಸರೇನು ಬ್ರದರ್? ಯಾರು ಅವರು? ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕ್ಲಿಯರ್ ಅದು, ಬನ್ನಿ. ಅಲ್ಲ, ಬೇರೆಯವ್ರಿಗೆ ಅಲ್ಲೆಲ್ಲ ಅವರಿಗೆ ಸ್ವಲ್ಪ ನಗ್ತಾ ಇದ್ದೀರಿ ನೀವು. ಆಗ ಇಲ್ಲಿ ಬನ್ನಿ. ಈಗ ನಗು ಎಲ್ಲ ನಿಲ್ತದೆ ನಿಮ್ಮದು. ಕ್ಯಾಮರಾ ಫೇಸ್ ಮಾಡಿ, ಎಲ್ಲರೂ ನೋಡ್ತಾರೆ ನಿಮ್ಮನ್ನು. ಅದು ಮೆಟ್ಬೇಡಿ. ಓಕೆ, ಸರಿ. ಸ್ವಲ್ಪ ಈಚೆ ಬನ್ನಿ. ಹೆದರಿತೀರಾ? ಇವರಿಗೆ ಹೆದರಿ ಅದೇ ಗತಿಯಾಗಿದೆ. ಈಗ ಹತ್ರ ಬರಲಿಕ್ಕೆ ಅವರು ಹೆದರ್ತಾರೆ. ಹೌದು, ಅವರು ಹೆದರ್ತಾರೆ ಪಾಪ. ಪ್ರೈಸ್ ದಿ ಲಾರ್ಡ್. ಓಕೆ, ಚೆನ್ನಾಗಿ ಇವರು ಆ್ಯಕ್ಷನ್ ಮಾಡ್ತಾರೆ, ನೀವು ಆ್ಯಕ್ಷನ್ ಮಾಡಬೇಕು, ಆಯ್ತಲ್ಲ? ನಾನು ಈಚೆ ಹೋಗಿ यीशु है कैसा कुमार भैया, यीशु है कैसा कुमार, यीशु है कैसा कुमार भैया, यीशु है कैसा कुमार. लंबा बनाया छोटा बनाया, लंबा बनाया छोटा बनाया, जैसा बनाया अच्छा बनाया, जैसा बनाया सुपर बनाया. यीशु है कैसा कुमार भैया, यीशु है कैसा कुमार, यीशु है कैसा कुमार भैया, यीशु है कैसा कुमार. काला बनाया गोरा बनाया, काला बनाया गोरा बनाया, कैसा बनाया अच्छा बनाया, जैसा बनाया सुपर बनाया, जैसा बनाया अच्छा बनाया, जैसा बनाया सुपर बनाया. यीशु है कैसा कुमार भैया, यीशु है कैसा कुमार, यीशु है कैसा कुमार भैया, यीशु है कैसा कुमार. मोटा बनाया पतला बनाया, मोटा बनाया पतला बनाया, अच्छा बनाया अच्छा बनाया, जैसा बनाया
सुपर बनाया, यीशु ने कैसा कुमार भैया, यीशु ने कैसा कुमार, यीशु ने कैसा कुमार भैया, यीशु ने कैसा कुमार। लड़का बनाया, लड़की बनाया, लड़का बनाया, लड़की बनाया, जैसा बनाया अच्छा बनाया, जैसा बनाया सुपर बनाया, यीशु ने कैसा कुमार भैया, यीशु ने कैसा कुमार, यीशु ने कैसा कुमार भैया, यीशु ने कैसा कुमार। छोटा बनाया, लंबा बनाया, छोटा बनाया, लंबा बनाया, काला बनाया, गोरा बनाया, काला बनाया, गोरा बनाया, मोटा बनाया, पतला बनाया, मोटा बनाया, पतला बनाया, लड़की बनाया, लड़की बनाया, लड़का बनाया, लड़की बनाया, यीशु ने कैसा कुमार भैया, यीशु ने कैसा कुमार, यीशु ने कैसा कुमार भैया, यीशु ने कैसा कुमार, यीशु ने कैसा कुमार भैया, यीशु ने कैसा कुमार, यीशु ने कैसा कुमार, मेरा यीशु ने कैसा कुमार। ಒಂದು ಗಟ್ಟಿ ಚಪ್ಪಾಳೆ. ಇವರಿಗೆ ಚೆನ್ನಾಗಿ ಆ್ಯಕ್ಷನ್ ಮಾಡಿದ್ದಾರೆ ಇವರೆಲ್ಲ. ಪ್ರೈಸ್ ದಿ ಲಾರ್ಡ್. ಚೆನ್ನಾಗಿ ಆ್ಯಕ್ಷನ್ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಈಗ ಹೀಗೆ ಕೈ ಹಿಡೀರಿ, ಹೀಗೆ ಕೈ ಹಿಡೀರಿ, ಹಿಂದಕ್ಕೆ ಹೋಗಿ ಇಲ್ಲಿ ಹೇಳಿ ಶಾಬಾಸ್ ಹೇಳಿ, ಶಾಬಾಸ್ ಶಾಬಾಸ್ ಹೇಳಿ. ನಿಮಗೇನೆ ಶಾಬಾಸ್, ಒಳ್ಳೆ ಆ್ಯಕ್ಷನ್ ಮಾಡಿದ್ದೀರಿ ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಯೇಸು ಖಂಡಿತವಾಗಿ ನಮ್ಮ ಮಧ್ಯದಲ್ಲಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಆದ್ದರಿಂದ ನೀವು ಎಷ್ಟು ಡ್ಯಾನ್ಸ್ ಮಾಡ್ತೀರಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಎರಡು ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳೋಣ. ನಾವು ಇವತ್ತು ದೇವರ ಪರಿಶುದ್ಧ ರಕ್ತ ಈ ಬಗ್ಗೆ ಅರಿತುಕೊಳ್ಳೋದಕ್ಕೆ ಹೋಗುತ್ತಾ ಇದ್ದೇವೆ. ದ ಬ್ಲಡ್ ಆಫ್ ಜೀಸಸ್ ಎಷ್ಟು ಪ್ರಾಮುಖ್ಯ ನಮ್ಮ ಜೀವನದಲ್ಲಿ. ದೇವರ ಯೇಸುವಿನ ರಕ್ತ ನಮ್ಮನ್ನು ಶುದ್ಧೀಕರಿಸುತ್ತದೆ, ನಮ್ಮನ್ನು ಬಿಡುಗಡೆಗೊಳಿಸುತ್ತದೆ. ನಮಗೆಲ್ಲ ಏನೆಲ್ಲ ಮಾಡಿದೆ ಈ ರಕ್ತದಿಂದ, ಏನೆಲ್ಲ ಈಗಲೂ ಕೂಡ ಈ ರಕ್ತ ಹೇಗೆ ಕೆಲಸ ಮಾಡುತ್ತದೆ, ಈ ಬಗ್ಗೆ ನಾವು ಅರಿತುಕೊಳ್ಳಲು ಹೋಗ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಆ ದೇವರ ಪರಿಶುದ್ಧ ರಕ್ತವನ್ನು ನಾವು ಆರಾಧಿಸೋಣ. ಲೆಟ್ಸ್ ಅಡೋರ್ ದ ಬ್ಲಡ್ ಆಫ್ ಜೀಸಸ್. ದೇವರ ಪರಿಶುದ್ಧ ರಕ್ತವನ್ನು ಆರಾಧಿಸೋಣ. ದೇವರ ಪರಿಶುದ್ಧ ರಕ್ತಕ್ಕೆ ಸ್ತೋತ್ರ ಹಾಡೋಣ. ದೇವರ ಪರಿಶುದ್ಧ ರಕ್ತಕ್ಕೆ ಸ್ತುತಿ ಹಾಡೋಣ. ದೇವರ ಪರಿಶುದ್ಧ ರಕ್ತಕ್ಕೆ ನಮ್ಮ ಶಿರವನ್ನು ಬಾಗಿ ಅವರನ್ನು ಪ್ರತ್ಯೇಕವಾಗಿ ಅಭಿನಂದಿಸೋಣ. ಅವರ ರಕ್ತ ಇವತ್ತು ಕೂಡ ಜೀವಂತವಾಗಿದೆ. ಆ ರಕ್ತ ಇವತ್ತು ಕೂಡ ನಮ್ಮ ದೇಹದಲ್ಲಿ ಹರಿಯುತ್ತಾ ಇದೆ. ಆ ರಕ್ತ ಈಗಲೂ ಕೂಡ ನಮ್ಮನ್ನು ರಕ್ಷಣೆಗಾಗಿ ನಿಂತಿದೆ. ಆ ರಕ್ತ ಈಗಲೂ ತಾನೇ ದೆವ್ವಗಳನ್ನು ಉಚ್ಚಟಿಸ್ತದೆ. ಆ ರಕ್ತವು ಈ ಕ್ಷಣದಲ್ಲಿ ಎಲ್ಲ ರೋಗಿಗಳನ್ನು ಗುಣಪಡಿಸ್ತದೆ. ಆ ರಕ್ತ ಈ ಕ್ಷಣದಲ್ಲಿ ಪ್ರತಿಯೊಬ್ಬರ ಕುಟುಂಬಗಳನ್ನು ಬಿಡುಗಡೆಗೊಳಿಸ್ತಾ ಇದೆ. It's the power of the blood of Jesus, the cleansing of the blood of Jesus, the purification of the blood of Jesus. ದೇವರ ರಕ್ತ, ಪರಿಶುದ್ಧ ರಕ್ತ. ಈಗ ನಾವು ಈ ಗೀತೆಯನ್ನು ಹಾಡುತ್ತಾ ದೇವರ ರಕ್ತಕ್ಕೆ ಆರಾಧಿಸೋಣ. ಯೇಸು ರಕ್ತದಲ್ಲಿ ನಾನೆಂದಿರುವೆ, ನನಗ್ಯಾವುದೇ ಭಯವಿಲ್ಲ, ಯಾವ ಕೇಡು ನನಗಿಲ್ಲ, ಯಾವ ಕೇಡು ನನಗಿಲ್ಲ.
ಯಾವ ಕೇಡು ನನಗಿಲ್ಲ. ಸಂತಾನ ಬಳಿ ಬರನು, ಕ್ರಿಸ್ತನ ರಕ್ತವು ಎನಗಿರಲು ಸಂತಾನ ಬಳಿ ಬರನು. ಸರಿ, ಕ್ರಿಸ್ತನ ರಕ್ತವು ಎನಗಿರಲು ಸಂತಾನ ಬಳಿ ಬರನು, ಕ್ರಿಸ್ತನ ರಕ್ತವು ಎನಗಿರಲು ಸಂತಾನ ಬಳಿ ಬರನು. ನಮಗಾಗಿ ಕ್ರಿಸ್ತೇಸು ಬಲಿಯಾದರು, ಮರಣವ ಗೆದ್ದಿದ್ದರು. ನಮಗಾಗಿ ಕ್ರಿಸ್ತೇಸು ಬಲಿಯಾದರು, ಮರಣವ ಜಯಿಸಿದರು. ಸ್ವರ್ಗದಲ್ಲಿ ನಾವೆಂದಿರುವೆ, ಯಾವುದೇ ಭಯವಿಲ್ಲ, ಯಾವ ಕೇಡು ನನಗಿಲ್ಲ. ಸ್ವರ್ಗದಲ್ಲಿ ನಾವೆಂದಿರುವೆ, ನನಗಾವುದೇ ಭಯವಿಲ್ಲ, ಯಾವ ಕೇಡು ನನಗಿಲ್ಲ, ಯಾವ ಕೇಡು ನನಗಿಲ್ಲ, ಯಾವ ಕೇಡು ನನಗಿಲ್ಲ. Praise the Lord, glorify mighty God. Praise the Lord. Hallelujah. Hallelujah. Praise the Lord. ಇಲ್ಲಿ ಯಾರೊಬ್ಬರು ತುಂಬ ಕುಡಿತಕ್ಕೆ ಚಟ ಇದ್ದವರು ಯಾರೊಬ್ಬರು ಇದ್ದಾರೆ. ಕುಡಿತಕ್ಕೆ ಚಟ ಇದ್ದವರು, ಅವರಿಗೂ ಯೇಸು ಸ್ವಾಮಿ ಸಂಪೂರ್ಣವಾಗಿ ಬಿಡುಗಡೆಯನ್ನು ನೀಡ್ತಾ ಇದ್ದಾರೆ. ಇಬ್ಬರಿಗೆ ಕಂಪ್ಲೀಟಾಗಿ ಬಿಡುಗಡೆಯನ್ನು ನೀಡ್ತಾ ಇದ್ದಾರೆ. ತುಂಬ ಕುಡಿತಾ ಇದ್ದೀರಾ, ಇವತ್ತಿನಿಂದ ಯೇಸುವಿಗಾಗಿ ಬಿಡಬೇಕು. ಪ್ರೈಸ್ ದಿ ಲಾರ್ಡ್. ಯೇಸುವಿನ ಪರಿಶುದ್ಧ ರಕ್ತ ಈಗ ಪ್ರಾರ್ಥಿಸುವಾಗ ನಿಮ್ಮ ಮೇಲೆ ಇಳಿದು ಬಂದು ನಿಮ್ಮನ್ನು ಶುದ್ಧೀಕರಿಸಿ ಈ ಕುಡಿತದ ಚಟದಿಂದ ನಿಮ್ಮನ್ನು ಬಿಡುಗಡೆಗೊಳಿಸಿದ್ದಾರೆ, ಸಂಪೂರ್ಣವಾಗಿ ಬಿಡುಗಡೆಗೊಳಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಬ್ಬರು ತೊಂದರೆ ಇಲ್ಲ, ಇವರು ಸ್ವಲ್ಪ ಡೌಟಲ್ಲಿದ್ದಾರೆ. ಏನು ಬ್ರದರ್ ನೀವು ಬಿಡ್ತೀರಾ? ನಿಮ್ಮನ್ನು ಕೇಳೋದು ಮನಸ್ಸಿದೆಯಾ? ಖಂಡಿತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕೆಂದರೆ ನನಗೆ ದರ್ಶನದಲ್ಲಿ ಮೊದಲು ತೋರಿಸಿದ್ದು ನಿಮ್ಮನ್ನು ದೇವರು, ಆಮೇಲೆ ಅವರು ಮೊದಲು ನಿಮ್ಮನ್ನು ತೋರಿಸಿದ್ದು. ಯಾಕೆಂದರೆ ನೀವು ಅವರಿಗಿಂತ ಜಾಸ್ತಿ ಚಟದಲ್ಲಿದ್ದೀರಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತೊಂದು ಹೊಸ ಜೀವನವನ್ನು ದೇವರು ನಿಮಗೆ ಕೊಟ್ಟಿದ್ದಾರೆ, ನಿಮಗೆ ಬಿಡುಗೊಳಿಸಿದ್ದಾರೆ. ಒಂದು ಚಪ್ಪಳೆ ಗಟ್ಟಿ ಯೇಸುವಿಗಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಈ ಕುಡಿತ ಒಂದು ದೆವ್ವ ಇದ್ದಂಗೆ, ಇದು ಯಾರಿಗೂ ಬಿಡೋಲ್ಲ. ಪ್ರೈಸ್ ದಿ ಲಾರ್ಡ್. ಇಂಥ ದೆವ್ವಗಳು ಉಚ್ಚಟಿಸುವುದು ಯೇಸುವಿನ ಪರಿಶುದ್ಧ ರಕ್ತದಿಂದ ಮಾತ್ರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ಪರಿಶುದ್ಧ ರಕ್ತ ಅವರ ಮೇಲೆ ಇಳಿದು ಬಂದರೆ ಅವರು ಸಂಪೂರ್ಣ ಶುದ್ಧೀಕರಿಸಲ್ಪಡ್ತಾರೆ. ಅವರ ದೇಹದಲ್ಲಿರುವಂಥ ಆಲ್ಕೋಹಾಲಿಸಮ್ ಟಾಕ್ಸಿನ್ಸ್ ಎಲ್ಲ ಯೇಸು ತನ್ನ ರಕ್ತದಿಂದ ತೆಗೆದು ಬಿಸಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದರೆ ನೀವು ಎಷ್ಟೋ ಪ್ರಯತ್ನ ಪಡಿ ನಿಮ್ಮಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಇವರು ಖಂಡಿತವಾಗಿ ಇವತ್ತು ಇಚ್ಛೆ ಪಟ್ಟಿದ್ದಾರೆ, ನಿಮಗೆ ಹೊರ ಬರಲಿಕ್ಕೆ ಆಗತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಯೇಸುವಿನ ಪರಿಶುದ್ಧ ರಕ್ತ ನಮಗೆ ಎಷ್ಟು ಅಗತ್ಯವಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದನ್ನು ನಾನು ಕೇಳೋಣ, ಎಲ್ಲರೂ ಕೂತ್ಕೊಳ್ಳೋಣ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಯೋಹಾನ 1:7 ಯೋಹಾನನ ಗ್ರಂಥ 1ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳಲ್ಪಟ್ಟಿದೆ.
ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. 1:7 ಯೋಹಾನ 1:7 ಈತನು ಸಾಕ್ಷಿ ಕೊಡಲು ಬಂದರು. ಯಾರಿಗೆ ಸಾಕ್ಷಿ ಕೊಡಲು ಬಂದನು? ದೇವರಿಗೆ ಸಾಕ್ಷಿ ಕೊಡಲು ಬಂದನು. ಯಾವನು ನೋಡಿ, ತನ್ನ ಮುಖಾಂತರ ಸರ್ವರು ವಿಶ್ವಾಸಿಸುವಂತೆ ಆ ಜ್ಯೋತಿಯನ್ನು ಕುರಿತು ಸಾಕ್ಷಿ ನೀಡಲು ಈ ಲೋಕಕ್ಕೆ ಬಂದರು ಯೇಸು ಸ್ವಾಮಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವೆಲ್ಲರೂ ಆ ಯೇಸುವಿನ ಪವಿತ್ರ ರಕ್ತಕ್ಕೆ ನೀವು ವಿಶ್ವಾಸವುಳ್ಳವರಾಗಬೇಕು, ವಿಶ್ವಾಸಿಸಬೇಕು. ಯಾಕಂದರೆ ಅವರ ಪ್ರತಿಯೊಂದು ತೊಟ್ಟು ರಕ್ತ ಕೂಡ ಈ ಭೂಲೋಕಕ್ಕೆ ಸುರಿಸಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಕ್ಕೆ ನೀವು ಸಾಕ್ಷಿಗಳಾಗಬೇಕು. ಸಂತ ಯೋಹನನು ಹೇಳ್ತಾನೆ, ಅವನು ಆ ಲಾಸ್ಟಲ್ಲಿ ಬರೀತಾನೆ, ಅವ ಅಧ್ಯಾಯದಲ್ಲಿ ಯೋಹನನ ಗ್ರಂಥದಲ್ಲಿ, ನಾನು ಇದನ್ನು ಕಣ್ಣಾರೆ ಕಂಡಿದ್ದೇನೆ, ನಾನು ಸಾಕ್ಷಿಯಾಗಿ ಇದ್ದೇನೆ ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕೆಂದರೆ ಯೋಹನ್ನ ಮಾತ್ರ ಯೇಸುವಿನ ಶಿಲುಬೆಯ ಆದಿಯಲ್ಲಿದ್ದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಶಿಲುಬೆಯಲ್ಲಿ ತೂಗಲ್ಪಟ್ಟುವಾಗ ಯೋಹನ್ನ ಇದ್ದ. ಪ್ರೈಸ್ ದಿ ಲಾರ್ಡ್. ಯೇಸು ತನ್ನ ಪ್ರತಿಯೊಂದು 7 ಪ್ರತ್ಯೇಕ ವಾಕ್ಯಗಳನ್ನು, ಶಿಲುಬೆಯಲ್ಲಿ ಹೇಳಿದಂಥ 7 ವಾಕ್ಯಗಳನ್ನು ಆಲಿಸಿದವನು ಯೋಹನ್ನ ಮತ್ತು ಮಾತೆ ಮರಿಯಮ್ಮನವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬೇರೆ ಯಾರು ಶಿಷ್ಯರಲ್ಲಿ ಇರಲಿಲ್ಲ, ಇಬ್ಬರು ಮಾತ್ರ ಇದ್ದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ಯೋಹನ್ನ ಹೇಳ್ತಾನೆ, ಅವರ ಪ್ರತಿಯೊಂದು ರಕ್ತ ಸುರಿಸಲ್ಪಟ್ಟಾಗೆ ನಾನೇ ಸಾಕ್ಷಿ, ನಾನು ಕಣ್ಣಾರೆ ಕಂಡಿದ್ದೇನೆ, ಕೈಯಾರೆ ಮುಟ್ಟಿದ್ದೇನೆ ಅಂತ. ಪ್ರೈಸ್ ದಿ ಲಾರ್ಡ್. ಅದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ನಮಗೆ? ಹಲೋ, ನಾವು ನಂಬಬೇಕು ಪರಿಶುದ್ಧ ರಕ್ತ. ನಾವು ನಂಬಬೇಕು ಪರಿಶುದ್ಧ ರಕ್ತವನ್ನು ದೇವರು ನನಗಾಗಿ, ನಿನಗಾಗಿ, ನನ್ನ ಪಾಪಕ್ಕಾಗಿ, ನಿನ್ನ ಪಾಪಕ್ಕಾಗಿ ಸುರಿಸಲ್ಪಟ್ಟವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ. ಮತ್ತಾಯನ ಶುಭವಾರ್ತೆ 26ನೇ ಅಧ್ಯಾಯ, ಮತ್ತಾಯನ ಶುಭವಾರ್ತೆ 26ನೇ ಅಧ್ಯಾಯ 27, 28, 29 ವಚನಗಳು, 3 ವಚನಗಳಲ್ಲಿ ಇದರ ಬಗ್ಗೆ ಇನ್ನೂ ಸವಿಸ್ತಾರವಾಗಿ ಯೇಸು ನಮಗೆ ಹೇಳ್ತಾ ಇದ್ದಾರೆ. ಯೇಸುವಿನ ವಾಕ್ಯಗಳು ಇವು, ಯೇಸು ನುಡಿದಂಥ ವಾಕ್ಯಗಳು. ಮತ್ತಾಯನ ಶುಭವಾರ್ತೆಯಲ್ಲಿ ಅವರೆಲ್ಲರೂ ಊಟ ಮಾಡುತ್ತಿರುವಾಗ ಯೇಸು ಸ್ವಾಮಿ ರೊಟ್ಟಿಯನ್ನು ತೆಗೆದುಕೊಂಡು ದೈವಸ್ತುತಿಯನ್ನು ಮಾಡಿ ಅದನ್ನು ಮುರಿದು ಶಿಷ್ಯರಿಗೆ ಕೊಡುತ್ತಾ, ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಭುಜಿಸಿರಿ, ಇದು ನನ್ನ ಶರೀರ. ಅಂದರೆ ನಾವು ಸೇವಿಸುವಂಥ ಪರಮ ಪ್ರಸಾದವು ಯೇಸುವಿನ ಶರೀರವಾಗಿದೆ. ಪ್ರೈಸ್ ದಿ ಲಾರ್ಡ್. ಇದು ನಾವು ನಂಬಬೇಕು. ಮೊನ್ನೆ ನಾನು ಧ್ಯಾನಕೂಟ ಕೊಡ್ತಿರುವಾಗ ಒಂದು ಚರ್ಚಲ್ಲಿ, ಅಲ್ಲಿ ಆರಾಧನೆ ಆವಾಗ ಯೇಸು ಹೇಳ್ತಾರೆ, ಪರಮ ಪ್ರಸಾದದಲ್ಲಿ ನಾನು ಇದ್ದೇನಂತ ಇಲ್ಲಿಯ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ನಂಬುವುದಿಲ್ಲ ಅಂತ. ಪ್ರೈಸ್ ದಿ ಲಾರ್ಡ್. ಮತ್ತು ನಾನು ಕೇಳಿದೆ, ನೋಡುವಾಗ ಎಲ್ಲರಿಗೊಂದು ಡೌಟ್ ಉಂಟು, ಪರಮ ಪ್ರಸಾದದಲ್ಲಿ ಯೇಸು ಇದ್ದಾರಾ ಇಲ್ವಾ ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೇಲೆ ಗುರುಗಳು ಸಾಧಾರಣ ಈಗ 3 ತಿಂಗಳಿಂದ ಪರಮ ಪ್ರಸಾದದ ಬಗ್ಗೆ ಪ್ರತಿಯೊಂದು ಗುರುವಾರ ದಿವಸ ದೇವರ ವಾಕ್ಯವನ್ನು ಕೊಡ್ತಾರೆ, ಸಾಕ್ಷಿ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ಜನರಿಗೆ ಸ್ವಲ್ಪ ವಿಶ್ವಾಸ ಬಂತು. ವಿಶ್ವಾಸ ಬಂದ ಮೇಲೆ ಈಗ ಪ್ರತಿಯೊಂದು ನಮ್ಮ ಆರಾಧನೆಯಲ್ಲಿ ಅದ್ಭುತ ಕಾರ್ಯಗಳು ದೇವರು ನೆರವೇರಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದರೆ ವಿಶೇಷವಾಗಿ ಪ್ರತಿಯೊಂದು ಅದ್ಭುತ ಕಾರ್ಯಗಳು ಯಾವಾಗ ನಡೆಯುತ್ತೆ ಅಂದರೆ ಯೇಸುವಿನ ಶರೀರ ಮತ್ತು ರಕ್ತವನ್ನು ನಾವು ನಂಬಿದರೆ ಮಾತ್ರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪರಮ ಪ್ರಸಾದದಲ್ಲಿ ಯೇಸು ಸ್ವಾಮಿ ಇದ್ದಾರೆ. ಈಗ ಪವಿತ್ರ ಸಭೆಯು, ನಮ್ಮ ಕಥೋಲಿಕ ಪವಿತ್ರ ಧರ್ಮಸಭೆಯು 130 ಪರಮ ಪ್ರಸಾದದ ಅದ್ಭುತಗಳನ್ನು ಡಿಕ್ಲೇರ್ ಮಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. 130 ಅದ್ಭುತ ಕಾರ್ಯಗಳು ಪವಿತ್ರ ಸಭೆ ನಮ್ಮ ರೋಮ್ನಿಂದ ಇದು ಡಿಕ್ಲೇರ್ ಮಾಡಿದ್ದಾರೆ. ಇದೆಲ್ಲ ಅದ್ಭುತಗಳು ಆದದ್ದು ನಿಜ ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಹೇಳಿದಂಥ 5 ವಾಕ್ಯಗಳು, ಇದು ನನ್ನ ಶರೀರ. ಇಲ್ಲಿ ಶರೀರ ಆಗುತ್ತದೆ. ಇಲ್ಲಿ ಪ್ರಾರ್ಥಿಸುವಾಗ, ಈ ಬಲಿ ಪೂಜೆಯನ್ನು ಅರ್ಪಿಸುವಾಗ, ಇದು ನನ್ನ ಶರೀರ, ಇದು ಯೇಸುವಿನ ಶರೀರವಾಗಲಿ ಅಂತ
ಆ ಗುರುಗಳು ಆಶೀರ್ವದಿಸುವಾಗ ಅದೇ ತಕ್ಷಣವೇ ಅದು ಶರೀರವಾಗಿ ಮಾರ್ಪಡುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದರ ಬಗ್ಗೆ ನಿಮಗೆ ನಾಳೆ ಬೋಧನೆ ಇದೆ, ಬ್ರದರ್ ಕೊಡ್ತಾರೆ ನಾಳೆ, ಎವ್ಕರಿಸ್ಟ್. ಅದರಿಂದ ಇದಕ್ಕೆ ನಾನು ಹೋಗುವುದಿಲ್ಲ. ಅದಕ್ಕಾಗಿ ನನ್ನ ಸಬ್ಜೆಕ್ಟ್ ದೇವರ ಪರಿಶುದ್ಧ ರಕ್ತ, ಯೇಸುವಿನ ಪರಿಶುದ್ಧ ರಕ್ತ ಹೇಗೆ ಕೆಲಸ ಮಾಡ್ತದೆ. ಮುಂದೆ ಓದಿ ಸಿಸ್ಟರ್. ಬಳಿಕ ಪಾನಪಾತ್ರೆಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಜನರಿಗೆ ಕೊಡುತ್ತಾ ಇಂತೆಂದರು, ಇದರಲ್ಲಿ ಇರುವುದು ಎಲ್ಲರೂ ಪಾನ ಮಾಡಿ, ಇದರಲ್ಲಿರುವುದು ಎಲ್ಲರೂ ಪಾನ ಮಾಡಿ, ಇದು ನನ್ನ ರಕ್ತವಾಗಿದೆ. ಸಮಸ್ತ ಜನರ ಪಾಪ ಕ್ಷಮೆಗಾಗಿ ಸುರಿಸಲಾದ ಈ ರಕ್ತ. ಪ್ರೈಸ್ ದಿ ಲಾರ್ಡ್. ಯೇಸು ಯಾತಕ್ಕಾಗಿ ತನ್ನ ರಕ್ತವನ್ನು ಸುರಿಸಿದರು? ಮಾನವ ಕುಲದ ಪಾಪದ ಅದನ್ನು ಪಾಪವನ್ನೆಲ್ಲ ಅಳಿಸಲು, ಪಾಪವನ್ನು ತೊಲಗಿಸಲು, ಪಾಪವನ್ನು ಶುದ್ಧೀಕರಿಸಲು ಪಡಲು ಅವರು ರಕ್ತವನ್ನು ಸುರಿಸಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ರಕ್ತದಲ್ಲಿ ಜೀವವಿದೆ. ವಿಮೋಚನ ಖಂಡದಲ್ಲಿ ಹೇಳಲ್ಪಟ್ಟಿದೆ, ರಕ್ತದಲ್ಲಿ ಜೀವವಿದೆ, ಜೀವವಿದೆ. ಅದಕ್ಕಾಗಿ ನೀವು ಮಾಂಸವನ್ನು ತಿನ್ನಬಹುದು, ಆದರೆ ಅದರ ರಕ್ತವನ್ನು ತಿನ್ನಬಾರದು ಅಂತ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಮಗೆ ರಕ್ತ ಇಲ್ಲದೇ ದುಕ್ರಮಾಸ ಒಳ್ಳೆಯದೇ ಆಗೋದಿಲ್ಲ, ಹೌದಲ್ವಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರೆಂದರೆ ಈಗ ನಿಮ್ಮ ಒಂದು ಇಲ್ಲಿ ನರವನ್ನು ಕಟ್ ಮಾಡಿ ಬಿಟ್ಟರೆ ನೀವು ಅರ್ಧ ಗಂಟೆದಲ್ಲಿ ಏನಾಗ್ತೀರಿ? ಟಿಕೆಟ್ ತೆಗೆದಾಯಿತು. ಯಾಕೆ? ರಕ್ತ ನಿಮ್ಮ ಹೋದಕ್ಷಣ ನಿಮ್ಮ ಜೀವ ಉಳಿಯುವುದಿಲ್ಲ. ಯಾಕೆಂದರೆ ನಿಮ್ಮ ಜೀವ ಎಲ್ಲಿ ಉಂಟು? ರಕ್ತದಲ್ಲಿ ಉಂಟು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವು ಶಿಲುಬೆಯಲ್ಲಿ ಮರಣ ಹೊಂದಲು ಕಾರಣ ಅವರ ಪ್ರತಿಯೊಂದು ತೊಟ್ಟು ರಕ್ತ ಸುರಿದ ಆದ ಮೇಲೆ ಅವರು ಮರಣ ಹೊಂದಿದರು, ಅದಕ್ಕಿಂತ ಮರಣ ಹೊಂದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಆ ಶಿಲುಬೆಯಲ್ಲಿದ್ದಂಥ ಯೇಸುವನ್ನು ತ್ರಿಶೂಲದಿಂದ ಅವರ ಎದೆಯನ್ನು ಸೀಳಿದಾಗ ಏನು ಹೊರಗೆ ಬಂತು? ರಕ್ತ ಸ್ವಲ್ಪ, ಮತ್ತು ಏನು? ನೀರು. ಅದು ದೇವರ ಕರುಣೆ, ಯೇಸುವಿನ ಕರುಣೆ. ಪರಮ ಪ್ರಸಾದದಲ್ಲಿ ಖಂಡಿತವಾಗಿ ಯೇಸು ಇದ್ದಾರೆ. ಆ ರಕ್ತದಲ್ಲಿ, ಪರಿಶುದ್ಧ ರಕ್ತದಲ್ಲಿ ಯೇಸುವಿನ ಶಕ್ತಿ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆದುದರಿಂದ ಪರಿಶುದ್ಧ ರಕ್ತ ಎಷ್ಟು ಅಮೂಲ್ಯವಾಗಿದೆ ಅಂದರೆ ದೇವರ ವಾಕ್ಯ ಹೇಳ್ತದೆ. ಪ್ರೇಷಿತರ ಕಾರ್ಯಕಲಾಪಗಳು 20ನೇ ಅಧ್ಯಾಯ 28ನೇ ವಚನ. ಆಕ್ಟ್ಸ್ ಚಾಪ್ಟರ್ 20 verse 28. ಪ್ರೇಷಿತರ ಕಾರ್ಯಕಲಾಪಗಳು ದೊಂದುದಜಿ ಕೃತ್ಯ ಪುಸ್ತಕ 20వ ಅಧ್ಯಾಯ 28 ವಾಕ್ಯ. ನೀವು ನಿಮ್ಮ ವಿಷಯದ ಹಾಗೂ ಪವಿತ್ರಾತ್ಮ ಅವರು ನಿಮ್ಮ ಪಾಲನೆಗೆ ಬಯಸಿದ ಮಂದೆಯ ವಿಷಯದಲ್ಲಿ ಜಾಗರೂಕರಾಗಿರಿ. ಪ್ರಭು ತನ್ನ ಸ್ವಂತ ರಕ್ತ ಸುರಿಸಿ ಸಂಪಾದಿಸಿದ ಈ ಧರ್ಮ ಸಭೆಗೆ ಉತ್ತಮ ನೀವು ಕುರಿಗಾಯಿಗಳಾಗಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕುರಿಗಳಲ್ಲ, ಏನಾಗಬೇಕು? ಕುರಿ ಗಾಯಗಳು, ಕುರಿಗಳನ್ನು ನಡೆಸುವವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ಈ ಧ್ಯಾನಕೂಟದಲ್ಲಿ ಬಂದಿದ್ದೀರಾ, ಇನ್ನು ನೀವು ಕುರಿಗಳು ಅಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕುರಿಗಳನ್ನು ಕಾಯುವವರು, ನಡೆಸುವವರು. ಎಷ್ಟೋ ಇವತ್ತು ಈ ಮಂದೆಗೆ ಸೇರದೆ ಹೊರಗೆ ಹೋದ ಕುರಿಗಳಿವೆ, ಅದನ್ನು ನೀವು ಈ ಸಭೆಗೆ ತರುವಂಥ ಕೆಲಸ ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ, ಯಾಕೆಂದರೆ ಈ ಪವಿತ್ರ ಸಭೆಯನ್ನು ಕಟ್ಟಿದ್ದು ಯೇಸುವಿನ ಪರಿಶುದ್ಧ ರಕ್ತದ ಮೇಲೆ. ಪರಿಶುದ್ಧ ರಕ್ತವನ್ನು ಸುರಿಸಿ ಈ ಪರಿಶುದ್ಧ ರಕ್ತದಿಂದ ಈ ಪವಿತ್ರ ಸಭೆಯನ್ನು ಕಟ್ಟಿದ್ದಾರೆ. ಈ ಪವಿತ್ರ ಸಭೆಯಲ್ಲಿ ನೀವು ಮಂದೆಗಳಾಗಿದ್ದೀರಾ. ನೀವು ಮಂದೆಗಳಾಗಿರುವಾಗ ನಿಮಗಾಗಿ, ನನಗಾಗಿ ರಕ್ತವನ್ನು ಸುರಿಸಿ ನಮ್ಮನ್ನು ಮಂದೆಗಳಿಂದ ಕುರಿಗಾಯಿಗಳನ್ನಾಗಿ ಮಾರ್ಪಡಿಸಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ,
ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, 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 ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇವತ್ತು ಪರಿಶುದ್ಧ ರಕ್ತದ ಬಗ್ಗೆ ನಾವು ಅರಿತುಕೊಳ್ಳಬೇಕು, ಖಂಡಿತವಾಗಿ ಅರಿತುಕೊಳ್ಬೇಕು. ಯಾಕಂದರೆ ಪರಿಶುದ್ಧ ರಕ್ತದ ಬೆಲೆ ನಿಮಗೆ ಎಲ್ಲೂ ದೇವರ ವಾಕ್ಯ ಹೇಳುವವರಿಲ್ಲ, ಸಿಗುವುದಿಲ್ಲ ಎಲ್ಲೂ. ಕೆಲವು ಧ್ಯಾನಕೂಟದಲ್ಲಿ ಮಾತ್ರ ಸಿಗುತ್ತೆ. ಪ್ರೈಸ್ ದಿ ಲಾರ್ಡ್. ಅದು ಕೂಡ ಗ್ರೋತ್ ರೆಟ್ರೀಟ್ ಆಗುವಾಗ ಸಿಗುತ್ತದೆ, ನಾರ್ಮಲ್ ರೆಟ್ರೀಟಲ್ಲಿ ಸಿಗುವುದಿಲ್ಲ. ಇದು ನಾರ್ಮಲ್ ರೆಟ್ರೀಟ್. ಆದರೆ ನಾವು ಪ್ರಾರ್ಥಿಸಿ ಕೇಳುವಾಗ ದೇವರ ಹತ್ರ ಇದು ಒಂದು ಟಾಕ್ ಹಾಕಬೇಕಂತ ಕೂಡ ಯೇಸುವೇ ಹೇಳಿದ್ದು. ಆ ಟಾಕನ್ನು ನಿಮಗೆ ಕೊಡ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ಈ ಚಪ್ಪಾಳೆ ತಟ್ಟುವಾಗ ಏನು ಆಗಬೇಕು ಗೊತ್ತಾ? ಏನಾಗಬೇಕು? ಏನು? ಹೌದು, ಅದು ಆಲಸ್ಯಗಳಾಗ್ತೀರಿ. ಒಂದು ಎಂದು ಚಪ್ಪಾಳೆ ತಟ್ಟಿರಿ 4 ದಿವಸದಿಂದ ಏನು ಊಟ ಇಲ್ಲದಂಗೆ, ಏನು ಕಾಫಿ ಕುಡಿಯೋದಂಗೆ. ಬೆಳಿಗ್ಗೆ ಟಿಫಿನ್ ಮಾಡಿದ್ರಾ? 10ವರೆಗೆ ಟೀ ಕುಡಿದ್ರಾ? ಆದರೂ ಕೂಡ ಶಕ್ತಿ ಬರಲಿಲ್ವಾ? ಬಂದಿದ? ಗಟ್ಟಿ ಚಪ್ಪಾಳೆ ಹೊಡಿ ಹಾಗಾದರೆ. ಗಟ್ಟಿಯಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೊಲೊಸ್ಸೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ. ಕೊಲೊಸ್ಸಿಯನ್ ಚಾಪ್ಟರ್ 1 ವರ್ಸ್ 20. ಕೊಲೊಸ್ಸರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ವಚನ 20ನೇ ವಚನ. 20ನೇ ವಚನ 1ನೇ ಅಧ್ಯಾಯ. ಏನು? ಶಿಲುಬೆಯಿಂದ ಆತ ಹರಿಸಿದ ರಕ್ತದಿಂದ ಶಾಂತಿ ಸಮಾಧಾನ. ಪ್ರೈಸ್ ದಿ ಲಾರ್ಡ್. ನೀವು ಇವತ್ತು ಏನಾಗಿದ್ದೀರಿ ಗೊತ್ತಾ? ಮೊನ್ನೆ ತನಕ ನೀವು ಕರ್ನಾಟಕದಲ್ಲಿದ್ದೀರಿ, ಇವತ್ತು ನೀವು ಕೇರಳಕ್ಕೆ ಹೋಗಿದ್ದೀರಿ. ಬಾರ್ಡರ್ ಕ್ರಾಸ್ ಆಗಿದೆ ನಿಮ್ಮದು ಅಲ್ಲ. ಅದಕ್ಕೆ ನಿಮ್ಮದು ಅಲ್ಲಿಂದ ಇಲ್ಲಿಗೆ ನಮಗೆ ಕೇಳುವುದಿಲ್ಲ. ಮೊದಲು ಇಲ್ಲಿ ಮುಂದೆ ಬಂದುಕೊಂಡು ತುಂಬ ಚೆನ್ನಾಗಿ ಹೋಗ್ತಾ ಇದ್ದೀರಿ, ಕರ್ನಾಟಕದಲ್ಲಿದ್ದೀರಿ. ಈಗ ಬಾರ್ಡರ್ ಕ್ರಾಸ್ ಆಗಿ ಕೇರಳಕ್ಕೆ ಹೋಗಿ ನಿಂತಿದ್ದೀರಿ, ಅಲ್ಲಿಂದ ಬೊಬ್ಬೆ ಆಗ್ತಿದ್ದೀರಾ. ಪ್ರೈಸ್ ದಿ ಲಾರ್ಡ್. ಒಂದು ಚಪ್ಪಳೆ ಖಂಡಿತ ಸರಿಯಾಗಿ ಅವರು ಮುಂದೆ ಬಂದರು. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಕೂತ್ಕೊಳ್ಳಿ ಚೆನ್ನಾಗಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪಾಪ ಒಳ್ಳೆ ರೀತಿಯಲ್ಲಿ ಓದ್ತಾರೆ. ಅದನ್ನು ನಾನು ಏನು ಕೇರಳದಲ್ಲಿ ಕಿವಿ ಕೊಟ್ಟು ಕೇಳಬೇಕಾಗಿದೆ ಕರ್ನಾಟಕದಿಂದ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಈಗ ಸಿಸ್ಟರ್ಸ್ ಪುನಃ ಒಮ್ಮೆ ಓದಿ, ಅದು ಅರ್ಥ ಆಗಲಿಲ್ಲ ನನಗೆ. ಶಿಲುಬೆಯಿಂದ ಹರಿಸಿದ ರಕ್ತದಿಂದ ಆಗುತ್ತಲಿದೆ ಶಾಂತಿ ಸಮಾಧಾನ. ಪ್ರೈಸ್ ದಿ ಲಾರ್ಡ್. ಈ ಲೋಕದಲ್ಲಿ ಶಾಂತಿ ಸಮಾಧಾನ ಎಲ್ಲಿಂದ ಸಿಗುತ್ತದೆ? ಶಿಲುಬೆಯಿಂದ ಹರಿಸಿದ ರಕ್ತದಿಂದ ಲೋಕದಲ್ಲಿ ಶಾಂತಿ ಸಮಾಧಾನ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ನಿಮ್ಮ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಬೇಕಾ? ಯೇಸುವಿನ ಪರಿಶುದ್ಧ ರಕ್ತದ ಪ್ರಾರ್ಥನೆಯನ್ನು ಮಾಡಿ. ಪ್ರೈಸ್ ದಿ ಲಾರ್ಡ್. ಬೆಳಿಗ್ಗೆ ಎದ್ದ ತಕ್ಷಣ ಯೇಸುವಿನ ಪರಿಶುದ್ಧ ರಕ್ತದಿಂದ ಸಂರಕ್ಷಣೆ ತಗೊಳ್ಳಿ. ರಾತ್ರಿ ಮಲಗುವಾಗ ಯೇಸುವಿನ ಪರಿಶುದ್ಧ ರಕ್ತದಿಂದ ಸಂರಕ್ಷಣೆ ತಗೊಳ್ಳಿ. ಆಗ ನೀನು ಕೇಡಿಗಣ ಹೊಡಿತಕ್ಕೆ ನೀನು ಈಡಾಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಯೇಸುವಿನ ರಕ್ತವನ್ನು ತಗೊಂಡ್ರೆ ಅದೊಂದು ರಕ್ಷಾ ಕವಚ. ಸೈತಾನ ಮುಟ್ಟಲು ಸಾಧ್ಯವಿಲ್ಲ. ಪ್ರೈಸ್ ದಿ ಲಾರ್ಡ್. ಪಾಪ ಮಾಡಿ ಯೇಸುವಿನ ರಕ್ತ ತಗೊಂಡ್ರೆ ಆಗುತ್ತಾ? ಪಾಪ ಮಾಡಿದರೆ ಏನಾಗ್ತದೆ? ಸೈತಾನ ಹೊರಗಿರುವುದಿಲ್ಲ, ಒಳಗೆ ಇರ್ತಾನೆ. ಪ್ರೈಸ್ ದಿ ಲಾರ್ಡ್. ಆಗ ಪರಿಶುದ್ಧ ರಕ್ತ ತಗೊಂಡ್ರೆ ನಿನಗೆ ರಕ್ಷಣೆ ಉಂಟಾ? ಇಲ್ಲ, ಒಳಗಿನ ಇದ್ದಾನಲ್ಲ ಅವನು. ಒಂದೇ ನಿಮ್ಮ ಹೃದಯದಲ್ಲಿ ಯೇಸು ಇರಬೇಕು, ಇಲ್ಲದಿದ್ದರೆ ನಾರ್ಮಲ್ ಅದು. ನೋಡಿ, ಸೌಲನು ದೇವರಿಗೆ ಸಂಬಂಧದಿಂದ, ದೇವರ ಒಳಿತಿನಿಂದ, ದೇವರ ಆಶೀರ್ವಾದದಿಂದ ಸರಿಯಾಗಿ ಇದ್ದನು. ಪ್ರೈಸ್ ದಿ ಲಾರ್ಡ್. ಯಾವಾಗ ಸೌಲನು ಪಾಪ ಮಾಡಿದನೋ ಅವನಲ್ಲಿದ್ದ ಪವಿತ್ರ ಆತ್ಮವು ಅವನನ್ನು ಬಿಟ್ಟು ಹೋಯಿತು, ಒಂದು ದುಷ್ಟ ಆತ್ಮವು ಅವನನ್ನು ನೆಲೆಸಿತು. ಪ್ರೈಸ್ ದಿ ಲಾರ್ಡ್. ಇದು ನಾವೆಲ್ಲ ಅರ್ಥಕೊಳ್ಳುವುದಿಲ್ಲ. ಪಾಪ ಮಾಡಿದೇನು, ಅಲ್ಲಿ ಕನ್ಫೆಷನ್ ಇದೆ, ಅಲ್ಲಿ ಪಾಪ ನಿವೇದನೆ ಇದೆ. ಇಲ್ಲಿ ಪಾಪ ಮಾಡ್ತೇನೆ ಅಲ್ಲಿ ಹೋಗ್ತೇನೆ, ಇಲ್ಲಿ ಪಾಪ ಮಾಡ್ತೇನೆ ಅಲ್ಲಿ ಹೋಗ್ತೇನೆ. ಒಂದು ವೇಳೆ ಮಧ್ಯದಲ್ಲಿ ಬಿದ್ದು ಸತ್ತರೆ ಅಲ್ಲೋ ಗೊಟಕ್ಕ ಅಂದರೆ ಹೋಯ್ತಲ್ಲ. ಹೋಯ್ತು. ಏನಾದರೂ ಪ್ರಯೋಜನ ಉಂಟಾ? ಏನಾದರೂ ಪ್ರಯೋಜನ ಉಂಟಾ? ಅದಕ್ಕೆ ನಾವು ಯೋಚನೆಗಳನ್ನು ಮಾಡಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ಪರಿಶುದ್ಧ ರಕ್ತದಿಂದ ನಿಮ್ಮನ್ನು ಆರಿಸಿಕೊಂಡಿದ್ದಾರೆ, ನಿಮ್ಮನ್ನು
ಶುದ್ಧೀಕರಿಸಿದ್ದಾರೆ. ನೀವು ದೇವರ ಆಲಯದಲ್ಲಿ ಇರುವಂತೆ ನಿಮ್ಮನ್ನು ದೇವರ ಆಲಯದೊಳಗೆ ಕರ್ಕೊಂಡು ಬಂದು ತನ್ನ ಪರಿಶುದ್ಧ ರಕ್ತದಿಂದ ನಿಮ್ಮನ್ನು ಶುದ್ಧೀಕರಿಸಿ ತನ್ನ ಮಾಂಸವನ್ನು ನಿಮಗೆ ಭುಜಿಸಲು ಕೊಟ್ಟು ತನ್ನ ರಕ್ತವನ್ನು ನಿಮಗೆ ಕುಡಿಯಲು ಕೊಟ್ಟು ನಿಮ್ಮ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಯೇಸು ಸ್ವಾಮಿ. ಆ ಯೇಸುವಿಗೆ ಒಂದು ಗಟ್ಟಿ ಚಪ್ಪಳೆ ತಟ್ಟಿ ಸ್ತೋತ್ರ ಹಾಡೋಣ ಪ್ರಿಯರೇ. ಉವರ ಕಬಬ ಶೀರಲ ಕಬಬ ಶಂದರ ಬರೆ ಕರಬಲ ರೆಕಲ ಜೀಸ. ಥ್ಯಾಂಕ್ ಯು ಜೀಸ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಎಫೆಸಿಯರು ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ. ಎಫೆಸಿಯನ್ ಚಾಪ್ಟರ್ 1 ವರ್ಸ್ 7. ಎಫೆಸಿಯರು ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ. ಯೇಸು ಕ್ರಿಸ್ತರು ತನ್ನ ಸುರಿಸಿದ ರಕ್ತಧಾರೆಯ ಮೂಲಕ ನಮಗೆ ಪಾಪ ಕ್ಷಮೆ ದೊರಕಿದೆ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ಪರಿಶುದ್ಧ ರಕ್ತದ ಮುಖಾಂತರ ನಮಗೆ ಪಾಪ ಕ್ಷಮೆ ದೊರಕಿದೆ. ಯೇಸುವಿನ ಪವಿತ್ರ ರಕ್ತದಿಂದ ನಮಗೆ ಪಾಪ ಕ್ಷಮೆ ದೊರಕಿದೆ. ಎಲ್ಲರೂ ಹೇಳೋಣ, ನಮ್ಮ ಬಲಗೈಯನ್ನು ಮೇಲಕ್ಕೆತ್ತೋಣ. ಯೇಸುವಿನ ಪರಿಶುದ್ಧ ರಕ್ತದಿಂದ ನನಗೆ ಪಾಪ ಕ್ಷಮೆ ದೊರಕಿದೆ. ಯೇಸುವಿನ ಪರಿಶುದ್ಧ ರಕ್ತದಿಂದ ನನಗೆ ಪಾಪ ಕ್ಷಮೆ ದೊರಕಿದೆ. ಯೇಸುವಿನ ಪರಿಶುದ್ಧ ರಕ್ತದಿಂದ ನನಗೆ ಪಾಪ ಕ್ಷಮೆ ದೊರಕಿದೆ. ಆಮೇನ್, ಆಮೇನ್, ದೊಡ್ಡ ಆಮೇನ್. ಆಮೇನ್ ಅಂದರೆ ಹೇಳು. ಹಾಂ, ಆಗಲಿ ಆಗಲಿ, ಹೇಗಾದರೂ ಇನ್ನೂ ಕೂಡ ಆಗಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪ ಕ್ಷಮೆ ಹೇಗೆ ದೊರೆಯುತ್ತದೆ? ಪ್ರೈಸ್ ದಿ ಲಾರ್ಡ್. ನಾವು ಈಗ ನಾಳೆ ಇದಲ್ಲ, ಪಾಪ ವಿಮೋಚನೆ ಮಾಡಲಿಕ್ಕೆ ನಮಗೆ ಪಾಪದ ನಿವೇದನೆ ಇದೆ ಅಲ್ಲ, ನಾಳೆ ಇದೆ. ಪ್ರೈಸ್ ದಿ ಲಾರ್ಡ್. ಈಗ ಪಾಪ ನಿವೇದನೆ ಮಾಡ್ತೀರಿ ನೀವು. ಪಾಪ ನಿವೇದನೆ ಮಾಡುವಾಗ ನಿಮ್ಮ ಪಾಪಗಳು ಹೇಗೆ ಕ್ಷಮಿಸಲ್ಪಡ್ತದೆ? ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 22ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 9:22, 9ನೇ ಅಧ್ಯಾಯ 22ನೇ ವಚನ. ಎಲ್ಲವೂ ಧರ್ಮಶಾಸ್ತ್ರದ ಪ್ರಕಾರ ಹೆಚ್ಚು ಕಡಿಮೆ ಎಲ್ಲವೂ ರಕ್ತದಿಂದಲೇ ಶುದ್ಧೀಕರಿಸಲ್ಪಡ್ತದೆ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ನಾಳೆ ಇಷ್ಟು ಜನ ನಾವು ಪಾಪ ನಿವೇದನೆ ಮಾಡುವಾಗ ಪ್ರತಿ ಒಂದೊಂದು ತೊಟ್ಟು ಆದರೂ ಎಷ್ಟು 35 ತೊಟ್ಟು ಯೇಸುವಿನ ರಕ್ತವನ್ನು ನಾವು ಸುರಿಸ್ತೇವೆ ಪಾಪ ನಿವೇದನೆಯಲ್ಲಿ. ಏಕೆಂದರೆ ರಕ್ತ ಸುರಿಸದೆ ಪಾಪ ಕ್ಷಮೆ ಇಲ್ಲ. ರಕ್ತ ಸುರಿಸದೆ ಪಾಪ ಕ್ಷಮೆ ಇಲ್ಲ. ಆದರೆ ಪಾಪ ನಿವೇದನೆ ಮಾಡುವಾಗ ಯೇಸು ಸ್ವಾಮಿ ರಕ್ತವನ್ನು ಸುರಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ನನಗೆ ಇದರ ಮೇಲೆ ವಿಶ್ವಾಸ ಇರಲಿಲ್ಲ. ನಾನು ಪಾಪ ನಿವೇದನೆ ಮಾಡ್ತಾ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ತುಂಬ ಜನ ಮಾಡದೇ ಇದ್ದಾರೆ. ಇವತ್ತು ಇಲ್ಲಿ ನೋಡಿದರೂ ಕೂಡ ಒಂದು 5-6 ವರ್ಷ 7-8 ವರ್ಷ ಪಾಪ ನಿವೇದನೆ ಮಾಡಿದವರು ಇದ್ದಾರೆ. ಏನು ಶಾಕ್ ಆಯಿತಾ? ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದ್ದಾರೆ, ಇಲ್ಲಿದ್ದಾರೆ, ನಿಮ್ಮ ಮಧ್ಯದಲ್ಲಿದ್ದಾರೆ ಇಂಥವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಂಥವರ ಮುಖಗಳನ್ನು ಯೇಸು ತೋರಿಸ್ತಾರೆ. ನಾನು ಹೇಳೋಲ್ಲ ಅಷ್ಟೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಜನ ಪಾಪ ನಿವೇದನೆ ಮಾಡದೇ ಇದ್ದೀರಿ. ಪ್ರೈಸ್ ದಿ ಲಾರ್ಡ್. ನಾನು ಕೂಡ ಹಾಗೆ ಪಾಪ ನಿವೇದನೆ ಮಾಡ್ತಿರಲಿಲ್ಲ. ನಾನು ಹೇಳ್ತಿದ್ದೆ, ಈ ಗುರುಗಳ ಮಧ್ಯೆ ಹೋಗಿ ಈ ಗುರುಗಳ ಹತ್ರ ನಮ್ಮ ಪಾಪ ಎಂತ ಹೇಳೋದು? ಈ ಗುರುಗಳು ಪಾಪಿಗಳಲ್ವಾ? ಮೆಲ್ಲ ಹೇಳ್ತೀನಿ. ಪ್ರೈಸ್ ದಿ ಲಾರ್ಡ್. ಹೌದಲ್ವಾ? ಗುರುಗಳು ಪಾಪ ಮಾಡಲ್ವಾ? ಖಂಡಿತ ಮಾಡ್ತಾರೆ. ಅಯ್ಯೋ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅವರ ಹತ್ರ ಹೋಗಿ ನಾನು ಯಾಕೆ ಪಾಪ ನಿವೇದನೆ ಮಾಡಬೇಕು? ನಾನು ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಪ್ರೈಸ್ ದಿ ಲಾರ್ಡ್. ಯಾರ ಹತ್ರ? ಅದೂ ಮಾಡ್ತಿರಲಿಲ್ಲ. ಇಲ್ಲೂ ಇಲ್ಲ, ಅಲ್ಲೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ದಿವಸ 2000 ಇಸ್ವಿಯಲ್ಲಿ 2000 ಒಂದು ಜ್ಞಾನಕೂಟಕ್ಕೆ ಅಂತ ನಾನು ಹೋಗಿದ್ದೆ. ಪ್ರೈಸ್ ದಿ ಲಾರ್ಡ್. ಆ ಪಕ್ಷಿಕೆರೆ ಚರ್ಚ್, ಇಲ್ಲಿ ಒಂದು ಪಕ್ಷಿಕೆರೆ ಚರ್ಚ್ ಉಂಟು, ನಿಮಗೆಲ್ಲರಿಗೂ ಗೊತ್ತಲ್ಲ. ಪ್ರೈಸ್ ದಿ ಲಾರ್ಡ್. ಆ ಚರ್ಚಿಗೆ ಹೋಗಿದ್ದೆ. ಹಿಂದುಗಡೆ ಕೂತ್ಕೊಂಡೆ ನಾನು. ಪ್ರೈಸ್ ದಿ ಲಾರ್ಡ್. ಆ ದಿವಸ ನಮ್ಮ ಬ್ರದರ್ ಮಂಗಳೂರಿನಿಂದ ಒಬ್ಬರು ಬರುವವರು, ಅವರು ಬರಲಿಲ್ಲ. ಜ್ಞಾನಕೂಟ ಕೊಡ್ಲವರಿಲ್ಲ. ಪ್ರೈಸ್ ದಿ ಲಾರ್ಡ್. ನನಗೆ ಅಲ್ಲಿ ಇದ್ದ ಫಾದರ್ ಆಲ್ಬನ್ ಇದ್ದರು. ಪ್ರೈಸ್ ದಿ ಲಾರ್ಡ್. ನಮ್ಮ ಚರ್ಚಿನಿಂದ ಅಲ್ಲಿಗೆ ಹೋದವರು. ಪ್ರೈಸ್ ದಿ ಲಾರ್ಡ್. ಹಾಗೆ ನನಗೆ ನನ್ನ ಪರಿಚಯ ಇದೆ ಅವ್ರಿಗೆ. ನಾವು ಒಟ್ಟಿಗೆ ಎಲ್ಲ ಪ್ರಾರ್ಥನೆ ಎಲ್ಲ ಮಾಡ್ತಿದ್ದೀವಿ, ದಾನಕೂಟ ಎಲ್ಲ ಹೋಗ್ತಿದ್ದೀವಿ. ಪ್ರೈಸ್ ದಿ ಲಾರ್ಡ್.
ಅವರು ಹಿಂದುಗಡೆ ಇದ್ದವರು ನನ್ನನ್ನು ಕರೆದರು, ಬ್ರದರ್ ನೀವು ಬನ್ನಿ ಈಗ ಟಾಕ್ ಕೊಡಿ ಅಂತ. ಪ್ರೈಸ್ ದಿ ಲಾರ್ಡ್. ಅದು ಕೂಡ ಯಾವ ಟಾಕ್ ಕೊಡಲಿಕ್ಕೆ? ಪಾಪ ನಿವೇದನೆಯ ಬಗ್ಗೆ. ಯಾರ ಬಗ್ಗೆ? ಅಯ್ಯೋ ನೋಡಿ ಅಂತ ಗತಿ ನೋಡಿ, ನಾನೇ ಪಾಪ ನಿವೇದನೆ ಮಾಡುವುದಿಲ್ಲ, ನಾನೇ ನೋಡಿ ಹೇಗೆ ಹೇಳ್ತೀರಿ ನನಗೆ ನೀವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನೇ ಪಾಪ ನಿವೇದನೆ ಮಾಡುವುದಿಲ್ಲ. ಆ ದಿವಸ ನಾನು 600 ಜನ ಇದ್ದಾರೆ. ಈ 600 ಜನರಿಗೆ ನಾನು ಪಾಪ ನಿವೇದನೆ ಬಗ್ಗೆ ಟಾಕ್ ಕೊಡಬೇಕಂತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನಗೆ ಒಂದು ಹಗೂರವಾಗಿ ಜ್ವರ ಬಂದಂಗೆ ಆಯಿತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೇಲೆ ಸ್ವಲ್ಪ ಬೆವರಲಿಕ್ಕೆ ಸ್ಟಾರ್ಟ್ ಆಯಿತು. ಪ್ರೈಸ್ ದಿ ಲಾರ್ಡ್. ಆಮೇಲೆ ಸ್ವಲ್ಪ ಈ ಮಣ್ಣು ಕೆಳಗಿನ ಅಡಿಯಿಂದ ಮಣ್ಣು ಎಲ್ಲ ಸ್ವಲ್ಪ ದೂರ ಸರಿದಂಗೆ ಆಯಿತು. ಏನೆಲ್ಲ ಆಯಿತು ನನಗೆ. ಆದರೆ ನನ್ನ ಹೆಸರು ಹಿಡಿದು ಕರೆದಿದ್ದಾರೆ ಮುಂದೆ. ನನ್ನ ಹತ್ರ ಬೈಬಲ್ ಇಲ್ಲ, ಏನಿಲ್ಲ. ನಾನು ಓದೋದು ಧ್ಯಾನಕೂಟ ಮಾಡಲಿಕ್ಕೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಷ್ಟರ ತನಕ ಎಲ್ಲೂ ದೇವರ ವಾಕ್ಯ ಸಾರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾನು ಹೋದೆ, ಅಲ್ಲಿ ಪರಮಪ್ರಸಾದ ಇಟ್ಟಿದ್ದರು. ಆ ಪರಮಪ್ರಸಾದ ಮುಂದೆ ನಾನು ಕ್ಷಮೆ ಅಪ್ಪ ತಂದೆ ನಿನ್ನ ಬಗ್ಗೆ ಹೇಳಬೇಕು, ನೀನು ಪಾಪ ಕ್ಷಮೆ ಮಾಡ್ತೀಯಂತೆ. ನಾನೇ ಪಾಪ ನಿವೇದನೆ ಮಾಡೋದಿಲ್ಲ, ನಾನು ಏನಂತ ಹೇಳಿ ಇವರಿಗೆ. ಪ್ರೈಸ್ ದಿ ಲಾರ್ಡ್. ಆಗ ಒಂದು ನನಗೆ ದರ್ಶನ ಕಾಣಿಸಿದ್ರು. ಇದು ನನ್ನ ಮೊದಲನೇ ದರ್ಶನ ನನ್ನ ಜೀವನದಲ್ಲಿ. ಫಸ್ಟ್ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಫಸ್ಟ್ ವಿಷನ್ ಇದು ನಂದು. ಆ ವಿಷನಲ್ಲಿ ಮೇನ್ ಡೋರಲ್ಲಿ ಒಬ್ಬರು ಗುರುಗಳು ಪಾಪ ನಿವೇದನೆಗಾಗಿ ಕೂತ್ಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಅವರು ಆ ವರ್ಷ ಕರಿಸ್ಮ್ಯಾಟಿಕ್ ರಿನ್ಯೂವಲ್ನ ಡೈರೆಕ್ಟರ್ ಆಗಿದ್ದರು. ಪ್ರೈಸ್ ದಿ ಲಾರ್ಡ್. ಅವರು ಕೂತ್ಕೊಂಡಿದ್ದಾರೆ. ಅವರನ್ನು ಯೇಸು ಸ್ವಾಮಿ ಹೇಳ್ತಾರೆ ಅವರನ್ನು ನೋಡಿ ಅಂತ. ಪ್ರೈಸ್ ದಿ ಲಾರ್ಡ್. ನಾನು ಅವರನ್ನು ನೋಡಿದೆ. ಅವರನ್ನು ನೋಡುವಾಗ ನನಗೆ ದರ್ಶನ, ಆ ಗುರುಗಳೆಲ್ಲ ಸಂಪೂರ್ಣವಾಗಿ ಯೇಸು ತನ್ನ ಬಿಳಿ ಬಟ್ಟೆಯನ್ನು ಹಾಕಿ ಈ ಕೆಂಪು ಶಾಲನ್ನು ಹಾಕಿ ಅಲ್ಲಿ ಆ ಕನ್ಫೆಷನ್ನಲ್ಲಿ ಪಾಪ ನಿವೇದನೆಯಲ್ಲಿ ಕೂತ್ಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪ್ರತಿಯೊಬ್ಬರು ಹೋಗಿ ಅಲ್ಲಿ ಪಾಪ ನಿವೇದನೆ ಮಾಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಆಗ ಲಾಸ್ಟಾಗಿ ನಿಮಗೆ ಪಾಪ ನಿವೇದನೆ ಆದ ಮೇಲೆ ಹೇಳ್ತಾರೆ ಏನೆಲ್ಲ ಮಾಡಬೇಕಂತ. ಅಲ್ಲ, ನಿಮಗೆ ಒಂದು ಪ್ರೇಯರನ್ನು ಕೊಡ್ತಾರೆ, ಹೌದಲ್ವಾ? ಪ್ರೇಯರ್ ಕೊಟ್ಟು ಆಮೇಲೆ ಆಶೀರ್ವಾದ ಕೊಡ್ತಾರೆ ಅಲ್ವಾ, ಹೋಗಿ ಬನ್ನಿ ಅಂತ ಅಲ್ವಾ. ಈ ಆಶೀರ್ವಾದ ಕೊಡುವಾಗ ಯೇಸುವಿನ ಈ ಕರಗಳ ಗಾಯದಿಂದ ಒಂದು ತೊಟ್ಟು ರಕ್ತ ಆ ಪಾಪ ನಿವೇದನೆ ಮಾಡುವನ ಮನುಷ್ಯನ ಮೇಲೆ ಬಿದ್ದು ಅವನು ಆಗಲೇ ಪರಿಶುದ್ಧನಾಗ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದೇ ಹೇಳಿ ನಾನು ಪಾಪ ನಿವೇದನೆಗೆ ಪ್ರಿಪೇರ್ ಮಾಡಿದೆ. ಅದು ಪಾಪ ನಿವೇದನೆ ಮಾಡುವ ಮೊದಲು ಓಡಿ ಹೋದೆ ಅದೇ ಗುರುಗಳ ಹತ್ರ. ನಾನು ಪಾಪ ನಿವೇದನೆ ಮಾಡಿದೆ. ಆಗ ನನಗೆ ಸಾಧಾರಣ ಒಂದು 2.5 ವರ್ಷ ಆಗಿತ್ತು ಪಾಪ ನಿವೇದನೆ ಮಾಡದೆ. ಪ್ರೈಸ್ ದಿ ಲಾರ್ಡ್. ಮೊದಲು ಹೋಗಿ ಪಾಪ ನಿವೇದನೆ ಮಾಡಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೇಲೆ ಬಂದು 1 ಗಂಟೆ ಪಾಪ ನಿವೇದನೆ ಬಗ್ಗೆ ದೇವರ ವಾಕ್ಯವನ್ನು ಕೊಟ್ಟು ಅದು ಫಸ್ಟ್ ಟಾಕ್ ನಂದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ಕೂಡ ಅಂದರೆ ಆ ಪ್ರೀತಿ, ದೇವರ ಕರುಣೆ, ದೇವರ ಕೃಪೆ ಅದು ನನ್ನಂದೆ ಈಗ ಕೂಡ ಒಳಗಿನಿಂದ ಹೊರಗೆ ಬರ್ತಾ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ನೀವು ನಾಳೆ ಪಾಪ ನಿವೇದನೆ ಮಾಡುವಾಗ ಯಾರ ಹತ್ರ ಪಾಪ ನಿವೇದನೆ ಮಾಡ್ತೀರಾ? ಯಾರ ಹತ್ರ? ಗುರುಗಳ ಹತ್ರ ಅಲ್ಲ, ಯೇಸು ಹತ್ರ. ಪ್ರೈಸ್ ದಿ ಲಾರ್ಡ್. ಯೇಸು ಏನು ಮಾಡ್ತಾರೆ? ನಿಮ್ಮ ಪಾಪಗಳನ್ನೆಲ್ಲ ಕೇಳ್ತಾರೆ. ಎಲ್ಲವನ್ನು ಅದು ಕಟ್ಟಿಕೊಂಡು ಒಂದು ಸಮುದ್ರದ ಗುಂಡಿಗೆ ಎಸೆಯುತ್ತಾರೆ. ಆ ಪಾಪಗಳು ನಿಮ್ಮಲ್ಲಿ ಇನ್ನು ಮುಂದೆ ಬರುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಷ್ಟೇ ಅಲ್ಲ, ತನ್ನ ಪರಿಶುದ್ಧ ರಕ್ತದಿಂದ ನಿಮ್ಮನ್ನು ಶುದ್ಧೀಕರಿಸ್ತಾರೆ, ನಿಮ್ಮ ಪವಿತ್ರಗೊಳಿಸ್ತಾರೆ, ನಿಮ್ಮನ್ನು ಪರಿಶುದ್ಧ ಬಿಳಿ ಬಟ್ಟೆಯಿಂದ ನಿಮ್ಮನ್ನು ಆಶೀರ್ವದಿಸ್ತಾರೆ. ಅದ್ಭುತಗಳು ಇದು ಪಾಪ ನಿವೇದನೆಯಲ್ಲಿ ಆಗುವಂಥದ್ದು. ನಂಬ್ತೀರಾ? ಹಲೋ, ನಂಬ್ತೀರಾ? ಆ ನಂತರ ನಾನು ಪ್ರತಿಯೊಂದು 3 ತಿಂಗಳಿಗೋ 6 ತಿಂಗಳಿಗೊಮ್ಮೆ ಆದರೂ ಪಾಪ ನಿವೇದನೆ ಮಾಡ್ತೀನಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕೆಂದರೆ ಈ ಬೋಧಕರು ಹೆಚ್ಚು ಪಾಪ ಮಾಡ್ತಾರೆ, ಹೌದಲ್ವ? ನೀವು ಅಷ್ಟು ಮಾಡಲಿಕ್ಕಿಲ್ಲ. ಅಂದರೆ 4 ಜನ ಸೇರುವಾಗ ನಾವು ಯಾರ ಬಗ್ಗೆ ಮಾತಾಡ್ತೀವಿ, ಅದು ದೊಡ್ಡ ಪಾಪ ಅಲ್ವಾ, ಹೌದಲ್ವ? ನೀವು ಸೇರುವಾಗ ಅದೇ ಮಾಡೋದು. ನೀವು ಕೂಡ ಅದೇ ಮಾಡೋದು. ಜಗದ್ಗುರುಗಳು ಸಂತ
ಸಂತರಾಗಿದ್ದಾರೆ ಈಗ. ಜಾನ್ ಪಾಲ್ II ಅವರು ಜಗದ್ಗುರುಗಳು ಹೇಳ್ತಿದ್ರು. ಆಮೇಲೆ ಅದು ದೇವರ ವಾಕ್ಯವನ್ನು ಬೆನೆಡಿಕ್ಟ್ 16 ಜಗದ್ಗುರುಗಳು ಈಗಲೂ ಇದ್ದಾರೆ ಜೀವಂತವಾಗಿ. ಅವರು ಹೇಳಿದ್ದು, ನೀವು 2 ಜನ ಒಂದು ಸೇರುವಾಗ 3 ಜನ ಒಂದು ಸೇರುವಾಗ ನೀವು 3ರ ಬಗ್ಗೆ ಮಾತ್ರ ಮಾತಾಡಿ, ಯಾರು ನಿಮ್ಮ ಹತ್ರ ಇಲ್ಲವೋ ಅವರ ಬಗ್ಗೆ ಮಾತಾಡಬೇಡಿ. ಪ್ರೈಸ್ ದಿ ಲಾರ್ಡ್. ನಾವೇನು ಮಾಡ್ತೇವೆ, 3 ಜನ ಕೂರಿಕೊಳ್ಳುವಾಗ 3 ಜನರ ಬಗ್ಗೆ ಏನು ಮಾತಾಡೋದಿಲ್ಲ, 4 ಜನ ಯಾರು ಇಲ್ಲವೋ ಅವರ ಬಗ್ಗೆ ಮಾತಾಡ್ತಾರೆ. ಹೌದಲ್ವಾ? ಅದು ಜಾಸ್ತಿ ಪಾಪ ಅಂತೆ. ಅದಕ್ಕಿಂತ ದೊಡ್ಡ ಪಾಪ ಬೇರೇನಿಲ್ಲ. ಹೌದಲ್ವಾ? ಇಲ್ಲಿ ಕೂಡ ನೀವು ಧ್ಯಾನಕೂಟಕ್ಕೆ ಬಂದು 1.5 ದಿವಸ ಆಯಿತು. ಹೌದಲ್ವಾ? ನೀವು ಕೂಡ ಇಲ್ಲಿ ಇದ್ದುಕೊಂಡು ಮಾಡಿದ್ದಷ್ಟೇ ಅಲ್ವಾ? ಹೊರಗೆ ಹೋಗಿ ಅಲ್ಲೋ ಮಾಡಲಿಲ್ವಾ? ಮತ್ತೆ ಕನ್ಫರ್ಮ್ ಮಾಡ್ತೀರಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ಎಲ್ಲಿ ಉಂಟು ಜೀವನ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಬ್ರಿಯರು ಬರೆಯ ಪತ್ರಿಕೆ 9ನೇ ಅಧ್ಯಾಯ 14ನೇ ವಚನ. ಪಾಪ ನಿವೇದನೆ ಹೇಗೆ ಮಾಡಬೇಕು ನಾಳೆ ಅಂತ ಗೊತ್ತಾಗ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟು ಹೆಚ್ಚು ಪಾಪ ಮಾಡ್ತೀರಾ ಅಷ್ಟು ಹೆಚ್ಚು ರಕ್ತವನ್ನು ಯೇಸುವಿನ ಸುರಿಸ್ತಾ ಇದ್ದಾರೆ ಈ ಲೋಕದಲ್ಲಿ ನೀವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ನಾಳೆ ನೋಡಿ, ನೀವು ಪಾಪಗಳನ್ನು ಹೇಳ್ತೀರಲ್ಲ, ಆ ಪಾಪಗಳನ್ನು ಪುನಃ ಮರುಕಳಿಸಬಾರದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಡೋಂಟ್ ರಿಪೀಟ್ ಇಟ್ ಅಗೇನ್. ಡೋಂಟ್ ರಿಪೀಟ್ ಅಗೇನ್. ಪ್ರೈಸ್ ದಿ ಲಾರ್ಡ್. ಬೇರೆ ಪಾಪಗಳು ಹಾಗೆ ಆಗುತ್ತೆ, ಅದು ಪಾಪಗಳಾಗಬಾರ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದು ಕ್ಷಮಿಸಲ್ಪಟ್ಟಿವೆ, ಅದು ಪಾಪ ಮಾಡಿದರೆ ಏನಾಗ್ತದೆ ಮತ್ತೆ ಹೇಳ್ತೇನೆ, ಅದು ನೋಡೋಣ. 9:14 ಯೇಸುವಿನ ರಕ್ತವು ಮತ್ತಷ್ಟು ಹೆಚ್ಚಾಗಿ ನಮ್ಮನ್ನು ಪರಿಶುದ್ಧಗೊಳಿಸುತ್ತದೆ. ಯೇಸುವಿನ ರಕ್ತವು ಇನ್ನೆಷ್ಟು ಹೆಚ್ಚಾಗಿ ನಮ್ಮನ್ನು ಪರಿಶುದ್ಧಗೊಳಿಸುತ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಯಿತಾ? ಪ್ರೈಸ್ ದಿ ಲಾರ್ಡ್. ಏನು? ನಿತ್ಯ ಆತ್ಮನ ಮುಖಾಂತರ ಮೂಲಕ ಅವರು ತಮ್ಮನ್ನೇ ನಿಷ್ಕಳಂಕರನ್ನಾಗಿ ಬಲಿಯಾಗಿ ದೇವರಿಗೆ ಸಮರ್ಪಿಸಲ್ಪಟ್ಟರು. ಯೇಸು. ಪ್ರೈಸ್ ದಿ ಲಾರ್ಡ್. ನಾವು ಜೀವ ಸ್ವರೂಪರಾಗಿ ದೇವರನ್ನು ಆರಾಧಿಸುತ್ತಿರುವುದು ಜಡ ಕರ್ಮಗಳಿಂದ ನಮ್ಮನ್ನು ಬಿಡುಗಡೆಗಳನ್ನು ಮಾಡಿ ನಮ್ಮ ಅಂತರಂಗವನ್ನು ಪರಿಶುದ್ಧಗೊಳಿಸುತ್ತಾರೆ. ಯೇಸುವಿನ ರಕ್ತದ ಕೆಲಸ ನೋಡಿ. ಇದೆಲ್ಲ ನಾವು ಕೇಳಿದ್ದೇವ? ಹಲೋ, ಈ ರಕ್ತದ ಬಗ್ಗೆ ಕೇಳಿದ್ದೇವ? ಏನೆಲ್ಲ ಮಾಡ್ತದೆ ಆ ರಕ್ತ ಇವತ್ತು ಕೂಡ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 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 ಅದಕ್ಕಾಗಿ ಈ ರಕ್ತದಿಂದ ನಮ್ಮನ್ನು ಜಡ ಕರ್ಮಗಳನ್ನು, ನಾವು ಮಾಡಿದಂಥ ಅತಿ ದೊಡ್ಡ ಪಾಪಗಳನ್ನು ತನ್ನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸಿ ಪವಿತ್ರೀಕರಿಸಿ ಈ ಬಲಿಪೀಠದ ಮುಂದೆ ತಂದು ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನು ಮನೆಗೆ ಕಳಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 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 ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಹಲ್ಲೆಲೂಯಾ. 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 ಅದಕ್ಕಾಗಿ ನಿಮಗೆ ಯಾವಾಗಲೂ ಒಂದು ಅವಕಾಶ ಸಿಕ್ಕಿದರೆ ಯೇಸುವಿಗಾಗಿ ರಕ್ತ ಸುರಿಸಲು ಬಿಡಬೇಡಿ. ಪ್ರೈಸ್ ದಿ ಲಾರ್ಡ್. ಸುರಿಸಿ, ಏನಾಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 2003 ಎಷ್ಟೋ ಒಂದು 60 ಜನ ನನಗೆ ಒಡೆದು 45 ನಿಮಿಷ ಒಡೆದು ದೊಣ್ಣೆಯಿಂದ ಪೆಟ್ಟನ್ನು ಮುರಿದು ಈ ತಲೆಯನ್ನು 2 ಹೋಳು ಮಾಡಿ ಕೈಯನ್ನು ಇಲ್ಲಿಂದ 2 ಕತ್ತಿಯಿಂದ ಸುರಿದಂತೆ ಕತ್ತಿಯನ್ನು ಮಾಡಿ ಸತ್ತರೆಂದು ಬಿಟ್ಟು ಹೋಗಿದ್ರು. ಎಲ್ಲ ರಕ್ತ ಸುರಿಸಿ ಎಷ್ಟೋ ಆ ದೇವರಿಗೆ ಕರುಣೆ, ದೇವರ ಕೃಪೆ. ಎಲ್ಲರೂ ಬಿಟ್ಟು ಓಡಿ ಹೋದರು ಎಲ್ಲರೂ. ಆಮೇಲೆ ಬಂದು ನಾನು ಆಸ್ಪತ್ರೆ ಕೂಡ ಮನೆಯಲ್ಲಿ ನಿಂತುಕೊಂಡು ಪ್ರಾರ್ಥಿಸಿದೆ. ಬೆಳಿಗ್ಗೆ ಏಳುವಾಗ ಎಲ್ಲ ಗಾಯಗಳು ಗುಣವಾಗಿ ಹೋಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ತಲೆ 2 ಹೋಳಾಗಿತ್ತು. ಈ ತಲೆಯಲ್ಲಿ ಹೋಳಾದಾಗ ಆ ಒಂದು ಸ್ಟಿಚ್ ಕೂಡ ಹಾಕಲಿಲ್ಲ. ಕೈಯಲ್ಲಿ ತುಂಡಾಗಿ ಇಲ್ಲಿಂದ ಇಲ್ಲಿ ಗೆರೆ ಇತ್ತು, ಅಂದರೆ ಅವರು ಕಡಿದಂಥದ್ದು, ಒಂದು ಸ್ಟಿಚ್ ಆಗಲಿಲ್ಲ. ರಾತ್ರಿ ಹೋಗಿ ಇಡೀ ರಾತ್ರಿ ನೈಟ್ ವಿಜಿಲ್ ಮಾಡಿದೆ ನಾನು ಯೇಸು ಹತ್ರ. ನಾನು, ನನ್ನ ಹೆಂಡತಿ, ಮತ್ತೊಬ್ಬರು ಸಿಸ್ಟರ್ ಇದ್ದರು, ಬೆತ್ತನಿ ಅವರಿದ್ದರು. ನಾವು 3 ಸೇರಿಕೊಂಡು ಪ್ರಾರ್ಥಿಸಿ ಬೆಳಿಗ್ಗೆ ಆಗುವಾಗ ಪ್ರತಿಯೊಂದು ಗಾಯಗಳು ಮುಚ್ಚಲ್ಪಟ್ಟವು, ಎಲ್ಲ ಗುಣವಾಯಿತು.
ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೊಂದು ನನಗೆ ಅವಕಾಶ ಸಿಕ್ಕಿದ್ದು, ಅವ್ರ ದೇವರೇ ದಯಪಾಲಿಸಿದ್ದು ನನಗೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಏನಾಗುವುದಿಲ್ಲ ಪ್ರಿಯರೇ, ನಮ್ಮ ಜೀವ ಯಾರ ಕೈಯಲ್ಲಿಂಟು? ಏನು ಮಾಡಿದ್ರೂ ನಿಮಗೆ ತೊಂದರೆ ಇಲ್ಲ, ನಿಮ್ಮ ಜೀವವನ್ನು ತೆಗೆಯಲು ಯಾರಿಗೂ ಸಾಧ್ಯವಿಲ್ಲ. ಯಾಕಂದರೆ ಯೇಸು ಸ್ವಾಮಿ ನಿಮಗಾಗಿ ಸತ್ತಿದ್ದಾರೆ, ನೀವು ಯೇಸುವಿಗಾಗಿ ತಯಾರಿರಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಯೇಸುವಿನ ರಕ್ತದಿಂದ ನಮಗೆ ರಕ್ಷಣೆ, ಸಂರಕ್ಷಣೆ, ಪ್ರತಿಯೊಂದು ಪಾಪಗಳನ್ನು ನಮ್ಮನ್ನು ತೊಳೆದು ಶುದ್ಧೀಕರಿಸಲ್ಪಡುವಂಥ ಈ ಪರಿಶುದ್ಧ ರಕ್ತವಾಗಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹೆಬ್ರಿಯರು 1 ಯೋಹನ್ನ 1:7 1 John chapter 1 verse 7. 1 ಯೋಹನ್ನ 1:7 ಪ್ರಿಯರೇ, ನಾನು ನಿನಗೆ ಬರೆಯುತ್ತಿರುವುದು ಹೊಸ ಆಜ್ಞೆಯನ್ನು ಅಲ್ಲ, ಬದಲಾಗಿ ಒಬ್ಬರು ಓದಿ. ದೇವರು, ನೀವು ಓದಿ. ಓದಿ ನೀವು. ದೇವರು ಬೆಳಕಿನಲ್ಲಿ ಇರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಮ್ಮಲ್ಲಿ ಪರಸ್ಪರ ಅನ್ಯೋನ್ಯತೆ ಇರುತ್ತದೆ. ನೋಡಿ, ನಾವು ಪಾಪದಿಂದ ಬೇರ್ಪಟ್ಟು ಸ್ವಚ್ಛವಾಗಿ ಆ ಯೇಸುವಿನಿಂದ ನಡೆದರೆ ನಾವು ಅನ್ಯೋನ್ಯತೆಯಲ್ಲಿ, ಯೇಸು ಮತ್ತು ನಾನು ಅನ್ಯೋನ್ಯತೆಯಲ್ಲಿ ನಡೆಯುತ್ತೇನೆ. ಪ್ರೈಸ್ ದಿ ಲಾರ್ಡ್. ಆಗ ದೇವರ ಪುತ್ರನಾದ ಯೇಸುವಿನ ರಕ್ತವು ನಮ್ಮನ್ನು ಎಲ್ಲ ಪಾಪಗಳಿಂದ ಶುದ್ಧಗೊಳಿಸುತ್ತದೆ. ಯೇಸುವಿನ ರಕ್ತದಿಂದ ನಮ್ಮೆಲ್ಲರನ್ನು ಶುದ್ಧಗೊಳಿಸುತ್ತದೆ. ಪ್ರೈಸ್ ದಿ ಲಾರ್ಡ್. ನೀವು ಪ್ರಾರ್ಥಿಸುವ ನಿಮ್ಮ ಪೂರ್ವಜರ ಪಾಪಗಳು, ತಂದೆ ತಾಯಿಗಳು ಮಾಡಿದಂಥ ಪಾಪಗಳು, ಅಣ್ಣ ತಮ್ಮಂದಿರು ಮಾಡಿದಂಥ ಪಾಪಗಳು, ಗಂಡ ಹೆಂಡತಿ ಮಾಡಿದಂಥ ಪಾಪಗಳು, ನಿಮ್ಮ ಮಕ್ಕಳು ಮಾಡಿದಂಥ ಪಾಪಗಳು ಎಲ್ಲವೂ ನೀವು ಪ್ರಾರ್ಥಿಸುವಾಗ ಯಾರು ನಿಮ್ಮ ಜೀವನದಲ್ಲಿ ಇಲ್ವೋ, ಯಾರೆಲ್ಲ ಸತ್ತು ಹೋದ್ರಿದ್ದಾರೋ ಅವರ ಪಾಪಗಳನ್ನು ಕೂಡ ದೇವರು ಪರಿಶುದ್ಧಗೊಳಿಸ್ತಾರೆ. ಅವರಿಗೆ ಕೂಡ ನಿತ್ಯ ಜೀವವನ್ನು ಒದಗಿಸಲು ಈ ಯೇಸು ನನಗಾಗಿ ನಿನಗಾಗಿ ಜೀವವನ್ನು ಕೊಟ್ಟು ಇವತ್ತು ನಿನ್ನನ್ನು ಇಲ್ಲಿ ಕೂರಿಸಿಕೊಂಡಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಹಲ್ಲೆಲೂಯಾ. ಇದೆಲ್ಲ ಕೇಳುವಾಗ ನಿಮಗೆ ಒಂದು ಒಳಗಿನ ಒಂದು ಬೆಂಕಿ ಉರಿಯುವುದಿಲ್ವ? ಅಲ್ಲೋ, ಯಾರೆಲ್ಲ ಬೆಂಕಿ ಉರಿಯುವುದಿಲ್ಲ ಅವರಲ್ಲಿ ಜೀವವಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾರಲ್ಲಿ ಬೆಂಕಿ ಉರಿಯುವುದಿಲ್ಲ, ಯಾರಲ್ಲಿ ಪವಿತ್ರಾತ್ಮ ಈಗ ಕೆಲಸ ಮಾಡುವುದಿಲ್ಲ, ಅಂಥವರ ಜೀವನದಲ್ಲಿ ಜೀವವಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಿಗೊಬ್ಬರಿಗೆ ಇಲ್ಲಿ ಬೆನ್ನು ಮೂಳೆ ಸಂಬಂಧ ರೋಗ ಇದೆ, ಬೆನ್ನು ಮೂಳೆ, ಸ್ಪೈನಲ್ ಕಾರ್ಡ್. ಯೇಸು ಮುಟ್ಟುತ್ತಾ ಇದ್ದಾರೆ, ನಿಮ್ಮನ್ನು ಗುಣಪಡಿಸ್ತಾ ಇದ್ದಾರೆ. ಅದೇ ಯೇಸುವಿನ ರಕ್ತ ಈ ಕ್ಷಣದಲ್ಲಿ ನೋಡಿ ನಿಮ್ಮನ್ನು ಗುಣಪಡಿಸ್ತಾ ಇದ್ದಾರೆ, ನಿಮ್ಮನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ. ಎದ್ದು ನಿಂತುಕೊಳ್ಳಿ, ಎದ್ದು ನಿಂತುಕೊಳ್ಳಿ, ನಿಮಗೆ ಬಿಡುಗಡೆ ಕೊಡ್ತಾ ಇದ್ದಾರೆ.
ಆಹ್ವಾನಗಳನ್ನು ಇವತ್ತು ನಮ್ಮ ಪಾಳೆಯದಿಂದ ಅವರ ಬಳಿಗೆ ನಾವು ಹೋಗೋಣ. ಪ್ರೈಸ್ ದಿ ಲಾರ್ಡ್. ಜೆರೂಸಲೇಮಿನ ಹೊರಗಡೆ ಅಂದರೆ ಪ್ರವೇಶ ದ್ವಾರದ ಹತ್ರ ಯೇಸುವನ್ನು ಏನು ಮಾಡಿದ್ರು? ಶಿಲುಬೆಗೆ ಏರಿಸಿದ್ರು. ಯಾಕೆಂದರೆ ಅದು ಪವಿತ್ರ ದ್ವಾರ. ಅದರ ಒಳಗೆ ಹೋಗುವವರು ಯೇಸುವಿನ ಶರೀರದಲ್ಲಿ ಪ್ರವೇಶಿಸಿ ಜೆರೂಸಲೇಮಿಗೆ ಅಂದರೆ ಹೊಸ ಜೆರೂಸಲೇಮ್ ಅಂದರೆ ಸ್ವರ್ಗ ಸಾಮ್ರಾಜ್ಯಕ್ಕೆ ನಾವು ಸೇರತಕ್ಕದ್ದು. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಯೇಸು ಜೆರೂಸಲೇಮಿನ ಹೊರಗಡೆ ಅಂದರೆ ಪ್ರವೇಶ ದ್ವಾರದ ಹತ್ರ ಅವರನ್ನು ಶಿಲುಬೆಗೆ ಏರಿಸಲ್ಪಟ್ಟರು. ಪ್ರವೇಶ ದ್ವಾರ ಜೆರೂಸಲೇಮ್ ಅಂದರೆ ಒಂದು, ನಿನ್ನೆ ನಾವು ಕೇಳಿದ್ದು, ಜೆರೂಸಲೇಮ್ ಅಂದರೆ ಒಂದು ಪವಿತ್ರ ನಗರ, ಪವಿತ್ರ ನಗರ. ಹೊಸ ಜೆರೂಸಲೇಮ್ ಅಂದರೆ ಸ್ವರ್ಗ ಸಾಮ್ರಾಜ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಜೆರೂಸಲೇಮ್, ಎಂಟರ್ ದ ಜೆರೂಸಲೇಮ್. ಪ್ರೈಸ್ ದಿ ಲಾರ್ಡ್. ಹೊಸ ಜೆರೂಸಲೇಮಿಗೆ ನಾವು ಯಾತ್ರಿಗಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸಲ್ಪಟ್ಟ ದೇವರ ಮಕ್ಕಳಾಗಬೇಕು. ಪ್ರೈಸ್ ದಿ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ರಿವೆಲೇಷನ್, ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 14ನೇ ವಚನ. ಪ್ರಕಟಣೆ ಗ್ರಂಥ 7ನೇ ಅಧ್ಯಾಯ 14ನೇ ವಚನ, 7:14. ಅದಕ್ಕೆ ನಾನು ಸ್ವಾಮಿ ನೀವೇ ಬನ್ನಿರಿ ಎಂದು ಉತ್ತರ ಕೊಟ್ಟೆ. ಆಗ ಆತನು ನನಗೆ ಹೀಗೆಂದನು, ಆ ಭೀಕರ ಹಿಂಸೆ ಬಾಧೆಗಳನ್ನು ಅನುಭವಿಸಿ ಬಂದಂಥವರು ತನ್ನ ನಿಲುವಂಗಿಗಳನ್ನು ಯಜ್ಞದ ಕುರಿಮರಿಯ ರಕ್ತದಿಂದ ತೊಳೆಯಲ್ಪಟ್ಟವರು, ಮುಡಿಪಾಗಿಸಿಕೊಂಡಿದ್ದವರು, ಬಿಳುಪಾಗಿಕೊಂಡಿದ್ದವರು. ಯಾರ ರಕ್ತದಿಂದ? ನಮಗೆ ಹೊಸ ಜೆರೂಸಲೇಮನ್ನು ಪ್ರವೇಶಿಸಬೇಕಾದ್ರೆ ಯೇಸುವಿನ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆದು ನಿಲುವಂಗಿ ಅಂದರೆ ಹೊಸ ಉಡುಪನ್ನು ಧರಿಸಿ ದೇವರು ನಮಗೆ ಹೊಸ ಉಡುಪನ್ನು ಕೊಡ್ತಾರೆ. ಅದು ಅವರ ಪರಿಶುದ್ಧ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟ ಬಿಳುಪಾದ ಬಿಳು ಉಡುಗೆಯನ್ನು ಕೊಟ್ಟುಕೊಂಡು ಹಾಕೊಂಡು ಅದು ನಾವು ಪ್ರವೇಶ ದ್ವಾರ ಅಂದರೆ ಯೇಸುವಿನ ದೇಹದ ಮುಖಾಂತರ ನಾವು ಸ್ವರ್ಗ ಹೊಸ ಜೆರೂಸಲೇಮನ್ನು ಪ್ರವೇಶ ಮಾಡ್ತೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಗೌರವ ಕೊಡಿ, ಗೌರವ ಕೊಡಿ. ನೀವು ಪರಮ ಪ್ರಸಾದಕ್ಕೆ ಎಷ್ಟು ಗೌರವ ಕೊಡ್ತೀರೋ ಅಷ್ಟೇ ಇಲ್ಲಿ ಬಲಿಪೂಜೆಯನ್ನು ಅರ್ಪಿಸುವಾಗ ಆ ಬಲಿಪೂಜೆಯಲ್ಲಿ ಯೇಸುವಿನ ರಕ್ತಕ್ಕೆ ಕೂಡ ಆರಾಧನೆ ಮಾಡಿ, ರಕ್ತದಲ್ಲಿ ನಿಮ್ಮ ಪಾಪಗಳನ್ನು ಶುದ್ಧೀಕರಿಸಲು ಪ್ರಾರ್ಥಿಸಿ, ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ಅದರಲ್ಲಿ ಹಾಕಿಕೊಂಡು ಪ್ರಾರ್ಥಿಸಿ, ಬಿಡುಗಡೆಗೊಳ್ತದೆ ನಿಮ್ಮ ಕುಟುಂಬ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಎಲ್ಲರೂ ನಾವು ಎದ್ದು ನಿಂತುಕೊಳ್ಳೋಣ. ದೇವರ ವಾಕ್ಯ ತುಂಬ ಇದೆ. ಒಂದು ದಿನ ಕೇಳಿದರೂ ಮುಗಿಯುವುದಿಲ್ಲ, ಅಷ್ಟು ಯೇಸುವಿನ ರಕ್ತದ ಬಗ್ಗೆ ಇದೆ. ನಾವು ಮುಗಿಸ್ತಾ ಇದ್ದೇವೆ, ಯಾಕಂದರೆ ಬಲಿಪೂಜೆಗೆ ಸಮಯ ಆಯಿತು. ಎಲ್ಲರೂ ಒಂದು ಗಳಿಗೆ ಎಲ್ಲರೂ ಪ್ರಾರ್ಥಿಸು. ನಿಮ್ಮ ಪರಿಶುದ್ಧವನ್ನು ತೆಗೆದುಕೊಳ್ತಾ ಇದ್ದೇನೆ. ಅಪ್ಪ ತಂದೆಯೇ, ಈ ಪರಿಶುದ್ಧ ರಕ್ತದಿಂದ ನನ್ನನ್ನು ಶುದ್ಧೀಕರಿಸು, ನನ್ನನ್ನು ಬಿಡುಗಡೆಗೊಳಿಸು, ನನ್ನನ್ನು ರಕ್ತವು ನನ್ನನ್ನು ಶುದ್ಧೀಕರಿಸಲಿ, ಶುದ್ಧೀಕರಿಸಲಿ, ಶುದ್ಧೀಕರಿಸಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ.
ಬಿಡುಗಡೆ ನನಗೆ ಯೇಸು ಕಾಯದ ಶಕ್ತಿಯಿಂದ ಸೌಖ್ಯವು ನನಗೆ ಯೇಸು ರಕ್ತದ ಬಲದಿಂದ ಬಿಡುಗಡೆ ನನಗೆ ಯೇಸು ಕಾಯದ ಶಕ್ತಿಯಿಂದ ಸೌಖ್ಯವು ನನಗೆ ಸೌಖ್ಯವು ನನಗೆ ಯೇಸುನಾಮದಲ್ಲಿ ನನ್ನ ಕಂಗಳು ಸೌಖ್ಯವಾಗಲಿ ಬಲಗೊಳ್ಳಲಿ ಯೇಸುನಾಮದಲ್ಲಿ ನನ್ನ ಕಂಗಳು ಸೌಖ್ಯವಾಗಲಿ ಬಲಗೊಳ್ಳಲಿ ಯೇಸುನಾಮದಲ್ಲಿ ನನ್ನ ಕಿವಿಗಳು ಸೌಖ್ಯವಾಗಲಿ ಬಲಗೊಳ್ಳಲಿ ಯೇಸುನಾಮದಲ್ಲಿ ನನ್ನ ಕಿವಿಗಳು ಸೌಖ್ಯವಾಗಲಿ ಬಲಗೊಳ್ಳಲಿ ಯೇಸುನಾಮದಲ್ಲಿ ನನ್ನ ಕೈಗಳು ಸೌಖ್ಯ ಪಡೆದು ಬಲಗೊಳ್ಳಲಿ ಯೇಸುನಾಮದಲ್ಲಿ ನನ್ನ ಕಾಲುಗಳು ಸೌಖ್ಯ ಪಡೆದು ಕುಣಿದಾಡಲಿ ಯೇಸು ರಕ್ತದ ಬಲದಿಂದ ಬಿಡುಗಡೆ ನನಗೆ ಯೇಸು ರಕ್ತದ ಬಲದಿಂದ ಬಿಡುಗಡೆ ನನಗೆ ಯೇಸು ಕಾಯದ ಶಕ್ತಿಯಿಂದ ಸೌಖ್ಯವು ನನಗೆ ಸೌಖ್ಯವು ನನಗೆ ಹಲ್ಲೆಲೂಯಾ 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 ಹಲ್ಲೆಲೂಯಾ. 1-2 ನಿಮಿಷ ಟೈಮ್ ಇದೆ. ಬಲಿಪೂಜೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಿಮಗೆ ಯಾವುದಾದ್ರೂ ಹೊರಗೆ ಹೋಗಿ ಬರಬೇಕಾದ್ರೆ ಮಾತ್ರ ಬನ್ನಿ, ಇಲ್ಲದ್ರೆ ಕೂತ್ಕೊಳ್ಳಿ.
ಎದ್ದು ನಿಲ್ಲೋಣ. ಹಾಡಿನ ಸಂಖ್ಯೆ 277. ಕನ್ನಡ ಹಾಡಿನ ಪುಸ್ತಕದಲ್ಲಿ 277ನೇ ಗೀತೆಯನ್ನು ತೆಗೆಯೋಣ. ಬಲಿಪೂಜೆಗೆ ನಮ್ಮನ್ನೇ ನಾವು ಸಿದ್ಧರಾಗಿಸಿಕೊಳ್ಳೋಣ. ನನಗ್ಯಾವುದೇ ಭಯವಿಲ್ಲ, ಯಾವ ಕೇಳು ನನಗಿಲ್ಲ. ಯೇಸು ರಕ್ತದಲ್ಲಿ ನಾನಿಂದಿರುವೆ, ನನಗ್ಯಾವುದೇ ಭಯವಿಲ್ಲ, ಯಾವ ಕೇಳು ನನಗಿಲ್ಲ, ಯಾವ ಕೇಳು ನನಗಿಲ್ಲ. ಸೈತಾನ ಬಳಿ ಬರದು, ಕ್ರಿಸ್ತನ ರಕ್ತವು ಎನಗಿರಲು ಸೈತಾನ ಬಳಿ ಬರಲು. ನಮಗಾಗಿ ಕ್ರಿಸ್ತೇಸು ಬಲಿಯಾದನು, ಮರಣವ ಗೆದ್ದಿಹರು. ನಮಗಾಗಿ ಕ್ರಿಸ್ತೇಸು ಬಲಿಯಾದನು, ಮರಣವ ಗೆದ್ದಿಹರು. ಯೇಸು ರಕ್ತದಲ್ಲಿ ನಾನಿಂದಿರುವೆ, ನನಗ್ಯಾವುದೇ ಭಯವಿಲ್ಲ, ಯಾವ ಕೇಡು ನನಗಿಲ್ಲ. ಯೇಸು ರಕ್ತದಲ್ಲಿ ನಾನಿಂದಿರುವೆ, ನನಗ್ಯಾವುದೇ ಭಯವಿಲ್ಲ, ಯಾವ ಕೇಡು ನನಗಿಲ್ಲ, ಯಾವ ಕೇಡು ನನಗಿಲ್ಲ. ವಿಲ್ಫ್ರೆಡ್ ಕ್ರಾಸ, ಅರ್ಗಾಮಿ ಸಂಹಿತ, ಕಲ್ಯಾಣಪುರ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮದೊಡನೆಯೂ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಈ ಪವಿತ್ರ ರಹಸ್ಯವನ್ನು ಆಚರಿಸಲು ನಾವು ಯೋಗ್ಯರಾಗುವಂತೆ ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ
ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರು ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಪ್ರಾರ್ಥಿಸೋಣ. ದೇವರ ದಯೆಯ ಪೂಜೆಯನ್ನು ನಾನು ಇವತ್ತು ತೆಗೆದುಕೊಳ್ತೇನೆ. ದೇವರೇ, ನಿಮ್ಮ ದಯೆಯು ಅಪರಿಮಿತವಾದುದು ಹಾಗೂ ನಿಮ್ಮ ಔದಾರ್ಯವು ಅನಂತ ನಿಧಿಯಾಗಿದೆ. ನಿಮಗೆ ಸಮರ್ಪಿತವಾದ ಪ್ರಜೆಯ ವಿಶ್ವಾಸವನ್ನು ದಯೆಯಿಂದ ಹೆಚ್ಚಿಸಿರಿ. ತಾವು ಎಂಥ ವಾತ್ಸಲ್ಯದಿಂದ ಸೃಷ್ಟಿಸಲ್ಪಟ್ಟಿದ್ದಾರೆ, ಯಾರ ರಕ್ತದಿಂದ ವಿಮೋಚನೆಯನ್ನು ಪಡೆದಿದ್ದಾರೆ, ಯಾರ ಪವಿತ್ರಾತ್ಮರಿಂದ ಮರುಜನ್ಮ ತಾಳಿದ್ದಾರೆ ಎಂಬುದನ್ನು ಗ್ರಹಿಸಿ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತೆ ನೀವು ಅವರಿಗಿತ್ತಿರುವ ವರವನ್ನು ಹೆಚ್ಚಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯರಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಕಟಣೆ ಗ್ರಂಥದಿಂದ ವಾಚನ. ಅಧ್ಯಾಯ 3, 14-20. ಲಾಹೋದಿಕದಲ್ಲಿರುವ ಶ್ರೀಸಭೆಯ ದೂತನಿಗೆ ಹೀಗೆ ಬರೆ. ವಿಶ್ವಾಸಪಾತ್ರನೂ ಸತ್ಯ ಸಾಕ್ಷಿಯೂ ದೇವರ ಸೃಷ್ಟಿಗೆ ಮೂಲಧಾರನೂ ಆದ ಆಮೇನ್ ಎಂಬಾತನು ನೀಡುವ ಸಂದೇಶವಿದು. ನಿನ್ನ ಕೃತ್ಯಗಳನ್ನು ನಾನು ಬಲ್ಲೆ. ನೀನು ತಣ್ಣಗೂ ಅಲ್ಲ, ಬಿಸಿಯೂ ಅಲ್ಲ. ನೀನು ತಣ್ಣಗಾಗಲಿ ಬಿಸಿಯಾಗಲಿ ಇದ್ದಿದ್ದರೆ ಚೆನ್ನಾಗಿತ್ತು. ನೀನು ತಣ್ಣಗೂ ಇಲ್ಲದ, ಬಿಸಿಯಾಗಿಯೂ ಇಲ್ಲದ ಉಗುರು ಬೆಚ್ಚಗೆ ಇರುವುದರಿಂದ ನಾನು ನಿನ್ನನ್ನು ನನ್ನ ಬಾಯಿಯೊಳಗಿಂದ ಕುಕ್ಕುತ್ತೇನೆ. ನೀನು ನಿನ್ನ ವಿಷಯವಾಗಿ ನಾನು ಐಶ್ವರ್ಯವಂತನು, ಸಿರಿ ಸಂಪತ್ತುಳ್ಳವನು, ಯಾವ ಕೊರತೆಯೂ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿರುವ, ಆದರೆ ನೀನು ನಿರ್ಭಾಗ್ಯನು, ದುರವಸ್ಥೆಯಲ್ಲಿರುವವನು, ದರಿದ್ರನು, ಕುರುಡನು ಮತ್ತು ಬಟ್ಟೆ ಬರೆ ಇಲ್ಲದ ಬೆತ್ತಲೆಯಾಗಿರುವವನು ಎಂಬುದು ನಿನಗೆ ತಿಳಿಯದು. ಈಗ ನಾನು ಮಾತುಗಳನ್ನು ಕೇಳು. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟವಿಟ್ಟ ಚಿನ್ನವನ್ನು ನನ್ನಿಂದ ಕೊಂಡುಕೋ. ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆಯನ್ನು ಮುಚ್ಚಿಕೊಳ್ಳಲು ಶ್ವೇತ ವಸ್ತ್ರಗಳನ್ನು ನನ್ನಿಂದ ಕಾರ್ಯಕ್ಕೆ ಕೊಂಡುಕೊಂಡು ಅವುಗಳನ್ನು ಧರಿಸಿಕೋ. ನಿನಗೆ ಕಣ್ಣು ಕಾಣಿಸುವಂತೆ ಲೇಪನವನ್ನು ನನ್ನಿಂದ ಬೆಲೆಗೆ ತೆಗೆದುಕೊಂಡು ನಿನ್ನ ಕಣ್ಣುಗಳಿಗೆ ಹಚ್ಚಿಕೋ. ನನ್ನ ಪ್ರೀತಿಪಾತ್ರರನ್ನು ನಾನು ಖಂಡಿಸುತ್ತೇನೆ ಮತ್ತು ದಂಡಿಸುತ್ತೇನೆ. ಆದುದರಿಂದ ಉತ್ಸಾಹದಿಂದಿರು, ದೇವರಿಗೆ ಅಭಿಮುಖನಾಗಿರು. ಇಗೋ, ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಸ್ವರವನ್ನು ಕೇಳಿಸಿಕೊಂಡು ಬಾಗಿಲನ್ನು ತೆರೆದರೆ ನಾನು ಮನೆಯೊಳಗೆ ಪ್ರವೇಶಿಸುತ್ತೇನೆ. ಅವನ ಸಂಗಡ ಊಟ ಮಾಡುತ್ತೇನೆ ಮತ್ತು ಅವನು ನನ್ನ ಸಂಗಡ ಊಟ ಮಾಡುತ್ತಾನೆ. ದೇವರ ವಾಕ್ಯವಿದು. ಜಯ ಹೊಂದಿದವನಿಗೆ ನನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕನ್ನು ನಾನು ಕೊಡುತ್ತೇನೆ. ಶ್ಲೋಕ. ಜಯ ಹೊಂದಿದವನಿಗೆ ನನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕನ್ನು ನಾನು ಕೊಡುತ್ತೇನೆ. ಯೋಗ್ಯನಾರು ಪ್ರಭು,
ನಿನ್ನ ಗುಡಾರದಲ್ಲಿ ಬಿಡಾರ ಮಾಡಲು ಅಂಥವನಿರಬೇಕು. ನಿರ್ದೋಷಿ ಸನ್ಮಾರ್ಗಿ ಸತ್ಯವ ನುಡಿಯಬೇಕು. ಹೃತ್ಪೂರ್ವಕವಾಗಿ ಚಾಡಿಯನ್ನು ಹೇಳನು, ಕೇಡನ್ನು ಮಾಡ ನನ್ನರಿಗೆ. ಜಯ ಹೊಂದಿದವರಿಗೆ ನನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕನ್ನು ನಾನು ಕೊಡುತ್ತೇನೆ. ಗುರಿ ಮಾಡನವನು ನೆರೆಹೊರೆಯವರನ್ನು ನಿಂದೆಗೆ, ಭ್ರಷ್ಟರನ್ನು ಧಿಕ್ಕರಿಸುವನು, ಭಕ್ತರನ್ನು ಗೌರವಿಸುವನು. ನಷ್ಟನಾದರೂ ಕೊಟ್ಟ ಮಾತನ್ನು ತನ್ನವನು. ಶ್ಲೋಕ: ಜಯ ಹೊಂದಿದವನಿಗೆ ನನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕನ್ನು ನಾನು ಕೊಡುತ್ತೇನೆ. ಕೊಡುವನು ಕವಚವನ್ನು, ಬಯಸ್ಸನ್ನು ಬಡ್ಡಿಯನ್ನು, ಎಡವರ ಕೇಡಿಗೆ ಪಡೆಯದ ಲಂಚವನ್ನು, ಕದಲನೆಂದಿಗೂ ಈ ಪರಿ ನಡೆವವನು. ಶ್ಲೋಕ: ಜಯ ಹೊಂದಿದವನಿಗೆ ನನ್ನೊಡನೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಹಕ್ಕನ್ನು ನಾನು ಕೊಡುತ್ತೇನೆ. ಎದ್ದು ನಿಲ್ಲೋಣ. ನಿನ್ನ ನಿಯಮಗಳ ಪಥವೆನಗೆ ತಿಳಿಯಪಡಿಸಯ್ಯ, ನಿನ್ನ ಅದ್ಭುತ ಕಾರ್ಯಗಳನ್ನು ಧ್ಯಾನಿಸುವೆನಯ್ಯ. ಅಲ್ಲೇಲುಯಾ ಅಲ್ಲೇಲುಯಾ ಅಲ್ಲೇಲು ಅಲ್ಲೇಲುಯಾ 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 ಅಲ್ಲೇಲು ಅಲ್ಲೇಲುಯಾ. ಪ್ರಕಟಿಸುವ ತುಟಿಗಳನ್ನು ಶುದ್ಧೀಕರಿಸಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿ ಯೆರಿಕೋ ಪಟ್ಟಣವನ್ನು ಪ್ರವೇಶಿಸಿ ಅದರ ಬೀದಿಗಳಲ್ಲಿ ಹಾದು ಹೋಗುತ್ತಿದ್ದರು. ಅಲ್ಲಿ ಜಕ್ಕಾಯ ಎಂಬವನಿದ್ದನು. ಅವನು ಸುಂಕ ವಸೂಲಿಯವರ ಮುಖಂಡ ಹಾಗೂ ಧನಾಢ್ಯ. ಯೇಸು ಯಾರೆಂದು ನೋಡಬೇಕೆಂಬ ಅಪೇಕ್ಷೆ ಅವನದು. ಆದರೆ ಅವನು ಗಿಡ್ಡ ವ್ಯಕ್ತಿ. ಜನಜಂಗುಳಿಯ ಮಧ್ಯೆ ಯೇಸುವನ್ನು ನೋಡಲು ಪ್ರಯತ್ನಿಸಿದರೂ ಅವನಿಂದ ಆಗಲಿಲ್ಲ. ಆದ ಕಾರಣ ಮುಂದಕ್ಕೆ ಓಡಿ ಹೋಗಿ ಯೇಸು ಬರುತ್ತಿದ್ದ ಮಾರ್ಗದಲ್ಲಿ ಒಂದು ಆಲದ ಮರವನ್ನು ಕಂಡು ಅದನ್ನು ಹತ್ತಿದನು. ಯೇಸು ಆ ಸ್ಥಳಕ್ಕೆ ಬಂದು ತಲೆ ಎತ್ತಿ ನೋಡಿ, ಜಕ್ಕಾಯ, ಒಡನೆ ಇಳಿದು ಬಾ, ಈ ದಿನ ನಿನ್ನ ಮನೆಯಲ್ಲಿ ನಾನು ತಂಗಬೇಕು ಎಂದರು. ಜಕ್ಕಾಯನು ತಕ್ಷಣವೇ ಇಳಿದು ಬಂದು ಯೇಸುವನ್ನು ಸಂತೋಷದಿಂದ ಸ್ವಾಗತಿಸಿದನು. ಇದನ್ನು ನೋಡಿದವರೆಲ್ಲರೂ ಯೇಸು ಪಾಪಿಷ್ಠನ ಮನೆಗೆ ಅತಿಥಿಯಾಗಿ ಹೋಗುತ್ತಾನಲ್ಲ ಎಂದು ಗೊಣಗುಟ್ಟಿದರು. ಜಕ್ಕಾಯನು ನೆರೆದಿದ್ದ ಜನರ ಮುಂದೆ ಎದ್ದು ನಿಂತು ಯೇಸುವಿಗೆ, ಪ್ರಭುವೇ, ನನ್ನ ಆಸ್ತಿಪಾಸ್ತಿಯಲ್ಲಿ ಅರ್ಧ ಭಾಗವನ್ನು ಬಡಬಗ್ಗರಿಗೆ ಕೊಟ್ಟು ಬಿಡುತ್ತೇನೆ. ಯಾರಿಗಾದರೂ ಮೋಸ ಮಾಡಿ ಅವರಿಂದ ಏನಾದರೂ ನಾನು ಕಸಿದುಕೊಂಡಿದ್ದರೆ ಅದಕ್ಕೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದನು. ಆಗ ಯೇಸು, ಇಂದು ಈ ಮನೆ ಉದ್ಧಾರವಾಯಿತು. ಇವನು ಕೂಡ ಅಬ್ರಹಾಮನ ವಂಶಕ್ಕೆ ಸೇರಿದವನಲ್ಲವೇ? ನರಪುತ್ರನು ಬಂದಿರುವುದು ಪತಿತರನ್ನು ಅರಸಿ ಉದ್ಧರಿಸುವುದಕ್ಕೆ ಎಂದು ಹೇಳಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಶುಭ ಸಂದೇಶದಿಂದ ಈ ನುಡಿಗಳು ನಮ್ಮ ಪಾಪಗಳನ್ನು ಅಳಿಸಲಿ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು 2 ವಾಚನದಲ್ಲಿ ಮೊದಲನೇ ವಾಚನ ಪ್ರಕಟಣೆ ಗ್ರಂಥದಿಂದ. ಏನು ಕೇಳಿದಿರಿ ನೀವು? ನಿಮಗೇನು ಅರ್ಥ ಆಯಿತು ಅಲ್ಲಿ? ಎಂತ
ದೇವರು ಪ್ರಕಟಣೆ ಗ್ರಂಥ ಅಧ್ಯಾಯ 3 ವಾಕ್ಯ 20 ದೇವರ ವಾಕ್ಯ ಹೀಗೆ ಹೇಳ್ತದೆ, 20, ಇಗೋ ಬಾಗಿಲ ಬಳಿ ನಿಂತು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಸ್ವರವನ್ನು ಕೇಳಿಸಿಕೊಂಡು ಬಾಗಿಲನ್ನು ತೆರೆದರೆ. ಯೇಸು ಹೇಳ್ತಾರೆ, ತೆರೆದರೆ ಏನು ಮಾಡ್ತಾರೆ ಅವರು? ತೆರೆದರೆ ಒಳಗೆ ಪ್ರವೇಶಿಸುತ್ತೇನೆ. ಪ್ರವೇಶಿಸಿ ಏನು ಮಾಡ್ತಾರೆ? ಎಂಥ ಊಟ ಮಾಡ್ತಾರೆ ಅವರು? ದೇವರಿಗೆ ಊಟ ಕೊಡಲು ಯಾವ ಊಟ ತಯಾರು ಮಾಡಿದಿರಿ ನೀವು? ದೇವರು ಹೇಳ್ತಾರೆ, ನಾನು ಪ್ರವೇಶಿಸಿ ಏನು ಮಾಡ್ತೇನೆ? ಅವನ ಸಂಗಡ ಊಟ ಮಾಡುತ್ತೇನೆ. ಅದು ಯಾವ ಊಟ? ಯಾರಾದರೂ ಹೇಳಿ. ಅವರಿಗೆ ದೇವರ ಚಿತ್ತದಂತೆ ನಡೆಯುವ ಅಂಥ ಊಟ ಅವರಿಗೆ ಬೇಡ. ಯೇಸು ಸ್ವಾಮಿಗೆ ನಾವು ಏನೇನು ಕೊಡಬೇಕು? ನಮ್ಮ ಹೃದಯದಲ್ಲಿ ಏನುಂಟು? ನಮ್ಮ ಹೃದಯದಲ್ಲಿ ಏನೆಲ್ಲ ಉಂಟು ಅದನ್ನು ಅವರು ಊಟ ಮಾಡ್ತಾರೆ. ಅಂದರೆ ಯೇಸು ಸ್ವಾಮಿಗೆ ನಾವು ಒಳಗೆ ಪ್ರವೇಶ ಕೊಟ್ಟರೆ ನಮ್ಮ ಹೃದಯದಲ್ಲಿರುವ ಎಲ್ಲ ಕೆಟ್ಟದನ್ನು ಹೋಗ್ತದೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ನಾವು ಕೊಟ್ಟರೆ, ಅವರಿಗೆ ಸ್ವಾಗತಿಸಿದರೆ ಅವರು ಊಟ ಮಾಡ್ತಾರೆ. ನಮ್ಮ ಕೋಪ, ನಮ್ಮ ಮತ್ಸರ, ನಮಗೆ ಏನೆಲ್ಲ ನಾವು ತಿಂದಿದ್ದೇವೆ ಈ ಪ್ರಪಂಚದಿಂದ, ಟ್ರೀ ಆಫ್ ನಾಲೆಜ್ ಅಂತ ಹೇಳ್ತಾರೆ. ಅದು ಆದಿಕಾಂಡದಲ್ಲಿತ್ತು. ಒಂದು ಮರ, ಆದಾಮ ಮತ್ತು ಯಾರು? ಅವರು ಆ ಮರದಿಂದ ತಿಂದರು. ಅದೇ ನಾವು ಮಾಡಿದ್ದೇವೆ. ಅದನ್ನೆಲ್ಲ ದೇವರು ಊಟ ಮಾಡ್ತಾರೆ. ಅಂದರೆ ಅದೆಲ್ಲ ಹೋಗುತ್ತೆ. ದೇವರಿಗೆ ನಾವು ಸ್ವಾಗತ, ಒಳಗೆ ಪ್ರವೇಶ ಕೊಟ್ಟರೆ ಅದನ್ನೆಲ್ಲ ಅವರು ಊಟ ಮಾಡಿದೆ. ಮತ್ತು ನಂತರ ಏನಾಗ್ತದೆ? ನಂತರ ದೇವರು ಹೇಳ್ತಾರೆ, ನಾನು ಕೂಡ ಅವನು ನನ್ನ ಸಂಗಡ ಊಟ ಮಾಡುತ್ತಾನೆ. ನಾವೆಂತ ಊಟ ಮಾಡೋದು? ದೇವರು ನಾವೆಲ್ಲ ಏನು ತಿಂದಿದ್ದೇವೆ ಆ ಮರದಿಂದ, ಜ್ಞಾನದ ಮರದಿಂದ, ಟ್ರೀ ಆಫ್ ನಾಲೆಜ್, ಅದೆಲ್ಲ ಅವರು ಊಟ ಮಾಡ್ತಾರೆ, ತೆಗೀತಾರೆ. ಮತ್ತು ನಾವೆಂತ ಊಟ ಮಾಡೋದು ಅವರಿಂದ? ದೇವರು ಯಾರಾಗಿದ್ದಾರೆ? ದೇವರು ಬೆಳಕು, ಆ ಲೈಟ್, ಲವ್, ಪ್ರೀತಿ. ದೇವರು ದಯೆ, ದೇವರು ದಾರಿ, ವಾಟ್, ಸತ್, ಜೀವಿತ, ಜೀವ. ನಾವು ದೇವರಂತೆ ಆಗುತ್ತೇವೆ. ಸೊ ದೇವರ ಲಕ್ಷಣಗಳು, ಗುಣಗಳು ನಮ್ಮದಾಗ್ತವೆ. ಈಗ ನೋಡಿ, ಧ್ಯಾನಕ್ಕೆ ನೀವು ಬಂದಿದ್ದೀರಿ, 2 ದಿನ ಆಗ್ತದೆ. ಇವತ್ತು ಇನ್ನೊಂದು 2 ದಿನ ಉಂಟು. ಆ 2 ದಿನದಲ್ಲಿ ಇನ್ನೂ ನೀವು ದೇವರಿಗೆ ಎಲ್ಲ ಸಮರ್ಪಿಸಿಕೊಟ್ರೆ, ಅದಕ್ಕೆ ಉದಾಹರಣೆ ನಮಗೆ ಇವತ್ತು ಲೂಕನ ಶುಭ ಸಂದೇಶದಲ್ಲಿದೆ. ಜಕ್ಕಾಯ ನೋಡಿ, ಜಕ್ಕಾಯನ ವಿಶೇಷತೆ ಏನು? ಜಕ್ಕಾಯ ಅವನು ಪಾಪಿ, ಸುಂಕ ವಸೂಲಿಗಾರ. ಆದರೂ ಅವನಿಗೆ ಯೇಸುವನ್ನು ನೋಡಬೇಕು. ಯೇಸು ಸ್ವಾಮಿ ಅಲ್ಲಿ ಬರುವಾಗ ಯೇಸು ಹೇಳ್ತಾರೆ, ಜಕ್ಕಾಯ ಕೆಳಗೆ ನನಗೆ ಬರಬೇಕು, ನಿನ್ನ ಮನೆಗೆ ಬರಬೇಕು. ಎಂಥ ಸಂತೋಷ ಜಕ್ಕಾಯನಿಗೆ. ಜಕ್ಕಾಯನ ಅವ ಸುಂಕ ವಸೂಲಿಗಾರ, ಪಾಪಿ, ಯೇಸುವನ್ನು ಬರಮಾಡಿದ, ಸ್ವಾಗತಿಸಿದ ಮನೆಗೆ. ಆ ಭೇಟಿಯಲ್ಲಿ ಜಕ್ಕಾಯ ಎಲ್ಲ ಅವನ ಪರಿವರ್ತನೆ ಆಯಿತು, ಸಂಪೂರ್ಣ 100%. ಯಾಕೆ? ಅವನೇನು ಹೇಳಿದ ಮತ್ತೆ? ಜಕ್ಕಾಯ ಹೇಳ್ತಾನೆ, ಲೂಕನ ಶುಭ ಸಂದೇಶ ಅಧ್ಯಾಯ 19 ವಾಕ್ಯ, ಯೇಸು ಅವನು ಹೇಳ್ತಾನೆ 8ನೇ ವಾಕ್ಯ. ಜಕ್ಕಾಯ ಹೇಳಿದ, ಪ್ರಭುವೇ, ನನ್ನ ಆಸ್ತಿ ಪಾಸ್ತಿಯಲ್ಲಿ ಅರ್ಧ ಭಾಗವನ್ನು ನಾನು ಬಡಬಗ್ಗರಿಗೆ ಕೊಟ್ಟು ಬಿಡುತ್ತೇನೆ. ಎಷ್ಟು ಭಾಗ? ಅರ್ಧ ಭಾಗ. ಇನ್ನೆಷ್ಟು ಉಳಿಯಿತು? ಇನ್ನು ಅರ್ಧ. ಇನ್ನು ಅರ್ಧ ಏನು ಮಾಡ್ತಾನೆ ಅವನು? ಅದು ಕೂಡ ಅವನು ಇಟ್ಟುಕೊಂಡಿರಲಿಲ್ಲ. ಇನ್ನು ಉಳಿದ ಅರ್ಧ ಭಾಗ ಜಕ್ಕಾಯ ಏನು ಮಾಡ್ತಾನೆ? ಅರ್ಧ ಭಾಗವನ್ನು ಬಗ್ಗರಿಗೆ ಕೊಡ್ತೇನೆ. ಯಾರಿಗಾದರೂ ನಾನು ಮೋಸ ಮಾಡಿದ್ದೇನೆ ಆದರೆ ನಾನು 4ರಷ್ಟು ಹಿಂದೆ ಕೊಡ್ತೇನೆ. ಏನು ಉಳಿತು ಅವನಿಗೆ?
ಏನಿಲ್ಲ, ಯೇಸು ಮಾತ್ರ. ನೋಡಿ, ಜಕ್ಕಾಯನ ಒಂದು ಉದಾಹರಣೆ ನಮಗೆ. ನಾವು ಯೇಸುವಿಗೆ ಏನು ಕೊಡ್ತೇವೆ? ಸ್ವಲ್ಪ ಮಾತ್ರ. ಈ ಧ್ಯಾನದಲ್ಲಿ ಸ್ವಲ್ಪ ಮಾತ್ರ ಕೊಡುವ, ಸ್ವಲ್ಪ ಮಾತ್ರ ನೀವು ಕೃಪೆ ವರದಾನ ಇಟ್ಕೊಂಡು ಹೋಗ್ತೀರಾ. ಜಕ್ಕಾಯನಂತೆ ಎಲ್ಲ ಕೊಟ್ಟರೆ ನಿಮ್ಮ ಜೀವನ, ನಿಮ್ಮ ಏನು ಕುಟುಂಬ, ನಿಮ್ಮ ಆಸ್ತಿ, ನಿಮ್ಮ ಐಶ್ವರ್ಯ ಏನೆಲ್ಲ ದೇವರು ಕೊಡಿ ಎಲ್ಲ ಸಮರ್ಪಿಸಿದರೆ, ಎಲ್ಲ ದೇವರಿಗೆ ನಾವು ಕೊಟ್ಟು ಅವರ ಕೃಪೆ ಮತ್ತು ಅವರ ವರದಾನಕ್ಕಾಗಿ ಬೇಡಿಕೊಂಡ್ರೆ ಅವರು ಸರಿ ಮಾಡ್ತಾರೆ, ಎಲ್ಲ ಸರಿ ಹೋಗುತ್ತೆ. ಒಂದು ನಿಮಿಷ ನಾವು ಕಣ್ಮುಚ್ಚಿ ಪ್ರಾರ್ಥನೆ ಮಾಡುವ. ದೇವರ ದಯೆಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ಬಲಿ ಪೂಜೆಯಲ್ಲಿ ದೇವರು ಅವರ ಪುತ್ರರನ್ನು ನಮಗೋಸ್ಕರ ಕೊಟ್ಟರು, ಯೇಸು ಸ್ವಾಮಿಯನ್ನು ಸಂಪೂರ್ಣವಾಗಿ. ನಾವು ಈ ಬಲಿಪೂಜೆಯಲ್ಲಿ ಅದೇ ಬಲಿಪೂಜೆ, ನಮ್ಮನ್ನು ನಾವು ಜಕ್ಕಾಯನಂತೆ ಸಮರ್ಪಿಸಿಕೊಡುವ. ಸಂಪೂರ್ಣವಾಗಿ ದೇವರ ಕೃಪೆ ದಯೆ ನಮ್ಮಲ್ಲಿ ಇಳಿದು ಬರಲಿ. ನಮ್ಮೆಲ್ಲ ಆಸೆ, ಆಕಾಂಕ್ಷೆಗಳನ್ನು, ಕೋರಿಕೆಗಳನ್ನು ಈ ಬಲಿಪೂಜೆಯಲ್ಲಿ ನಾವು ಸಮರ್ಪಿಸಿಕೊಡುವ. ದೇವರು ನಮ್ಮನ್ನು ಸಂಪೂರ್ಣವಾಗಿ ಆಶೀರ್ವದಿಸಲಿ, ಸಂಪೂರ್ಣ ಬಿಡುಗಡೆ ನಮಗೆ ನೀಡಲಿ, ಸಂಪೂರ್ಣ ಗುಣ ಮಾಡಲಿ ನಮ್ಮನ್ನು, ನಮ್ಮ ಶರೀರ, ನಮ್ಮ ಆತ್ಮ, ನಮ್ಮ ಮನಸ್ಸು ಎಲ್ಲ ದೇವರು ಆಶೀರ್ವದಿಸಲಿ. ಆಮೇನ್. ನೂರ 10ನೇ ಗೀತೆ ತೆಗೆಯೋಣ. 110 ಪುಟ ಸಂಖ್ಯೆ 95. ತನ್ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ತನ್ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ಎಲ್ಲ ನಿನ್ನ ದಾನ, ಸ್ತೋತ್ರ ಯೇಸು ದೇವಾ. ಎಲ್ಲ ನಿನ್ನ ದಾನ, ಸ್ತೋತ್ರ ಯೇಸು ದೇವಾ. ತನ್ಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ತನ್ಮನವ ಅರ್ಪಿಸುವೆ ದೇವಾ, ಧರಿಸಿ ನೀ ಹರಸು ದೇವಾ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ದಯೆಯಿಂದ ಈ ಬಲಿ ಅರ್ಪಣೆಗಳನ್ನು ಸ್ವೀಕರಿಸಿರಿ. ನಿಮ್ಮ ಪುತ್ರರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯಾಗಿರುವ ಇವುಗಳನ್ನು ರಕ್ಷಣಾ ಸಂಸ್ಕಾರವನ್ನಾಗಿ ಮಾರ್ಪಡಿಸಿರಿ. ಹೀಗೆ ಈ ಬಲಿ ಅರ್ಪಣೆಯ ಶಕ್ತಿಯಿಂದ ಹಾಗೂ ಕ್ರಿಸ್ತರಲ್ಲಿ ನಾವಿಟ್ಟಿರುವ ನಿರಂತರ ಭರವಸೆಯಿಂದ ನಿತ್ಯ ಜೀವವನ್ನು ನಾವು ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಅತಿ ಪರಿಶುದ್ಧ ತಂದೆ, ನಾವು ಎಂದೆಂದು ಎಲ್ಲೆಲ್ಲೂ ನಿಮ್ಮ ಪ್ರಿಯ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ನಿಮ್ಮ ದಿವ್ಯವಾಣಿಯಾದ ಕ್ರಿಸ್ತರ ಮುಖಾಂತರವೇ ನೀವು ಸಕಲವನ್ನು ಸೃಷ್ಟಿಸಿದಿರಿ. ಪವಿತ್ರಾತ್ಮರ ಶಕ್ತಿಯಿಂದ ಕನ್ಯಾ ಮರಿಯಮ್ಮನವರಲ್ಲಿ ಮನುಷ್ಯರಾಗಿ ಜನಿಸಿದ ಅವರನ್ನೇ ನಮ್ಮ ರಕ್ಷಕನಾಗಿಯೂ ವಿಮೋಚಕರನ್ನಾಗಿಯೂ ಕಳುಹಿಸಿದಿರಿ. ನಿಮ್ಮ ಚಿತ್ತವನ್ನು ನೆರವೇರಿಸುತ್ತಾ ನಿಮಗಾಗಿ ಪವಿತ್ರ ಪ್ರಜೆಯೊಂದನ್ನು ಗಳಿಸಿದ ಅವರು
ಯಾತನೆ ಪಡುತ್ತಾ ಶಿಲುಬೆಯಲ್ಲಿ ತಮ್ಮ ಕರಗಳನ್ನು ಚಾಚಿ ಮೃತ್ಯು ಬಂಧನವನ್ನು ಮುರಿದು ಹಾಕಿ ಪುನರುತ್ಥಾನದ ಮಹಿಮೆಯನ್ನು ವ್ಯಕ್ತಪಡಿಸಿದರು. ಆದುದರಿಂದ ದೂತರೊಂದಿಗೂ ಸಕಲ ಸಂತರೊಂದಿಗೂ ಸೇರಿ ನಿಮ್ಮ ಮಹಿಮೆಯನ್ನು ಪ್ರಕಟಿಸುತ್ತಾ ಏಕಕಂಠದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸನ್ನ, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ್ನ. ಪ್ರಭು, ನೀವು ನಿಜವಾಗಿ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕುಡಿಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು, ರಕ್ಷಣೆಯ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳಲು ನಮ್ಮನ್ನು ಪವಿತ್ರ ಆತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪಾಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ
ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗ ಆನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರಲ್ಲಿ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಶರೀರ ಮತ್ತು ರಕ್ತದ ಈ ಸ್ವೀಕಾರ ನನ್ನನ್ನು ನ್ಯಾಯ ತೀರ್ಪಿಗೂ ಖಂಡನೆಗೂ ಗುರಿ ಮಾಡದಿರಲಿ, ಆದರೆ ನಿಮ್ಮ ಪ್ರೀತಿಮಯ ದಯೆಯಿಂದ ನನ್ನ ದೇಹಾತ್ಮಕ್ಕೆ ರಕ್ಷಣೆಯಾಗಿ ಗುಣಪಡಿಸುವ ಸಿದ್ಧ ಔಷಧಿಯಾಗಲಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪುಟ ಸಂಖ್ಯೆ 162, 162. ಯೇಸುದೇವಾ ಬಾಯನ್ನಾತ್ಮಕ್ಕೆ ಬಾ, ದೇವನೇ ಬರಲು ಬಾಳೆಲ್ಲ ಆನಂದವೇ. ಬಾ ಯೇಸುದೇವಾ, ಬಾ ಯೇಸುದೇವಾ, ಬಾಯನ್ನಾತ್ಮಕ್ಕೆ ಬಾ,
ನೀರಿದಂತೆ ಕ್ಷಮಿಸಿ ಪ್ರೀತಿಸಲು ನಿನ್ನ ಪ್ರೇಮ ತುಂಬಲು ಬಾ ಯೇಸು ದೇವಾ ಬಾ ಯೇಸು ದೇವಾ ಬಾ ಎನ್ನಾತ್ಮಕ್ಕೆ ಬಾ ದೇವಾನಿ ಬರಲು ಬಾಳೆಲ್ಲ ಆನಂದವೇ ಬಾ ಯೇಸು ದೇವಾ ಬಾ ಯೇಸು ದೇವಾ. ಒಂದು ಕ್ಷಣ ಕಣ್ಗಳನ್ನು ಮುಚ್ಚಿ ನಮ್ಮಲ್ಲಿಗೆ ಬಂದ ನಮ್ಮ ಹೃದಯಕ್ಕೆ ಬಂದಂಥ ಯೇಸುವಲ್ಲಿ ಮಾತಾಡೋಣ. ನಿನ್ನೆಯಿಂದ ನಾವು ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೀವಿ, ಕಟ್ಟಳೆಗಳನ್ನು ಧ್ಯಾನಿಸ್ತಾ ಇದ್ದೀವಿ. ಇವತ್ತು ಹಲವಾರು ವಿಷಯಗಳನ್ನು ನಾವು ಧ್ಯಾನಿಸಿದ್ದೀವಿ. ಈ ವಾಕ್ಯದಂತೆ ಜೀವಿಸಲು ಬೇಕಾದ ಕೃಪೆಗಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ನಾಳೆ ದಿನ ಬೆಳಿಗ್ಗೆ ಪಾಪ ನಿವೇದನೆಯ ಸಂಸ್ಕಾರ ಇದೆ. ಒಂದು ಹೃದಯದ ಜೀವನದ ಒಂದು ಪಾಪ ನಿವೇದನೆಯನ್ನು ನಾಳೆ ದಿನ ಮಾಡಿಕೊಳ್ಳಲು, ಪಾಪದಿಂದ ಸಂಪೂರ್ಣವಾಗಿ ಬಿಡುಗಡೆಯನ್ನು ಪಡೆಯುವಂತಾಗಲು ಬೇಕಾದ ಕೃಪೆಗಾಗಿ ನೀವು ಪ್ರಾರ್ಥಿಸಿ. ಪವಿತ್ರಾತ್ಮರೇ, ನನಗೆ ಶಕ್ತಿಯನ್ನು ನೀಡಿರಿ, ಒಂದು ಒಳ್ಳೆಯ ಪಾಪ ನಿವೇದನೆ ಮಾಡಿ ಈ ಧ್ಯಾನಕೂಟದ ಫಲವನ್ನು ಸಂಪೂರ್ಣವಾಗಿ ಅನುಭವಿಸಬೇಕಾದ ಆ ಕೃಪೆಯನ್ನು ಆತ್ಮರೇ ನನಗೆ ದಯಪಾಲಿಸಿರಿ ಎಂಬುದಾಗಿ ನೀವು ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ದಯಾಮಯ ದೇವರೇ, ನಿಮ್ಮ ಪುತ್ರರ ಶರೀರ ಮತ್ತು ರಕ್ತದಿಂದ ಪೋಷಿತರಾಗಿದ್ದೇವೆ. ನಿಮ್ಮ ದಯಾ ಬುಗ್ಗೆಯಿಂದ ನಾವು ದೃಢ ನಂಬಿಕೆಯಿಂದ ಸೇರಿ ನಮ್ಮ ಸಹೋದರ ಸಹೋದರಿಯರಿಗೆ ಇನ್ನೂ ಅಧಿಕವಾಗಿ ದಯೆ ತೋರುವಂತೆಯೂ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತರಾದ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಹೋಗಿ ಬನ್ನಿ, ಬಲಿಯರ್ಪಣೆ ಮುಗಿಯಿತು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸುರಾಜರಿಗೆ ಜೀವಮಾನವೇ
ನಮ್ಮನು ತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೇದಿಗಳಿಂದ ನಮ್ಮನ್ನು ರಕ್ಷಿಸಿ ನನ್ನ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಈಗ ಊಟದ ಸಮಯ. ಊಟ ಆಗಿ ನೀವು ಇವತ್ತು ಸ್ವಲ್ಪ ಬೇಗ ಬಿಡ್ತಾ ಇದ್ದೇವೆ, 2ವರೆಗೆ ಬನ್ನಿ, ಸ್ವಲ್ಪ ನಿದ್ದೆ ಮಾಡಿ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯಾಕೆಂದರೆ ಇವತ್ತಿನಿಂದ ನಿಮಗೆ ಜಾಸ್ತಿ ನಿದ್ದೆ ಬೀಳುತ್ತೆ. ದೇವರ ವಾಕ್ಯ ಸರಿಯಾಗಿ ಕೇಳಿದ್ದೀರಾ, ಬಿಡುಗಡೆ ಹೊಂದಿದ್ದೀರಾ. ಪ್ರೈಸ್ ಲಾರ್ಡ್. ಚೆನ್ನಾಗಿ ಊಟ ಮಾಡಿ, ಒಳ್ಳೆ ಮಾತಾಡಬೇಡಿ, ದಯಮಾಡಿ ಯಾರ ಹತ್ರ ಯಾರ ಬಗ್ಗೆನೂ ಮಾತಾಡಬೇಡಿ. ದೇವರ ಬಗ್ಗೆ ಸ್ವಲ್ಪ ಅರಿತುಕೊಳ್ಳಿ, ಪ್ರೇಯರ್ ಮಾಡಿ, ಸಮಯ ಇದ್ದರೆ ಆರಾಧನೆಯಲ್ಲಿ ಕೂತ್ಕೊಂಡು 2:15 ಗಂಟೆಗೆ ಸರಿಯಾಗಿ
Praise the Lord. Hallelujah. Hallelujah. Check. Hal. Check. Hal. Check. Hal. Hallelujah. Check. Hal. Check. Hal. Check. Hallelujah. Hal. Check. Praise God. Hallelujah. Hal. Check. Hal. Check. Hal. Praise. Hal. Check. Praise the Lord. Hallelujah. 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 ನಿದ್ರೆ ಬರ್ತದಾ? ಎಲ್ಲರೂ ನಿಂತ್ಕೊಂಡು ಒಂದು ಗಳಿಗೆ ಸ್ತೋತ್ರ ಮಾಡಿ ಮತ್ತೆ ನಾವು ದೇವರ ನಾಮಕ್ಕೆ ಸ್ತುತಿ ಹೇಳೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. 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 ಪರಿಶುದ್ಧ ದೇವರೇ, ನಿಮ್ಮ ಪ್ರಸನ್ನತೆಯ ಮುಂದೆ ನಾವಿದ್ದೀವಿ ಸ್ವಾಮಿ. ನಿಮ್ಮ ಸನ್ನಿಧಿಗೆ ಬಂದಿದ್ದೀವಿ ಸ್ವಾಮಿ. ನಿನ್ನ ಶಕ್ತಿಯು ನಮ್ಮ ಮೇಲೆ ಇಳಿದು ಬರಲಿ, ನಿಮ್ಮ ಕೃಪೆಯು ನಮ್ಮ ಮೇಲೆ ಇಳಿದು ಬರಲಿ ಸ್ವಾಮಿ. ಶಕ್ತಿಯಿಂದ ನಮ್ಮನ್ನೆಲ್ಲರನ್ನು ನಿನ್ನ ಶಕ್ತಿಯಿಂದ ಇದೇ ಕ್ಷಣ ಸಂಪೂರ್ಣವಾಗಿ ಬಿಡುಗಡೆಗೊಳಿಸು ಸ್ವಾಮಿ. ಬಿಡುಗಡೆಗೊಳಿಸಿರಿ ಸ್ವಾಮಿ. ಹಾಲೆಲೂಯಾ. 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 ಒಂದು ಸಲ ಸ್ತುತಿಸೋಣ. ಹಾಲೆಲೂಯಾ. 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 ಹಾಲ ಹಲ 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 ಹಲ. ಹಾಲೆಲೂಯಾ. 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 Hallelujah. ಸ್ತೋತ್ರ ಯೇಸುವೆ. ಯೇಸುವೆ ಸ್ತೋತ್ರ. ಯೇಸುವೆ ಆರಾಧನೆ. ಹಾಲೆಲೂಯಾ. 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 ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಯೇಸುವೆ. ಸ್ತೋತ್ರ ಯೇಸುವೆ. ಹಾಲೆಲೂಯಾ. 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 ಥ್ಯಾಂಕ್ ಯು ಜೀಸಸ್. ಸ್ತುತಿ ಆರಾಧನೆ ಸ್ವಾಮಿ. ಹಾಲೆಲೂಯಾ. ಥ್ಯಾಂಕ್ ಯು Jesus. Hallelujah. 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 ಕೀರ್ತನೆ 117 ಹೀಗೆ ಹೇಳುತ್ತೆ, ಸ್ತುತಿ ಮಾಡಿ ಪ್ರಭುವನು ಸಮಸ್ತ ರಾಷ್ಟ್ರಗಳೇ. Praise the Lord. Praise the Lord. Hallelujah. Hallelujah. ಆತನನ್ನು ಹೊಗಳಿ ಹಾಡಿ ಸರ್ವ ಜನಾಂಗಗಳೇ. Praise the Lord. ಎಲ್ಲ ಜನಾಂಗಗಳು ಎಲ್ಲರೂ ದೇವರನ್ನು ಸ್ತುತಿಸಬೇಕು. Praise the Lord. Praise the Lord. Hallelujah. Hallelujah. ನಾವು ಸ್ತುತಿಸಲು ಹಿಂದೆ ಮುಂದೆ ನೋಡ್ತಾ ಇದ್ದೀವಿ. ಅದರಿಂದಾಗಿ ನಮ್ಮ ಜೀವನದಲ್ಲಿರುವ ಎಲ್ಲ ವಸ್ತುಗಳು ಸ್ತುತಿ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಲೆಲೂಯಾ. 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 ಅದಕ್ಕೆ ಎಲ್ಲ ಮೇಲೆ ಕೆಳಗಡೆ ಆಗೋದು. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಯಾವತ್ತು ನಾವು ಸ್ತುತಿ ಮಾಡ್ತೀವೋ ಅಲ್ಲಿ ದೇವರ ಶಾಂತಿ ಸಮಾಧಾನ ದೊರಕುತ್ತದೆ. ಪ್ರೈಸ್ ದಿ ಲಾರ್ಡ್. ಎಲ್ಲ ಶಾಂತವಾಗುತ್ತೆ. ಹಾಲೆಲೂಯಾ. ದೇವರ ಶಕ್ತಿ ನಿಮ್ಮ ಮೇಲೆ ಇಳಿದು ಬರುತ್ತೆ. ಹಾಲೆಲೂಯಾ. ಇಂದು ನಾವು ಎಲ್ಲರೂ ಕೂಡಿಕೊಂಡು ಸ್ತುತಿ ಮಾಡಬೇಕಾದ್ರೆ ಆ ದೇವರ ಸಮಾಧಾನ, ಆ ದೇವರ ಶಾಂತಿ ಎಲ್ಲ ನಿಮ್ಮ ಮನೆಯಲ್ಲಿರುವ ಎಲ್ಲ ಕಡೆ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ, ನೀವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಎಲ್ಲ ಕಡೆ ದೇವರ ಶಕ್ತಿ ಉಕ್ಕಿ ಹರಿಯಬೇಕು. ಪ್ರೈಸ್ ದಿ ಲಾರ್ಡ್. ದೇವರ ಅಭಿಷೇಕ ಉಕ್ಕಿ ಹರಿಯಬೇಕು. ಹಾಲೆಲೂಯಾ. ನಿಮ್ಮಲ್ಲಿ ತುಂಬಬೇಕು. ನಿಮ್ಮಲ್ಲಿ ತುಂಬಿ ಜಾಸ್ತಿಯಾಗಿ ತುಂಬಿ ಓವರ್ಫ್ಲೋ ಆಗಿ ಹರಿಯಬೇಕು. ಹಾಲೆಲೂಯಾ. 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 ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಜೋರಾಗಿ ಒಂದ್ಸಲ ನಮ್ಮನ್ನೇ ನಾವು ಸಮರ್ಪಿಸುತ್ತಾ ಸ್ತುತಿಸೋಣ. ಹಾಲೆಲೂಯಾ. 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 ಹಾಲೆಲೂಯಾ.
Hallelujah, 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 hallelujah. ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ. ಸ್ವಾಮಿ ಯೇಸುವೆ, ನಿಮ್ಮ ಶಕ್ತಿಯು, ನಿಮ್ಮ ಪರಿಶುದ್ಧ ಅಭಿಷೇಕವು ಇದೇ ಕ್ಷಣ ಎಲ್ಲರ ಮಧ್ಯದಲ್ಲಿ, ಇದೇ ಕ್ಷಣ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ ಸ್ವಾಮಿ. ಪವಿತ್ರಾತ್ಮದ ಶಕ್ತಿ ಇಳಿದು ಬರಲಿ ಸ್ವಾಮಿ. ಅಭಿಷೇಕ ಶಕ್ತಿ ಇಳಿದು ಬರಲಿ ಸ್ವಾಮಿ. ಎಲ್ಲರನ್ನು ಶಕ್ತಿಯಿಂದ ತುಂಬಿಸಿ ಸ್ವಾಮಿ. ದೇವನಿಗೆ ಎಂದು ಜೀವಿಸುವ ದೇವರು ಯೇಸು. ಸ್ತುತಿಸು ನಮಿಸು ಯೇಸು ದೇವನಿಗೆ ಜೀವಿಸುವ ದೇವರು ಯೇಸು. ನಮಿಸು ಯೇಸು ದೇವನಿಗೆ ಎಂದು ಜೀವಿಸುವ ದೇವರು ಯೇಸು. ಸ್ತುತಿಸು ನಮಿಸು ಯೇಸು ದೇವನಿಗೆ ಎಂದು ಜೀವಿಸುವ ದೇವರು ಯೇಸು. ಈಗಲಿಗಿಳಿದ ಸೃಷ್ಟಿಕರ್ತರಿಂದ ನನ್ನ ಹೃದಯಕ್ಕೆ ಬಂದರಲ್ಲ. ಈಗಲಿಗಿಳಿದ ಸೃಷ್ಟಿಕರ್ತರಿಂದ ನನ್ನ ಹೃದಯಕ್ಕೆ ಬಂದರಲ್ಲ. ಆನಂದವೇ ಪರಮಾನಂದವೇ, ಇದು ಸ್ವರ್ಗೀಯ ಆನಂದವೇ. ಆನಂದವೇ ಪರಮಾನಂದವೇ, ಇದು ಸ್ವರ್ಗೀಯ ಆನಂದವೇ. ಕಾರ್ಯಪರ ನಿಮ್ಮ ಬಾಳಿನಲ್ಲಿ ಯೇಸುವೆ ಬೆಳಗಾದರು. ಕಾರ್ಯಪರ ನನ್ನ ಬಾಳಿನಲ್ಲಿ ಯೇಸುವೆ ಬೆಳಗಾದರು. ಅಲ್ಲೇಲುಯ ಅಲ್ಲೇಲುಯ ಅಲ್ಲೇಲು ಅಲ್ಲೇಲುಯ 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 ಅಲ್ಲೇಲು ಅಲ್ಲೇಲುಯ 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 ಅಲ್ಲೇಲು ಅಲ್ಲೇಲುಯ 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 ಅಲ್ಲೇಲು ಅಲ್ಲೇಲುಯ ಹಾಡಿನ ಸಂಖ್ಯೆ 340, ಪುಟ ಸಂಖ್ಯೆ 240. 240ನೇ ಪುಟ ತೆಗೆಯೋಣ. ಹಾಡುವೆನು ಯೇಸು ನಾಮದ ಕೀರ್ತನೆಯ. ಕೈಗಳ ತಟ್ಟಿ ಹಾಡುವೆನು ಯೇಸು ನಾಮದ ಕೀರ್ತನೆಯ. ಕೈಗಳ ತಟ್ಟಿ ಹಾಡುವೆನು ಯೇಸು ನಾಮದ ಕೀರ್ತನೆಯ. ಕೈಗಳ ತಟ್ಟಿ ಹಾಡುವೆನು ಯೇಸು ನಾಮದ ಕೀರ್ತನೆಯ. ಬಲಹೀನನನ್ನ ಬಲಪಡಿಸಲೆಂದು ನನ್ನ ಹೃದಯಕ್ಕೆ ಬಂದರಲ್ಲ. ಬಲಹೀನನನ್ನ ಬಲಪಡಿಸಲೆಂದು ನನ್ನ ಹೃದಯಕ್ಕೆ ಬಂದರಲ್ಲ. ಆನಂದವೇ ಪರಮಾನಂದವೇ, ಇದು ಸ್ವರ್ಗೀಯ ಆನಂದವೇ. ಆನಂದವೇ ಪರಮಾನಂದವೇ, ಇದು ಸ್ವರ್ಗೀಯ ಆನಂದವೇ. ಆನಂದವೇ ಪರಮಾನಂದವೇ, ಇದು ಸ್ವರ್ಗೀಯ ಆನಂದವೇ. ಆನಂದವೇ ಪರಮಾನಂದವೇ,
ಕ್ಷಣ ಸಂಪೂರ್ಣವಾಗಿ ಬಿಡುಗಡೆಯಾಗಬೇಕು. ಅದಕ್ಕಾಗಿ ಜೋರಾಗಿ ಸ್ತುತಿಸೋಣ. ಎಲ್ಲ ರೀತಿಯ ಫೇಲಿಯರಿಂದ, ಎಲ್ಲ ರೀತಿಯ ಭಯದಿಂದ, ನೊಂದು ಹೋಗಿದ್ದ ಮನಸ್ಸಿನಿಂದ ಸಂಪೂರ್ಣ ಬಿಡುಗಡೆ ಯೇಸು ನಾಮದ ಸ್ತುತಿಯಲ್ಲಿ, ಯೇಸು ನಾಮದ ಮಹಿಮೆಯಲ್ಲಿ, ಯೇಸು ನಾಮವನ್ನು ಕರೆದು ಸ್ತುತಿ ಮಾಡಿರಿ. ಇನ್ನೂ ಜೋರಾಗಿ ಹಾಲೆಲೂಯ, 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 ಹಾಲೆಲೂಯ. ಹರ 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 ಹರ. ಸ್ತುತಿಸುವೆನು ಯೇಸು ರಾಜಾಧಿರಾಜನಿಗೆ, ಕುಣಿದು ನಲಿದು ನಾ ಸ್ತುತಿಸುವೆನು ಯೇಸು ರಾಜಾಧಿರಾಜನಿಗೆ, ಕುಣಿದು ನಲಿದು ನಾ ಸ್ತುತಿಸುವೆನು ಯೇಸು ರಾಜಾಧಿರಾಜನಿಗೆ, ಕುಣಿದು ನಲಿದು ನಾ ಸ್ತುತಿಸುವೆನು ಯೇಸು ರಾಜಾಧಿರಾಜನಿಗೆ. ಕಡುಪಾಪದಿಂದ ನನ್ನ ಬಿಡಿಸಲೆಂದು ನನ್ನ ಹೃದಯಕ್ಕೆ ಬಂದರಲ್ಲ, ಕಡುಪಾಪದಿಂದ ನನ್ನ ಬಿಡಿಸಲೆಂದು ನನ್ನ ಹೃದಯಕ್ಕೆ ಬಂದರಲ್ಲ. ಆನಂದವೇ ಪರಮಾನಂದವೇ, ಇದು ಸ್ವರ್ಗೀಯ ಆನಂದವೇ, ಆನಂದವೇ ಪರಮಾನಂದವೇ, ಸ್ವರ್ಗೀಯ ಆನಂದವೇ, ಆನಂದವೇ ಪರಮಾನಂದವೇ, ಇದು ಸ್ವರ್ಗೀಯ ಆನಂದವೇ, ಆನಂದವೇ ಪರಮಾನಂದವೇ, ಇದು ಸ್ವರ್ಗೀಯ ಆನಂದವೇ. ದೇಶವನ್ನು ದೂರ ಮಾಡಿದರು, ಸತ್ಯ ಪ್ರೇಮವ ತುಂಬಿದರು, ದೇಶವನ್ನು ದೂರ ಮಾಡಿದರು, ಪ್ರೇಮವ ತುಂಬಿದರು. ನಮಿಸು ಯೇಸು ದೇವನಿಗೆ, ಎಂದು ಜೀವಿಸುವ ದೇವರು ಯೇಸು. ನಮಿಸು ಯೇಸು ದೇವನಿಗೆ, ಎಂದು ಜೀವಿಸುವ ದೇವರು ಯೇಸು. ಈದರೆ ಕೇಳಿದ ಸೃಷ್ಟಿಕರ್ತರಿಂದ ನನ್ನ ಹೃದಯಕ್ಕೆ ಬಂದರಲ್ಲ, ಈದರೆ ಕೇಳಿದ ಸೃಷ್ಟಿಕರ್ತರಿಂದ ನನ್ನ ಹೃದಯಕ್ಕೆ ಬಂದರಲ್ಲ. ಆನಂದವೇ ಪರಮಾನಂದವೇ, ಇದು ಸ್ವರ್ಗೀಯ ಆನಂದವೇ, ಆನಂದವೇ ಪರಮಾನಂದವೇ, ಇದು ಸ್ವರ್ಗೀಯ ಆನಂದವೇ. ಕಾಗುತ್ತಲೇ ನನ್ನ ಬಾಳಿನಲ್ಲಿ ಯೇಸುವೆ ಬೆಳಗಾದವು, ನನ್ನ ಬಾಳಿನಲ್ಲಿ ಯೇಸುವೆ ಬೆಳಗಾದರು. ಹಲ್ಲೆಲೂಯ, 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 ಹಾಲೆಲೂಯ, ಹಾಲೆಲೂಯ. ಬಿಟ್ಟುಕೊಡ್ಬೇಡಿ, ಸ್ತುತಿ ಮಾಡ್ತಾ ಇರಿ. ಇದೇ ಕ್ಷಣ ಸ್ತುತಿ ಮಾಡ್ತಾ ಇರಿ. ಕೈಯ ತಟ್ಟಿ. ಹಾಲೆಲೂಯ, 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 ಹಾಲೆಲೂಯ.
ದೇವರ ಶಕ್ತಿ ಇಳಿದು ಬರ್ತಾ ಇದೆ. ನಿನಗೆ ಬಿಡುಗಡೆ ಕೊಡುವ ಶಕ್ತಿ, ನಿನಗೆ ಸೌಖ್ಯ ಕೊಡುವ ಶಕ್ತಿ, ನಿನಗೆ ಕಾರ್ಕತ್ತಲೆಯಿಂದ ತೆಗೆದು ಬೆಳಕಿನ ಕಡೆಗೆ ತರುವ ಶಕ್ತಿ ಇದೇ ಕ್ಷಣ ಇಳಿದು ಬರ್ತಾ ಇದೆ. ಹಾಲೆಲೂಯಾ, 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 ಹಾಲೆಲೂಯಾ. ನಮ್ಮ ಕೈಯನ್ನೆಲ್ಲ ಎತ್ತಿ ಇದೇ ಕ್ಷಣ ನಮ್ಮನ್ನೇ ನಾವು ಸಮರ್ಪಿಸಿ ಕಣ್ಣುಗಳನ್ನು ಮುಚ್ಚಿ ಪರಲೋಕಕ್ಕೆ ನಮ್ಮ ಕೈಗಳನ್ನು ಎತ್ತಿ ಇದೇ ಕ್ಷಣ ಸ್ವಾಮಿ ಯೇಸುವೇ, ನನ್ನ ಮೇಲೆ ಕರುಣೆಯಾಗಿರಿ, ನಿನ್ನ ಶಕ್ತಿಯಿಂದ ಇದೇ ಕ್ಷಣ ನನ್ನನ್ನು ಸಂಪೂರ್ಣವಾಗಿ ಬಿಡುಗಡೆಗೊಳಿಸಿರಿ, ನಿನ್ನ ಶಕ್ತಿಯಿಂದ ನನ್ನನ್ನು ಗುಣಪಡಿಸಿರಿ, ನನ್ನ ಮನಸ್ಸನ್ನು, ನನ್ನ ಹೃದಯವನ್ನು, ನನ್ನ ಶರೀರವನ್ನು ನಿನ್ನ ಶಕ್ತಿಯಿಂದ, ನಿನ್ನ ಪರಿಶುದ್ಧವಾದ ರಕ್ತದಿಂದ ತೊಳೆದು ಇದೇ ಕ್ಷಣ ಶುದ್ಧೀಕರಿಸಿ ಬಲಪಡಿಸಿ ಸೌಖ್ಯಪಡಿಸಿರಿ ಎಂದು ಪ್ರಾರ್ಥಿಸೋಣ, ಪ್ರಾರ್ಥಿಸೋಣ, ಪ್ರಾರ್ಥಿಸೋಣ. ಯೇಸುವೇ, 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 ಯೇಸುವೇ ಎಂದು ಹೃದಯದಿಂದ ಹಲ 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 ಶೇಖ ಬಲ ಬದೂರು ಹೃದಯದಿಂದ ಇದೇ ಕ್ಷಣ ಹೃದಯದಿಂದ ಹಾಲೆಲೂಯಾ. ಯೇಸುವೇ, 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 ಹಲಬ ಥರನಬ ಶಿಯಂದರ. Have mercy, Lord. Have mercy, Lord. ನನ್ನೀಸುದೇವಾ ಮಾನಸಕ್ಕೆ ಶಕ್ತಿ ಹೃದಯದ ದುಃಖಗಳೆಲ್ಲ ಅಳಿಸು ನನ್ನೀಸುದೇವಾ. ಸ್ವಾಮಿ ಬಾ ನನ್ನೀಸುದೇವಾ ಪರಿಶುದ್ಧ ರಕ್ತದಿಂದ ಹೃದಯದ ಅಳಿಸು ನನ್ನೀಸುದೇವಾ. ಪ್ರಾರ್ಥಿಸಿ, 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 ಪ್ರಾರ್ಥಿಸಿ. ಇದೇ ಕ್ಷಣ ಉತ್ತರ ಕೊಡುವ ದೇವರಾಗಿದ್ದಾರೆ. ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರವರಾಗಿದ್ದಾರೆ. ನಿನ್ನ ಹೃದಯದ ನೋವಿಗೆ ಸಂಪೂರ್ಣವಾಗಿ ಸೌಖ್ಯ ಕೊಡುವ ದೇವರಾಗಿದ್ದಾರೆ. ನೀನು ನಿನ್ನ ಪರರನ್ನು, ನಿನ್ನ ಮನೆಯವರನ್ನು ನೀನು ಹೇಳ್ಬೋದು, ನಾನು ದುಃಖದಲ್ಲಿದ್ದೀನಿ, ನಾನು ನೋವಲ್ಲಿದ್ದೀನಿ, ಅವರು ನಿನಗೆ ಅಯ್ಯೋ ಹೌದಾ ಹೌದಾ ನಿನಗಾಗಿ ಪ್ರಾರ್ಥಿಸ್ತೀನಿ ಅಂತ ಹೇಳ್ಬೋದು, ಅಯ್ಯೋ ಪಾಪ ಇರ್ಬೋದು. ಆದರೆ ಯೇಸು ಅಂತರಲ್ಲ, ಯೇಸು ಸಂಪೂರ್ಣವಾಗಿ ಬಿಡುಗಡೆ ಕೊಡುವ ದೇವರು, ಸಂಪೂರ್ಣವಾಗಿ ಸೌಖ್ಯ ಕೊಡುವ ದೇವರು. ನಿನಗಾಗಿ ಶಿಲುಬೆಯಲ್ಲಿ ಹೃದಯವು ಮುರಿದ ವೇಳೆ, ಕಂಗಳು ತುಂಬಿದ ವೇಳೆ, ಹೃದಯವು ಮುರಿದ ವೇಳೆ, ಕಂಗಳು ತುಂಬಿದ ವೇಳೆ, ಸ್ನೇಹ ಸ್ವರೂಪಿ ನಿನ್ನ ಪ್ರೇಮದಿಂದೆನ್ನ ಹರಸು, ಸ್ನೇಹ ಸ್ವರೂಪಿಯೇಸುವೆ ನಿನ್ನ ಪ್ರೇಮದಿಂದೆನ್ನ ಹರಸು. ನನ್ನೀಸುದೇವಾ ಬನ್ನಿ ಮಾನಸಕ್ಕೆ ಹೃದಯದ ದುಃಖಗಳೆಲ್ಲ ಅಳಿಸು ನನ್ನೀಸುದೇವಾ. ನನ್ನೀಸುದೇವಾ ಬನ್ನಿ ಮಾನಸಕ್ಕೆ ಹೃದಯದ ದುಃಖಗಳೆಲ್ಲ ಅಳಿಸು ನನ್ನೀಸುದೇವಾ.
ನೋವುಗಳಿಂದ, ಎಲ್ಲ ದುಃಖಗಳಿಂದ ಇದೇ ಕ್ಷಣ ಬಿಡುಗಡೆಗೊಳಿಸಿ ಅಪ್ಪ, ಬಿಡುಗಡೆಗೊಳಿಸಿ ಅಪ್ಪ, ಬಿಡುಗಡೆಗೊಳಿಸಿ ಅಪ್ಪ. ಪ್ರಾರ್ಥಿಸೋಣ. ಏನಕ್ಕಾಗಿಯೂ ನೀನು ಪ್ರಾರ್ಥಿಸಿ ಇದೇ ಕ್ಷಣ ತುಂಬ ನೊಂದಿರಬಹುದು. ಯಾವುದೇ ಒಂದು ವಿಷಯವಾಗಿ ಇಂದು ನೀನು ತುಂಬ ಮನಸ್ಸಲ್ಲಿ ನಿದ್ದೆ ಇಲ್ಲದೆ ತೊಂದರೆಗೊಳಗಾಗಿ ಭಯಪಟ್ಟು ಒದ್ದಾಡ್ತಾ ಇರ್ಬೋದು. ಸ್ವಾಮಿ ಯೇಸುವಿನ ಮುಂದೆ ಇದೇ ಕ್ಷಣ ಆ ವಿಷಯವಾಗಿ ಪ್ರಾರ್ಥಿಸು, ಕಣ್ಣೀರಿಟ್ಟು ಪ್ರಾರ್ಥಿಸು. ಸ್ವಾಮಿಯೇ, ನನ್ನ ಬಿಡುಗಡೆ ಕೊಡಿರಿ ಸ್ವಾಮಿ, ಗುಣಪಡಿಸಿರಿ ಸ್ವಾಮಿ, ಗುಣಪಡಿಸಿರಿ ಸ್ವಾಮಿ, ಮುಟ್ಟಿರಿ ಸ್ವಾಮಿ, ಮುಟ್ಟಿರಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಎಲ್ಲರೂ ಜೋರಾಗಿ ಸ್ತುತಿಸೋಣ. ಹಾಲೆಲೂಯ, 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 ಹಾಲೆಲೂಯ. ಆರಾಧನೆ ಅಪ್ಪ, ಆರಾಧನೆ, ಸ್ತುತಿ, ಆರಾಧನೆ, ಆರಾಧನೆ ಅಪ್ಪ, ಆರಾಧನೆ, ಸ್ತುತಿ, ಆರಾಧನೆ, ಶಿವ ಆರಾಧನೆ ಅಪ್ಪ, ಶಿವ. Yes, Lord. Thank you, Jesus. Hallelujah. 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 ಇನ್ನು ತುಂಬ ಜನರು ಯೇಸುವಿನ ಸನ್ನಿಧಿಯಲ್ಲಿ ಎಲ್ಲರೂ ಸ್ತುತಿಸಬೇಕಾದ್ರೆ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೀರಾ. ಹಾಲೆಲೂಯ, 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 ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಮಗೆ ಯೇಸುವಿನ ಮೇಲೆ ನಂಬಿಕೆ ಇದೆ ಅಂತ ಹೇಳಿ ನಾವು ಸುಮ್ಮನೆ ಹೇಳಿದರೆ ಸಾಲದು. ಯೇಸುವನ್ನು ನಂಬ್ತೀರಾ ಎಲ್ಲರೂ? ಹೌದಾ? ಹೌದಾ? ಪ್ರೈಸ್ ದಿ ಲಾರ್ಡ್. ಅದು ಹೇಳಿದರೆ ಸಾಲದು, ನಮ್ಮ ಕಾರ್ಯದಲ್ಲಿ ತೋರಿಸ್ಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಹೌದಾ ಅಲ್ವಾ? ಹೌದು. ಹಾಗಾದರೆ ಎಲ್ಲರ ಸ್ತುತಿ ಮಾಡ್ತಾ ಇರಬೇಕಾದ್ರೆ ನಾನು ಸುಮ್ಮನೆ ನೋಡ್ತಾ ಇದ್ರೆ ಏನಾಗುತ್ತೆ?
ಅವರು ಮೇಲಕ್ಕೆ ಮೇಲಕ್ಕೆ ಹೋಗ್ತಾ ಇರ್ತಾರೆ. ಪ್ರೈಸ್ ಲಾರ್ಡ್. ದೇವ ಶಕ್ತಿ ಅವರ ಮೇಲೆ ಇಳಿತಾ ಇರುತ್ತೆ. ಹಾಲೆಲೂಯ. ನಾವು ನೋಡ್ಕೊಂಡೇ ಇರ್ತೀವಿ. ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳುತ್ತೆ, ನೀವು ಯಾವಾಗ ಬಾಯಿ ತಿರುತ್ತೀರೋ ಆವಾಗ ದೇವರು ನಿಮಗೆ ಅಭಿಷೇಕದಿಂದ ಅವರ ಆಶೀರ್ವಾದದಿಂದ ತುಂಬಿಸ್ತಾರೆ. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಒಂದೇ ಗಳಿಗೆ ಇದೇ ಕ್ಷಣ ಕೈಯ ತಟ್ಟಿ ಚೆನ್ನಾಗಿ ಸ್ತುತಿಸೋಣ. ಪ್ರೈಸ್ ಲಾರ್ಡ್. ಹಾಲೆಲೂಯ, 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 ಹಾಲೆಲೂಯ. Hallelujah, 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 hallelujah. ಜೋರಾಗಿ 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 ಕೈಯನ್ನು ತಟ್ಟಿ ಯೇಸುವೆ 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 ಯೇಸುವೆ. Hallelujah, 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 hallelujah. Thank you Jesus, thank you Jesus. Praise you Lord. Hallelujah, praise the Lord. Hallelujah, 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 hallelujah. Praise the Lord. Thank you Jesus, thank you Jesus. Praise the Lord. Hallelujah, 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 hallelujah. ಇನ್ನು ಎಷ್ಟು ಜನರಿಗೆ ಮೈಯಲ್ಲಿ ನೋವಿದೆ? ಎಷ್ಟು ಜನರಿಗೆ ಇನ್ನು ಮೈಯಲ್ಲಿ ನೋವಿದೆ? ಎಲ್ಲೋ ಬೆನ್ನು ನೋವು ಇರ್ಬೋದು, ಕೈ ಇರ್ಬೋದು, ಕಾಲಿರ್ಬೋದು, ಏನೋ ನೋವು ಇರ್ಬೋದು. ಎಷ್ಟು ಜನಕ್ಕೆ ಇನ್ನೂ ಇದೆ? 1 2 3 4 5 ಜನಕ್ಕಿದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೆರೆಮೀಯ ಪ್ರವಾದಿಯ ಗ್ರಂಥ 17ನೇ ಅಧ್ಯಾಯ 14ನೇ ವಾಕ್ಯ ಓದೋಣ. ಯಾರು ಸಿಸ್ಟರ್ ಓದಿ. ಇವಾಗ ಯಾರು ಕುಳಿತುಕೊಳ್ಳೋದು ಬೇಡ, ಎಲ್ಲರೂ ನಿಂತ್ಕೊಳ್ಳೋಣ. ಯಾಕೆ ಗೊತ್ತಾ? ಸಾಕಾಯ್ತಾ? ಕೈಕಾಲು ನೋತಿದೆಯಾ? ಯೇಸು ಗುಣಪಡಿಸ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಇನ್ನು 1 ಗಂಟೆ ಕಾಲ ಕುಳಿತುಕೊಂಡೇ ಇರಬೇಕಾಗುತ್ತೆ. ಹಾಲೆಲೂಯ. ಇವಾಗ ಎಲ್ಲರೂ ನಿಂತ್ಕೊಳ್ಳೋಣ. ಯಾವಾಗ ಸಿಸ್ಟರ್ ಓದ್ತಾರೆ ಅವ್ರು ಮಾತ್ರ ನಿಂತ್ಕೊಂಡ್ರೆ ಸಾಕು. ಪ್ರೈಸ್ ದ ಲಾರ್ಡ್. ಹೇ ಸರ್ವೇಶ್ವರ, ಎಲ್ಲರೂ ಹೇಳೋಣ. ಹೇ ಸರ್ವೇಶ್ವರ, ನನ್ನನ್ನು ಸ್ವಸ್ಥಪಡಿಸಿರಿ. ಎಲ್ಲರೂ ಹೇ ಸರ್ವೇಶ್ವರ, ನನ್ನನ್ನು ಸ್ವಸ್ಥಪಡಿಸಿರಿ. ಮುಂದೆ ನಾನು ಸ್ವಸ್ಥನಾಗುವೆನು. ನನ್ನನ್ನು ಸ್ವಸ್ಥಪಡಿಸಿರಿ, ನಾನು ಸ್ವಸ್ಥನಾಗುವೆನು. ನನ್ನನ್ನು ಸ್ವಸ್ಥಪಡಿಸಿರಿ, ನಾನು ಸ್ವಸ್ಥನಾಗುವೆನು. ಹೇಳಿ, ನನ್ನನ್ನು ಸ್ವಸ್ಥಪಡಿಸಿರಿ, ನಾನು ಸ್ವಸ್ಥನಾಗುವೆನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಮುಂದಕ್ಕೆ ಓದಿ ಸಿಸ್ಟರ್. ನನ್ನನ್ನು ರಕ್ಷಿಸಿರಿ, ನಾನು ರಕ್ಷಿತನಾಗಿಯೇ ತೀರುವೆನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಮೊದಲನೇ ವಾಕ್ಯ ಇನ್ನೊಂದ್ಸಲ ಓದಿ ಸಿಸ್ಟರ್. ಹೇ ಸರ್ವೇಶ್ವರ, ನನ್ನನ್ನು ಸ್ವಸ್ಥಪಡಿಸಿರಿ, ನಾನು ಸ್ವಸ್ಥನಾಗುವೆನು. ಇನ್ನೊಂದ್ಸಲ, ನನ್ನನ್ನು ಸ್ವಸ್ಥಪಡಿಸಿರಿ, ನಾನು ಸ್ವಸ್ಥನಾಗುವೆನು. ನನ್ನನ್ನು ಸ್ವಸ್ಥಪಡಿಸಿರಿ, ನಾನು ಸ್ವಸ್ಥನಾಗುವೆನು. ನಿಮಗೆ ಒಂದು ಹೋಮ್ವರ್ಕ್ ಕೊಡ್ತೀನಿ ಇವತ್ತು. ಪ್ರೈಸ್ ದ ಲಾರ್ಡ್. ಇದೇ ವಾಕ್ಯವನ್ನು ನಿಮ್ಮಿಂದ ಎಷ್ಟು ಸಲ ಹೇಳೋಕ್ಕಾಗುತ್ತೆ ಅಷ್ಟು ಸಲ ಹೇಳಿ. ಪ್ರೈಸ್ ದ ಲಾರ್ಡ್. 100 ಸಲ ಹೇಳೋಕ್ಕಾಗುತ್ತಾ? 100 ಸಲ ಹೇಳಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಊಟ ಮಾಡಿದ ಮೇಲೆ ಟೀ ಕುಡಿತಾ ಇರಬೇಕಾದ್ರೆ ಇನ್ನೊಬ್ಬರನ್ನು ಹಿಡ್ಕೊಂಡು ಮಾತಾಡ್ತಾ ಇರ್ತೀರಲ್ವಾ? ಹೇ ಸರ್ವೇಶ್ವರ, ನನ್ನನ್ನು ಸ್ವಸ್ಥಪಡಿಸಿರಿ, ನಾನು ಸ್ವಸ್ಥನಾಗುವೆನು. ನನ್ನನ್ನು ರಕ್ಷಿಸಿರಿ, ನಾನು ರಕ್ಷಿತನಾಗಿಯೇ ತೀರುವೆನು. ಪ್ರೈಸ್ ದ ಲಾರ್ಡ್. ಹೇಳ್ಕೊಂಡೇ ಇರಿ, ಬೇರೆ ಏನು ಮಾತಾಡಬೇಡಿ. ಹಾಲೆಲೂಯ. ಹೇಳುವಿರಾ ನಿಮ್ಮ ಜೀವನದಲ್ಲಿ ತುಂಬ ಅದ್ಭುತಗಳು ನಡೆಯುತ್ತವೆ. ಹಾಲೆಲೂಯ, ಹಾಲೆಲೂಯ. ದೇವರ ಕೃಪೆಯು, ದೇವರ ಶಕ್ತಿಯು ನೀವು ಕಾಣುವಿರಿ. ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನೆನಪಲ್ಲಿಡಿ, ಹೇ ಸರ್ವೇಶ್ವರ, ನನ್ನನ್ನು ಸ್ವಸ್ಥಪಡಿಸಿ, ನಾನು ಸ್ವಸ್ಥನಾಗುವೆನು. ನನ್ನನ್ನು ರಕ್ಷಿಸಿ, ನಾನು ರಕ್ಷಣೆಯೇ ತೀರುವೆನು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಒಂದು ಗೀತೆಯನ್ನು ಹಾಡೋಣ. ಪ್ರೈಸ್ ದ ಲಾರ್ಡ್. ಜೋರಾಗಿ ಸ್ತುತಿಸಿ ಸರ್ವಶಕ್ತಿಯಿಂದ ಹಾಡಬೇಕು. ಹಾಲೆಲೂಯ, ಹಾಲೆಲೂಯ. 283ನೇ ಗೀತೆ ತೆಗೆಯೋಣ. ಹಾಡಿನ ಪುಸ್ತಕದಲ್ಲಿ 283. ಎಂದು ಹಾಡುವೆ, ಹಾಡು ಪಾಡಿಕೊಂಡು ನಡೆದು ಕೊಂಡಾಡುವೆ. ಯೇಸು ಯೇಸು
ಯೇಸು ಎಂದು ನಾ ಹಾಡುವೆ, ಹಾಡಿ ಪಾಡಿ ಕುಣಿದು ನಲಿದು ಕೊಂಡಾಡುವೆ. ಹಲ್ಲೆಲೂಯ ಆಮೆನ್ ಹಲ್ಲೆಲೂಯ, ಹಲ್ಲೆಲೂಯ ಆಮೆನ್ ಹಲ್ಲೆಲೂಯ, ಹಲ್ಲೆಲೂಯ ಆಮೆನ್ ಹಲ್ಲೆಲೂಯ, ಹಲ್ಲೆಲೂಯ ಆಮೆನ್ ಹಲ್ಲೆಲೂಯ. ಹಾಲೆಲೂಯ ಹಾಲೆಲೂಯ. ಯಾರ್ಯಾರು ಕೈಕಾಲು ನೋವಿದೆ, ಏನೋ ನೋವಿದೆ ಅಂದ್ರಲ್ಲ, ಸೀದಾ ಇಲ್ಲಿ ಬಂದು ನಿಂತ್ಕೊಳ್ಳಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ ಹಾಲೆಲೂಯ. ಈ ಗೀತೆ ಹಾಡಬೇಕಾದ್ರೆ ದೇವರು ಏನೋ ಮಾಡ್ತಾರೆ ನಿಮ್ಮ ಜೀವನದಲ್ಲಿ. ಹಾಲೆಲೂಯ ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ಸ್ವಲ್ಪ ಸ್ವಲ್ಪ ನೋವಿದ್ದವ್ರು ಮಾತ್ರ, ಆಯಿತಾ? ಓಕೆ, ಇಲ್ಲಿ ಸೈಡಿಗೆ ನಿಂತ್ಕೊಳ್ಳಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಚೆನ್ನಾಗಿ ಅವರು ಡ್ಯಾನ್ಸ್ ಮಾಡಿ ಹಾಡ್ತಾರೆ, ನೀವು ನೋಡಬೇಕು. ಹಾಲೆಲೂಯ. ಅವ್ರ ಥರ ಸ್ತುತಿ ಮಾಡಬೇಕು. ಅವರು ಸ್ತುತಿ ಮಾಡ್ತಾ ಇರಬೇಕಾದ್ರೆ ದೇವರ ಶಕ್ತಿ ಇಳಿದು ಬಂದು ಒಂದೊಂದು ಕಡೆ ಇರುವ ನೋವೆಲ್ಲ ಬಿಡುಗಡೆ ಆಗುತ್ತೆ. ಹಾಲೆಲೂಯ ಹಾಲೆಲೂಯ. ನಿನ್ನೆ ನೀವು ನೋಡಿದ್ರಲ್ಲ, ಹಾಲೆಲೂಯ. ಎಲ್ಲರಿಗೂ ಬಿಡುಗಡೆ ಆಗಿದೆಯಾ? ಎಷ್ಟು ಜನ ನಿದ್ದೆ ಬರ್ತಾ ಇರಲಿಲ್ಲ? ನಿದ್ದೆ ಬಂತು? 1 2 3. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. 4. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಅದೇ ಥರ ಇವತ್ತು ಯಾರಿಗೆಲ್ಲ ನೋವಿದೆ ನೋಡಿ, ಅದೆಲ್ಲ ಮಾಯವಾಗೋದು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಬ್ರದರ್, ನಿನ್ನೆ ಟಾಕ್ ಆದಮೇಲೆ, ದೇವರ ವಾಕ್ಯ ಓದಿದ ಮೇಲೆ ಗುಣವಾಯ್ತಾ ಬ್ರದರ್? ಪೂರ್ತಿಯಾಗಿ ಗುಣ ಆಯಿತು. ಪ್ರೈಸ್ ದ ಲಾರ್ಡ್. ಅವರು ಹೇಳಿದರು, ಅವರ ನಂಬಿಕೆ ಪ್ರಕಾರ ದೇವರ ವಾಕ್ಯ ಕೇಳಿದ ಮೇಲೆ ನಾನು ಗುಣವಾಗುವೆನು. ಪ್ರೈಸ್ ದ ಲಾರ್ಡ್. ನಾನು ಹೇಳಿದೆ ಇಲ್ಲಿಂದ, ದೇವರ ಹೆಸರಲ್ಲಿ ವಾಕ್ಯ ಕೇಳಿದ ಮೇಲೆ ಗುಣವಾಗಿವಿರಿ. ಹಾಲೆಲೂಯ. ಅದೇ ಥರ ಗುಣವಾಗಿದ್ದೀರಾ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ ಹಾಲೆಲೂಯ. ಎಷ್ಟು ವರ್ಷದಿಂದ ಇತ್ತು ಬ್ರದರ್ ನೋವದು? 3 ವರ್ಷದಿಂದ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಹಾಡೋಣ ಈಗ. ಚೆನ್ನಾಗಿ ಡ್ಯಾನ್ಸ್ ಮಾಡಿ ಹಾಡಬೇಕು. ಹಾಲೆಲೂಯ. ಯೇಸು 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 ಎಂದು ನಾ ಹಾಡುವೆ, ಹಾಡಿ ಪಾಡಿ ಕುಣಿದು ನಲಿದು ಕೊಂಡಾಡುವೆ. ಯೇಸು 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 ಎಂದು ನಾ ಹಾಡುವೆ, ಹಾಡಿ ಪಾಡಿ ಕುಣಿದು ನಲಿದು ಕೊಂಡಾಡುವೆ. ಹಲ್ಲೆಲೂಯ ಆಮೆನ್ ಹಲ್ಲೆಲೂಯ, 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 ಹಲ್ಲೆಲೂಯ ಆಮೆನ್ ಹಲ್ಲೆಲೂಯ. ಸ್ವಾಮಿ ನೀವು ನನ್ನಲ್ಲಿಯೋ, ಬನ್ನಿ ಸ್ವಾಮಿ ನಿಮ್ಮ ಆನಂದವ, ಬನ್ನಿ ಸ್ವಾಮಿ ನೀವು ನನ್ನಲ್ಲಿಯೇ, ಬನ್ನಿ ಸ್ವಾಮಿ ನಿಮ್ಮ ಆನಂದವ, ಬನ್ನಿ ಸ್ವಾಮಿ ನೀವು ನನ್ನಲ್ಲಿಯೇ, ಬನ್ನಿ ಸ್ವಾಮಿ ನಿಮ್ಮ ಆನಂದವ, ಬನ್ನಿ ಸ್ವಾಮಿ ನೀವು ನನ್ನಲ್ಲಿಯೇ, ಬನ್ನಿ ಸ್ವಾಮಿ ನಿಮ್ಮ ಆನಂದವ. ಯೇಸು ಯೇಸು ಎಂದು ನಾ ಹಾಡುವೆ, ಹಾಡಿ ಪಾಡಿ ಕುಣಿದು ನಲಿದು ಕೊಂಡಾಡುವೆ. ಯೇಸು 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 ಎಂದು ನಾ ಹಾಡುವೆ, ಹಾಡಿ ಹಾಡಿಕೊಂಡು ನಲಿದು ಕೊಂಡಾಡುವೆ. ಹಲ್ಲೆಲೂಯ ಆಮೆನ್ ಹಲ್ಲೆಲೂಯ, ಹಲ್ಲೆಲೂಯ ಆಮೆನ್ ಹಲ್ಲೆಲೂಯ, ಹಲ್ಲೆಲೂಯ ಆಮೆನ್ ಹಲ್ಲೆಲೂಯ, ಹಲ್ಲೆಲೂಯ ಆಮೆನ್ ಹಲ್ಲೆಲೂಯ.
ಶಾಂತಿ ಪ್ರೀತಿ ನೀಡಿ ಸ್ವಾಮಿ ನಮ್ಮ ಕಣ್ಣೀರೆಲ್ಲ ನೀಡಿ ಸ್ವಾಮಿ ನಿಮ್ಮ ಶಾಂತಿ ಪ್ರೀತಿ ಎಸ್ಸು 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 ಎಂದು ನಾ ಹಾಡುವೆ ಹಾಡಿ ಪಾಡಿ ಕುಣಿದು ನಲಿದು ಕೊಂಡಾಡುವೆ ಎಸ್ಸು 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 ಎಂದು ನಾ ಹಾಡುವೆ ಹಾಡಿ ಪಾಡಿ ಕುಣಿದು ನಲಿದು ಕೊಂಡಾಡುವೆ ಎಸ್ಸು 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 ಎಂದು ನಾ ಹಾಡುವೆ ಹಾಡಿ ಪಾಡಿ ಕುಣಿದು ನಲಿದು ಕೊಂಡಾಡುವೆ ಎಸ್ಸು 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 ಎಂದು ನಾ ಹಾಡುವೆ ಹಾಡಿ ಪಾಡಿ ಕುಣಿದು ನಲಿದು ಕೊಂಡಾಡುವೆ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ 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 ಹಲ್ಲೆಲೂಯಾ ಆಮೆನ್ ಹಾಲೆಲೂಯಾ ಹಾಲೆಲೂಯಾ. ಈಗ ಏನು ಬ್ರದರ್, ಏನು ನೋವಿತ್ತು? ಎಲ್ಲಿ ನೋವಿತ್ತು? ನಾನು ನಿನ್ನೆ ಇದರದ್ದು ಬ್ಯಾಕ್ ಡಿಸ್ಕ್ ನೋವಿತ್ತು, ಕಡಿಮೆ ಆಗಿದೆ. ಈಗ ಬೆರಳದು ಹೆಬ್ಬೆರಳು ಕಡಿಮೆ ಉಂಟು. ಎರಡು ಇನ್ನೂ ಇದೆ, ನೋವಿದೆ, ಸ್ವಲ್ಪ ಇದೆ, ಸೆನ್ಸೇಷನ್ ಇದೆ, ಇವಾಗ ಇದೆ. ಓಕೆ, ಪ್ರಾರ್ಥಿಸೋಣ. ಯೇಸುವಿನ ನಾಮದಲ್ಲಿ, ಯೇಸುವಿನ ಮೈಟಿ ನೇಮ್ ಆಫ್ ಜೀಸಸ್, ಯೇಸುವಿನ ನಾಮದಲ್ಲಿ ಸಂಪೂರ್ಣ ಸೌಖ್ಯ ಹೊಂದಲಿ. ಎಲ್ಲರೂ ಕೈ ಎತ್ತಿ, ಎಲ್ಲರೂ ಕೈ ಎತ್ತಿ ಪ್ರಾರ್ಥಿಸಿ. ಆಲಬಾಶಿ ಬಾಬಾ 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 ಬಾ. ಯೇಸುವಿನ ನಾಮದಲ್ಲಿ the nerves be set free, be healed in the name of Jesus. Back be set free, be healed in the name of Jesus. In the name of Jesus Christ, the power and the anointing descend upon the back, descend upon the back, be set free, be healed in Jesus. ಈಗ ಚೆಕ್ ಮಾಡಿ ಬ್ರದರ್, ಬ್ಯಾಕ್ ನೋವು ಹೆಂಗಿದೆ ನೋಡಿ. ಕ್ಲಿಯರ್ ಆಗಿದೆ, ಕ್ಲಿಯರ್ ಆಗಿದೆ, ಕಂಪ್ಲೀಟ್ ಕ್ಲಿಯರ್ ಆಗಿದೆ. ಸೆನ್ಸೇಷನ್ ಇದೆಯಾ ನೋಡಿ? ಇದೆಯಾ? ಕಡಿಮೆ ಆಗ್ತಾ ಉಂಟು. ಹಂಗೆ ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ, ಸ್ತೋತ್ರ ಮಾಡಿ, ಕಡಿಮೆ ಆಗುತ್ತೆ. ಹಾಲೆಲೂಯಾ ಹಾಲೆಲೂಯಾ. ಇಲ್ಲೇ ಇದ್ಬಿಡಿ, ಸ್ತೋತ್ರ ಮಾಡಿ. ಇನ್ನು ನೋವಿದೆಯಾ ಬ್ರದರ್? ಹಿಂದೆ ನೋವಿದೆಯಾ? ಇವಾಗ ಇದೆಯಾ? ಇದೆ, ಇವಾಗ ಇದೆಯಾ? ಸ್ವಲ್ಪ ಇದೆ. ಎಲ್ಲರೂ ಸ್ತುತಿಸೋಣ. ಹಾಲಬಾ ಶಿರಿ ಬಾಬಾ 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 ಬಾ. ದ ಮೈಟಿ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಎಲ್ಲರೂ ಜೋರಾಗಿ 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 ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್. ಬಿ ಸೆಟ್ ಫ್ರೀ, ಬಿ ಹೀಲ್ಡ್. ದ ನರ್ವ್ಸ್ ಬಿ ಸೆಟ್ ಫ್ರೀ, ಬಿ ಹೀಲ್ಡ್. ಕಮ್ ಬ್ಯಾಕ್ ಟು ಪೊಸಿಷನ್ ಇನ್ ದ ನೇಮ್ ಆಫ್ ಜೀಸಸ್. ಕಮ್ ಬ್ಯಾಕ್ ಟು ಪೊಸಿಷನ್ ಇನ್ ದ ನೇಮ್ ಆಫ್ ಜೀಸಸ್. ನರ್ವ್ಸ್ ಕಮ್ ಬ್ಯಾಕ್ ಟು ಪೊಸಿಷನ್ ಇನ್ ದ ನೇಮ್ ಆಫ್ ಜೀಸಸ್. Neck come back to position in the name of Jesus. In Jesus' name, fire in the name of Jesus. Fire in the name of Jesus. Hallelujah. 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 Praise the Lord. Thank you, Jesus. Check ಮಾಡಿ ಬ್ರದರ್. ಕಡಿಮೆ ಆಯ್ತಾ? ಕಡಿಮೆ ಆಯ್ತಾ? Praise the Lord. Hallelujah. ನಿಮಗೆಲ್ಲ ನೋವಿತ್ತು ಸಿಸ್ಟರ್? ಹಾಂ, ಸ್ತುತಿ ಮಾಡೋಕ್ಕಾಗ್ತಿರ್ಲಿಲ್ಲ, ತುಂಬ ಸುಸ್ತಾಗ್ತಾ ಇತ್ತು, ಸುಮ್ಮನೆ ಕೂತ್ಕೊಂಡು. ಇವಾಗ ಹೆಂಗಿದೆ ಸಿಸ್ಟರ್? ಕಮ್ಮಿ ಆಗಿದೆ, ಇನ್ನು ಕಮ್ಮಿ ಆಗಿದೆ, ಕಮ್ಮಿ ಆಗಿದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಸುಸ್ತಾಗ್ತಾ ಇತ್ತು, ಆವಾಗ ಸ್ತುತಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ದೇವರ ಮುಂದೆ ಸ್ತುತಿ ಮಾಡಿದ ಮೇಲೆ ಅದು ಕಮ್ಮಿ ಆಗಿದೆ. ಪ್ರೈಸ್ ದಿ ಲಾರ್ಡ್. ಇಡೀ ಮೇಕ ಎಲ್ಲ ನೋವಿತ್ತು, ಸ್ವಲ್ಪ ಈಗ ಕಮ್ಮಿ ಆಗಿದೆ. ನೋವಿತ್ತು, ಮೈ ಮೇಲೆಲ್ಲ ನೋವಿತ್ತು, ನೋವಿತ್ತು, ಈಗ ಕಮ್ಮಿ ಆಗಿದೆ. ಹೌದು. ಇನ್ನೂ ನೋವಿದೆಯಾ? ಸ್ವಲ್ಪ ಕಮ್ಮಿ ಆಗಿದೆ. ಈಗ ನೋವಿದೆಯಾ? ಸ್ವಲ್ಪ ಆದರೂ? ಒಂದು ನೋವಿಲ್ಲ, ನೋವಿಲ್ಲ. ಚೆಕ್ ಮಾಡಿ ನೋಡಿ, ಚೆಕ್ ಮಾಡಿ ನೋಡಿ. ಹೀಗೆ ಸಂಪೂರ್ಣ ಗುಣ ಆಗಿದೆ. ಹೌದು, ಸಂಪೂರ್ಣ. ಹೌದು. ಚೆಕ್ ಮಾಡಿ ನೋಡಿ, ಕೈ ಕಾಲು ಹಿಂಗೆ ಹಿಂಗೆ ಮಾಡಿ. ಆಯಿತು, ಸಂಪೂರ್ಣ ಗುಣ. ಯಾವಾಗದಿಂದ ಇತ್ತು ನೋವು? ಯಾವಾಗದಿಂದ ಇತ್ತು ಸಿಸ್ಟರ್ ಇದು ನೋವು? ತುಂಬ ಸಮಯದಿಂದ ಇತ್ತು. ತುಂಬ ಸಮಯದಿಂದ ಅಂದರೆ ಒಂದು ವರ್ಷ ಅಲ್ಲ, ತುಂಬ ವರ್ಷದಿಂದ. ತುಂಬ ವರ್ಷದಿಂದ ಮೈ ನೋವಿತ್ತು.
ಯಾವಾಗಲೂ ನೋವೇ ಇತ್ತು. ಇವಾಗ ಇದೆಯಾ ನೋಡಿ, ಕೈ ಕಾಲು ಅಲ್ಲಾಡಿಸಿ ನೋಡಿ, ನಡೆದು ನೋಡಿ, ಸ್ವಲ್ಪ ನಡೆದು ನೋಡಿ. ಸಂಪೂರ್ಣ ಗುಣವಾಗಿ. ಹೌದು 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 ಹೌದು. ಈಗ ತುಂಬ ವರ್ಷದಿಂದ ಇದ್ದ ಇಡೀ ಮೈ ನೋವು ಸಂಪೂರ್ಣವಾಗಿ ಗುಣವಾಗಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ ಹಲ್ಲೆಲೂಯ. ಇನ್ನು ಮುಂದೆ ಚೆನ್ನಾಗಿ ಸ್ತುತಿ ಮಾಡ್ತೀರಾ? ಏನಾಗುತ್ತೆ? ಯಾವಾಗ ದಿನಾಲು ಹೇಳ್ತಿದ್ವಿ, ಸ್ತುತಿ ಮಾಡಬೇಕಾದ್ರೆ ಗುಣವಾಗುತ್ತೆ, ಸ್ತುತಿ ಮಾಡಬೇಕಾದ್ರೆ ಬಿಡುಗಡೆ ಆಗುತ್ತೆ. ಕಣ್ಣಲ್ಲಿ ನೋಡ್ತಾ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ನೋಡ್ತಾ ಇದ್ದೀರಾ? ಅವರು ಮುಂದೆ ಬಂದು ನಿಮ್ಮ ಜೊತೆ ಡ್ಯಾನ್ಸ್ ಮಾಡಿ ಸ್ತುತಿ ಮಾಡಬೇಕಾದ್ರೆ ಅವ್ರಿಗೆ ಗುಣ ಆಯಿತು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ ಹಾಲೆಲೂಯ. ಯೇಸುವಿನ ಮಾತು ಯಾವತ್ತೂ ಚೇಂಜ್ ಆಗಲ್ಲ. ಪ್ರೈಸ್ ದಿ ಲಾರ್ಡ್. ಒಂದು ಸಲ ಯೇಸು ಮಾತಾಡಿದರೆ, ದೇವರ ವಾಕ್ಯ ಒಂದು ಸಲ ಅದು ಮುಂದಕ್ಕೆ ಬಂದರೆ ಅದರ ಕಾರ್ಯ ಮಾಡದೆ ಹಿಂದಕ್ಕೆ ಹೋಗಲ್ಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಪ್ರೈಸ್. ನೀವು ಹೋಗ್ಬೋದು ಸಿಸ್ಟರ್. ಗಂಟು ನೋವು ಸರ್, ನಂದು ಗ್ಯಾಪ್ ಬಿಟ್ಟಿದೆ, ಗಂಟು ನೋವು ಇದೆ. ಇವಾಗೇನು ಇದೆಯಾ? ಆಪ್ರೇಷನ್ ಆಗಬೇಕಂತ ಹೇಳಿದ್ದಾರೆ. ನೋವು ಇದೆಯಾ ಇವಾಗ? ಓಕೆ. ಒಂದು ಕಾಲು ಗಂಟೆ ಮೇಲೆ ಇಟ್ಬಿಡಿ, ಒಂದು ಕಾಲು ಗಂಟೆ ಮೇಲೆ ಇಟ್ಬಿಡಿ, ಒಂದು ಕೈ ಗಂಟೆ ಮೇಲೆ ಇಟ್ಬಿಡಿ, ಇನ್ನೊಂದು ಕೈ ಕೊಡಿ. ಪ್ರೈಸ್. ಎಲ್ಲರೂ ಸ್ತುತಿ ಮಾಡೋಣ. ಹಾಲೆಲೂಯ 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 ಹಾಲೆಲೂಯ. ಯೇಸುವಿನ ನಾಮದಲ್ಲಿ the mighty name of Jesus Christ, the name of Jesus Christ, be set free, be healed in the name of Jesus. ಯೇಸುವಿನ ನಾಮದಲ್ಲಿ ಸಂಪೂರ್ಣ ಸೌಖ್ಯ, ಯೇಸುವಿನ ನಾಮದಲ್ಲಿ ಸಂಪೂರ್ಣ ಸೌಖ್ಯ ಹೊಂದಲಿ. The name of Jesus, the joint be set right in Jesus name. Hallelujah 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 hallelujah. The name of Jesus, Jesus name be set free. ಏನಾದರೂ ಆಯಿತಾ? ನೋವು ನೋಡಿ, ಮೂವ್ ಮಾಡಿ ನೋಡಿ. ನಿಲ್ಲಿಕ್ಕೆಲ್ಲ ಆಗ್ತಿರ್ಲಿಲ್ಲ, ಈಗ ನನಗೆ ಸ್ವಲ್ಪ ನಿಲ್ಲಿಕ್ಕೆಲ್ಲ ಆಗ್ತದೆ. ಇಷ್ಟುವರೆಗೆ ನಿಲ್ಲಿಕ್ಕೆ ಆಗ್ತಿರ್ಲಿಲ್ಲ. ಎರಡು ನಿಮಿಷ ನಿಂತರೆ. ಇವಾಗ ಆವಾಗದಿಂದ ನಿಂತ್ಕೊಂಡಿದ್ದೀರಾ, ಡ್ಯಾನ್ಸ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಸುಮಾರು ಬೆಟರ್ ಆಗಿದೆ. ಇವಾಗ ಸ್ವಲ್ಪ ಮೂವ್ ಮಾಡ್ಕೊಂಡು ನೋಡಿ. ಹಾಂ ಹಾಂ ಓಕೆ. ಅದು ಸಂಪೂರ್ಣವಾಗಿ ಗುಣವಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಕಮ್ಮಿ ಆಗಿದೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಇವರೆಲ್ಲರಿಗೆ ನೋವು ಇದ್ದದ್ದೆಲ್ಲ ಕಮ್ಮಿ ಆಗಿದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಒಂದ್ಸಲ ಎಲ್ಲರೂ ಕೈ ಎತ್ತಿ ಸ್ತುತಿ ಮಾಡಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ. ಹಲ್ಲೆಲೂಯ 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 ಹಲ್ಲೆಲೂಯ. ಎಲ್ಲರೂ ತಮ್ಮ ತಮ್ಮ ಜಾಗಕ್ಕೆ ಹೋಗೋಣ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ ಹಾಲೆಲೂಯ. ಪ್ರೈಸ್ ದಿ ಲಾರ್ಡ್. ನಾವು ದೇವರ ನಾಮಕ್ಕೆ ಸ್ತೋತ್ರ ಮಾಡಬೇಕಾದ್ರೆ, ದೇವರಿಗೆ ಸ್ತುತಿ ಮಾಡಬೇಕಾದ್ರೆ ನಮ್ಮ ಜೀವನದಲ್ಲಿ ತುಂಬ ಬದಲಾವಣೆ ಆಗುವುದು. ಪ್ರೈಸ್ ದಿ ಲಾರ್ಡ್. ನಿಮ್ಮ ಜೀವನದಲ್ಲಿ ಎಷ್ಟು ನೀವು ಸ್ತುತಿ ಮಾಡೋಕ್ಕಾಗತ್ತೆ, ಎಷ್ಟು ದೇವರ ವಾಕ್ಯ ಪದೇ 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 ಹೇಳಕ್ಕೆ ನಿಮ್ಮಿಂದ ಆಗುತ್ತೆ ಅಷ್ಟು ಹೇಳಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಒಂದು ಗಳಿಗೆ ಕಣ್ಣನ್ನು ಮುಚ್ಚೋಣ. ನಮ್ಮನ್ನೇ ನಾವು ಸ್ವಾಮಿ ಯೇಸು ಹತ್ರ ಸಮರ್ಪಿಸೋಣ. ಪವಿತ್ರಾತ್ಮ ದೇವರೇ, ನಮ್ಮ ಮೇಲೆ ಇಳಿದು ಬನ್ನಿ. ನಮ್ಮ ಹೃದಯವನ್ನು, ನಮ್ಮ ಮನಸ್ಸನ್ನು, ನಮ್ಮ ಹೃದಯದ ಕಣ್ಣುಗಳನ್ನು ತೆರೆಯಿರಿ ಸ್ವಾಮಿ. ನಿಮ್ಮ ವಾಕ್ಯ ಕೇಳಬೇಕಾದ್ರೆ ನನಗೆ ನಿನ್ನ ಶಕ್ತಿಯನ್ನು, ಅರಿವನ್ನು ಕೊಡಿರಿ ಸ್ವಾಮಿ. ಸ್ವಾಮಿ ಯೇಸುವೆ, ನಿನ್ನ ಪವಿತ್ರ ವಾಕ್ಯ ಕೇಳಬೇಕಾದ್ರೆ ನನ್ನಲ್ಲಿ ಸಂಪೂರ್ಣವಾಗಿ ಬಲ ಉಂಟಾಗಲಿ, ಸಂಪೂರ್ಣ ಸೌಖ್ಯ ಉಂಟಾಗಲಿ, ಸಂಪೂರ್ಣ ಬಿಡುಗಡೆ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಆಮೆನ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ 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 ಹಾಲೆಲೂಯ. ನಾವೆಲ್ಲರೂ ದೇವರ ವಾಕ್ಯ ಓದ್ತೀವಾ? ಎಷ್ಟು ಜನ ದೇವರ ವಾಕ್ಯ ಓದ್ತೀವಿ? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ ಹಾಲೆಲೂಯ. ನಾನು ಒಂದು ಸಲ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಒಬ್ಬರು ದೇವರ ವಾಕ್ಯ ಓದ್ತೀನಿ ಅಂತ ಹೇಳ್ಕೊಂಡು ಬಂದರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಹೀಗೆ ಬಂದರು. ತುಂಬ ಕಷ್ಟ ಇತ್ತು ಅವ್ರ ಜೀವನದಲ್ಲಿ, ತುಂಬ ಬಿಡುಗಡೆ ಇಲ್ಲದೆ ಜೀವನ ತುಂಬ ಸಮಸ್ಯೆದಿಂದಿತ್ತು. ಪ್ರೈಸ್ ದಿ ಲಾರ್ಡ್. ತುಂಬ ನೊಂದಿದ್ದರು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ನಾನು ಕೇಳಿದೆ, ಸಿಸ್ಟರ್ ನೀವು ದೇವರ ವಾಕ್ಯ ಓದ್ತೀರಾ?
ಅವ್ರು ಹೇಳಿದ್ರು, ಹೌದು ಬ್ರದರ್, ದಿನ ಓದ್ತೀನಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದೊಂದು ಪುಸ್ತಕ ಬರುತ್ತೆ, ಅದರಲ್ಲಿ ಇವತ್ತಿನ ವಾಕ್ಯ ಕೊಟ್ಟಿರ್ತಾರೆ, ಆ ವಾಕ್ಯವನ್ನು ನಾನು ಓದ್ತೀನಿ ಅಂದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕೆಲವರು ಈ ಥರ ದೇವರ ವಾಕ್ಯವನ್ನು ಓದ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಬ್ಬರು ಇದು ಕಾಲೇಜಿಗೆ ಅಲ್ಲ, ಅವರು ಏನೋ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅವರು ಇಂಡಸ್ಟ್ರಿಗೆ ಹೋಗಬೇಕಾದ್ರೆ ದಾರಿಯಲ್ಲಿ ಟ್ರೈನಲ್ಲಿ ತುಂಬ ಟೈಮ್ ಸಿಗುತ್ತೆ ಅವರಿಗೆ. ಪ್ರೈಸ್ ದಿ ಲಾರ್ಡ್. ಅವರು ಹೇಳಿದರು, ದಿನಾಲೂ ನಾನು ಕೆಲಸಕ್ಕೆ ಹೋಗೋ ಮೊದಲು ಒಂದು ವಾಕ್ಯವನ್ನು ಓದ್ಕೊಂಡು ಹೋಗ್ತೀನಿ ಅಂದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಬ್ಬರು ದೇವರ ವಾಕ್ಯ ಓದ್ತಾರೆ, ದಿನ ಓದ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅವರ ಜೀವನದಲ್ಲೂ ತುಂಬ ಕಷ್ಟ, ಬಿಡುಗಡೆ ಇಲ್ಲದ ಜೀವನ ಇತ್ತು. ಮತ್ತು ನನಗೆ ಇಬ್ಬರು ಒಂದು ಸವಾಲನ್ನು ಹಾಕಿದರು. ನಾನು ದಿನ ದೇವರ ವಾಕ್ಯ ಓದ್ತೀನಿ ಅಲ್ವಾ, ನನ್ನ ಜೀವನದಲ್ಲಿ ಇನ್ನೂ ಯಾಕೆ ಬಿಡುಗಡೆ ಸಿಕ್ಕಿಲ್ಲ, ದೇವರ ಶಕ್ತಿ ಯಾಕೆ ನನಗೆ ಸಿಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇನ್ನೊಬ್ಬರು ಇದ್ದರು, ದಿನ ಪ್ರಾರ್ಥನಾ ತಂಡದವರು. ಪ್ರೈಸ್ ದಿ ಲಾರ್ಡ್, ಯಾವುದೊಂದು ಪ್ರಾರ್ಥನಾ ತಂಡಕ್ಕೆ ಹೋಗ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್. ರಿಟ್ರೀಟಿಗೆ ಅಂತ ಬಂದಿದ್ದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹೀಗೆ ಪ್ರಾರ್ಥನೆ ಮಾಡಬೇಕಾದ್ರೆ, ಕೌನ್ಸಿಲಿಂಗ್ ಮಾಡಬೇಕಾದ್ರೆ ದೇವರ ವಾಕ್ಯ ಓದ್ತೀರಾ ಅಂತ ಕೇಳಿದೆ. ಯಾಕಂದರೆ ಅವ್ರ ಜೀವನದಲ್ಲಿಯೂ ತುಂಬ ಕಷ್ಟಗಳಿದ್ವು, ತುಂಬ ನೊಂದ್ಕೊಂಡಿದ್ರು, ಆದರೆ ಒಂದು ರೀತಿಯ ಬಿಡುಗಡೆ ಬಂದಿರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಅವ್ರ ಜೊತೆ ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕಾದ್ರೆ ತುಂಬ ಕತ್ತಲೆ ಕಾಣಿಸ್ತಾ ಇತ್ತು. ಪ್ರೈಸ್ ದಿ ಲಾರ್ಡ್. ಕತ್ತಲೆ ಅಂದರೆ ಏನು? ದೇವರ ಶಕ್ತಿ ಇಲ್ಲ, ಬೇರೆ ಶಕ್ತಿ ಜಾಸ್ತಿ ಇದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ನಾನು ಕೇಳಿದೆ, ಸಿಸ್ಟರ್ ದೇವರ ವಾಕ್ಯ ಓದ್ತೀರಾ? ಹೌದು ಬ್ರದರ್, ನಾನು ಆವಾಗ ಇಡೀ ಚಾಪ್ಟರ್ ಓದ್ತೀನಿ ಅಂದರು. ಪ್ರೈಸ್ ದಿ ಲಾರ್ಡ್. ಇಡೀ ಚಾಪ್ಟರ್ ಅಧ್ಯಾಯ ಓದ್ಕೊಂಡು ಹೋಗ್ತೀನಿ ಅಂದರು. ಪ್ರೈಸ್ ದಿ ಲಾರ್ಡ್. ತುಂಬ ಒಳ್ಳೆಯದಲ್ವಾ? ಹೌದಲ್ವಾ? ಇಂಥವರೆಲ್ಲ ನಾನು ಹೇಳಿದ್ದೆಲ್ಲ ವ್ಯಕ್ತಿಗಳು ದೇವರ ವಾಕ್ಯ ಓದುವವರೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬೇರೆ ಬೇರೆ ರೀತಿಯಲ್ಲಿ ದೇವರ ವಾಕ್ಯ ಓದ್ತಾರೆ. ಪ್ರೈಸ್ ದಿ ಲಾರ್ಡ್. ಆದರೆ ಅವರ ಜೀವನದಲ್ಲಿ ದೇವರ ವಾಕ್ಯದ ಶಕ್ತಿಯು ಇನ್ನೂ ಕಂಡುಕೊಂಡಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ವಾಕ್ಯ ಓದಿದ ಮೇಲೆ ನಾವು ಹಾಗೆ ಇರೋಕ್ಕೆ ಚಾನ್ಸ್ ಇದೆಯಾ? ಇರಬಾರ್ದಲ್ವಾ? ಪ್ರೈಸ್ ದಿ ಲಾರ್ಡ್. ಕೆಲವರು ದೇವರ ವಾಕ್ಯ ಪುಸ್ತಕ ತಗೊಂಡು ಓದ್ತಾರೆ, ನ್ಯೂಸ್ ಪೇಪರ್ ಓದ್ದಂಗೆ ಓದ್ಕೊಂಡೇ ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಸ್ವಲ್ಪ ಮನಸ್ಸಿಗೆ ಹೋಗುತ್ತೆ. ಪ್ರೈಸ್ ದಿ ಲಾರ್ಡ್. ಆದರೆ ದೇವರ ವಾಕ್ಯ ಓದುವುದು ಆ ಥರ ಅಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕಂದರೆ ಇದೆಲ್ಲ ಈ ಥರ ಮಾಡ್ತಿದ್ದಾರೆ, ಮತ್ತು ಅವರು ಹೇಳ್ಕೊಂಡಿದ್ದಾರೆ ನಾನು ದೇವರ ವಾಕ್ಯ ದಿನ ಓದ್ತೀನಿ ಅಂತ. ಯಾಕಂದರೆ ಅವರಿಗೆ ದೇವರ ವಾಕ್ಯದ ಶಕ್ತಿ ಅರಿತಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಏನು, ದೇವರ ವಾಕ್ಯದ ಶಕ್ತಿ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವು ಹೋಗೋಣ. ಯೋಹಾನನ ಶುಭ ಸಂದೇಶ 1ನೇ ಅಧ್ಯಾಯ, ಎಲ್ಲರಿಗೂ ಗೊತ್ತಿದ್ದ ವಾಕ್ಯ. 1ನೇ ಅಧ್ಯಾಯದಿಂದ ಓದೋಣ. ಜಗತ್ತು ಉಂಟಾಗುವ ಮೊದಲೇ ಓದಿ ಸಿಸ್ಟರ್, ಓದಿ. ವಾಕ್ಯ ಇತ್ತು, ವಾಕ್ಯ ದೇವರ ಬಳಿ ಇತ್ತು. ಹೌದಲ್ವಾ? ದಿವ್ಯವಾಣಿ ದೇವರ ಬಳಿ ಇತ್ತು. ಪ್ರೈಸ್ ದಿ ಲಾರ್ಡ್. ಮತ್ತೆ ಪ್ರೈಸ್ ದಿ ಲಾರ್ಡ್. ಮತ್ತೆ ಮುಂದಕ್ಕೆ ಹೋದೋಣ. ಆ ದಿವ್ಯವಾಣಿಯ ಮುಖಾಂತರವೇ ಸಮಸ್ತವೂ ಉಂಟಾಯಿತು. ಪ್ರೈಸ್ ದಿ ಲಾರ್ಡ್. ಮುಂದಕ್ಕೆ ಹೋದೋಣ. ಪ್ರೈಸ್ ದಿ ಲಾರ್ಡ್. ದಿವ್ಯವಾಣಿ ಅಲ್ಲದೆ, ಆ ವಾಕ್ಯ ಅಲ್ಲದೆ ಬೇರೆ ಯಾವುದರಿಂದಲೂ ಏನೂ ಉಂಟು ಆಗಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದರೆ ಎಲ್ಲವೂ ಆ ದೇವರ ವಾಕ್ಯದಿಂದಲೇ ಉಂಟಾಯಿತು, ಆ ವಾಕ್ಯದಿಂದಲೇ ಉಂಟಾಯಿತು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ವಾಕ್ಯವಿತ್ತು, ವಾಕ್ಯವು ದೇವರ ಬಳಿ ಇತ್ತು, ವಾಕ್ಯವೇ ದೇವರಾಗಿತ್ತು, ವಾಕ್ಯದಿಂದಲೇ ಸರ್ವವೂ ಉಂಟಾಯಿತು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. 5ನೇ ವಾಕ್ಯ ಓದಿ ಸಿಸ್ಟರ್. ಅದು ಆ ಜ್ಯೋತಿ ಏನು ಮಾಡುತ್ತೆ?
ಕತ್ತಲೆಯಲ್ಲಿ ಪ್ರಕಾಶಿಸುತ್ತೆ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ನಮ್ಮಲ್ಲಿ ಸಜೀವವಾಗಿ ಇದ್ದರೆ ಕತ್ತಲೆ ನಮ್ಮಲ್ಲಿ ಇರೋಕ್ಕೆ ಸಾಧ್ಯವೇ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದರೆ ಕೆಲವರಿದ್ದಾರೆ ಅಷ್ಟು ಸ್ಮಾರ್ಟ್ ಆಗಿದ್ದಾರೆ, ದೇವರ ವಾಕ್ಯನೂ ಓದ್ತಾರೆ, ಕತ್ತಲೆಯನ್ನು ಕೂಡ ಒಳಗಡೆ ಇಟ್ಕೊಂಡಿರ್ತಾರೆ. ಅದು ಹೆಂಗೆ ನನಗೆ ಗೊತ್ತಿಲ್ಲಪ್ಪ. ಪ್ರೈಸ್ ದಿ ಲಾರ್ಡ್. ಅಷ್ಟು ಬುದ್ಧಿವಂತರು ಅವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ದೇವರ ವಾಕ್ಯದ ಶಕ್ತಿ, ನೀವು ಆ ಥರ ದೇವರ ವಾಕ್ಯದ ಶಕ್ತಿ ನೀವು ಒಳಗಡೆ ತಗೊಳ್ತಾ ಇದ್ದರೆ, ಅದು ಶಕ್ತಿ ಒಳಗಡೆ ಬರ್ತಾ ಇದ್ದರೆ, ಅದು ಸಜೀವವಾದ ವಾಕ್ಯ, ದೇವರ ಬಳಿ ಇದ್ದ ವಾಕ್ಯ. ಆ ವಾಕ್ಯವೇ ದೇವರಾಗಿತ್ತು ದೇವರ ವಾಕ್ಯ ಹೇಳುತ್ತೆ. ಆ ವಾಕ್ಯ ನೀವು ಓದ್ತಾ ಇರಬೇಕಾದ್ರೆ ಏನಾಗುತ್ತೆ, ಆ ವಾಕ್ಯ ಎಷ್ಟು ನಮ್ಮ ಒಳಗಡೆ ಬರುತ್ತೋ ಅಷ್ಟು ನಮ್ಮಲ್ಲಿ ಬೆಳಕುಂಟಾಗತ್ತೆ ಅಂತ ಹೇಳಿ ದೇವರ ವಾಕ್ಯ ಹೇಳುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಹಾಗಾದರೆ 14ನೇ ವಚನ ಓದೋಣ ಸಿಸ್ಟರ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ದಿವ್ಯಮಾನಿ, ಅದೇ ವಾಕ್ಯ, ಮನುಷ್ಯನಾಗಿ ಬಂದ ಯೇಸು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಇದು ನಮ್ಮ ಹತ್ರ ಇರೋದು ದೇವರ ವಾಕ್ಯ ಹೌದಲ್ವಾ? ಅದೇ ದೇವರ ವಾಕ್ಯ ನಮ್ಮ ಕೈಯಲ್ಲಿದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಅದು ಈ ಬೈಬಲಲ್ಲಿ ಅಲ್ಲೇ ಎಷ್ಟು ದಿವಸ ಅಷ್ಟೇ ಉಳಿಯುತ್ತೋ, ಆ ಪುಸ್ತಕದಲ್ಲಿ ಎಷ್ಟು ದಿವಸ ಹಾಗೆ ಉಳಿಯುತ್ತೋ ಅಷ್ಟು ದಿವಸದ ಹಾಗೆಯೇ ಇರುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದರಿಂದ ಶಕ್ತಿಯೂ ಬರಲ್ಲ, ಅದರಿಂದ ಏನು ಬರಲ್ಲ. ಪ್ರೈಸ್ ದಿ ಲಾರ್ಡ್. ಅದು ಪುಸ್ತಕದ ಒಳಗಡೆ ಪ್ರಿಂಟಲ್ಲೇ ಇರುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಪೇಪರಲ್ಲೇ ಇರುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಆ ವಾಕ್ಯ ಯಾವಾಗ ನಮ್ಮ ಒಳಗಡೆ ಹೋಗುತ್ತೆ, ನಮ್ಮ ಒಳಗಡೆ ಅಂದರೆ ಕೆಲವರು ಬೈ ಹಾರ್ಟ್ ಮಾಡಿಕೊಂಡೇ ಹೋಗ್ತಾರೆ, ಅದು ಮನಪಾಠ ಮಾಡಿಕೊಂಡೇ ಹೋಗ್ತಾರೆ. ಆದರೂ ಅದು ಒಳ್ಳೆಯದೇ. ಪ್ರೈಸ್ ದಿ ಲಾರ್ಡ್. ಅದು ಕೆಟ್ಟದಲ್ಲ. ಆದರೆ ಆ ವಾಕ್ಯವು ಯಾವಾಗ ನಮ್ಮ ಒಳಗಡೆ ಹೋಗಿ ಅದು ವಾಸ ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್. ಅದು ಎಲ್ಲಿ ಹೋಗಬೇಕು? ನಮ್ಮ ಒಳಗಡೆ ಹೋಗಬೇಕು. ಪ್ರೈಸ್ ದಿ ಲಾರ್ಡ್. ನಮ್ಮ ಒಳ ಮನಸ್ಸಿನ ಒಳಗಡೆ ಹೋಗಿ ಅದು ವಾಸ ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್. ಪಿತಾ ಸುತ ಪವಿತ್ರಾತ್ಮರಾದ ದೇವರು, ಪಿತಾ ಸುತ ಪವಿತ್ರಾತ್ಮರಾದ ದೇವರು ಎಲ್ಲಿ ವಾಸ ಮಾಡ್ತಾರೆ? ನಮ್ಮ ಒಳಗಡೆ ವಾಸ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇಹವೇ ದೇವಾಲಯ, ನಾವೇ ದೇವರ ದೇವಾಲಯವಾಗಿದೆ. ಹಾಗಾದರೆ ಪಿತಾಸುತ ಪವಿತ್ರಾತ್ಮರು ನಮ್ಮ ಒಳಗಡೆ ವಾಸ ಮಾಡ್ತಾರೆ. ನಮ್ಮ ಆತ್ಮದೊಡನೆ ಅವರು ಮಾತಾಡಲು ಬಯಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮಾತಾಡಲು ಇಚ್ಛಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ದೇವರ ವಾಕ್ಯ ಹೋಗಿ ಎಲ್ಲಿ ನೆಲೆಸಬೇಕು? ಆ ಪಾಯಿಂಟಲ್ಲಿ ನೆಲೆಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ಅಲ್ಲಿ ಹೋಗಿ ನೆಲೆಸೋದು ಹೇಗೆ ಅದು ನೋಡ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೆಲವೊಮ್ಮೆ ನಾವು ಓದುವ ವಾಕ್ಯ ಎಲ್ಲ ಒಂದು ಸಲ ಕಿವಿಗೆ ಬೀಳುತ್ತೆ, ಕಿವಿಗೆ ಬಿದ್ದು ಇನ್ನೊಂದು ಕಿವಿಯಲ್ಲಿ ಹಾಗೆ ಹೋಗ್ಬಿಡುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇನ್ನೊಂದು ಸಲ ನಾವು ಕೆಲವೊಮ್ಮೆ ದೇವರ ವಾಕ್ಯ ಓದಿದ್ದು ಸ್ವಲ್ಪ ಮನಸ್ಸಲ್ಲಿರುತ್ತೆ, ಮತ್ತೆ ಅದು ನಾವು ಮರ್ತು ಬಿಡ್ತೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ನಿಮಗೆ ಒಂದು ಹೋಮ್ವರ್ಕ್ ಕೊಟ್ಟಿದ್ದು ನಾನು. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಯೆರೆಮೀಯ 17:14 ಪದೇ 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 ಹೇಳಬೇಕು ಅಂದೆ. ಯಾಕೆ ಗೊತ್ತಾ? ನಾವು ಎಷ್ಟು ಪದೇ 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 ಉಚ್ಚಾರ ಮಾಡ್ತೀವೋ ಆ ವಾಕ್ಯವು ಒಳಗಡೆ 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 ಹೋಗ್ತಾ ಇರುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರ ವಾಕ್ಯ ಓದಬೇಕಾದ್ರೆ ಪೇಪರ್ ಓದಿದಂಗೆ ಓದ್ತೀವಿ, ಆವಾಗ ಅದರಲ್ಲಿರುವ ಶಕ್ತಿಯೆಲ್ಲ ನಾವು ಕಳೆದುಕೊಳ್ತೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಮ್ಮನೆ ಒಂದು ಅರ್ಜೆಂಟಿಗೆ ಟಕ್ಕಂತೇಳಿ ಓದ್ಕೊಂಡು ನಮ್ಮ ಮೊಬೈಲಲ್ಲಿ ಮೆಸೇಜ್ ಓದ್ದಂಗೆ ಕಣ್ಣಲ್ಲಿ ಹಿಂಗೆ ನೋಡ್ಕೊಂಡು ಹೋಗ್ತೀವಿ. ಪ್ರೈಸ್ ದಿ ಲಾರ್ಡ್. ಈ ಮಕ್ಕಳು ಸ್ಕೂಲಿಗೆ ಎಕ್ಸಾಮ್ ಬರೆಯೋಕ್ಕೆ ಹೋಗಬೇಕಾದ್ರೆ ಎಕ್ಸಾಮ್ ಹಾಲ್ ಹತ್ರ ಹೋದರೆ ನೀವು ಒಂದು ದೃಶ್ಯವನ್ನು ನೋಡ್ತೀರಾ. ಪ್ರೈಸ್ ದಿ ಲಾರ್ಡ್. ಎಕ್ಸಾಮ್ ಹಾಲ್ ಹತ್ರ ಎಷ್ಟು ಜನ ಹೋಗಿದ್ದೀರಾ? ಎಕ್ಸಾಮ್ ಬರ್ದಿದ್ದೀರಾ? ಎಕ್ಸಾಮು ಪರೀಕ್ಷೆ ಬರೆದಿದ್ದೀರಾ? ಪ್ರೈಸ್ ದಿ ಲಾರ್ಡ್. ಪರೀಕ್ಷೆ ಬೇರೆಯವರು ಬರೆಯೋ ಮಕ್ಕಳ ಒಂದು ಸೈಡಿಗೆ ಹೋಗಿ ನೋಡಿದ್ದೀರಾ ಹೇಗಿರುತ್ತೆ ಅಂಥೇಳಿ? ಹಿಂಗೆ ಮಾಡ್ಕೊಂಡೇ ಇರ್ತಾರೆ. ಒಳಗಡೆ ಹೋಗೋವರೆಗೆ ಹಿಂಗೆ ನೋಡ್ತಾ ಇರ್ತಾರೆ ಪುಸ್ತಕದಲ್ಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೆಲವೊಮ್ಮೆ ನಾವು ಕೂಡ ದೇವರ ವಾಕ್ಯ ಓದೋದು ಹಾಗೇನೆ, ಅರ್ಜೆಂಟಾಗಿ ಓಡ್ತಾ ಇರ್ತೀವಿ, ಹಿಂಗೆ ಮಾಡ್ಕೊಂಡು ದೇವರ ವಾಕ್ಯ ಓದ್ತೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕಂದರೆ ನಮಗೆ ಅದರ ಅರಿವಿಲ್ಲ. ಪ್ರೈಸ್ ದಿ ಲಾರ್ಡ್.
ಆ ಜೀವ ಕೊಡುವ ವಾಕ್ಯ ಎಂದು ನಮಗೆ ಅರಿವಿಲ್ಲ. ಪ್ರೈಸ್ ಲಾರ್ಡ್. 2 ತಿಮೋತಿ 3:16. ಪ್ರೈಸ್ ಲಾರ್ಡ್. ಈ ದೇವರ ವಾಕ್ಯ ಬಂದಿದ್ದು ಹೇಗೆ? ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಈಗ ಕೆಲವರು ಈ ಥರ ನಂಬ್ತಾರೆ, ದೇವರ ವಾಕ್ಯದಿಂದ ಸಭೆ ಬಂದಿದ್ದ, ವಾಕ್ಯ ಸಭೆಯಿಂದ ಬಂದಿದ್ದ. ಪ್ರೈಸ್ ಲಾರ್ಡ್. ಅವರು ತೆಗೆಯುವವರೆಗೆ ನಾನು ಕೇಳ್ತೀನಿ ಒಂದು ಪ್ರಶ್ನೆ. ದೇವರ ವಾಕ್ಯದಿಂದ ಸಭೆ ಚರ್ಚ್ ಉಂಟಾಗಿತ್ತಾ ಅಥವಾ ಚರ್ಚಿಂದ ದೇವರ ವಾಕ್ಯ ಬಂದಿತ್ತಾ? ಯಾರು ಹೇಳ್ತೀರಾ? ವಾಕ್ಯದಿಂದ ಚರ್ಚ್ ಉಂಟಾಯ್ತಾ? ಪ್ರೈಸ್ ಲಾರ್ಡ್. ಬೈಬಲ್ ಚರ್ಚ್ ಆಗಬೇಕಾದ್ರೆ ಎಷ್ಟೋ ವರ್ಷದ ಹಿಂದೆ, ಆವಾಗ ಅವ್ರ ಕೈಯಲ್ಲಿ ಬೈಬಲ್ ಇದ್ದಿಲ್ಲ. ಪ್ರೈಸ್ ಲಾರ್ಡ್. ಬರೆದಿದ್ದ ದೇವರ ವಾಕ್ಯ ಇದ್ದಿಲ್ಲ, ಏನೋ ಹಳೆ ಒಡಂಬಡಿಕೆ ವಾಕ್ಯ ಏನೋ ಇದ್ದಿರ್ಬೋದು. ಪ್ರೈಸ್ ಲಾರ್ಡ್. ಹಾಲೆಲೂಯ. ಆದರೆ ಸಭೆ ಬೆಳೀತಾ 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 ಎಲ್ಲೆಲ್ಲೆಲ್ಲಿ ದೇವರ ವಾಕ್ಯ ಬರೆದಿದ್ದೆಯೋ ಅದು ಪವಿತ್ರಾತ್ಮ ಮುಖಾಂತರ ತಿಳಿಯಪಡಿಸಿ ಕಥೋಲಿಕ ಧರ್ಮಸಭೆ ಈ ಬೈಬಲ್ ನಮಗೆ ಕೊಟ್ಟಿದ್ದು. ಪ್ರೈಸ್ ಲಾರ್ಡ್. ಹಾಲೆಲೂಯ. ಹಾಗಾದರೆ ದೇವರ ವಾಕ್ಯವು ಎಲ್ಲೆಲ್ಲಿ ದೇವರ ವಾಕ್ಯ ಬರೆದಿದ್ದು ಪವಿತ್ರಾತ್ಮರ ಮುಖಾಂತರ ಬಂದಿದ್ದು. ಪ್ರೈಸ್ ಲಾರ್ಡ್. ಆದರೆ ಅದು ಎಲ್ಲೆಲ್ಲಿ ಇದ್ದಿದ್ದು ಅದು ಕಾರ್ಯ, ಪವಿತ್ರಾತ್ಮ ಮಾಡಿದ ಕಾರ್ಯದಿಂದಾಗಿ, ಅದ್ಭುತ ಶಕ್ತಿಯಿಂದಾಗಿ ಅಲ್ಲೆಲ್ಲಿ ಬರೆದಿದ್ದನ್ನು ಎಲ್ಲ ಪವಿತ್ರ ಸಭೆಯಿಂದ ಅದು ಒಟ್ಟಿಗೆ ಗೂಡಿಸಿ ದೇವರ ವಾಕ್ಯ ಮಾಡಿಕೊಟ್ಟಿದ್ದು. ಪ್ರೈಸ್ ಲಾರ್ಡ್. ಹಾಗಾದರೆ ಅದು ಸುಮ್ಮನೆ ಇರುವ ವಾಕ್ಯ ಅಲ್ಲ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಪವಿತ್ರಾತ್ಮರ ಶಕ್ತಿ ಮುಖಾಂತರ ಬರೆಯಲ್ಪಟ್ಟು ಪವಿತ್ರಾತ್ಮರ ಶಕ್ತಿ ಮುಖಾಂತರ ಪವಿತ್ರ ಸಭೆಯು ಅಲ್ಲಿ ಬರೆದದ್ದನ್ನು ಇಟ್ಟಿದ್ದನ್ನು ತೆಗೆದುಕೊಂಡು ಜೊತೆಗೂಡಿಸಿ ಕೊಟ್ಟಿದ್ದು ನಮಗೆ. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಓದೋಣ ಸಿಸ್ಟರ್. ಪವಿತ್ರ ಗ್ರಂಥವು ಎಲ್ಲಿಂದ? ದೇವ ಪ್ರೇರಣೆಯಿಂದ ರಚಿತವಾದದ್ದು. ಪ್ರೈಸ್ ಲಾರ್ಡ್. ಯಾರ್ಯಾರು ಸುಮ್ಮನೆ ಕತೆ ಬರೆದಿದ್ದಲ್ಲ. ಪ್ರೈಸ್ ಲಾರ್ಡ್. ದೇವ ಪ್ರೇರಣೆಯಿಂದ ರಚಿತವಾದದ್ದು. ಮುಂದಕ್ಕೆ ಓದಿ ಸಿಸ್ಟರ್. ಆದ್ದರಿಂದ ಪ್ರಬೋಧನೆಗೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಬೋಧೆಗೂ ಉಪಯುಕ್ತವಾಗಿದೆ. ಇದೆಲ್ಲ ಕಾರ್ಯಗಳಿಗೆ ದೇವರ ವಾಕ್ಯ ಉಪಯೋಗವಾಗಿದೆ. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಆದರೆ ದೇವರ ವಾಕ್ಯ ನಾವು ಏನಕ್ಕಾಗಿ ಓದ್ತೀವಿ? ಸುಮ್ಮನೆ ನ್ಯೂಸ್ ಪೇಪರ್ ಥರ ಓದಿದರೆ ಏನು ಸಿಗುತ್ತೆ? ನ್ಯೂಸ್ ಪೇಪರ್ ಓದಬೇಕಾದ್ರೆ ನಮ್ಗೆ ಏನು ಸಿಗುತ್ತೆ? ಜ್ಞಾನ ಸಿಗುತ್ತೆ, ನ್ಯೂಸ್ ಸಿಗುತ್ತೆ. ಹೌದಲ್ವಾ? ಹೌದಲ್ವಾ? ಅದೇ ಥರ ಏನು ಹಿಸ್ಟ್ರಿ ಬುಕ್ ಓದಿದರೆ ಹೆಂಗೆ ಸಿಗುತ್ತೆ? ಜ್ಞಾನ ಸಿಗುತ್ತೆ. ದಾವಿದರಸರು ಇದ್ದರು, ಅವರು ಹಿಂಗೆ ಮಾಡಿದರು, ಹಂಗೆ ಮಾಡಿದರು, ಎಲ್ಲ ಗೊತ್ತಾಗುತ್ತೆ. ಪ್ರೈಸ್ ಲಾರ್ಡ್. ಅವರಿಗೆ ಕೇಳಿದರೆ ಎಲ್ಲ ಗೊತ್ತಿರುತ್ತೆ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಆದರೆ ದೇವರ ಶಕ್ತಿ ಮಾತ್ರ ಸಿಗಲ್ಲ. ಹಾಲೆಲೂಯ. ಹಿಸ್ಟ್ರಿ ಗೊತ್ತಿರುತ್ತೆ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಮುಂದೆ ಫಸ್ಟ್ ಪೇಜ್ ನಂಬರ್ 1 ಲಾಸ್ಟ್ ಪೇಜ್ವರೆಗೆ ಏನೇನು ಬರೆದಿದೆ ಅದೆಲ್ಲ ಹಿಸ್ಟ್ರಿ ಥರ ಗೊತ್ತಿರುತ್ತೆ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಇವತ್ತು ನನಗೆ ನಿನಗೆ ದೇವರು ಕರೆದಿದ್ದು ಆ ಥರ ದೇವರ ವಾಕ್ಯ ಓದಕ್ಕಲ್ಲ. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಶಕ್ತಿಯುತವಾಗಿದ್ದು ಏನಕ್ಕೆಲ್ಲ ಉಪಯೋಗವಾಗುತ್ತೆ? ಪ್ರಬೋಧನೆಗೆ ಉಪಯೋಗವಾಗುತ್ತೆ, ಅದು ಕಲಿಸ್ಕೊಡೋಕ್ಕೆ ಉಪಯೋಗವಾಗುತ್ತೆ. ದೇವರ ರಾಜ್ಯದಲ್ಲಿ ಜೀವಿಸುವುದು ಹೇಗೆ, ದೇವರ ಜೊತೆ ನಡೆಯುವುದು ಹೇಗೆ, ನಮ್ಮ ಜೀವನ ಹೇಗಿರಬೇಕು, ಅದು ಪ್ರಬೋಧನೆಗೆ ದೇವರ ವಾಕ್ಯ ಉಪಯೋಗವಾಗುತ್ತೆ. ಪ್ರೈಸ್ ಲಾರ್ಡ್. ಮತ್ತೇನು ಮಾಡೋಕ್ಕೆ? ತಪ್ಪಾದಾಗ, ಸಿಕ್ಕಿಬಿದ್ದಾಗ, ತಪ್ಪಾದಾಗ ನಮಗೆ ಮೇಲಕ್ಕೆತ್ತಲು, ಸರಿಪಡಿಸಲು ಆ ದೇವರ ವಾಕ್ಯ ಉಪಯೋಗವಾಗುತ್ತೆ. ಪ್ರೈಸ್ ಲಾರ್ಡ್. ನಿಮಗೆ ದಿನ ದೇವರ ವಾಕ್ಯ ಓದಬೇಕಾದ್ರೆ ಆ ಪ್ರಬೋಧನೆ ನಿನಗೆ ಸಿಕ್ಕಿಲ್ಲ ಅಂದರೆ ಆ ದೇವರ ವಾಕ್ಯ ಇನ್ನೂ ನಿಮ್ಮ ಜೀವನದಲ್ಲಿ ಜೀವಂತವಾಗಿಲ್ಲ ಅಂತಾಯಿತು. ಪ್ರೈಸ್ ಲಾರ್ಡ್. ನೀವು ತಪ್ಪಿ ಬೀಳಬೇಕಾದ್ರೆ ಆ ದೇವರ ವಾಕ್ಯದಿಂದ ನಿಮಗೆ ಕರೆಕ್ಷನ್ ಸಿಕ್ಕಿಲ್ಲ ಅಂದರೆ, ತಿದ್ದುಪಡಿ ನಿಮಗೆ ಸಿಕ್ಕಿಲ್ಲ ಅಂದರೆ ಅದೇನಾಗುತ್ತೆ? ಪ್ರೈಸ್ ಲಾರ್ಡ್. ಹಾಗಾದರೆ ದೇವರ ವಾಕ್ಯ ನಿಮ್ಮ ಜೀವನದಲ್ಲಿ ಕಿರಿಯೆ ಮಾಡ್ತಾ ಇಲ್ಲ ಅಂತಾಯಿತು. ಪ್ರೈಸ್ ಲಾರ್ಡ್. ಒಂದೊಮ್ಮೆ ನಾನು ದೇವರ ವಾಕ್ಯ ದಿನಾ ಓದ್ತಿದ್ದೆ. ಪ್ರೈಸ್ ಲಾರ್ಡ್. ದಿನಾ 1 ಗಂಟೆ ದೇವರ ವಾಕ್ಯ ಓದ್ತಿದ್ದೆ ದಿನಾಲು. ಅವಾಗ ಏನಾಗ್ತಿತ್ತು ಗೊತ್ತಾ? ಏನಾದರೂ ಪಾಪ ಮಾಡುವ ಸಂದರ್ಭ ಬರಬೇಕಾದ್ರೆ ಒಂದು ವಾಕ್ಯ ಒಳಗಡೆಯಿಂದ ಬರೋದು.
ಪ್ರೈಸ್ ದ ಲಾರ್ಡ್. ಆ ವಾಕ್ಯ ಬರಬೇಕಾದ್ರೆ ಇನ್ನು ಪಾಪ ಮಾಡಬೇಕಾದ ಪರಿಸ್ಥಿತಿಯೇ ಮಿಸ್ ಆಗಿಬಿಡುತ್ತೆ. ಪ್ರೈಸ್ ದ ಲಾರ್ಡ್. ತಪ್ಪಿ ಹೋಗುತ್ತೆ. ಹೇಗೆ ಗೊತ್ತಾ? ಅದರಲ್ಲಿರುವ ಶಕ್ತಿ ನಮ್ಮಲ್ಲಿ ಕ್ರಿಯೆ ಮಾಡ್ತಾಯಿದೆ. ಪ್ರೈಸ್ ದ ಲಾರ್ಡ್. ಒಂದು ಸಲ ಹೀಗಾಯಿತು. ನಾನು ಬೆಂಗಳೂರಲ್ಲಿ ತುಂಬ ವರ್ಷದ ಹಿಂದೆ ಕೆಲಸ ಮಾಡ್ತಿದ್ದೆ. ಪ್ರೈಸ್ ದ ಲಾರ್ಡ್. ಹೀಗೆ ಆಫೀಸಲ್ಲಿ ಕೆಲಸ ಮಾಡಬೇಕಾದ್ರೆ ನಾನೊಂದು ಟೀಮಲ್ಲಿ ಒಂದು ಲೀಡರ್ ಆಗಿ ಕೆಲಸ ಮಾಡ್ತಿದ್ದೆ. ಅದು ಸ್ವಲ್ಪ ಜವಾಬ್ದಾರಿ ನನಗಿತ್ತು. ದಿನ ಬೆಳಿಗ್ಗೆ ಪ್ರೇಯರ್ ಮಾಡಿಕೊಂಡು ಹೋಗ್ತಾ ಇರೋ ನಾನು ಆ ದಿವಸ ಬೆಳಿಗ್ಗೆ ಏನೋ ಕೆಲಸ ಅರ್ಜೆಂಟ್ಗೆ ಅಂತ ಹೇಳಿ ನನಗೆ ಫೋನ್ ಮಾಡಿದರು. ಪ್ರೈಸ್ ದ ಲಾರ್ಡ್. ಆವಾಗ ಅರ್ಜೆಂಟ್ ಅಂತ ಹೇಳಿ ಕೂತ್ಕೊಂಡು ಪ್ರಾರ್ಥನೆ ಮಾಡದೆ ಹಾಗೆ ಸ್ವಾಮಿ ಯೇಸುವೇ ಸ್ತೋತ್ರ ಅಂತ ಹೇಳಿ ಬೈಕ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ. ಬೈಕ್ ಹೋಗ್ಬಿಟ್ಟೆ. ಪ್ರೈಸ್ ದ ಲಾರ್ಡ್. ಆವಾಗ ಒಂದು ವಾಕ್ಯ ಒಳಗಡೆಯಿಂದ ಪ್ರಾರ್ಥನೆ ಮಾಡಿ ಹೋಗು ಅಂತೇಳಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆವಾಗ ಅಷ್ಟು ದೇವರ ವಾಕ್ಯದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ನಾನು ಬೆಳೆದಿರಲಿಲ್ಲ. ಪ್ರೈಸ್ ದ ಲಾರ್ಡ್. ಅದಕ್ಕೆ ನಾನು ಅಷ್ಟೊಂದು ಅದನ್ನು ಕೇರ್ ಮಾಡಿಲ್ಲ. ಪ್ರೈಸ್ ದ ಲಾರ್ಡ್. ತುಂಬ ಸಲ ದೇವರ ವಾಕ್ಯ ನಮಗಿಂದ ಒಳಗಡೆಯಿಂದ ದೇವರು ಮಾತಾಡಬೇಕಾದ್ರೆ ನಾವು ಕೇರ್ ಮಾಡಲ್ಲ, ಹೌದಲ್ವಾ? ಪ್ರೈಸ್ ದ ಲಾರ್ಡ್. ಆದರೆ ದೇವರು ಅದಕ್ಕಾಗಿ ನಿಮಗೆ ಕರೆದಿಲ್ಲ. ಹಲ್ಲೆಲೂಯಾ. ದೇವರು ಮಾತಾಡಬೇಕಾದ್ರೆ ನಾವು ಕಿವಿ ಕೊಡಬೇಕು. ಹಲ್ಲೆಲೂಯಾ. ಆಯಿತು. ಅದು ಆ ಥರ ಮಾಡ್ಕೊಂಡು ನಾನು ಅರ್ಜೆಂಟಲ್ಲಿ ಡ್ರೈವ್ ಮಾಡಿ ಹೋಗ್ತಾ ಇದ್ದೆ. ಆದರೆ ಡ್ರೈವ್ ಮಾಡಿ ಹೋಗ್ತಾ ಇರಬೇಕಾದ್ರೆ ನಾನು ನಿನ್ನನ್ನು ರಕ್ಷಿಸುವೆನು, ಎಲ್ಲ ರೀತಿಯ ಪ್ರಾಬ್ಲಮಿಂದ, ಇಂಗ್ಲೀಷಲ್ಲಿ ನನಗೆ ಅದು ಪ್ರಾಂಪ್ಟ್ ಆಗ್ತಾಯಿತ್ತು. ಐ ವಿಲ್ ಪ್ರೊಟೆಕ್ಟ್ ಯು, ಐ ವಿಲ್ ಗಾರ್ಡ್ ಯು ಫ್ರಮ್ ಆಲ್ ಪ್ರಾಬ್ಲಮ್ಸ್, ಫ್ರಮ್ ಆಲ್ ಟ್ರಬಲ್ ಅಂತ ಹೇಳಿ ನನಗೆ ಅದು ವಾಕ್ಯ, ದೇವರ ವಾಕ್ಯ ಮೇಲಕ್ಕೆ 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 ಮನಸ್ಸಿಗೆ ಬರ್ತಾಯಿತ್ತು. ಅಷ್ಟು ಮನಸ್ಸಲ್ಲಿ ಬರ್ತಾ ಇದ್ದೆ ಅಂಥೇಳಿ ಬಾಯಲ್ಲಿ ಹೇಳ್ತಾ ಇದ್ದೆ. ನಾನು ಡ್ರೈವ್ ಮಾಡ್ತಾ ಇರಬೇಕು. ಒಂದು ಸಲ ಬಾಯಲ್ಲಿ ಹೇಳಿಬಿಟ್ಟೆ. ಪ್ರೈಸ್ ದ ಲಾರ್ಡ್. ಯಾಕಂದರೆ ಮನಸ್ಸಲ್ಲಿ ಅದು ಓಡಾಡ್ತಾ ಇತ್ತು. ನಾನು ನೋಡ್ತಾ ಇದ್ದೀನಿ ಒಂದು ದೊಡ್ಡ ಆಕ್ಸಿಡೆಂಟಿಂದ ನಾನು ಪಾರಾಗಿಬಿಟ್ಟಿದ್ದೀನಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದು ಏನಾಗಿದೆ ಅಂದರೆ ಆ ದೇವರ ವಾಕ್ಯ, ಓದಿದ್ದು ವಾಕ್ಯ ಅದು ಒಳಗಡೆ ಹೋಗಿ ವಾಸ ಮಾಡಿದೆ. ಪ್ರೈಸ್ ದ ಲಾರ್ಡ್. ಅದು ವಾಸ ಮಾಡಿದ ವಾಕ್ಯ ನಾನು ಮನಪಾಠ ಮಾಡಿ ಬೈಹಾಟ್ ಮಾಡಿ ತಲೆಗೆ ಬಂದಿದ್ದಲ್ಲ. ಪ್ರೈಸ್ ದ ಲಾರ್ಡ್. ಅದು ಪವಿತ್ರಾತ್ಮನ ಕ್ರಿಯೆಯಿಂದಾಗಿ ಪವಿತ್ರಾತ್ಮರು ಆ ಕ್ಷಣ ಏನು ವಾಕ್ಯ ನಿನಗೆ ಬೇಕು ಆ ವಾಕ್ಯ, ನಿನ್ನ ಒಳಗಡೆ ಇದ್ದ ವಾಕ್ಯವನ್ನು ಮೇಲಕ್ಕೆ ಎತ್ತಿ ಬಂದು ಆ ವಾಕ್ಯ ಮನಸ್ಸಲ್ಲಿ ಕೊಟ್ಟು ನಿನ್ನ ಬಾಯಿಂದ ಹೇಳಲ್ಪಡಿಸಿ ಅಲ್ಲಿ ಅದ್ಭುತ ಮಾಡೋದು. ಪ್ರೈಸ್ ದ ಲಾರ್ಡ್. ಇದು ದೇವರ ವಾಕ್ಯದಿಂದಾಗಿ ನಿಮ್ಮ ಜೀವನದಲ್ಲಿ ಅದ್ಭುತ ನಡೆಯುವ ರೀತಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಷ್ಟುವರೆಗೆ ದೇವರ ವಾಕ್ಯದಿಂದ ಇಷ್ಟೆಲ್ಲ ಅದ್ಭುತ ನಡೆಯುತ್ತೆ, ಇಷ್ಟೆಲ್ಲ ನಮಗೆ ಶಕ್ತಿ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಮತ್ತು ತುಂಬ ಜನ ಹಾಗೆ ಬೆಳೀತಾ ಇರಬೇಕಾದ್ರೆ ಸಾಕ್ಷಿ ಕೊಡ್ತಿದ್ದು. ದೇವರ ವಾಕ್ಯ ನಮಗೆ ತುಂಬ ಜನ ಯೌವನಸ್ಥರು ಇರ್ತಾರೆ. ದೇವರ ವಾಕ್ಯ ಓದಿ 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 ಏನಾಗುತ್ತೆ ಅಂದರೆ ತುಂಬ ಪಾಪದ ಜೀವನದಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದ್ತಾರೆ. ಹಲ್ಲೆಲೂಯಾ. 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 ಹೀಗೆ ಏನು ಮಾಡ್ತಾ ಇದೆ, ನೀವು ಓದಿದ ದೇವರ ವಾಕ್ಯ ಒಳಗಡೆ ಹೋಗಿ ವಾಸ ಮಾಡಿ ನಿಮ್ಗೆ ಯಾವಾಗ ಬೇಕು ನೋಡಿ ಆವಾಗ ಮೇಲೆ ಬಂದು ನಿಮ್ಮಲ್ಲಿ ಜೀವಿಸ್ತಾ ಇದೆ. ಪ್ರೈಸ್ ದ ಲಾರ್ಡ್. ಅದು ನಿಮಗೆ ಶಕ್ತಿ ಕೊಡುತ್ತೆ. ಹಲ್ಲೆಲೂಯಾ. ಅದು ನಿಮಗೆ ಬಿಡುಗಡೆ ಕೊಡುತ್ತೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಜೀವನದಲ್ಲಿ ಅದ್ಭುತ ಮಾಡುತ್ತೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. 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 ಕೆಲವರು ಹೇಳ್ತಾರೆ, ಬ್ರದರ್ ನಾನು ಎಷ್ಟು ಪ್ರಾರ್ಥನೆ ಮಾಡ್ತೀನಿ, ನನಗೆ ದೇವರು ಹೆಂಗೆ ಮಾತಾಡ್ತಾರೆ ನಾನು ಕೇಳಿಸೋದೇ ಇಲ್ಲ ಬ್ರದರ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. 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 ಸ್ತೋತ್ರ ಯೇಸುವೇ. ಹಲ್ಲೆಲೂಯಾ. 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 ಇನ್ನೂ ಜೋರಾಗಿ ಹಲ್ಲೆಲೂಯಾ. 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 ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ವಂದನೆ. ಹಲ್ಲೆಲೂಯಾ. 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 ಒಂದು ಸಲ ಕಣ್ಣುಗಳನ್ನು ಮುಚ್ಚಿ ಕೈಗಳನ್ನು ಎತ್ತಿ ಜೋರಾಗಿ ಸ್ತುತಿ ಮಾಡೋಣ. ಹಲ್ಲೆಲೂಯಾ. 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 ಸ್ತೋತ್ರ ಯೇಸುವೆ. ಆರಾಧನೆ ಸ್ವಾಮಿ. ಹಲ್ಲೆಲೂಯಾ. 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 ಸ್ತೋತ್ರ, ಆರಾಧನೆ, ಮಹಿಮೆ, ವಂದನೆ ಸ್ವಾಮಿ. ಹಲ್ಲೆಲೂಯಾ. 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 ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಯೆಶಾಯ ಪ್ರವಾದಿಯ ಗ್ರಂಥ 30ನೇ ಅಧ್ಯಾಯ
21ನೇ ವಾಕ್ಯದಿಂದ ಓದಿ. ಯೆಶಾಯ ಪ್ರವಾದಿಯ ಗ್ರಂಥ 30ನೇ ಅಧ್ಯಾಯ 21ನೇ ವಾಕ್ಯದಿಂದ 23ವರೆಗೆ. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗದೆ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂಬ ಮಾತು ಹಿಂದಿನಿಂದ ನಿಮ್ಮ ಕಿವಿಗೆ ಕೇಳಿಸುವುದು. ಪ್ರೇಸ್ ದಿ ಲಾರ್ಡ್. ಯೆಶಾಯ ಪ್ರವಾದಿಯ ಗ್ರಂಥ 30ನೇ ಅಧ್ಯಾಯ 21ರಿಂದ 23. ಪ್ರೇಸ್ ದಿ ಲಾರ್ಡ್. ನಮಗೆ ದೇವರ ವಾಕ್ಯ ಹೇಳ್ತಾ ಇದೆ, ನಿಮ್ಮ ಹಿಂದೆ ಒಂದು ವಾಯ್ಸ್ ಕೇಳುತ್ತೆ. ಪ್ರೇಸ್ ದಿ ಲಾರ್ಡ್. ಒಬ್ಬರು ಮಾತಾಡ್ತಾರೆ, ಇದೇ ದಾರಿಯಲ್ಲಿ ಹೋಗು, ಹಿಂಗೆ ಮಾಡು ಎಂದು ಹೇಳ್ತಾರೆ. ಪ್ರೇಸ್ ದಿ ಲಾರ್ಡ್. ನಮಗೆ ಕೇಳಿಸ್ತಾ ಇಲ್ಲ. ಯಾಕೆ ಗೊತ್ತಾ? ನಾವು ದೇವರ ವಾಕ್ಯನೇ ಓದ್ತಾ ಇಲ್ಲ. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ನಾವು ದೇವರ ವಾಕ್ಯ ಓದಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆವಾಗ ಈ ಥರದ್ದು ದೇವರು ಮಾತಾಡೋದು ನಮ್ಗೆ ಕೇಳಿಸುತ್ತೆ. ಪ್ರೇಸ್ ದಿ ಲಾರ್ಡ್. ನಾವು ಓದೋಣ ಕೀರ್ತನೆ 1ನೇ ಅಧ್ಯಾಯ ವಾಕ್ಯ 2ರಿಂದ 4ವರೆಗೆ. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಬ್ಬರು ಯೋಶುವ 1:8-9 ತೆಗಿಬೋದು. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರು ನಮ್ಮನ್ನೆಲ್ಲರನ್ನು ಸೃಷ್ಟಿ ಮಾಡಿದ್ದಾರೆ. ನಮ್ಮ ಜೀವನ ಹೇಗೆ ನಡೆಸಬೇಕಂತ ದೇವರಿಗೆ ಗೊತ್ತು. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ನಮಗೆ ದೇವರು ಕಲಿಸಿಕೊಡುವ ಒಂದು ವಿಷಯವಾಗಿದೆ, ನಾವು ಹೇಗೆ ನಾವು ಅಭಿಷೇಕದಿಂದ ಶಕ್ತಿಯುತವಾಗಿ ವಿಜಯದಿಂದ ದೇವರ ಆಶೀರ್ವಾದಗಳನ್ನು ಹೊಂದಿ ಹೇಗೆ ಜೀವನ ಮಾಡಬೇಕು ಅಂತೇಳಿ ದೇವರು ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಂ, ಓದಿ ಸಿಸ್ಟರ್. ಕೀರ್ತನೆ 1. ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನು ನಾನು. ಓಕೆ, ಅವನೇ ಧನ್ಯನು. ಪ್ರೇಸ್ ದಿ ಲಾರ್ಡ್, ಪ್ರೇಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ಯಾರು ಹರ್ಷಗೊಳ್ತಾರೆ, ಆ ದೇವರ ವಾಕ್ಯ ಅಂದರೆ ತುಂಬ ಇಷ್ಟ. ಅವರಿಗೆ ಏನಂತಾರೆ ದೇವರ ವಾಕ್ಯ? ದೇವರು ಅವರನ್ನು ಏನಂತ ಕರೀತಾ ಇದ್ದಾರೆ? ಧನ್ಯರು ಅಂತ ಕರೀತಿದ್ದಾರೆ. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮಗೆ ಏನು ತುಂಬ ಇಷ್ಟ ಅಂತ ಕೇಳಿದರೆ ತುಂಬ ವಿಷಯಗಳನ್ನು ಹೇಳ್ತೀವಿ ನಾವು ನಮ್ಮ ಜೀವನದಲ್ಲಿ. ಹಂಗೆ ಮಾಡಿದರೆ ಇಷ್ಟ, ಹಿಂಗೆ ಮಾಡಿದರೆ ಇಷ್ಟ, ಹೊರಗೆ ಹೋಗೋಕ್ಕೆ ಇಷ್ಟ, ತಿರುಗಾಡೋಕ್ಕೆ ಇಷ್ಟ, ಚೆನ್ನಾಗಿ ತಿನ್ನೋಕ್ಕೆ ಇಷ್ಟ, ಹಂಗೆ ಹಿಂಗೆ ಇಷ್ಟ ಅಂತೀವಿ. ಪ್ರೇಸ್ ದಿ ಲಾರ್ಡ್. ಆದರೆ ದೇವರು ಏನಂತಾರೆ ಅಂದರೆ, ನಿನಗೆ ದೇವರ ವಾಕ್ಯ ಓದೋಕ್ಕೆ ಇಷ್ಟ ಇದ್ದರೆ, ದೇವರ ಮೇಲೆ ನಿನಗೆ ಆಸೆ, ದೇವರ ವಾಕ್ಯ ಓದುವ ಆಸೆ ನಿನ್ನಲ್ಲಿದ್ದರೆ ನೀನು ಯಾರು? ನೀನು ಧನ್ಯನು ಅಂತ ದೇವರು ಕರೀತಾರೆ. ಪ್ರೇಸ್ ದಿ ಲಾರ್ಡ್. ಮುಂದಕ್ಕೆ ಓದೋಣ ಸಿಸ್ಟರ್. ಅವರು ಹಗಲಿರುವುದಲ್ಲದೆ ಅದನ್ನೇ ಧ್ಯಾನಿಸುತ್ತಿರುವವರು ಅವರೇ ಧನ್ಯರು. ಮತ್ತು ಇನ್ನೊಂದು ವಿಷಯವಾಗಿ ಹೇಳ್ತಾರೆ, ಹಗಲು ഇരുಳು ಅದನ್ನೇ ಧ್ಯಾನಿಸುವವರು ಧನ್ಯರು. ಪ್ರೇಸ್ ದಿ ಲಾರ್ಡ್, ಪ್ರೇಸ್ ದಿ ಲಾರ್ಡ್. ಯಾವಾಗ ಧ್ಯಾನ ಮಾಡಬೇಕು? ಹಗಲು ಧ್ಯಾನ ಮಾಡಬೇಕು, ഇരുಳಲ್ಲೂ ಧ್ಯಾನ ಮಾಡಬೇಕು. ಮತ್ತು ಬೇರೆ ಕೆಲಸ ಮಾಡೋದು ಬೇಡವಾ? ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ವಾಕ್ಯ ಏನುತ್ತೆ ಅಂದರೆ ನಮ್ಮಿಂದ ಎಷ್ಟಾಗುತ್ತೆ ಅದಕ್ಕಾಗಿ ಟೈಮ್ ಕೊಡಬೇಕು. ಪ್ರೇಸ್ ದಿ ಲಾರ್ಡ್. ನಮ್ಮಲ್ಲಿ ಕೆಲವರು ಹೇಳ್ತಾರೆ, ಪ್ರಾರ್ಥನೆಗೆ ದೇವರ ವಾಕ್ಯಕ್ಕೆ ಎಷ್ಟು ಟೈಮ್ ಕೊಡ್ತೀರಾ? 15 ನಿಮಿಷ. ಪ್ರೇಸ್ ದಿ ಲಾರ್ಡ್. ಇನ್ನೊಬ್ರಿಗೆ ಕೇಳಿದರೆ 10 ನಿಮಿಷ. ಪ್ರೇಸ್ ದಿ ಲಾರ್ಡ್. 1 ಗಂಟೆ ಆದರೂ ನಮಗೆ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಯಿಂದಲೂ ದೇವರ ವಾಕ್ಯ ಓದಲು ಬೇಕು. ಪ್ರೇಸ್ ದಿ ಲಾರ್ಡ್. ಅದಕ್ಕಿಂತ ಕಮ್ಮಿ ಆಗಲೇಬಾರ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ ನೋಡೋಕ್ಕೆ ಹೋದರೆ 10ನೇಯಲ್ಲಿ 1 ಭಾಗ, 2 ಗಂಟೆಗಿಂತ ಜಾಸ್ತಿ ನಾವು ದೇವರ ಸಮ್ಮುಖದಲ್ಲಿ ಇರಬೇಕು. ದೇವರ ವಾಕ್ಯ ಓದೋಕ್ಕೆ ಬೇಕಾದಷ್ಟು ಟೈಮ್ ನಾವು ಕೊಡಬೇಕು. ಹಲ್ಲೆಲೂಯಾ. ಅದು ಮಿನಿಮಮ್, ಕಮ್ಮಿಯಾಗಿ. ಪ್ರೇಸ್ ದಿ ಲಾರ್ಡ್. ಅದಕ್ಕಿಂತ ದೇವರ ವಾಕ್ಯದಲ್ಲಿ ನೀವು ಹರ್ಷಗೊಳ್ಳುವುದಿದ್ದರೆ ಅದಕ್ಕಿಂತ ಜಾಸ್ತಿಯಾಗಿ ನೀವು ನಿಮ್ಮ ಟೈಮ್ ಕೊಡ್ತೀರಾ. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿಮಗಿರುವ ಟೈಮಲ್ಲಿ ಇನ್ನೂ ಜಾಸ್ತಿ ಎಕ್ಸ್ಟ್ರಾ ಟೈಮ್ ತಗೊಂಡು ದೇವರಿಗೆ ಕೊಡ್ತೀರಾ. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಮುಂದಕ್ಕೆ ಹೋದನ ಸಿಸ್ಟರ್. ಅವರಿಗೇನಾಗೋದು? ನದಿಯ ಬದಿಯಲ್ಲೇ, ನದಿಯ ಬದಿಯಲ್ಲಿ ಒಂದು ಮರ ಇದೆ ಅಂದರೆ ಏನಾಗುತ್ತೆ? ಆ ಮರಕ್ಕೆ ಯಾವಾಗಲೂ ನೀರು ಸಿಗ್ತಾ ಇರುತ್ತೆ. ಓದಿ ಸಿಸ್ಟರ್, ಓದಿ.
ಸಕಾಲಕ್ಕೆ ಫಲ ನೀಡುವ ವೃಕ್ಷದಂತೆ ಇರುವುದು. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಓದುವವರು, ದಿನ ಓದುವವರು, ಅದರಲ್ಲಿ ಧ್ಯಾನ ಮಾಡುವವರು ಹೇಗಿರ್ತಾರೆ ಗೊತ್ತಾ? ಸಕಾಲಕ್ಕೆ ಫಲ ಕೊಡ್ತಾರೆ. ಸಕಾಲಕ್ಕೆ ಫಲ ಕೊಡುವುದಂದರೆ ಕರೆಕ್ಟಾದ ಟೈಮಲ್ಲಿ ಆಶೀರ್ವಾದಗಳು ಅವರ ಜೀವನದಲ್ಲಿ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಮದುವೆ ಸಮಯ ಆಗಬೇಕಾದ್ರೆ ಮದುವೆ ಆಗುತ್ತೆ, ಕೆಲಸ ಸಿಗುವ ಟೈಮಲ್ಲಿ ಕೆಲಸ ಸಿಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಮದುವೆ ಟೈಮ್ ಅಲ್ಲದೆ ತುಂಬ ವರ್ಷ ಆಗಿ ಮದುವೆ ಆಗೋದಲ್ಲ, ಅದು ದೇವರ ಫಸ್ಟ್ ಕ್ಲಾಸ್ ಆಶೀರ್ವಾದ ಅಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಕೆಲವರಿಗೆ ಆಶೀರ್ವಾದ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅವರಿಗಾಗಿ ಪ್ರಾರ್ಥಿಸಬೇಕು. ಆದರೆ ಯಾಕೆ ಸಿಗಲ್ಲ? ಯಾಕಂದರೆ ಈ ನದಿಯ ಬದಿಯಲ್ಲಿ ಇರುವ ಮರದಂತೆ ನಾವು ಆಗಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ನಮಗೆ ಯಾವತ್ತೂ ದೇವರ ಶಕ್ತಿ ಸಿಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ದೇವರ ಶಕ್ತಿ ಸಿಗ್ತಾ ಇರಬೇಕಂದ್ರೆ ದೇವರ ವಾಕ್ಯ ನಮ್ಮ ಬಾಯಲ್ಲಿ ಹೋಗ್ತಾ ಇರಬೇಕು. ಪ್ರೈಸ್ ದಿ ಲಾರ್ಡ್. ಧ್ಯಾನ ಮಾಡ್ತಾ ಇರಬೇಕು, ಮಾತಾಡ್ತಾ ಅದು ರಿಪೀಟ್ ಮಾಡ್ತಾ ಇರಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಆವಾಗ ನಮಗೇನು ಸಿಗುತ್ತೆ? ದೇವರ ಶಕ್ತಿ ಸಿಗುತ್ತೆ. ನದಿಯಲ್ಲಿರುವ ನೀರಿನಂತೆ ನಮಗೆ ಅದು ಸಿಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. 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 ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ತಲೆ ಸಿಡಿತ ಇರುವವರು ಯಾರಾದರೂ ಇದ್ದೀರಾ? ತಲೆ ಸಿಡಿತ ಇರುವವರು, ತಲೆ ಸಿಡಿತ ಇನ್ನೂ ಇದೆಯಾ? ನಮ್ಮ ತಲೆ ಸಿಡಿತ ಇದೆಯಾ? ಇವಾಗ ಇದೆಯಾ? ಸ್ವಲ್ಪ ಇದೆ. ಪ್ರಾರ್ಥಿಸೋಣ. ಯೇಸುವಿನ ನಾಮದಲ್ಲಿ ದೇವರ ವಾಕ್ಯದ ಶಕ್ತಿಯಿಂದ ಇದೇ ಕ್ಷಣ ಸಂಪೂರ್ಣವಾಗಿ ಬಿಡುಗಡೆ ಹೊಂದಲಿ. ಯೇಸುವಿನ ಹಾಲಬಾಬಾಬಾಬಾಬಾ, ದ ಮೈಟಿ ನೇಮ್ ಆಫ್ ಜೀಸಸ್ ಕ್ರೈಸ್ಟ್, ಬಿ ಸೆಟ್ ಫ್ರೀ, ಬಿ ಹೀಲ್ಡ್ ಆ್ಯಂಡ್ ಬಿ ಡೆಲಿವರ್ಡ್. ಶತ ಪಾಪ 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 ಥರಬ ಸಿಯಂದರ. ಥ್ಯಾಂಕ್ ಯು ಜೀಸಸ್. ಯೇಸುವಿನ ನಾಮದಲ್ಲಿ ಸಂಪೂರ್ಣ ಸೌಖ್ಯ ಹೊಂದಲಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಸಿಸ್ಟರ್ ಇವಾಗ ಇದೆಯಾ ನೋಡಿ ಸಿಸ್ಟರ್? ಹೇಳಿ. ಕಮ್ಮಿ ಆಗಿದೆಯಾ? ಸ್ವಲ್ಪ ಕಮ್ಮಿ ಆಯಿತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಹಲ್ಲೆಲೂಯ. ದೇವರ ಶಕ್ತಿಯಲ್ಲಿ ಬಂದ ತಕ್ಷಣ ಆ ನೋವು ಸ್ವಲ್ಪ ಕಮ್ಮಿ ಆಯಿತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಕತ್ತತ್ರ ನೋವಿದೆಯಾ? ತಲೆಯಿಂದ ಸೈಡ್ವರೆಗೆ ನೋವಿದೆ. ಓಕೆ. ಪ್ರೈಸ್ ದಿ ಲಾರ್ಡ್. ಇವಾಗ ದೇವರ ವಾಕ್ಯ ಕೇಳ್ತಾ ಇರಬೇಕಾದ್ರೆ ಇನ್ನೂ ಅದು ನೋವು ಕಡಿಮೆ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಎಷ್ಟು % ಕಡಿಮೆ ಆಯಿತು? ಒಂದು 10% ಕಡಿಮೆ ಆಯಿತು. ಪ್ರೈಸ್ ದಿ ಲಾರ್ಡ್. ಇವಾಗ ಪ್ರಾರ್ಥಿಸಬೇಕಾದ್ರೆ ಒಂದು 10% ನೋವು ಕಡಿಮೆ ಆಯಿತು ಅಂತಿದ್ದಾರೆ ಸಿಸ್ಟರ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಹಲ್ಲೆಲೂಯ. ಹೀಗೆ ದೇವರ ವಾಕ್ಯ ಕೇಳ್ಕೊಂಡೇ ಹೋದರೆ ಕಡಿಮೆಯಾಗಿ ಸಂಪೂರ್ಣ ಸೌಖ್ಯ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ನಂಬ್ತೀರಾ ಸಿಸ್ಟರ್? ನಂಬ್ತೀರಾ? ಆಕೆ ನಂಬಿ ನಿಮ್ಮ ನಂಬಿಕೆಯಂತೆ ಆಗಲಿ. ಹಲ್ಲೆಲೂಯ. 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 ಈಗ ದೇವರ ವಾಕ್ಯ ಕೇಳ್ತಾ ಇರಬೇಕಾದ್ರೆ ಒಬ್ಬೊಬ್ಬನಲ್ಲಿ ನಿಮ್ಮಲ್ಲಿರುವ ನೋವುಗಳು, ನಿಮ್ಮಲ್ಲಿರುವ ಕಷ್ಟಗಳು ಸೌಖ್ಯವಾಗ್ತಾ ಬರ್ತಿವೆ. ಹಲ್ಲೆಲೂಯ. 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 ಈಗ ಈ ನದಿಯ ಸೈಡಲ್ಲಿರುವ ಮರ ಏನು ಮಾಡುತ್ತೆ? ಕರೆಕ್ಟ್ ಟೈಮಲ್ಲಿ ಫಲ ಕೊಡುತ್ತೆ. ಕರೆಕ್ಟ್ ಟೈಮಲ್ಲಿ ಮದುವೆ ಆಗುತ್ತೆ, ಕರೆಕ್ಟ್ ಟೈಮಲ್ಲಿ ಮಕ್ಕಳಾಗುತ್ತೆ, ಕರೆಕ್ಟ್ ಟೈಮಲ್ಲಿ ಮಕ್ಕಳು ಕ್ಲಾಸಿಗೆ ಹೋಗ್ತಾರೆ, ಕರೆಕ್ಟ್ ಟೈಮಲ್ಲಿ ಹಣಕಾಸಿನ ಸಮಸ್ಯೆ ಇಲ್ಲದೆ ಹಣ ಟೈಮಿಗೆ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಕರೆಕ್ಟ್ ಟೈಮಲ್ಲಿ ಮನೆ ಕಟ್ಟಲ್ಪಡುತ್ತೆ, ಕರೆಕ್ಟ್ ಟೈಮಲ್ಲಿ ಎಲ್ಲ ಆಗುತ್ತೆ. ಪ್ರೈಸ್ ದಿ ಲಾರ್ಡ್. ದೇವರ ಆಶೀರ್ವಾದ ಎಲ್ಲ ಆಗುತ್ತೆ. ಟೆನ್ಷನ್ ಮಾಡಲೇಬೇಕಂತಿಲ್ಲ. ಪ್ರೈಸ್ ದಿ ಲಾರ್ಡ್. ಸಾಲದ ಬಾಧೆ ಇರಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಯಾಕಂದರೆ ಯಾವಾಗ ಅವರಿಗೆ ತೊಂದರೆ ಆಗುತ್ತೋ ಆವಾಗ ದೇವರ ಶಕ್ತಿ ಇಳಿದು ಬರುತ್ತೆ. ಅವರಿಗೆ ನೀರು ಬೇಕಾದಾಗ ನೀರು ಅಲ್ಲೇ ಸೈಡಲ್ಲಿದೆ. ಹಲ್ಲೆಲೂಯ. 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 ದೇವರ ವಾಕ್ಯವನ್ನು ಓದಿ ಅದನ್ನು ದಿನಾ ಧ್ಯಾನ ಮಾಡಿ ನಾವು ಇರುವುದಾದರೆ ನಮ್ಮ ಜೀವನವು ಹೀಗೆ ಇರೋದು. ಹಲ್ಲೆಲೂಯ. ಯಾರು ಹೇಳ್ತಾ ಇದ್ದಾರೆ ಇದನ್ನು? ದೇವರು ಹೇಳ್ತಿದ್ದಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಆ ದೇವರ ವಾಕ್ಯ ನಿಮ್ಮಲ್ಲಿ ಜೀವಂತವಾಗೋದು. ಪ್ರೈಸ್ ದಿ ಲಾರ್ಡ್. ಮುಂದಕ್ಕೆ ಹೋದನ ಸಿಸ್ಟರ್. ಎಲೆ ಬಾಡದೆ ಸಫಲತೆ. ಎಲ್ಲ ಕಾರ್ಯಗಳಿಗೆ ಏನು ಸಿಗುತ್ತೆ? ಸಫಲತೆ ಸಿಗುತ್ತೆ. ಬಾಡಿ ಹೋದ ಎಲೆ ಅಂದರೆ ಏನಾಗಿದೆ? ಬಾಡಿ ಹೋಗಿದ ಎಲೆ ಅಂದರೆ ಏನು? ರೋಗ ಬಂದಿದೆ. ಮರ ಹೆಂಗಿರುತ್ತೆ? ಎಲ್ಲ ಬಾಡಿ ಹೋಗುತ್ತೆ ಅಷ್ಟೇ, ಜೀವ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅಂದರೆ ರೋಗ ರುಜಿನಗಳು ಆವಾಗ ದೊಡ್ಡ ರೋಗಗಳೆಲ್ಲ ಬರಲ್ಲ. ಆ ದೊಡ್ಡ ಹೆಸರು ಹೇಳ್ತೀವಿ ನೋಡಿ ಆ ರೋಗಗಳಿಗೆ.
ಪ್ರೈಸ್ ಲಾರ್ಡ್. ಇದೆಲ್ಲ ಬರಲ್ಲ. ಪ್ರೈಸ್ ಲಾರ್ಡ್. ಬರಕ್ಕೆ ಹತ್ತಿರ ಬರಬೇಕಾದ್ರೆ ಗುಣ ಆಗುತ್ತೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಆಪರೇಷನ್ ಇಲ್ಲದೆ ಎಲ್ಲ ಸಾಲ್ವ್ ಆಗಿಬಿಡುತ್ತೆ. ಹಾಲೆಲೂಯ. ಯಾಕೆ ಗೊತ್ತಾ? ನೀರು ಹತ್ರನೇ ಇದೆ. ಹಾಲೆಲೂಯ, ಪ್ರೈಸ್ ಲಾರ್ಡ್. ದೇವರ ಶಕ್ತಿ ಹತ್ರನೇ ಇದೆ. ಹಾಲೆಲೂಯ, ಪ್ರೈಸ್ ಲಾರ್ಡ್. ಯೋಶುವಗೆ ದೇವರು ಒಂದು ಆಜ್ಞೆಯನ್ನು ನೀಡಿದರು. ಯೋಶುವ 1:8-9 ಒಂದು ಆಜ್ಞೆಯನ್ನು ನೀಡಿದರು. ನೀನು ಏನು ಮಾಡಬೇಕು ಗೊತ್ತಾ? ನಿನ್ನ ಜೀವನದಲ್ಲಿ ನೀನು ಯಾವತ್ತೂ ಜಯಗೊಳ್ಬೇಕಾದ್ರೆ ಏನು ಮಾಡಬೇಕು? ಓದಿ ಸಿಸ್ಟರ್. ಕೈಗೊಂಡು ನಡೆ. ದಿವಸ ರಾತ್ರಿ ಅದೇನು ಮಾಡು? ಧ್ಯಾನಿಸು. ದೇವರ ವಾಕ್ಯವನ್ನು ಹಗಲು ರಾತ್ರಿ ಧ್ಯಾನಿಸು. ಅಂದರೆ ದೇವರ ವಾಕ್ಯ ಧ್ಯಾನ ಮಾಡಿ ಅದರ ಪ್ರಕಾರವೇ ಜೀವಿಸು. ಪ್ರೈಸ್ ಲಾರ್ಡ್. ಆವಾಗ ಏನಾಗುವುದು ಸಿಸ್ಟರ್? ಓದಿ. ಆಗ ಕಾರ್ಯಗಳೆಲ್ಲ ಕೈಗೂಡುವುದು. ಪ್ರೈಸ್ ಲಾರ್ಡ್. ಕಾರ್ಯಗಳೆಲ್ಲ ನಿಮ್ಮ ಜೀವನದಲ್ಲಿ ಕೈಗೂಡಬೇಕಾದ್ರೆ ಏನು ಮಾಡಬೇಕು? ಆ ವಾಕ್ಯವನ್ನು ಧ್ಯಾನಿಸಬೇಕು. ಹಾಲೆಲೂಯ, ಹಾಲೆಲೂಯ. ಚಾಪ್ಟರ್ ಆಗಿ ಓದ್ಕೊಂಡು ಟಪ ಬೇಗ ಬೇಗ ಅಂತೇಳಿ ಸೀದಾ ಓದ್ಕೊಂಡೇ ಹೋಗೋದಲ್ಲ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಒಂದೊಂದು ವಾಕ್ಯ ಓದಿ ಧ್ಯಾನ ಮಾಡಿ ಅದರಿಂದ ನಮಗೆ ಶಕ್ತಿ ಬರುವಂಗೆ ನಾವು ಅದನ್ನು ಪದೇ 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 ಓದಬೇಕು. ಪ್ರೈಸ್ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓಕೆ, ಮುಂದಕ್ಕೆ ಹೋದಣ್ಣ ಸಿಸ್ಟರ್. ಆಗ ನೀನು ಧೈರ್ಯದಿಂದಿರು, ಅಂಜಬೇಡ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಆವಾಗ ನೀನು ಮಾಡುವ ಕಾರ್ಯಗಳು ಸಫಲವಾಗುವುದು. ಪ್ರೈಸ್ ಲಾರ್ಡ್. ಅದರ ಮೀನಿಂಗ್ ಎಲ್ಲ ಅದೇ ಅಷ್ಟೇ. ಪ್ರೈಸ್ ಲಾರ್ಡ್. ಹಾಲೆಲೂಯ. ಲೂಕನು ಬರೆದ ಶುಭ ಸಂದೇಶ 8ನೇ ಅಧ್ಯಾಯ 5ರಿಂದ ಓದೋಣ. ಆದರೆ ಇಲ್ಲಿ ಒಂದು ವಿಷಯವಾಗಿ ದೇವರು ಹೇಳ್ತಾರೆ, ನಾವು ದಿನಾ ದೇವರ ವಾಕ್ಯ ಓದ್ತೀವಿ. ನಾವು ದೇವರ ವಾಕ್ಯ ಓದಿದ ಮೇಲೆ ಒಂದು ವಿಷಯವಾಗಿ ತುಂಬ ಜಾಗ್ರತೆಯಾಗಿರಬೇಕು. ಪ್ರೈಸ್ ಲಾರ್ಡ್. ಆ ದೇವರ ವಾಕ್ಯ ಏನಾಗುತ್ತೆ? ನಮ್ಮಲ್ಲಿ ಒಳಗಡೆ ಬಂದ ವಾಕ್ಯ ಏನಾಗುತ್ತೆ? ಅದು ಫಲ ಕೊಡುತ್ತಾ ಇಲ್ವಾ? ಪ್ರೈಸ್ ಲಾರ್ಡ್. ಅದು ಫಲ ಕೊಟ್ಟಿಲ್ಲ ಅಂದರೆ ಅದು ದೇವರ ತಪ್ಪಲ್ಲ. ಪ್ರೈಸ್ ಲಾರ್ಡ್. ಆ ದೇವರ ವಾಕ್ಯ ನಾವು ಓದೋದು ಅದು ನಮ್ಮಲ್ಲಿ ಫಲ ಕೊಟ್ಟಿಲ್ಲ ಅಂದರೆ ಅದು ದೇವರ ತಪ್ಪಲ್ಲ. ಪ್ರೈಸ್ ಲಾರ್ಡ್. ಅದು ಯಾರ ತಪ್ಪು? ನಮ್ಮ ತಪ್ಪು. ಹಾಲೆಲೂಯ. ಯಾಕೆ ಗೊತ್ತಾ? ಆ ದೇವರ ವಾಕ್ಯವನ್ನು ಸ್ವೀಕಾರ ನಾವು ಮಾಡ್ತಾ ಇಲ್ಲ. ಹಾಲೆಲೂಯ. ಇಲ್ಲದಿದ್ದರೆ ಆ ದೇವರ ವಾಕ್ಯ ಸ್ವೀಕಾರ ಮಾಡಿದ್ದು ನಮ್ಮಲ್ಲಿ ಫಲ ಕೊಡೋಕ್ಕೆ ನಾವು ಬಿಡ್ತಾ ಇಲ್ಲ. ಪ್ರೈಸ್ ಲಾರ್ಡ್. ಇಲ್ಲಾಂದರೆ ನಮ್ಮಲ್ಲಿರುವ ಆ ದೇವರ ವಾಕ್ಯ ಒಂದು ಕಳ್ಳ ಬರ್ತಾನೆ, ದೇವರ ವಾಕ್ಯ ಹೇಳುತ್ತೆ, ಅದು ಓದೋಣ. ಅದು ಕಳ್ಳ ಆ ವಾಕ್ಯವನ್ನು ತೆಕೊಂಡು ಓಡೋಗಿಬಿಡ್ತಾನೆ. ಹಾಲೆಲೂಯ. ಯಾಕೆ ಗೊತ್ತಾ? ಏನು ಕಳ್ಳ ಕದಿಯೋದು ಏನು? ನಿಮ್ಮ ಮನೆಯಲ್ಲಿ ಕಲ್ಲಿದ್ದರೆ ಕಳ್ಳ ಕದ್ದು ತಗೊಂಡು ಹೋಗ್ತಾನ? ಏನು ತಗೊಂಡು ಹೋಗ್ತಾನೆ? ಬಂಗಾರ ಇದ್ದರೆ ತಗೊಂಡು ಹೋಗ್ತಾನೆ, ಹಣಕಾಸಿದ್ರೆ ತಗೊಂಡು ಹೋಗ್ತಾನೆ. ಹೌದಾ ಅಲ್ವಾ? ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕ ಕಲ್ಲು ಇಟ್ಕೊಂಡಿದ್ದೀರ, ತಗೊಂಡು ಹೋಗ್ತಾನ? ಬಿಟ್ಟು ಹೋಗ್ತಾನೆ. ಅವನಿಗೆ ಗೊತ್ತು ಅದು ಕಲ್ಲು ತಗೊಂಡೋಗಿ ನನಗೇನು ಸಿಗುತ್ತೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಅಮೂಲ್ಯವಾದ ವಸ್ತು ಅದನ್ನು ಕದ್ದು ತಗೊಂಡು ಹೋಗ್ತಾನೆ ಕಳ್ಳ. ಹಾಲೆಲೂಯ. ಆ ಕಳ್ಳನಿಗೆ ಗೊತ್ತು ಅದು ವಸ್ತು ಅಮೂಲ್ಯವಾಗಿದೆ ಅಂತ. ಹಾಲೆಲೂಯ. ಆದರೆ ನನಗೆ ನಿನಗೆ ಅದರ ಅರಿವಿಲ್ಲ. ಪ್ರೈಸ್ ದ ಲಾರ್ಡ್. ಅದಕ್ಕೆ ನಾವು ಶಾರ್ಟ್ಕಟ್ ಆಗಿ ದೇವರ ವಾಕ್ಯ ಓದೋದು, ಹಿಂಗೆ ಓದ್ಕೊಂಡು ಹೋಗ್ತಾ ಇರೋದು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಅದರಲ್ಲಿ ನಾವು ಧ್ಯಾನ ಮಾಡೋಕ್ಕೆ ಟೈಮ್ ತಗೊಳ್ಳಲ್ಲ. ಪ್ರೈಸ್ ದ ಲಾರ್ಡ್. ನಮಗೆ ಎಲ್ಲ ಕೆಲಸ ಕಾರ್ಯಕ್ಕೆ ಲೇಟ್ ಆಗುತ್ತೆ. ಹಾಲೆಲೂಯ. ಊಟ ಮಾಡೋಕ್ಕೆ ಲೇಟ್ ಆಗುತ್ತೆ, ಮಲಗಕ್ಕೆ ಲೇಟ್ ಆಗುತ್ತೆ, ಆ ಕಾರ್ಯಕ್ಕೆ ಲೇಟ್ ಆಗುತ್ತೆ, ಈ ಕಾರ್ಯಕ್ಕೆ ಲೇಟ್ ಆಗುತ್ತೆ. ಎಲ್ಲ ಕಾರ್ಯಗಳಿವೆ. ಆದರೆ ದೇವರ ವಾಕ್ಯ ಓದೋಕ್ಕೆ ನಮಗೆ ಟೈಮ್ ಇಲ್ಲ. ಯಾಕಂದರೆ ಅದರ ಮಹತ್ವ, ಅದರ ಅಮೂಲ್ಯತೆ ನಮಗೆ ತಿಳಿದಿಲ್ಲ. ಕಳ್ಳನಿಗೆ ಅದು ಗೊತ್ತು. ಪ್ರೈಸ್ ಲಾರ್ಡ್. ಓದೋಣ ಸಿಸ್ಟರ್. ಒಬ್ಬ ರೈತನು ಬಿತ್ತುವುದಕ್ಕೆಂದು ಹೋದನು. ಕಾಲ್ದಾರಿಯಲ್ಲಿ ಬಿದ್ದವು. ಅಂದರೆ ನಡ್ಕೊಂಡು ಹೋಗುವ ದಾರಿ. ಪ್ರೈಸ್ ದ ಲಾರ್ಡ್. ನಡ್ಕೊಂಡು ಹೋಗುವ ದಾರಿಯಲ್ಲಿ ಬೀಜ ಬಿದ್ದರೆ ಅದ್ರ ಮೇಲೆ ಸ್ವಲ್ಪ ಬೆಳಿಬೇಕಾದ್ರೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಕೇರ್ಲೆಸ್ ಆದ ಜೀವನ. ಮುಂದಕ್ಕೆ ಹೋಗೋಣ. ಕಾಲು ತುಳಿತಕ್ಕೆ ಸಿಕ್ಕಿ ಹೋದವು. ಹಾಲೆಲೂಯ. ಪ್ರೈಸ್ ದ ಲಾರ್ಡ್.
ದೇವರ ವಾಕ್ಯ ನಮ್ಮಲ್ಲಿ ಹೋಗಿದ್ದು, ನಮ್ಮ ಒಳಗಡೆ ಹೋಗಿತ್ತು, ಕಾಲು ತುಳಿತಕ್ಕೆ ಸಮಾನವಾಗಿದೆಯಾ? ಪ್ರೈಸ್ ದಿ ಲಾರ್ಡ್. ಇನ್ನು ನಾವು ನೋಡ್ಕೊಳ್ಳೋಣ. ಅದು ಕಾಲು ತುಳಿತಕ್ಕೆ ಥರ. ಕಾಲು ತುಳಿಯೋದಂದರೆ ಏನು? ಅರ್ಜೆಂಟಾಗಿ ಓಡಾಡ್ತಾ ಇರೋದು, ಎಲ್ಲ ಕೆಲಸದಲ್ಲಿ ಓಡಾಡ್ತಾ ಇರೋದು. ಹಲ್ಲೆಲೂಯಾ. ಆ ವಾಕ್ಯದಲ್ಲಿ ಧ್ಯಾನ ಮಾಡೋಕ್ಕೆ ನಮ್ಗೆ ಟೈಮ್ ಇಲ್ಲ. ಆ ವಾಕ್ಯ ಪದೇ ಪದೇ ಓದೋಕ್ಕೆ ನಮಗೆ ಟೈಮ್ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮುಂದಕ್ಕೆ ಹೋದೋಣ ಅಷ್ಟು. ಹಾಂ ಹಾಂ ಫಸಲನ್ನು ಕೊಟ್ಟವು. ಓಕೆ, ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಹನೆಯಿಂದ ಫಲ ತರುವವರು ಒಳ್ಳೆಯ ಜಾಗದಲ್ಲಿ ಬಿತ್ತಿದ ಬೀಜಗಳು. ಪ್ರೈಸ್ ದಿ ಲಾರ್ಡ್. 11ನೇ ವಾಕ್ಯ ಓದೋಣ. 11ನೇ ವಾಕ್ಯದಿಂದ ಓದೋಣ ಸಿಸ್ಟರ್. ಹೀಗಿದೆ, ಬೀಜ ಎಂದರೆ ದೇವರ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಬೀಜ ಎಂದರೆ ಏನು? ದೇವರ ವಾಕ್ಯ. ಮುಂದಕ್ಕೆ ಓದೋಣ. ಹಾಂ ಆ ಪಿಶಾಚಿ ಬಂದು ಆ ವಾಕ್ಯವನ್ನು ಏನು ಮಾಡುತ್ತೆ? ಕೂಡಲೇ ತೆಗೆದು ಬೀಳುತ್ತೆ. ನೀವೀಗ ಟೀ ಕುಡಿಯೋಕ್ಕೆ ಹೋಗ್ತಾ ಇದ್ದೀರಲ್ಲ, ಇಲ್ಲಿಂದ ಅಲ್ಲಿ ಹೋಗೋ ಒಳಗಡೆ ತೆಗೆದು ಬಿಡುತ್ತೆ. ಪ್ರೈಸ್ ದಿ ಲಾರ್ಡ್. ಕೂಡಲೇ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಹೇಳಿ, ಕೂಡಲೇ. ವಾಕ್ಯ ಬಿತ್ತಿದ ಕೂಡಲೇ ಪಿಶಾಚಿ ಬಂದು ಕದ್ದು ತಗೊಂಡು ಹೋಗ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದಕ್ಕೆ ಹೇಳೋದು ಪೆನ್ನು ಪೇಪರ್ ತಗೊಂಡು ಬಂದು ಬರೆದು ಬಿಡಿ ಅಂಥೇಳಿ. ಹಲ್ಲೆಲೂಯಾ. ಎಷ್ಟು ಜನ ನಾವು ಬರೆದು ತಗೊಳ್ತಾ ಇದ್ದೀವಿ ದೇವರ ವಾಕ್ಯನ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ಥರ ಮಾಡಿದಾಗ, ನಾವು ದೇವರ ವಾಕ್ಯ ಬರೆದಿದ್ದಾಗ, ಮನೆಗೆ ಹೋಗಿ ಮತ್ತೆ ಆ ವಾಕ್ಯ ಓದಿದಾಗ ಎಷ್ಟು ಸಲ ಕದೀತಾನೆ ಅವನು. ಪ್ರೈಸ್ ದಿ ಲಾರ್ಡ್. ಇವತ್ತು ಒಂದು ಸಲ ಕದಿಬೋದು, ನಾಳೆ ಕದಿಬೋದು, ನಾಡ್ದು ಕದಿಬೋದು, ಮತ್ತೆ ಕದಿಂಗ್ ಹೋಗೋಕ್ಕಾಗಲ್ಲ. ಯಾಕಂದರೆ ಮತ್ತೆ ಮತ್ತೆ ಪದೇ ಪದೇ ನೀವು ಓದ್ತೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಷ್ಟರ ಒಳಗಡೆ ಅದು ಒಳಗಡೆ ಹೋಗಿ ಆಯಿತು. ಪ್ರೈಸ್ ದಿ ಲಾರ್ಡ್. ಅದು ಒಳಗಡೆ ಹೋಗಿ ಫಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿತ್ತು. ಹಲ್ಲೆಲೂಯಾ. ಮತ್ತೆ ಕದಿಯೋಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ಮುಂದಕ್ಕೆ ಹೋದನ ಸಿಸ್ಟರ್. ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ. ಬೇರೂರಿಲ್ಲ. ಯಾಕೆ ಬೇರೂರಿಲ್ಲ ಗೊತ್ತಾ? ಅವರು ಮತ್ತೆ ಆ ಪುಸ್ತಕವನ್ನು ಓದೇ ಇಲ್ಲ. ಈಗ ಬರೆದು ತಗೊಂಡು ಹೋಗ್ತಾರೆ, ಒಳ್ಳೆಯದಾಗಿ ಬರೆದು ತಗೊಂಡು ಹೋಗ್ತಾರೆ, ಒಳ್ಳೆಯ ಮನಸ್ಸಿಂದ ಸ್ವೀಕಾರ ಮಾಡ್ತಾರೆ ಅಂತ ದೇವರ ವಾಕ್ಯ ಹೇಳುತ್ತೆ. ಅವರಿಗೆ ಒಳ್ಳೆಯ ಮನಸ್ಸಿದೆ, ದೇವರ ವಾಕ್ಯದಲ್ಲಿ ಅವರಿಗೆ ಬದಲಾವಣೆ ಬರಬೇಕಂತ ಮನಸ್ಸಿದೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ಒಳ್ಳೆಯ ಮನಸ್ಸಿದ್ದ ಅದನ್ನು ಸ್ವೀಕಾರ ಮಾಡಿ ಬರೆದು ತಗೊಂಡು ಹೋಗ್ತಾರೆ. ಆದರೆ ಮನೆಗೆ ಹೋಗಿ ಆ ಪುಸ್ತಕವನ್ನು ಹಂಗೇ ಇಟ್ಟು ಬಿಡ್ತಾರೆ. ಪ್ರೈಸ್ ದಿ ಲಾರ್ಡ್. ಅದು ಪುಸ್ತಕವನ್ನು ಮತ್ತೆ ಮುಟ್ಟುವುದೇ ಇಲ್ಲ. ಹಲ್ಲೆಲೂಯಾ. ಅಂಥವ್ರು ಏನಾಗುತ್ತೆ? ಸ್ವಲ್ಪ ಬೆಳೆಯುತ್ತೆ, ಮತ್ತೆ ಹೋಗ್ಬಿಡುತ್ತೆ, ಡ್ರೈ ಆಗಿ ಹೋಗ್ಬಿಡುತ್ತೆ. ಹಲ್ಲೆಲೂಯಾ. ಯಾಕೆಂದರೆ ಆ ಬೀಜ ಬಿತ್ತಿದ್ದು ಅದಕ್ಕೆ ನೀರು ಹಾಕಿಲ್ಲ, ಅದಕ್ಕೆ ಏನು ಮಾಡಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಾಗಾದರೆ ನೀವೇನು ಮಾಡಬೇಕು? ಇಂದು ಬರೆದುಕೊಂಡು ಹೋಗಿದ್ದ ಎಲ್ಲ ದೇವರ ವಾಕ್ಯವನ್ನು ಮನೆಗೆ ಹೋಗಿ ಮುಚ್ಚಿಡ್ಬೇಕಾ? ಓದಬೇಕು. ಪ್ರೈಸ್ ದಿ ಲಾರ್ಡ್. ದಿನಾ ಓದಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟಾಗುತ್ತೋ ಅಷ್ಟು ಸಲ ರಿಪೀಟ್ ಮಾಡ್ಕೊಂಡು ಪದೇ 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 ಓದಬೇಕು. ಹಲ್ಲೆಲೂಯಾ. ಮುಂದಕ್ಕೆ ಓದೋಣ ಸಿಸ್ಟರ್. ಶೋಧನೆಯ ಸಮಯದಲ್ಲಿ ಅವರು ತೊರೆದು ಬಿಡುತ್ತಾರೆ, ವಿಶ್ವಾಸವನ್ನು ತೊರೆದು ಬಿಡ್ತಾರೆ. ಯಾಕೆ ಗೊತ್ತಾ? ಆ ವಾಕ್ಯ ಮತ್ತೆ ಒಳಗಡೆ ಹೋಗಿಲ್ಲ. ಒಂದೇ ಸಲ ಬಿತ್ತಿದ ವಾಕ್ಯ ಅಷ್ಟೇ, ಅದಕ್ಕೆ ಏನು ಫಲ ಆಗಿಲ್ಲ. ಅದನ್ನು ಮತ್ತೆ ಅದನ್ನು ನೋಡಿಕೊಳ್ಳಲೇ ಇಲ್ಲ, ನೀರು ಹಾಕಿಲ್ಲ, ಏನು ಮಾಡಿಲ್ಲ. ತೊಂದರೆ ಬರಬೇಕಾದ್ರೆ ಆ ಎಲ್ಲ ನಂಬಿಕೆ ಹೋಗಿಬಿಡುತ್ತೆ. ಪ್ರೈಸ್ ದಿ ಲಾರ್ಡ್. ಇವತ್ತು ಅದ್ಭುತ ಆಯಿತು, ಹೌದಾ ಇಲ್ವಾ? ಎಷ್ಟು ಜನರಿಗೆ ಇಲ್ಲಿ ಬಂದ ಮೇಲೆ ಅದ್ಭುತ ಆಯಿತು? ಕೈಯನ್ನೆತ್ತಿ. ಅಯ್ಯೋ ಸ್ತೋತ್ರ ಯೇಸುವೆ. ಹಲ್ಲೆಲೂಯಾ,
ಹಾಲೆಲೂಯ. ಅಷ್ಟು ಅದ್ಭುತ ಆದಮೇಲೆ ಏನಾಗುತ್ತೆ ಗೊತ್ತಾ? ಮುಂದೆ ಏನಾದರೂ ತೊಂದರೆ ಬಂದಾಗ ದೇವರ ವಾಕ್ಯ ಒಳಗಡೆ ಇಲ್ಲ ಅಂದರೆ, ಅಯ್ಯೋ ದೇವರೇ ಇದೇನಿದಪ್ಪ, ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಹಿಂದೆ ದೇವರು ಮಾಡಿದ್ದ ಅದ್ಭುತ ಮರ್ತು ಬಿಡ್ತೀವಿ, ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಆ ಥರ ಆಗಬಾರ್ದು. ಆ ಥರ ಆಗಬಾರ್ದಾದ್ರೆ ಏನು ಮಾಡಬೇಕು? ಪದೇ ಪದೇ ದೇವರಿಗೆ ಸ್ತೋತ್ರ ಮಾಡಬೇಕು. ಈ ದಿನ ಈ ಟೈಮಲ್ಲಿ ನೀನು ನನ್ನ ಜೀವನದಲ್ಲಿ ಅದ್ಭುತ ಮಾಡಿದೆ, ಸ್ತೋತ್ರವಪ್ಪ, ಹಾಲೆಲೂಯ. ಅದು ಹೇಳ್ತಾ ಇರಬೇಕು, ಹಾಲೆಲೂಯ. ಸ್ತೋತ್ರ ಮಾಡಬೇಕು. ದೇವರ ವಾಕ್ಯ ಮತ್ತೆ ಮತ್ತೆ ಓದ್ತಾ ಇರಬೇಕು, ಹಾಲೆಲೂಯ. ಸ್ತುತಿ ಸ್ತೋತ್ರ ಮಾಡಿ ದೇವರ ವಾಕ್ಯ ಓದ್ತಾ ಇದ್ದರೆ ನೀವು ಏನು ಹೇಳ್ತೀರ ಗೊತ್ತಾ? ಸ್ವಾಮಿ ಯೇಸುವೆ, ನಾನು ರೋಗದಿಂದ ಬಂದಿದ್ದೆ, ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೆ, ನನ್ನನ್ನು ಮುಟ್ಟಿ ನೀವು ಗುಣಪಡಿಸಿದ್ದೀರಿ. ಇವತ್ತು ಇನ್ನೇನು ತೊಂದರೆ ಬಂದಿದೆ, ನನ್ನ ಮಕ್ಕಳಿಗೆ ರೋಗ ಬಂದಿದೆ, ನನಗೆ ನೀನು ಗುಣಪಡಿಸಿದ ದೇವರು, ಅದೇ ಶಕ್ತಿಯಿಂದ ನನ್ನ ಮಕ್ಕಳನ್ನು ಮುಟ್ತೀರಿ ನಂಬುತ್ತೇನೆ, ಪ್ರೈಸ್ ದ ಲಾರ್ಡ್. ಆ ಪ್ರಾರ್ಥನೆ ಎಲ್ಲಿಂದ ಬರುತ್ತೆ ಗೊತ್ತಾ? ಇಲ್ಲಿಂದ ಬರುತ್ತೆ, ಹಾಲೆಲೂಯ. ಆ ಪುಸ್ತಕದಿಂದ ಬರೆದಿದ್ದು ಪ್ರಾರ್ಥನೆ ಎಲ್ಲ ಬರಲ್ಲ ಅವಾಗ, ಹಾಲೆಲೂಯ. ಮೊನ್ನೆ ಬ್ರದರ್ ಹೇಳಿದರು, ಪುಸ್ತಕದಿಂದ ಓದುವುದನ್ನು ಫಸ್ಟ್ ಬಿಟ್ಬಿಡಬೇಕು ಅಂತೇಳಿ. ಹೌದಲ್ವಾ? ನೆನಪಿದೆಯಾ? ಹಾಂ, ನಾವು ಪುಸ್ತಕದಲ್ಲಿ ಎಲ್ಲ ನೋಡಿ, ಪುಸ್ತಕದಲ್ಲಿ ಎಲ್ಲ ಪ್ರಾರ್ಥನೆ ಪುಸ್ತಕದಲ್ಲಿ ಬರೆದಿದೆ, ಅದನ್ನೇ ಓದ್ಕೊಂಡೇ ಇರೋದು, ಹಾಲೆಲೂಯ. ಸಿಸ್ಟರ್, ನಿಮ್ಮ ಊಟ ಆಯಿತಾ? ಸಿಸ್ಟರ್, ನೀರು ಕುಡಿದ್ರಾ? ಹಂಗೆ ಮಾತಾಡ್ತೀರಾ ಮನೆಯಲ್ಲಿ? ಅಪ್ಪ ಊಟ ಆಯಿತಾ? ಅಮ್ಮ ಊಟ ಆಯಿತಾ? ಇವತ್ತು ಏನು ತಿಂದಿದ್ದು? ಆ ಥರ ಮಾತಾಡ್ತೀರಾ? ಹಾಂ, ಕಷ್ಟಪಟ್ಟು ಓದ್ತಾರೆ ಕೆಲವರು ಪ್ರಾರ್ಥನೆಯನ್ನು, ಪ್ರೈಸ್ ದ ಲಾರ್ಡ್. ಆ ಥರ ಪ್ರಾರ್ಥನೆ ಮಾಡಿದರೆ, ಆ ಥರ ದೇವರ ವಾಕ್ಯ ಓದಿದವರಿಗೆ ಏನಾಗಲ್ಲ, ಯೇಸುವಿನಲ್ಲಿ ಸಂಬಂಧ ಬೆಳೆಯಲ್ಲ, ಪ್ರೈಸ್ ದ ಲಾರ್ಡ್. ಹೃದಯದಿಂದ ಪ್ರಾರ್ಥಿಸಲು ಬ್ರದರ್, ನನಗೆ ಹೃದಯದಿಂದ ಪ್ರಾರ್ಥಿಸಲೇ ಬರಲ್ಲ. ಯಾಕೆ? ನೀನು ದೇವರ ವಾಕ್ಯ ಓದೋದೇ ಇಲ್ಲ, ಪ್ರೈಸ್ ದ ಲಾರ್ಡ್. ಯಾವಾಗ ದೇವರ ವಾಕ್ಯ ಓದಿ ಅದರ ಸ್ಪರ್ಶ ನಿನಗೆ ಬರುತ್ತೆಯೋ ಆವಾಗ ನಿನ್ನ ಹೃದಯದಿಂದ ಪ್ರಾರ್ಥನೆ ಬರುತ್ತೆ, ಹಾಲೆಲೂಯ. ನಿನ್ನ ಹೃದಯದಿಂದ ಇವತ್ತು ಪ್ರಾರ್ಥಿಸಲು ನಿನಗೆ ಆಗ್ತಾ ಇಲ್ವಾ? ಸ್ವತಂತ್ರವಾಗಿ ಪ್ರಾರ್ಥಿಸಲು ಆಗ್ತಾ ಇಲ್ವಾ? ದೇವರ ವಾಕ್ಯ ನೀನು ಓದ್ತಾ ಇಲ್ಲ, ಪ್ರೈಸ್ ದ ಲಾರ್ಡ್. ಬೇಕಾದಷ್ಟು ವಾಕ್ಯ ನಿನ್ನ ಒಳಗಡೆ ಇಲ್ಲ, ಅದಕ್ಕೆ ನಿನ್ನ ಬಾಯಿಂದ ಪ್ರಾರ್ಥನೆ ಬರಲ್ಲ, ಹಾಲೆಲೂಯ. ನಿನ್ನ ಬಾಯಿಂದ ಬಂದ ಪ್ರಾರ್ಥನೆಗೆ ಇಷ್ಟು ಅಮೂಲ್ಯವಾಗಿರುವುದಿಲ್ಲ, ಅದಕ್ಕೆ ವ್ಯಾಲ್ಯೂನೂ ಇಲ್ಲ. ಒಬ್ಬರು ಪ್ರಾರ್ಥಿಸಬೇಕಾದ್ರೆ ಒಬ್ಬರು ಬ್ರದರ್ ಹೇಳಿದ್ರು, ಬ್ರದರ್ ನೀವು ಒಂದೇ ಸೆಂಟೆನ್ಸ್ ಪ್ರಾರ್ಥನೆ ಮಾಡ್ತೀರಿ ಬ್ರದರ್, ಅದ್ಭುತ ಆಗುತ್ತೆ. ನಾನು 1 ಗಂಟೆ ಪ್ರಾರ್ಥನೆ ಮಾಡ್ತೀನಿ, ಅದು ಏನೇನು ಮಾಡ್ತೀನಿ, ಏನೂ ಆಗ್ತಾಯಿಲ್ಲ, ಹೆಂಗೆ ಬ್ರದರ್ ಇದೆಲ್ಲ ಅಂತ ಕೇಳಿದರು. ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹಿಂಗೆ ಆಗುತ್ತೆ ಜೀವನ, ಹಿಂಗೆ ಆಗಿಬಿಡುತ್ತೆ. 1 ಗಂಟೆ 1 ರಾತ್ರಿ ಪ್ರಾರ್ಥನೆ ಮಾಡಿದರೂ ಏನು ಸಿಗಲ್ಲ. ಯಾಕೆ ಗೊತ್ತಾ? ನಾವು ಪ್ರಾರ್ಥನೆ ಹೃದಯದಿಂದ ಬರಲ್ಲ, ಪ್ರೈಸ್ ದ ಲಾರ್ಡ್. ಆ ಪ್ರಾರ್ಥನೆಗೆ ಒಂದು ಅಡಿಪಾಯ ಇಲ್ಲ, ಪ್ರೈಸ್ ದ ಲಾರ್ಡ್. ಅದು ಬರುವುದು ದೇವರ ವಾಕ್ಯದಿಂದಲೇ, ಪ್ರೈಸ್ ದ ಲಾರ್ಡ್. ಅದು ವಾಕ್ಯದ ಸ್ಪರ್ಶ ನಮ್ಮಲ್ಲಿಲ್ಲಾದರೆ ಪ್ರಾರ್ಥನೆಯ ಬೆಳವಣಿಗೆ ಇಲ್ಲ, ಹಾಲೆಲೂಯ. ನಮ್ಮಲ್ಲಿ ಆತ್ಮಿಕ ಬೆಳವಣಿಗೆ ನಡೆಯಲ್ಲ, ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಹಾಗಾದರೆ ದೇವರ ವಾಕ್ಯ ಓದುವುದು ಹೇಗೆ? ದೇವರ ವಾಕ್ಯ ಪದೇ ಪದೇ ಓದಿ ಆ ವಾಕ್ಯ ನಮ್ಮ ಒಳಗಡೆ ಹೋಗುವಷ್ಟು ನಾವು ಓದ್ತಾ ಇರಬೇಕು, ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಆವಾಗ ಏನಾಗುತ್ತೆ? ಪವಿತ್ರಾತ್ಮರು ಏನು ಮಾಡ್ತಾರೆ? ದೇವರು ಹೊಸದಾಗಿ ನಮಗೇನು ಹೇಳ್ಕೊಡಲ್ಲ, ನಮ್ಮಲ್ಲಿರುವ ಆ ದೇವರು ನುಡಿದ ವಾಕ್ಯಗಳನ್ನೇ ನಮಗೆ ನೆನಪು ಪಡಿಸ್ತಾರೆ, ಹಾಲೆಲೂಯ. ಕೆಲವರು ಬರ್ತಾರೆ, ಅಯ್ಯೋ ನಿಮಗೆ ರೋಗನಾ? ರೋಗದ ಬಗ್ಗೆ ದೇವರ ವಾಕ್ಯ ಏನು ಹೇಳುತ್ತೆ ಅದನ್ನು ಹೇಳಿಬಿಟ್ಟು ದೇವರು ನಿಮಗೆ ಗುಣಪಡಿಸ್ತಾರೆ ಬ್ರದರ್ ಅಂತೇಳಿ ಕಳಿಸ್ಬಿಡ್ತಾರೆ, ಪ್ರೈಸ್ ದ ಲಾರ್ಡ್. ಹಂಗೆ ಮಾಡಬೇಕಾಗತ್ತೆ, ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಒಂದು ವೇಳೆ ದೇವರ ವಾಕ್ಯದ ಸ್ಪರ್ಶ ನಿಮಗೆ ಆಗಿದೆ ಆದರೆ ನಿಮಗೆ ನೆನಪಿರುತ್ತೆ, ದೇವರ ವಾಕ್ಯ ಸೌಖ್ಯ ಕೊಡುವ ವಾಕ್ಯ ಬ್ರದರ್, ನನ್ನ ಜೀವನದಲ್ಲಿ ಸೌಖ್ಯ ಕೊಟ್ಟಿದೆ, ಈ ವಾಕ್ಯ ನನ್ನ ಜೀವನದಲ್ಲಿ ಈ ಥರ ಕಾರ್ಯ ಮಾಡಿದೆ ಅಂತ ನೀವು ಹೇಳ್ತೀರಾ, ಹಾಲೆಲೂಯ, ಹಾಲೆಲೂಯ, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಹೆಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯ. ದೇವರ ವಾಕ್ಯ ಈ ಬೈಬಲಲ್ಲಿ ಇರುವಷ್ಟು ದಿನ ಅದು ಹಾಗೇ ಇರುತ್ತೆ, ಪ್ರೈಸ್ ದ ಲಾರ್ಡ್. ದೇವರ ವಾಕ್ಯ ಜೀವಂತವಾದದ್ದು, ಕ್ರಿಯಾತ್ಮಕವಾದದ್ದು, ಇಬ್ಬಾಗಿ ಕತ್ತಿಗಿಂತಲೂ ಹರಿತವಾದದ್ದು, ಪ್ರೈಸ್ ದ ಲಾರ್ಡ್. ಯಾವಾಗ ಇಬ್ಬಾಗಿ ಕತ್ತಿಗಿಂತ ಹರಿತವಾಗಿರುತ್ತೆ? ಅದು ಯಾವಾಗ ಪವಿತ್ರಾತ್ಮರು ಆ ವಾಕ್ಯವನ್ನು ನಿನ್ನ ಬಾಯಿಗೆ, ನಿನ್ನ ಹತ್ತಿರ, ನಿನ್ನ ಕೈಗೆ ಕೊಡ್ತಾರೆ, ಆ ಕತ್ತಿ ಆವಾಗಲೇ ಅದು ಇಬ್ಬಾಗಿಯ ಕತ್ತಿದಂತೆ ಶಾರ್ಪ್ ಆಗಿರುತ್ತೆ, ಹಾಲೆಲೂಯ, ಹಾಲೆಲೂಯ. ರೋಗ ಬರಬೇಕಾದ್ರೆ, ತೊಂದರೆ ಬರಬೇಕಾದ್ರೆ ಹಿಂಗೆ ಹುಡುಕೊಂಡು
ನಾವು ದೇವರ ವಾಕ್ಯ ಓದ್ಕೊಂಡು ಆ ಪರಿಸ್ಥಿತಿ ನಮ್ಮಲ್ಲಿದ್ದರೆ ಏನಾಗುತ್ತೆ ಗೊತ್ತಾ? ಅದು ಇಬ್ಬಾಗಿಯ ಖಡ್ಗದಂತೆ ಇರಲ್ಲ. ಹಾಲೆಲೂಯ. ಅದರಲ್ಲಿ ಶಕ್ತಿ ಇರಲ್ಲ. ಹಾಲೆಲೂಯ. ಆವಾಗ ನಿಮಗೆ ಕಷ್ಟ ಬರಬೇಕಾದ್ರೆ, ಜೀವನದಲ್ಲಿ ತೊಂದರೆ ಬರಬೇಕಾದ್ರೆ, ಇಬ್ಬಾಗಿಯ ಖಡ್ಗ ಕತ್ತಿ ನಿಮ್ಮಲ್ಲಿ ಯಾರು ಕೊಡೋದು? ಪವಿತ್ರಾತ್ಮರು ಕೊಡೋದು. ಎಲ್ಲಿಂದ ಬರುತ್ತೆ? ಆ ವಾಕ್ಯ ನಿಮ್ಮಲ್ಲಿದ್ದರೆ ಮಾತ್ರ ಬರುತ್ತೆ. ಹಾಲೆಲೂಯ. ಆ ವಾಕ್ಯದೇ ಹಿಂಗೆ ಬೈಬಲಲ್ಲಿ ಇಟ್ಕೊಂಡು ಮನೆಯಲ್ಲಿ ಇಟ್ಕೊಂಡಿದ್ರೆ ಆ ವಾಕ್ಯ ಹಂಗೆ ಇರುತ್ತೆ. ಹಾಲೆಲೂಯ. ಇಬ್ಬಾಗಿಯ ಕತ್ತಿ ಕೈಯಲ್ಲಿಲ್ಲ. ಪ್ರೈಸ್ ದಿ ಲಾರ್ಡ್. ಇದರಿಂದಾಗಿ ತುಂಬ ಸಲ ನಾವು ಸೋತು ಹೋಗಿದ್ದೀವಿ. ಹಾಲೆಲೂಯ. ರೋಗ ರುಜಿನಗಳಿಗೆ ತುತ್ತಾಗಿ ಕಷ್ಟಗಳಿಗೆ ತೊಂದರೆಯಿಂದ ಸಿಕ್ಕಾಕೊಂಡು ನೊಂದು ಹೋಗಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಇಂದು ನಾವು ಪ್ರಾರ್ಥಿಸೋಣ. ಆರಾಧನೆ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ನಮಗೆ ಈ ವಾಕ್ಯದ ಶಕ್ತಿಯನ್ನು ಕೊಡು. ವಾಕ್ಯ ಓದಲು, ವಾಕ್ಯವನ್ನು ದಿನ ಧ್ಯಾನ ಮಾಡಲು ನನಗೆ ಶಕ್ತಿ ನೀಡಿರಿ ಯೇಸುವೆ ಎಂದು ಪ್ರಾರ್ಥಿಸೋಣ. ಎಲ್ಲರೂ ಎದ್ದು ನಿಲ್ಲೋಣ. ಪ್ರೈಸ್ ದಿ ಲಾರ್ಡ್. ಹಿಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯ. ಪ್ರಾರ್ಥಿಸೋಣ. ಪರಲೋಕದಲ್ಲಿರೋ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಸ್ವಾಮಿ, ನಿಮ್ಮ ನಾಮದಲ್ಲಿ ಇಂದು ನಿಮ್ಮ ವಾಕ್ಯದ ಶಕ್ತಿಯ ಬಗ್ಗೆ ಅರಿತಿದ್ದೇವೆ ಸ್ವಾಮಿ. ಈ ವಾಕ್ಯವನ್ನು ಓದಲು, ಆ ವಾಕ್ಯದ ಶಕ್ತಿಯಿಂದ ನಾವು ದಿನ ಅದರಲ್ಲಿ ಧ್ಯಾನ ಮಾಡಲು ನಮಗೆ ಶಕ್ತಿ ನೀಡಿರಿ ಸ್ವಾಮಿ. ಈ ವಾಕ್ಯ ಓದ್ತಾ ಇರಬೇಕಾದ್ರೆ, ಆ ವಾಕ್ಯದಲ್ಲಿ ಧ್ಯಾನ ಮಾಡಬೇಕಾದ್ರೆ ನಮ್ಮನ್ನು ಸೌಖ್ಯಪಡಿಸಿರಿ, ನಮ್ಮನ್ನು ಬಿಡುಗಡೆಗೊಳಿಸಿರಿ ಸ್ವಾಮಿ. ನಿನ್ನ ವಾಕ್ಯದಿಂದ ಸಂಪೂರ್ಣವಾಗಿ ಬಿಡುಗಡೆ ಹೊಂದಿ ನಿನ್ನ ನಾಮದ ಸ್ತುತಿಗಾಗಿ ನಾವು ದಿನನಿತ್ಯ ನಿನ್ನ ವಾಕ್ಯ ಓದಿ ಸಂಪೂರ್ಣವಾಗಿ ಬೆಳಕಿಗೆ ಬರಲು ನಮಗೆಲ್ಲರಿಗೆ ಶಕ್ತಿ ನೀಡಿ ಎಂದು ಪ್ರಾರ್ಥಿಸ್ತಾ ಇದ್ದೀವಿ ಯೇಸುವಿನ ನಾಮದಲ್ಲಿ. ಆಮೇನ್. ಆಮೇನ್. ಹಾಲೆಲೂಯಾ. ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್. 4 ಗಂಟೆಗೆ ಟೀ ಇದೆ. ಟೀ ಕುಡಿದು 4:15 ಬನ್ನಿ. ನಿಮ್ಮ ಮನುಷ್ಯರನ್ನು ಯಾರು ನಿಮ್ಮ ಗಂಡ ಹೆಂಡತಿ ಇದ್ದರೆ ಕ್ಯಾರ್ ತಗೊಳ್ಳಿ. ಒಬ್ಬರಲ್ಲಿ ಹುಡುಕಾಡುವುದು, ನನ್ನ ಹೆಂಡತಿ ಇಲ್ಲದ ಹುಡುಕಾಡಿ ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಆಗ ನೋಡುವಾಗ, ನಾವಿಲ್ಲಿ ಟಾಕ್ ಕೊಡುವಾಗ ಹೆಂಡತಿ ಹುಡ್ಕೊಂಡು ಹೋಗ್ತಾರೆ, ನನ್ನ ಗಂಡ ಇಲ್ಲಿ ಅಂತ. ಪ್ರೈಸ್ ದಿ ಲಾರ್ಡ್. ನಿಮ್ಮ ಗಂಡಂದಿರ, ನಿಮ್ಮ ಹೆಂಡತಿಯರ ಕೇರ್ ತಗೊಳ್ಳಿ. ಮಕ್ಕಳನ್ನು ಕೂಡ ಕೇರ್ ತಗೊಳ್ಳಿ. ಎಲ್ಲೆಲ್ಲಿ ಹೋಗಲಿಕ್ಕೆ ಬಿಡಬೇಡಿ. ಪ್ರೈಸ್ ದಿ ಲಾರ್ಡ್. ಓಕೆ, ಟೀ ಕುಡಿದು 4:15 ಒಟ್ಟಿಗೆ ಬರೋಣ.
ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಚೆನ್ನಾಗಿದ್ದೀರಾ? ವೆರಿ ಗುಡ್. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ, Hallelujah. ಹಲ್ಲೆಲೂಯಾ. Hallelujah. ರಹಾಬಳು ಅಂತೇಳಿ ಒಂದು ಸಹೋದರಿ ಗೊತ್ತಾ ನಿಮಗೆ? ಗೊತ್ತಾ? ಎಲ್ಲಿದ್ದಾಳೆ? ಎಲ್ಲಿದ್ದಾಳೆ? ವೆರಿ ಗುಡ್. ಅವಳು ಏನು ಕೆಲಸ ಗೊತ್ತಾ? ಅವಳು ವ್ಯಭಿಚಾರಿ. ಓಕೆ. ಆದರೆ ಐರಿನಕ್ಕ ಏನು ಬೇಕು ಹೇಳಿ, ನಾನು ಹೇಳ್ತೀನಿ. ಓಕೆ, ಕೇಳಿ, ಪರವಾಗಿಲ್ಲ. ಅವಳು ಬೈಬಲ್ ಹೇಳುತ್ತೆ ವ್ಯಭಿಚಾರಿ ಅಂತ, ಅಂದರೆ ಕೆಟ್ಟ ಜೀವನವನ್ನು ಜೀವಿಸುತ್ತಿದ್ದ ಮಹಿಳೆ. ಆದರೆ ದೇವರ ಪ್ಲ್ಯಾನ್ಗೆ ಅವಳು ಎಸ್ ಅಂತ ಹೇಳಿದ್ಲು. ಅವಳ ಮುಖಾಂತರ ಅವಳ ವಂಶದಲ್ಲಿ ಯೇಸು ಹುಟ್ಟುತ್ತಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೋಡಿ, ದೇವರಿಗೆ ನೀವು ಬಿಟ್ಕೊಡಿ, ನಿಮ್ಮ ಜೀವನನ ದೇವರು ಎಂಥ ಒಂದು ಜೀವನವಾಗಿ ರೂಪಿಸ್ತಾರಂದರೆ ಊಹೆ ಮಾಡೋಕ್ಕೂ ಆಗಲ್ಲ. ಪ್ರೈಸ್ ದ ಲಾರ್ಡ್. ನೋಡಿ, ಅದನ್ನು ನೀವು ಮನೇಲಿ ಹೋಗಿ ಹೇಳಿ, ನನಗೆ ಅದು ಟೈಮ್ ಸಾಕಾಗಲ್ಲ. ನಾನು ಜಸ್ಟ್ ಒಂದು ಮೇನ್ ಪಾಯಿಂಟ್ಸ್ ಹೇಳ್ತೀನಿ ಅಷ್ಟೇ. ಅವಳು ವ್ಯಭಿಚಾರಿಣಿ, ಕೆಟ್ಟ ಜೀವನ ಮಾಡ್ತಿದ್ದಾಳೆ. ಅವಳ ಮನೆ ಊರ ಗೋಡೆ ಮೇಲಿತ್ತಂತೆ. ಎಲ್ಲಿ? ಜೆರಿಕೋ ವಾಲ್. ಓಕೆ, ಆ ಜೆರಿಕೋ ವಾಲ್ ಮೇಲೆ ಇವಳ ಮನೆ, ಗೋಡೆ ಮೇಲೆ. ಹಲ್ಲೆಲೂಯಾ. ಆ ಜೆರಿಕೋ ಗೋಡೆ ಮೇಲೆ ಯಾಕೆ ಇತ್ತು ಮನೆ? ಯಾಕೆ ಊರೊಳಗಡೆ ಅವಳನ್ನ ಇಡಲಿಲ್ಲ? ಹಾಂ, ಓಕೆ. ಐರಿನಕ್ಕ ಹೇಳಿ ಏನಾದರೂ ಈ ಕಡೆ ಏನೋ ಸ್ವಲ್ಪ ಓದ್ಬೇಕು ತಾನೆ ಬೈಬಲ್ ನೀವೆಲ್ಲ. ಪ್ರೈಸ್ ದ ಲಾರ್ಡ್. ನೋಡಿ ಅಕ್ಕ, ಎಲ್ಲ ತೆಗಳ್ತಾರೆ ಅಲ್ಲ. ಓಕೆ, ನಾನು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಅವಳ ಮನೆ ಜೆರಿಕೋ ಗೋಡೆ ಮೇಲಿತ್ತು. ಯಾಕೆ ಜೆರಿಕೋ ಗೋಡೆ ಮೇಲಿತ್ತು ಅಂದರೆ ಅವಳ ಜೀವನ ಪಾಪ ಜೀವನ. ಓಕೆ, ನೋಡೋದಕ್ಕಲ್ಲ, ಕೇಳಿಸ್ಕೊಳ್ಳಿ. ಅವಳ ಜೀವನ ಪಾಪ ಜೀವನ. ಅವರು ಊರ ಒಳಗಡೆ ಇದ್ದರೆ ಊರಿನಲ್ಲೆಲ್ಲ ಹಾಳು ಮಾಡ್ತಾಳೆ ಅಂಥೇಳಿ ಅವಳನ್ನ ಊರಿಂದ ಆಚೆ ಇಡ್ತಾಯಿದ್ರು. ಎರಡನೇದಾಗಿ, ಈ ಯುದ್ಧಕ್ಕೆ ಯಾರಾದರೂ ಬಂದರೆ ಫಸ್ಟ್ ಹೊಡೆಯೋದು ಗೋಡೆನ. ಕರೆಕ್ಟಾ? ಆವಾಗ ಇವರು ಸಾಯ್ಲಿ, ಅಂದರೆ ಇವರು ಹೇಗೂ ಕೆಟ್ಟ ಜೀವನ ನಡೆಸ್ತಾರಲ್ವ, ಹೇಗೂ ಇವಳು ಸಾಯ್ಲಿ, ಆ ಒಂದು ಆಲೋಚನೆಯಿಂದ ಅವಳು ಊರ ಗೋಡೆ ಮೇಲೆ ಇದ್ದಾಳೆ. ಪ್ರೈಸ್ ದ ಲಾರ್ಡ್. ಆದರೆ ಆ ಒಂದು ಜೆರಿಕೋಗೆ ಇಬ್ಬರು ಜೋಶುವ ಕಳಿಸ್ತಾನೆ, ಹೋಗಿ ನೋಡ್ಕೊಂಬನ್ನಿ ಜೆರಿಕೋ ಪಟ್ಟಣವನ್ನು ಅಂತೇಳಿ. ಆಗ ಇಬ್ಬರು ಗೂಢಚಾರರು ಬಂದಾಗ ಇವಳೇನು ಮಾಡ್ತಾಳೆ? ಸಹಾಯ ಮಾಡ್ತಾಳೆ. ಯಾರಿಗೆ? ಗೂಢಚಾರರಿಗೆ. ಅವರ ಮಧ್ಯೆ ಒಂದು ಒಪ್ಪಂದ ಆಗತ್ತೆ. ಓಕೆನಾ? ಏನಂತ? ನೀನು ನಮ್ಮನ್ನು ಕಾಪಾಡಿದರೆ ನಿಮ್ಮ ಕುಟುಂಬವನ್ನು ನಾವು ಕಾಪಾಡ್ತೇವೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆವಾಗ ಅವಳು ಈ ಇಬ್ಬರು ಬಂದ್ರಲ್ಲ ಅವ್ರಿಗೆ ಹೇಳ್ತಾಳೆ, ಏನಂತ ಗೊತ್ತಾ? ಆಕಾಶದ ಕೆಳಗೆ ಭೂಮಿಯ ಮೇಲೆ ನಿಮ್ಮ ದೇವರೇ ಸರ್ವೇಶ್ವರ. ಹಲ್ಲೆಲೂಯಾ. ಯಾರ ದೇವರು? ನಿಮ್ಮ ದೇವರು. ಯಾರಿಗೆ ಹೇಳ್ತಾ ಇರೋದು? ದೇವರ ಮಕ್ಕಳು ಇಬ್ಬರು ಬಂದಿದ್ರಲ್ವಾ, ಅವ್ರಿಗೆ ಇವಳು ಕ್ರೈಸ್ತಳಲ್ಲ, ಯಹೂದ್ಯಳಲ್ಲ. ಅವಳು ಹೇಳ್ತಿದ್ದಾಳೆ, ನಿಮ್ಮ ದೇವರೇ ಸರ್ವೇಶ್ವರ ಸ್ವಾಮಿ. ಅವರು ಸಮುದ್ರವನ್ನು ದಾಟಿಸಿದ್ದನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಸಮುದ್ರವನ್ನು ದಾಟಿಸಿದ ದೇವರು ನಿಮ್ಮ ದೇವರು ಅಂತ ನಾವು ಕೇಳಿಸ್ಕೊಂಡಿದ್ದೇವೆ. ಅವರು ನಮ್ಮನ್ನು ಇಲ್ಲಿ ಕಾಪಾಡಬಲ್ಲರು ಅಂತ ಅವಳು ಹೇಳ್ತಾಳೆ. ಪ್ರೈಸ್ ದ ಲಾರ್ಡ್. ಮಾತ್ರ ಅಲ್ಲ, ಭಾಳ ಸಮಯ ಹಿಡಿಯುತ್ತೆ. ಭಾಳ ಖುಷಿ ಏನಂದರೆ, ಸರಿ ಇವರು ವಾಪಸ್ ಹೋಗ್ತಾರೆ, ಜೋಶುವನ ಹತ್ರ ಎಲ್ಲ ಹೇಳ್ತಾರೆ. ಈಗ ಇವರೆಲ್ಲ ಬರ್ತಾರೆ. ಆಗ ದೇವರು ಹೇಳ್ತಾರೆ, ಜೋಶುವ ಕೇಳ್ತಾನೆ, ಏನು ಮಾಡಲಿ ಅಪ್ಪ, ನೀನು ಪ್ರತಿದಿನ ಒಂದು ಸಾರಿ ಇಡೀ ಕೋಟೆಯನ್ನು ಸುತ್ತು, 7ನೇ ದಿವಸ 6 ಸಾರಿ ಸುತ್ತು, 7ನೇ ಸಾರಿ ಸುತ್ತುವಾಗ ನಾನು ಹೇಳಿದ್ದನ್ನು ಮಾಡು ಅಂತ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಈಗ ಇವಳ ಮನೆ ಗೋಡೆ ಮೇಲಿದೆ. ಈಗ ಇಸ್ರಾಯೇಲ್ ಜನರು ಬರ್ತಾ ಇದ್ದಾರೆ ಯಾವುದನ್ನು ಆಕ್ರಮಿಸ್ಕೊಳ್ಳಿಕ್ಕೆ? ಜೆರಿಕೋ ಪಟ್ಟಣವನ್ನು. ದೇವ್ರು ಹೇಳ್ಬಿಟ್ಟಿದ್ದಾರೆ, ಇದನ್ನು ನಿಮಗೆ ಕೊಡ್ತೇನೆ ಅಂತೇಳಿ. ಈಗ ಎಷ್ಟು ಲಕ್ಷ ಜನ ಬರ್ತಾ ಇದ್ದಾರೆ ಇಸ್ರಾಯೇಲಿಂದ? ಈಜಿಪ್ಟಿಂದ ಇಸ್ರಾಯೇಲರು ಎಷ್ಟು ಜನ ಬರ್ತಾ ಇದ್ದಾರೆ? ಎಷ್ಟು? 6 ಲಕ್ಷ ಗಂಡಸರು, ಬರೀ ಗಂಡಸರು ಅವರು. ಟೋಟಲ್ ಎಲ್ಲ ಒಂದು 25 ಲಕ್ಷ ಜನ. ಈ 25 ಲಕ್ಷ ಜನರಲ್ಲಿ ಆ ಇಬ್ಬರು ಬಂದಿದ್ರಲ್ವ, ಹೆಂಗೆ ಹುಡ್ಕೋದಿ ಅಮ್ಮ?
ಇಮ್ಯಾಜಿನ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಓದಿ ನೋಡಿ ನೀವು, ಸ್ವಲ್ಪ ಆಳವಾಗಿ ಓದಬೇಕು. 25 ಲಕ್ಷ ಜನರಲ್ಲಿ ಇವರಿಬ್ಬರು ಬಂದಿದ್ದಾರಂತ. ಎಲ್ಲಿಂದ ನೋಡೋದು ಈ ಅಮ್ಮ? ಗೋಡೆ ಮೇಲೆ ಇದ್ದಾಳೆ. ಯಾರು ನನ್ನ ಹತ್ರ ಬಂದವರು, ಯಾರು ಮಾತಾಡಿದವರು? ಆದರೆ ಅವಳು ಒಂದು ದಾರ ಮಾತ್ರ, ಕೆಂಪು ದಾರ ಮಾತ್ರ ಕಟ್ಟಿಬಿಟ್ಟಿದ್ದಾಳೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬೈಬಲನ್ನು ಓದಿ ನೋಡಿ ನೀವು. 6 ಬಾರಿ ಸುತ್ತಿ 7ನೇ ಬಾರಿ ಸುತ್ತುವಾಗ ಎಲ್ಲರೂ ಕೂಡ ಜೋರಾಗಿ ದೇವರನ್ನು ಕಿರಿಚಬೇಡಿ. ಓಕೆ, ಕಿರಿಚೋದು ಬೇರೆ, ಸ್ತುತಿ ಬೇರೆ. ಈ ಮಕ್ಕಳು ಕಿರಿಸ್ತಾರಲ್ವ ಬೇಕಾಗಿ, ಅದು ಕಿರಿಚಬಾರ್ದು. ನಾವು ಇಲ್ಲಿಂದ ಕೂಗಬೇಕು. ಈಗ ತಾಯಿ ಇಲ್ಲಿರ್ತಾಳೆ, ಮಗು ಅಲ್ಲಿ ಬಿದ್ದೋದ್ರೆ ಅವಳ ಒಳಗಡೆಯಿಂದ ಒಂದು ಕೂಗು ಬರ್ತದೆ, ಅಯ್ಯೋ ಮಗನೇ ಅಂತ. ಆ ಕೂಗಿರಬೇಕು ನಮ್ಮಲ್ಲಿ, ಅದು ನಿಜವಾದ ಕೂಗು. ಆ ಕೂಗಿರಬೇಕು, ಯೇಸುವೇ ಇಲ್ಲಿಂದ ಬರಬೇಕು, ಇಲ್ಲಿಂದ ಅಲ್ಲ. ಸೊ ಅದಕ್ಕೆ ಯೇಸು ಹೇಳಿದ್ದು, ನೀವು ಬರಿಯ ಮಾತಿನ ಮಣ್ಣೆಯನ್ನೀಯುತ್ತಾ ನರಕಲ್ಪಿತ ಕಟ್ಟಳೆಗಳನ್ನು ದೇವರ ವಾಕ್ಯವೆಂದು ಬೋಧಿಸುತ್ತಾ ನೀವು ನನಗೆ ಮಾಡುವ ಆರಾಧನೆ ವ್ಯರ್ಥ ವ್ಯರ್ಥ ವ್ಯರ್ಥ. ಯಾಕೆ? ನೀವು ಇಲ್ಲಿಂದ ಮಾಡ್ತೀರಾ, ಗಂಟ್ಲಿಂದ ಬೇಡ ನನಗೆ. ಎಲ್ಲಿಂದ ಬೇಕು? ಹೃದಯದಿಂದ ಬೇಕು. ಹಲ್ಲೆಲೂಯಾ. ಸೊ ಇವರು 7ನೇ ಸಾರಿ ದೇವರನ್ನ ಕೂಗ್ತಾರೆ, ದೇವರನ್ನ ಕೂಗಿ ಪ್ರಾರ್ಥನೆ ಮಾಡ್ತಾರೆ, ಸ್ತುತಿ ಮಾಡ್ತಾರೆ. ಬೈಬಲ್ ಓದಿ ನೋಡಿ, ಇಡೀ ಜೆರಿಕೋ ಗೋಡೆ ಏನಾಯಿತು ಹೇಳಿ? ಕುಸಿದು ಬಿತ್ತು. ಹಲ್ಲೆಲೂಯಾ. ಹೌದಾ? ಈಗ ಇಡೀ ಜೆರಿಕೋ ಗೋಡೆ ಕುಸಿದು ಬಿದ್ದ ಮೇಲೆ ಇವಳ ಮನೆ ಬಿದ್ದು ಹೋಗಲಿಲ್ಲ. ಅದೇ ಸೂಪರ್ ನ್ಯಾಚುರಲ್ ಪವರ್ ಅಂದರೆ. ಅದಕ್ಕೆ ನಾವು ಬೈಬಲ್ ಓದಬೇಕು, ಅದಕ್ಕೆ ನಾವು ಓದಲ್ಲ. ಪ್ರಿಯರೇ, ಇಡೀ ಗೋಡೆ ಕುಸಿದು ಬಿತ್ತು ಅಂತ ಬೈಬಲ್ ಹೇಳುತ್ತೆ. ಆಮೇಲೆ ಈ ಯೆಹೋಶುವ ಹೇಳ್ತಾನೆ, ನೀವು ದೇವರ ಆಜ್ಞೆ ಪ್ರಕಾರ ದೇವರ ವಾಗ್ದಾನ ಮಾಡಿದ್ರಲ್ವಾ, ಆ ಮನೆಯನ್ನು ಉಳಿಸ್ತೀನಂತೇಳಿ ಅವರನ್ನು ಕೆಳಗಡೆ ಇಳಿಸಿ ಅಂತ ಬೈಬಲ್ ಇದೆ. ಬೇಗ ತೆಗೆದು ಓದ್ತೀರಾ? 6ನೇ ಅಧ್ಯಾಯ ಯೆಹೋಶುವನ ಪುಸ್ತಕ. ಬೇಗ 6ನೇ ಅಧ್ಯಾಯ ವಾಕ್ಯ ಸ್ವಲ್ಪ ಓದಿ ನೋಡಕ್ಕ ಬೇಗ. 6ನೇ ಅಧ್ಯಾಯ ಅಲ್ಲಿದೆ ನೋಡಿ, ಬೇಗ ಓದಿ. 6ನೇ ಅಧ್ಯಾಯ ಯೆಹೋಶುವನ ಪುಸ್ತಕ. ನೋಡಿ. ಈಗ ಇಡೀ ಗೋಡೆ ಬಿದ್ದೋದ್ಮೇಲೆ ನೀವು ಆ ವೇಶ್ಯೆಯ ಮನೆಗೆ ಹೋಗಿ, ಮನೆ ಎಲ್ಲಿದೆ? ಗೋಡೆ ಮೇಲೆ ಇತ್ತಲ್ವಾ, ಈಗ ಗೋಡೆ ಬಿದ್ದೋಗಿದೆಯಲ್ವಾ. ಈಗ ಇಲ್ಲಿ ಯೆಹೋಶುವ ಹೇಳ್ತಿದ್ದಾನೆ ಆ ಇಬ್ಬರಿಗೆ, ನೀವು ಆ ವೇಶ್ಯೆಯ ಮನೆಗೆ ಹೋಗಿ ಅವಳಿಗೆ ಪ್ರಮಾಣ ಮಾಡಿದಂತೆ ಅವಳನ್ನು ಅವಳಿಗಿರುವುದೆಲ್ಲವನ್ನು ಹೊರಗಡೆ ತಗೊಂಡು ಬನ್ನಿ. ಕೈ ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ಅಂದರೆ ಯೇಸುವನ್ನು ನಂಬಿದಾಗ, ಯೇಸುವಿನಲ್ಲಿ ಭರವಸೆ ಇಟ್ಟಾಗ, ನಿಮ್ಮ ಪಕ್ಕದಲ್ಲಿರೋದೆಲ್ಲ ಬಿದ್ದೋದ್ರೂ ಕೂಡ ನಿಮ್ಮನ್ನು ದೇವರು ಅಂಗೈಯಲ್ಲಿ ಹಿಡ್ಕೊಂಡು ಕಾಪಾಡ್ತಾರೆ. ಹಲ್ಲೆಲೂಯಾ. ಸೊ ಇದನ್ನು ನೀವು ಧ್ಯಾನ ಮಾಡಿ, ತುಂಬ ಚೆನ್ನಾಗಿದೆ. ಅದೇ ಪ್ರಕಾರ ನಮ್ಮ ಜೀವನದಲ್ಲಿ ನಾವು ದೇವರನ್ನು ಹೊಗಳ್ತಾ ಇರಬೇಕು, ದೇವರು ಹೇಳಿದ್ದನ್ನು ಮಾಡ್ತಾ ಇರಬೇಕು, ದೇವರಿಗೆ ಸ್ತುತಿ ಮಾಡ್ತಾ ಇರಬೇಕು. ದೇವರು ಅದ್ಭುತಕರವಾಗಿ ನಮ್ಮನ್ನು ನಡೆಸ್ತಾರೆ. ಪ್ರತಿಯೊಬ್ಬರ ಬಗ್ಗೆ ದೇವರಿಗೆ ಒಂದು ಒಳ್ಳೆ ಪ್ಲ್ಯಾನ್ ಇದೆ. 38 ವರ್ಷ ಬೆತ್ಸೈದ ಕೊಳದ ಬಳಿ ಇದ್ದವನಿಗೆ ಪ್ಲ್ಯಾನ್ ಇರಲಿಲ್ಲ. ಇಲ್ಲ. ಅವನು ಪ್ರತಿದಿನ ಕಾಯ್ತಾ ಇದ್ದ, ಪ್ರತಿ ವರ್ಷ ಕಾಯ್ತಾ ಇದ್ದ. ಏನಂತ? ಆರಾಧನೆ ಮಾಡುವಾಗ ದೇವದೂತ ಬಂದು ನೀರನ್ನು ಕದಡಿಸುವಾಗ ನನ್ನನ್ನು ಯಾರಾದರೂ ಇಳಿಸ್ತಾರೆ, ಆಗ ನಾನು ಗುಣವಾಗ್ತೇನೆ. ಹಲ್ಲೆಲೂಯಾ. ಹೌದಾ ಇಲ್ವೋ? ಸೊ ಇವನ ವಿಶ್ವಾಸ ಏನದ್ರ ಮೇಲೆ? ಈಗ ನೀರಿನ ಮೇಲೆ, ಯಾರಾದರೂ ಇಳಿಸ್ತಾರೆ ಅನ್ನೋದ್ರ ಮೇಲೆ. ಯೇಸು ಮೇಲೆ ಇಲ್ಲ ಅವನಿಗೆ. ನೀವು ಸರಿಯಾಗಿ ಓದಿ ನೋಡಿ, ಯೇಸು ಮೇಲೆ ಇಲ್ಲ. ಯೇಸುನೇ ಅವನ ಬಳಿ ಬಂದು ಕೇಳ್ತಾರೆ, ನಿನಗೇನಾಗಬೇಕು? ಅಯ್ಯೋ, ಯಾರಾದರೂ ಕೊಳದಲ್ಲಿ ಇಳಿಸ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ, ನನ್ನನ್ನು ಯಾರೂ ಇಳಿಸ್ತಾ ಇಲ್ಲ. ಅವನು ಹೇಳ್ತಾ ಇಲ್ಲ ಏನಂತ? ನನ್ನ ದೇವರು ನನಗೆ ಸೌಖ್ಯ ಕೊಡ್ತಾರೆ ಅಂತ ಏನು ಹೇಳ್ತಾ ಇಲ್ಲ. ಅವನು ಹೇಳ್ತಾ ಇದ್ದಾನೆ, ನನ್ನನ್ನು ಯಾರಾದರೂ ಕೊಳಕ್ಕಿಳಿಸ್ತಾರಾ ಅಂತೇಳಿ ಕಾಯ್ತಾ ಇದ್ದೀನಿ. ಕೊಳವಾದ ಯೇಸು, 5 ಗಾಯಗಳ ಕೊಳವುಳ್ಳ ಯೇಸುನೇ ಬಂದವನ ಹತ್ರ ಮಾತಾಡ್ತಿದ್ದಾರೆ. ಇದೋ ನಾನೇ ಕೊಳ, ನನ್ನಲ್ಲಿ ಮುಳುಗಿದವನಿಗೆ ಆತ್ಮಕ್ಕೂ ರಕ್ಷೆ, ಶರೀರಕ್ಕೂ ರಕ್ಷೆ. ಹಲ್ಲೆಲೂಯಾ. ಈ ಬೆತ್ಸೈದ ಕೊಳದಲ್ಲಿ ಮುಳುಗಿದ್ರೆ ಬರೀ ಸೌಖ್ಯ, ಆದರೆ ಯೇಸು ಎಂಬ ಗಾಯಗಳಲ್ಲಿ ಮುಳುಗಿದರೆ ನಿನ್ನ ಆತ್ಮಕ್ಕೂ ರಕ್ಷಣೆ, ಶರೀರಕ್ಕೂ ರಕ್ಷಣೆ, 2 ಕ್ಷೇತ್ರಗಳಿಗೆ ರಕ್ಷಣೆ ಕೊಡುವಂಥ ಯೇಸುವೆ ಬಂದು ನಿನಗೇನಾಗಬೇಕು ಅಂತ ಕೇಳಿದ್ರೆ ನನ್ನನ್ನು ಯಾರೂ ಇಳಿಸೋರಿಲ್ಲ ಅಂತ ಹೇಳ್ತಾ ಇದ್ದಾನೆ ಪಾಪ ಅವನು. ಅಂದರೆ ಯೇಸುವಿನ ಪರಿಚಯ ಇಲ್ಲ. ಇವತ್ತು ಕ್ರೈಸ್ತರು ನಾವು ಎಷ್ಟೋ ಮಂದಿ ಯೇಸುವಿನ ಪರಿಚಯ ಇಲ್ಲದೆ ಇದ್ದೀವಿ. ಭಾಳ ಬೇಸರದ ಸಂಗತಿ.
ಆಗ ಯೇಸು ಹೇಳ್ತಾರೆ, ನಿನ್ನ ಹಾಸಿಗೆ ಸುತ್ತಕೊಂಡು ಎತ್ಕೊಂಡು ನಡಿ. ಪ್ರೈಸ್ ದಿ ಲಾರ್ಡ್. ನೀನು ಯಾವ ಕೊಳದಲ್ಲಿ ಮುಳುಗಬೇಡ. ಆ ಕೊಳವನ್ನು ಉಂಟು ಮಾಡಿದ ನಾನು ನಿನ್ನ ಹತ್ರ ಇದ್ದೇನೆ, ನಾನು ಹೇಳ್ತಾ ಇದ್ದೇನೆ, ಗೆಟ್ ಅಪ್, ಹೋಗು ಅಂತೇಳಿ. ಪ್ರಿಯ ಸಹೋದರ ಸಹೋದರಿ, ಒಂದೇ ಕ್ಷಣ ಸಾಕು ದೇವರಿಗೆ ನಿಮ್ಮನ್ನು ಮುಟ್ಟಲಿಕ್ಕೆ. ಅವರಿಲ್ಲೇ ಇದ್ದಾರೆ, ನಿಮ್ಮ ಒಳಗಡೆನೇ ಇದ್ದಾರೆ, ನಿಮ್ಮೊಂದಿಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಪಕ್ಕದಲ್ಲಿರೋರಿಗೆ ಹೇಳಿ, ಯೇಸು ನಿಮ್ಮೊಂದಿಗಿದ್ದಾರೆ. ಒಂದು ಸ್ವಲ್ಪ ಜೋರಾಗಿ ಹೇಳಿ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಿದ್ದಾರೆ ಯೇಸು? ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಆ ಪಕ್ಕದಲ್ಲಿರೋರ ಹತ್ರ ಇದ್ದಾರಾ? ಪಕ್ಕದಲ್ಲಿ ಇರೋರ ಹತ್ರ ಇದ್ದಾರೆ ಅಂತ ನಿಮಗೆ ಗೊತ್ತಾದರೆ ಬೈತೀರಾ ನೀವು? ಯಾರನ್ನಾದರೂ ಬೈತೀರಾ? ಬೈತಾ ಇದ್ದೀರಾ ನಿಜವಾಗ್ಲೂ? ಬೈಯೋದಿಲ್ವಾ? ನಿಮ್ಮ ಮಕ್ಕಳನ್ನ ಬೈಯೋದಿಲ್ವಾ? ಬೈಯಲ್ವಾ? ಅಲ್ಲಲ್ಲ, ಯೇಸು ಎಲ್ಲರಲ್ಲೂ ಇದ್ದಾರಾ? ಎಲ್ಲರ ಹತ್ರ ಇಲ್ಲ. ನಿಮ್ಮ ಮನೇಲಿ ಇರೋರ ಹತ್ರ ಇದ್ದಾರಾ? ನಿಮ್ಮ ಮಕ್ಕಳಲ್ಲಿ ಇದ್ದಾರಾ? ಇಲ್ವಾ? ಇಲ್ಲ. ಓಕೆ, ಪ್ರೈಸ್ ದಿ ಲಾರ್ಡ್. ನೀವು ಹೇಳೋದು ನಿಜಾನ ಒಂದು ಲೆಕ್ಕದಲ್ಲಿ. ಪ್ರೈಸ್ ದಿ ಲಾರ್ಡ್. ಆದರೂ ಇಲ್ಲಿರೋರಲ್ಲಿ ಯೇಸು ವಾಕ್ಯ ಕೇಳಿದವರು ಎಲ್ಲಿದ್ದಾರೆ ಅಲ್ವಾ? ಆದರೂ ಕೂಡ ಅವರು ಯಾರ ಹೋಲಿಕೆಯಲ್ಲಿ ಉಂಟು ಮಾಡಿದ್ದಾರೆ? ಹಾಗಾದರೆ ದೇವರ ಮಕ್ಕಳೇ ತಾನೇ ಅವರು ಕೂಡ. ಅವರು ಸರಿ ಇದ್ದರೂ ಸರಿ ಇಲ್ಲ ಅಂದರೂ ದೇವ್ರ ಮಕ್ಕಳೇ. ಬಟ್ ನನ್ನಲ್ಲಿ ಯೇಸು ಇದ್ದಾರೆ ಅಂದರೆ ನಾನೇನು ಮಾಡಬೇಕು? ಅವರನ್ನು ಲವ್ ಮಾಡಲೇಬೇಕು. ಏನು ಮಾಡಬೇಕು? ಪ್ರೀತಿಸಬೇಕು. ಬೇರೆ ಆಪ್ಷನ್ ಇಲ್ಲ. ಆ ದೇವರು ಇವತ್ತು ನಮ್ಮ ಮಧ್ಯೆ ಇದ್ದಾರೆ. ಸೊ ಈ ಗೀತೆಯ ಸಾಲುಗಳಲ್ಲಿ ಆ ದೇವರನ್ನು ಅನುಭವಿಸೋಣ, ದೇವರ ಪ್ರೀತಿಯನ್ನು ಸವಿಯೋಣ. ಆ ಮಗಳು ಮನೆ ಮೇಲೆ, ಬೆಟ್ಟದ ಮೇಲೆ, ಕೋಟೆ ಮೇಲೆ ಮನೆ ಇದೆ, ಗೋಡೆ ಮೇಲೆ ಮನೆ ಇದೆ. ಎಲ್ಲ ಜಿಡಿ ಜೆರಿಕೋ ಗೋಡೆ ಬಿದ್ದು ಹೋಯ್ತು, ಕುಸಿದು ಹೋಯ್ತು. ಆದರೆ ಪ್ರಾಮಿಸ್ ಮಾಡಿದರು ದೇವರು ಅವಳಿಗೆ, ನಿನ್ನನ್ನು ನಿನ್ನ ಕುಟುಂಬವನ್ನು ನಾನು ಉಳಿಸ್ತೇನಂತೇಳಿ. ಪ್ರಿಯ ಸಹೋದರ ಸಹೋದರಿ, ಇವತ್ತಿಗೂ ಕೂಡ ಅಲ್ಲಿಗೋದವರು ಹೇಳ್ತಾರೆ, ಆ ಗೋಡೆ ಮೇಲೆ ಆ ಒಂದು ಮನೆ ಮಾತ್ರ ಇನ್ನೂ ಇದೆಯಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇದು ದೇವರು ಮಾಡುವ ಕಾರ್ಯ. ಹಾಗಾಗಿ ಆ ಅದ್ಭುತ ಸ್ವರೂಪಿ ದೇವರು ಬೇರೆ ಎಲ್ಲೂ ಅಲ್ಲ, ನಿಮ್ಮಲ್ಲೇ ಇದ್ದಾರೆ. ಎದ್ದು ನಿಂತ್ಕೊಳ್ಳೋಣ, ಎದ್ದು ನಿಂತ್ಕೊಳ್ಳೋಣ. ಯೇಸು ನಾಮ ನನಗೆ ಭರವಸೆ, ನಾನೊಂದ ಸಮಯ ಯೇಸು ನಾಮ ಸಾಂತ್ವನ, ಅನುದಿನವೂ ನನ್ನ ನಡೆಸುತ್ತಾ ನನ್ನ ಕಾಯುವ ಒಳ್ಳೆ ಕುರುಬನೇ. ನಾನೊಂದ ಸಮಯ ಯೇಸು ನಾಮ ಸಾಂತ್ವನ, ಅನುದಿನವೂ ನನ್ನ ನಡೆಸುತ್ತಾ ನನ್ನ ಕಾಯುವ ಒಳ್ಳೆ ಕುರುಬನೇ. ಯೇಸು ನಾಮ ನನಗೆ ಭರವಸೆ, ನಾನೊಂದ ಸಮಯ ಯೇಸು ನಾಮ ಸಾಂತ್ವನ, ಅನುದಿನವೂ ನನ್ನ ನಡೆಸುತ್ತಾ ನನ್ನ ಕಾಯುವ ಒಳ್ಳೆ ಕುರುಬನೇ. ಬೆತ್ಸೈದ ಕೊಳದ ಬಳಿ ಕಾದು ಕುಳಿತ ರೋಗಿಯಂತೆ ಕಾಯುತ್ತಿದ್ದ ನನ್ನ ಮನ ಸ್ಪರ್ಶಿಸಿದೆ, ದಾಹ ನೀಗಿದೆ. ಓ ನನ್ನ ಯೇಸುವೇ, ಬೆತ್ಸೈದ ಕೊಳದ ಬಳಿ ಕಾದು ಕುಳಿತ ರೋಗಿಯಂತೆ ಕಾಯುತ್ತಿದ್ದ ನನ್ನ ಮನವ ಸ್ಪರ್ಶಿಸಿದೆ, ದಾಹ ನೀಗಿದೆ. ಓ ನನ್ನ ಯೇಸುವೇ, ಯೇಸುನಾಮ ನನಗೆ ಭರವಸೆ, ನಾನೊಂದ ಸಮಯ ಯೇಸು ನಾಮ ಸಾಂತ್ವನ, ಅನುದಿನವೂ ನನ್ನ ನಡೆಸುತ್ತಾ ನನ್ನ ಕಾಯುವ ಒಳ್ಳೆ ಕುರುಬನೇ. ಎಲ್ಲರೂ ಸಂತೋಷದಿಂದ ದೇವನನ್ನು ಹೊಗಳಿ ಕೊಂಡಾಡೋಣ ಪ್ರಿಯರೇ. ಬೆತ್ಸೈದ ಕೊಳವನ್ನ ಉಂಟು ಮಾಡಿದ ದೇವರೇ ನಿಮ್ಮ ಜೊತೆಗಿದ್ದಾರೆ. ಆ ಕೊಳದಲ್ಲಿ ಮುಳುಗಿ ಪ್ರಿಯರೇ, ಆ ಯೇಸುವಿನಲ್ಲಿ ಒಂದಾಗಿ ಪ್ರಿಯರೇ, ನಿಮ್ಮ ಎಲ್ಲ ಬಲಹೀನತೆಗಳು ದೇವರು ಬಲವಾಗಿ ಮಾರ್ಪಡಿಸ್ತಾರೆ. ಕಮಾನ್,
ನನ್ನ ತುಂಬಿದೆ, ನಿನ್ನ ವಾಕ್ಯದಂತೆ ನನ್ನ ನೀ ನಡೆಸಿದೆ. ನಿನ್ನ ಆತ್ಮ ಪ್ರೀತಿಯಿಂದ ನನ್ನ ತುಂಬಿದೆ, ನಿನ್ನ ವಾಕ್ಯದಂತೆ ನನ್ನ ನೀ ನಡೆಸಿದೆ. ನಿನ್ನ ಆತ್ಮ ಪ್ರೀತಿಯಿಂದ ನನ್ನ ನಡೆಸಿದೆ, ನಿನ್ನ ವಾಕ್ಯದಂತೆ ನನ್ನ ನೀ ನಡೆಸಿದೆ. ನಿನ್ನ ಆತ್ಮ ಪ್ರೀತಿಯಿಂದ ನನ್ನ ತುಂಬಿದೆ, ನಿನ್ನ ವಾಕ್ಯದಂತೆ ನನ್ನ ನೀ ನಡೆಸಿದೆ. ನೀ ನನ್ನ ಸತ್ಯ ವಚನ, ನೀ ನನ್ನ ಪೂರ್ತಿ ಪಾಪ, ನೀ ನನ್ನ ಸತ್ಯ ವಚನ, ನೀ ನನ್ನ ಸತ್ಯ ವಚನ. ನಿಮಗೆ ಮಹಿಮೆಯೋ ನನ್ನ ಯೇಸುವೇ, ನನ್ನ ಸ್ಫೂರ್ತಿ ಪಾಪ, ನನ್ನ ಸತ್ಯ ವಚನ, ನಿಮಗೆ ಮಹಿಮೆಯೋ ನನ್ನ ಯೇಸುವೇ. ಸೈದ ಕೊಳದ ಬಳಿ ಕಾದು ಕುಳಿತ ರೋಗಿಯಂತೆ ಕಾಯುತ್ತಿದ್ದ ನನ್ನ ಮನವ ಸ್ಪರ್ಶಿಸಿದೆ, ದಾಹ ನೀಗಿದೆ ಓ ನನ್ನ ಯೇಸುವೇ. ಸೈದ ಕೊಳದ ಬಳಿ ಕಾದು ಕುಳಿತ ರೋಗಿಯಂತೆ ಕಾಯುತ್ತಿದ್ದ ನನ್ನ ಮನವ ಸ್ಪರ್ಶಿಸಿದೆ, ದಾಹ ನೀಗಿದೆ ಓ ನನ್ನ ಯೇಸುವೇ. ಯೇಸು ನಾಮ ನನಗೆ ಭರವಸೆ, ನಾನೊಂದು ಸಮಯ ಯೇಸು ನಾಮ ಸಾಂತ್ವನ. ಅನುದಿನವೂ ನನ್ನ ನಡೆಸುತ್ತ ನನ್ನ ಕಾಯುವ ಒಳ್ಳೆ ಕುರುಬನೇ. ಯೇಸು ನಾಮ ನನಗೆ ಭರವಸೆ, ನಾನೊಂದು ಸಮಯ ಯೇಸು ನಾಮ ಸಾಂತ್ವನ. ಅನುದಿನವೂ ನನ್ನ ನಡೆಸುತ್ತ ನನ್ನ ಕಾಯುವ ಒಳ್ಳೆ ಗುರುವನೇ. Praise the Lord. Hallelujah. 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 ದುಷ್ಟ ಶಕ್ತಿಯಿಂದ ನನ್ನ ನೀ ಬಿಡಿಸಿದೆ, ನಿನ್ನ ವಾಕ್ಯದಂತೆ ನನ್ನ ನೀ ನಡೆಸಿದೆ. ದುಷ್ಟ ಶಕ್ತಿಯಿಂದ ನನ್ನ ನೀ ಬಿಡಿಸಿದೆ, ನಿನ್ನ ವಾಕ್ಯದಂತೆ ನನ್ನ ನೀ ನಡೆಸಿದೆ. ದುಷ್ಟ ಶಕ್ತಿಯಿಂದ ನನ್ನ ನೀ ಬಿಡಿಸಿದೆ, ನಿನ್ನ ವಾಕ್ಯದಂತೆ ನನ್ನ ನೀ ನಡೆಸಿದೆ. ನೀ ನನ್ನ ಮುಕ್ತಿದಾತ, ನೀ ನನ್ನ ಸೌಖ್ಯದಾತ, ನೀ ನನ್ನ ಮುಕ್ತಿದಾತ, ನೀ ನನ್ನ ಸೌಖ್ಯದಾತ. ನಿನಗೆ ಮಹಿಮೆ ಓ ನನ್ನ ಯೇಸುವೇ, ನಿನಗೆ ಮಹಿಮೆ ಓ ನನ್ನ ಯೇಸುವೇ. ಸೈದ ಕೊಳದ ಬಳಿ ಕಾದು ಕುಳಿತ ರೋಗಿಯಂತೆ ಕಾಯುತ್ತಿದ್ದ ನನ್ನ ಮನವ ಸ್ಪರ್ಶಿಸಿದೆ, ದಾಹ ನೀಗಿದೆ ಓ ನನ್ನ ಯೇಸುವೇ. ಸೈದ ಕೊಳದ ಬಳಿ ಕಾದು ಕುಳಿತ ರೋಗಿಯಂತೆ ಕಾಯುತ್ತಿದ್ದ ನನ್ನ ಮನವ ಸ್ಪರ್ಶಿಸಿದೆ, ದಾಹ ನೀಗಿದೆ ಓ ನನ್ನ ಯೇಸುವೇ. ನನಗೆ ಭರವಸೆ, ನಾನೊಂದ ಸಮಯ ಯೇಸು ನಾಮ ಸಾಂತ್ವನ. ಅನುದಿನವೂ ನನ್ನ ನಡೆಸುತ್ತ ನನ್ನ ಕಾಯುವ ಒಳ್ಳೆ ಗುರುವನೇ. ಎಳೆಯಲು ಸೇರಿ ಒಟ್ಟಿಗೆ ಯೇಸು ನಾಮ ನನಗೆ ಭರವಸೆ, ನಾನೊಂದ ಸಮಯ ಯೇಸು ನಾಮ ಸಾಂತ್ವನ. ಅನುದಿನವೂ ನನ್ನ ನಡೆಯುತ್ತ ನನ್ನ ಕಾಯುವ ಒಳ್ಳೆ ಗುರುವನೇ. ಯೇಸು ನಾಮ ನನಗೆ ಭರವಸೆ, ನಾನೊಂದು ಸಮಯ ಯೇಸು ನಾಮ ಸಾಂತ್ವನ. ಅನುದಿನವೂ ನನ್ನ ನಡೆಸುತ್ತ ನನ್ನ ಕಾಯುವ ಒಳ್ಳೆ ಗುರುವನೇ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸ್ವರವೆತ್ತಿ ಸ್ವರವೆತ್ತಿ ಎಲ್ಲರೂ ಸ್ವಲ್ಪ ಸಮಯ ಜೋರಾಗಿ
ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಪ್ರಿಯರೇ. ಬೆಳಗ್ಗೆಯಿಂದ ಈವರೆಗೂ ನಮ್ಮನ್ನು ನಡೆಸಿದ್ದಾರೆ ದೇವರು. ಈ ಸಂಜೆಯೂ ಕೂಡ ನಮ್ಮನ್ನು ನಡೆಸುವ ದೇವರು ಯೇಸುವಾಗಿದ್ದಾರೆ. ಯಾವುದೇ ಆಲೋಚನೆಗಳು ಒಳಿತುಗಳನ್ನು ಯೋಚಿಸದೆ ತನ್ನ ಜೀವನವನ್ನು ನಷ್ಟ ಎಂದು ಜೀವಿಸುತ್ತಿದ್ದ ರಹಾಬಳು, ಅವಳ ಒಳಗಡೆ ಒಂದು ಆಸೆ ಇತ್ತು, ವಿಶ್ವಾಸವಿತ್ತು. ಇಸ್ರಾಯೇಲಿನ ದೇವರೇ ಪರಲೋಕದ ದೇವರು, ಆಕಾಶದ ಕೆಳಗೆ ಭೂಮಿಯ ಮೇಲೆ ಅವರೊಬ್ಬರೇ ದೇವರು ಎಂಬುದಾಗಿ ನಂಬಿದಳು. ದೇವರ ಮಕ್ಕಳಿಗೆ ಸಹಕಾರ ಮಾಡಿದಳು. ಇಡೀ ಜೆರಿಕೋ ಗೋಡೆ ಬಿದ್ದು ಹೋದರೂ ಆಕೆಯ ಮನೆ ಮೇಲೆ ಅಲ್ಲೇ ಇತ್ತು. ಅವಳನ್ನು ರಕ್ಷಿಸಿ ಪ್ರಿಯ ಸಹೋದರ ಸಹೋದರಿ, ಇಸ್ರಾಯೇಲಿನ ಮಧ್ಯಭಾಗದಲ್ಲಿ ಅವಳಿಗೆ ದೇವರು ಮನೆಯನ್ನು ಅನುಗ್ರಹಿಸಿದರು. ಮಾತ್ರವಲ್ಲ ಪ್ರಿಯ ಸಹೋದರ ಸಹೋದರಿ, ಆ ರಹಾಬಳ ವಂಶದಿಂದಲೇ ಯೇಸು ಪ್ರಭು ಈ ಭೂಮಿಗೆ ಧರೆಗೆ ಜನಿಸಿ ಬರ್ತಾರೆ. ನಿನ್ನ ಜೀವಿತವನ್ನು ಕೂಡ ದೇವರು ಉತ್ತಮವಾದ ಒಂದು ಜೀವಿತವನ್ನಾಗಿ ಮಾರ್ಪಡಿಸಲು ಶಕ್ತರಾಗಿದ್ದಾರೆ. ನೀನು ಕೂಡ ಆತನನ್ನು ಅರಿತುಕೊಳ್ಳುವುದಾದರೆ, ಆತನನ್ನು ಅರಿತುಕೊಳ್ಳಲು ಆಸಕ್ತಿ ಉಳ್ಳವರಾಗಿ ನೀವು ಕೇಳಿಸಿಕೊಳ್ಳುವುದಾದರೆ ದೇವರ ವಾಕ್ಯವನ್ನು, ನೀವು ಕೂಡ ಆತನ ದೃಷ್ಟಿಯಲ್ಲಿ ಅಮೂಲ್ಯರಾಗಿ, ಆತನ ಕೈಗಳಲ್ಲಿ ಒಂದು ಒಳ್ಳೆಯ ಆಯುಧಗಳಾಗಿ ಸ್ವರ್ಗ ಸಾಮ್ರಾಜ್ಯದ ಸೇವೆಯನ್ನು ದೇವರು ನಿಮ್ಮ ಮುಖಾಂತರ ಮಾಡಿಸುವವರಾಗಿದ್ದಾರೆ. ನೀವು ಒಪ್ಪಿಸಿಕೊಡುವುದಾದರೆ ನಿಮ್ಮ ಜೀವಿತ ಈ ಲೋಕದಲ್ಲಿ ಫಿಲಿಪಿಯರಿಗೆ ಬರೆದ ಪತ್ರಿಕೆಯ ಪ್ರಕಾರ ಆಕಾಶದಲ್ಲಿ ನಕ್ಷತ್ರಗಳು ಹೊಳೆಯುವಂತೆ, ಇದೋ ದುಷ್ಟ ಜನರ ಮಧ್ಯದಲ್ಲಿ ನಿಮ್ಮನ್ನು ಆಕಾಶದ ನಕ್ಷತ್ರಗಳು ಹೊಳೆಯುವಂತೆ ಮಾಡ್ತೇನೆಂಬುದಾಗಿ ದೇವರು ವಾಗ್ದಾನ ಮಾಡುತ್ತಿದ್ದಾರೆ. ವಾಗ್ದಾನ ಮಾಡಿದ ದೇವರನ್ನ ಎರಡು ಕರಗಳನ್ನೆತ್ತಿ ಒಂದೇ ಒಂದು ನಿಮಿಷ ಸ್ತುತಿಸಿ ಪ್ರಾರ್ಥಿಸೋಣ. ಹಲ್ಲೆಲೂಯ, 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 ಹಲ್ಲೆಲೂಯ. ಪಾವನೇ ಪರಮಾತ್ಮನೇ ಪಾವನಗೊಳಿಸುವ, ಪಾವನನೇ ಪರಮಾತ್ಮನೇ ಪಾವನಗೊಳಿಸೆಲ್ಲ, ಮಳೆಯಾಗಿ ಕೃಪೆಗಳನ್ನು ಎನ್ನೆಲೆ ಸುರಿಸೆಂದು, ಮಳೆಯಾಗಿ ಕೃಪೆಗಳನ್ನು ಎನ್ನೆಲೆ ಸುರಿಸೆಂದು, ಪಾವನಾತ್ಮರೇ ಇಳಿಯುವ ಸ್ವಾಮಿ, ಅರ್ಪಿಸುವ ಅಗ್ನಿ ಅರ್ಪಿಸು ಜ್ವಾಲೆಯನ್ನು, ಪಾವನಾತ್ಮರೇ ಇಳಿಯುವ ಸ್ವಾಮಿ, ಅರ್ಪಿಸುವ
ದಾರಿಗಳು ಸೂರ್ಯನಂತೆ ಪ್ರಕಾಶಿಸುವರು ಎಂಬ ವಾಗ್ದಾನ ಅವರ ಜೀವಿತದಲ್ಲಿ ದೇವರು ನೆರವೇರಿಸಿದ್ರು ಪ್ರಿಯರೇ. ಇವತ್ತು ನೀವು ನಿಮ್ಮನ್ನು ಬಿಟ್ಕೊಡಿ, ನನ್ನ ಕೈಯಲ್ಲಿ ಆಗೋದಿಲ್ಲ, ನಾನು ಏನಕ್ಕೂ ಬರೋದಿಲ್ಲ, ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಬೇಡಿ. ದೇವರು ನಿಮ್ಮನ್ನು ಉಪಯೋಗಿಸ್ತಾರೆ. ನಿಮ್ಮ ಮುಖಾಂತರ ಅಸಾಧಾರಣವಾದ ಕಾರ್ಯಗಳನ್ನು ದೇವರು ಮಾಡ್ತಾರೆ. ನಂಬಿ ಪ್ರಿಯರೇ, ನಂಬಿ ಪ್ರಿಯರೇ. ಆತ್ಮಶಕ್ತಿ ಜ್ವಲಿಸು, ಅನುಭವವಾಗಿಸು, ಪರಿಪಾಲಿಪನೆ ನೀವೆಗವ. ಆತ್ಮಶಕ್ತಿ ಜ್ವಲಿಸು, ಅನುಭವವಾಗಿಸು, ಪರಿಪಾಲಿಪನೆ ನೀವೆಗವ. ಪಾವನನೇ ಪರಮಾತ್ಮನೇ, ಹೇಳಿ ಎಲ್ಲರೂ, ಪಾವನಗೊಳಿಸನ್ನ, ಪಾವನನೇ ಮನಗೊಳಿಸನ್ನ. ಮಳೆಯಾಗಿ ಕೃಪೆಗಳನ್ನು ನೋಡಿ ಸುರಿಸಂದು, ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸಂದು. ಪಾವನನೇ ಪರಮಾತ್ಮನೇ, ಹೇಳಿ ಎಲ್ಲರೂ, ಪಾವನಗೊಳಿಸನ್ನ, ಹೇಳಿ ಎಲ್ಲರೂ, ಪಾವನನೇ ಪರಮಾತ್ಮನೇ, ಪಾವನಗೊಳಿಸನ್ನ, ಹೇಳಿ ಪ್ರಿಯರೇ, ಪಾವನನೇ ಪರಮಾತ್ಮನೇ, ಪಾವನಗೊಳಿಸನ್ನ, ಹೇಳಿ ಬಾಯಿ, ಪಾವನನೇ ಪರಮಾತ್ಮನೇ, ಪಾವನಗೊಳಿಸನ್ನ. ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸನ್ನು, ಹಲ್ಲೆಲೂಯಾ. ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸನ್ನು, ಮಳೆಯಾಗಿ ಕೃಪೆಗಳನ್ನು ಸುರಿದು ಬರಲಿ, ಸುರಿದು ಬರಲಿ, ಸುರಿಸನ್ನು. ಆತ್ಮನ ಮಳೆ ಸುರಿಯಲ್ಪಡಲಿ, ಮಳೆಯಾಗಿ ಕೃಪೆಗಳನ್ನು, ಆತ್ಮನ ಮಳೆ ಎನ್ನಲ್ಲಿ ಸುರಿಸನ್ನು, ಆತ್ಮನ ಮಳೆ, ಆತ್ಮನ ಮಳೆ. ಪಾವನನೇ ಪರಮಾತ್ಮನೇ, ಪಾವನಗೊಳಿಸನ್ನ, ಪಾವನನೇ ಪರಮಾತ್ಮನೇ, ಪಾವನಗೊಳಿಸನ್ನ. ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸನ್ನು, ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸನ್ನು, ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸನ್ನು. ಪಾವನನೇ ಪರಮಾತ್ಮನೇ, ಪಾವನಗೊಳಿಸನ್ನ, ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು. ಪ್ರೈಸ್ ದಿ ಲಾರ್ಡ್. ಜೋರಾಗಿ ಒಂದು ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರೈಸ್ ದಿ ಲಾರ್ಡ್. ಕೂತ್ಕೊಳ್ಳೋಣ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ಧ್ಯಾನ ಚೆನ್ನಾಗಿ ಆಗ್ತಾ ಇದೆಯಾ? ಓಕೆ. ಬರೋ ತಿಂಗಳೆಲ್ಲ ಸ್ವಲ್ಪ ಜನ ಕರ್ಕೊಬರ್ತೀರಾ? ಓಕೆ. ಪ್ರೈಸ್ ದಿ ಲಾರ್ಡ್. ಓಕೆ, ಇವತ್ತು ಈ ಸಂಜೆಯ ತರಗತಿ ನನಗೆ ಕೊಟ್ಟಂಥ ವಿಷಯ ದೇವರ ಪ್ಲ್ಯಾನ್ ನನ್ನ ಜೀವಿತದಲ್ಲಿ. ಗಾಡ್ಸ್ ಪ್ಲ್ಯಾನ್ ಇನ್ ಮೈ ಲೈಫ್. ಪ್ರೈಸ್ ದಿ ಲಾರ್ಡ್. ಪ್ರಿಯ ಸಹೋದರಿ, ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಮಾತ್ರನೇ ದೇವರ ಯೋಜನೆ ನಮಗೆ ಅರ್ಥ ಆಗೋದು, ಇಲ್ಲಾಂದರೆ ಅರ್ಥ ಆಗೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಸ್ವಲ್ಪ ನಿಮ್ಮ ಫೋಕಸ್, ನಿಮ್ಮ ಪೂರ್ತಿ ಗಮನ ದೇವರ ವಾಕ್ಯ ಕಡೆಗೆ ಇದ್ದಾಗ
ಖಂಡಿತ ಅರ್ಥ ಆಗುತ್ತೆ, ನೀವು ಅನುಭವಿಸ್ಲಿಕ್ಕೂ ಆಗುತ್ತೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಮರ್ತೋದ್ರೆ ಹೆಂಗೆ? ಹಲ್ಲೆಲೂಯ, 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 ಹಲ್ಲೆಲೂಯ. ಸೊ ಒಂದು ವಾಕ್ಯವನ್ನು ಓದಿ ನಾವು ತರಗತಿಯನ್ನು ಆರಂಭಿಸೋಣ. ಕಲ್ತ್ಕೊಳ್ಳೋಣವಾ? ಹೇಗೆ ಕಲ್ತ್ಕೊಳ್ಳೋದು ತಿಳ್ಕೊಳ್ಳೋಣವಾ? ಓಕೆ. 12ನೇ ಅಧ್ಯಾಯ ರೋಮನರಿಗೆ ಬರೆದ ಪತ್ರಿಕೆ, ವಾಕ್ಯ 2. 12ನೇ ಅಧ್ಯಾಯ ರೋಮನರಿಗೆ ಬರೆದ ಪತ್ರಿಕೆ, ವಾಕ್ಯ 2. ನೋಡಿ, ಒಬ್ಬ ಮನುಷ್ಯನು ದೇವರ ಜೊತೆ ಒಂದಾದ ಮೇಲೆ ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ. ಪ್ರೈಸ್ ದ ಲಾರ್ಡ್. ಈ ಲೋಕದ ಟ್ರೆಡಿಷನಲ್ ಏನಿದೆ ಅಂದರೆ ಸಂಪ್ರದಾಯಗಳು. ಪ್ರೈಸ್ ದ ಲಾರ್ಡ್. ಸಂಪ್ರದಾಯಗಳು ಅಂದರೆ ಬೈಬಲಲ್ಲಿ ಬಂದ ಸಂಪ್ರದಾಯಗಳನ್ನು ನೀವು ಮಾಡಿ. ನಾವಾಗಿ ಅನೇಕ ಸಂಪ್ರದಾಯಗಳನ್ನು ಮಾಡ್ಕೊಬಿಟ್ಟಿದ್ದೀವಿ. ಅದನ್ನು ದೇವರು ಹೇಳ್ತಿದ್ದಾರೆ, ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ. ಆಮೇಲೆ ಬದಲಿಗೆ ಮಾನಸಾಂತರಗೊಂಡು ಏನಾಗಿ ನೂತನ ಜೀವಿಗಳಾಗಿ ಬಾಳಿರಿ. ಆಗ ನೀವು ದೇವರ ಚಿತ್ತಾನುಸಾರ ಯಾವುದು ಉತ್ತಮವಾದದ್ದು, ಯಾವುದು ಉನ್ನತವಾದದ್ದು, ಯಾವುದು ಉತ್ಕೃಷ್ಟವಾದದ್ದು ಎಂಬುದನ್ನು ಅರಿತುಕೊಳ್ಳುವಿರಿ. ಪ್ರೈಸ್ ದ ಲಾರ್ಡ್. ನಿಮ್ಗೆ ಎಷ್ಟು ಅರ್ಥ ಆಯಿತೋ ಇಲ್ಲೋ ನನಗೆ ಗೊತ್ತಿಲ್ಲ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ತಿಳ್ಕೊಳ್ಳೋಣ. ಇಲ್ಲಿ ದೇವರು ಹೇಳ್ತಾರೆ, ಈ ಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿ, ಬದಲಿಗೆ ಮಾನಸಾಂತರಗೊಂಡು ನೂತನ ಜೀವಿಗಳಾಗಿ ಜೀವಿಸಿರಿ. ಆಗ ಈ ಲೋಕದಲ್ಲಿ ಉನ್ನತವಾದದ್ದು, ಉತ್ತಮವಾದದ್ದು, ಉತ್ಕೃಷ್ಟವಾದದ್ದು ಯಾವುದು ಎಂದು ನೀವು ಅರಿತುಕೊಳ್ಳುವಿರಿ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ದೇವರ ಪ್ಲ್ಯಾನ್ ನಮಗೆ ಅರ್ಥ ಆಗಬೇಕಾದ್ರೆ ನನಗೂ ಅವ್ರಿಗೂ ಒಂದು ಒಳ್ಳೆ ಫೆಲೋಶಿಪ್ ಇರಬೇಕು. ಪ್ರೈಸ್ ದ ಲಾರ್ಡ್. ನಿಮ್ಮ ಫ್ರೆಂಡು ನಿಮ್ಮ ಜೊತೆ 1 ವರ್ಷ 2 ವರ್ಷ ಇದ್ದಾಗ ಅವರ ಜೀವಿತ, ಅವರ ಬಗ್ಗೆ ನಿಮಗೆ ಗೊತ್ತಾಗತ್ತೆ, ಇಲ್ಲಾಂದರೆ ಗೊತ್ತಾಗೋದಿಲ್ಲ. ಉದಾಹರಣೆಗೆ ಒಂದು ಗಂಡು ಹೆಣ್ಣು ಮದುವೆ ಆಗ್ತಾರೆ. ಮದುವೆ ಆಗಿ ಮಾರನೇ ದಿವಸಕ್ಕೇ ಅವ್ರದ್ದೆಲ್ಲ ಹಿಸ್ಟ್ರಿ ಗೊತ್ತಾಗಲ್ಲ. 10 ವರ್ಷ ಆದರೂ ಕೆಲವ್ರದ್ದು ಗೊತ್ತಾಗಲ್ಲ, ಸೀಕ್ರೆಟಾಗೇ ಬದುಕ್ತಾ ಇರ್ತಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಆದರೆ ದೇವರ ಜೊತೆ ನಾವು ಬದುಕುವಾಗ ಮಾತ್ರವೇ ದೇವರ ಪ್ಲ್ಯಾನ್ ನನ್ನ ಬಗ್ಗೆ ಏನಿದೆ ಅಂತ ನನಗೆ ಗೊತ್ತಾಗೋದು. ಅಲ್ಲಿ ತನಕ ಗೊತ್ತಾಗಲ್ಲ. ಇಲ್ಲಿ ದೇವರ ಪ್ಲ್ಯಾನ್ ನನಗೆ ಗೊತ್ತಾಗಬೇಕಾದ್ರೆ ನಾನು ಹೊಸದಾಗಿ ಹುಟ್ಟಬೇಕು. ಬಾರ್ನ್ ಅಗೇನ್. ಹೊಸದಾಗಿ ಹೇಗೆ ಹುಟ್ಟೋದು? ಹೊಸದಾಗಿ ನೀವು ಬಿಡೋಕ್ಕಾಗತ್ತಾ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಮಾನಸಾಂತರಗೊಳ್ಳಬೇಕು. ಮಾನಸಾಂತರಗೊಳ್ಳೋದೇ ಹೊಸತನ, ನೂತನ ಅಲ್ವಾ? ನೂತನಗೊಳ್ಳಲಿಲ್ಲವಾದರೆ ದೇವರ ಪ್ಲ್ಯಾನ್ ನಮಗೆ ಗೊತ್ತಾಗಲ್ಲ. ಇಲ್ಲಿ ಹೊಸದಾಗಿ ಹುಟ್ಟಬೇಕು ಅಂದರೆ ಹೇಗೆ ಹುಟ್ಟಬೇಕು ಅಂದರೆ, ಕೆಲವರಿಗೆಲ್ಲ ಏನಾಗುತ್ತೆ ಅಂದರೆ, ಕೆಲವರಿಗೆ ಈಗ ಉದಾಹರಣೆಗೆ ಕೆಲವರಿಗೆ ನಾನು ಕ್ರಿಶ್ಚಿಯನ್ ಆಗಬೇಕು, ನನಗಿಷ್ಟ ಅಂತ ಬಂದುಬಿಡ್ತಾರೆ. ಅವ್ರಿಗೆ ಬ್ಯಾಪ್ಟಿಸಮ್ ಕೂಡ ಕೊಡ್ತೀವಿ ನಾವು, ಓಕೆನಾ? ಪ್ರಾರ್ಥನೆ ಎಲ್ಲ ಕಲಿಸಿ ಕೊಡ್ತೀವಿ. ಪ್ರಿಯರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಬೈಬಲ್ ಬಹಳ ಕ್ಲಿಯರಾಗಿ ಕಲಿಸುತ್ತೆ. ಶುಭ ಸಂದೇಶದಲ್ಲಿ ವಿಶ್ವಾಸವಿಟ್ಟು ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ಜ್ಞಾನಸ್ನಾನವನ್ನು, ದೀಕ್ಷಾಸ್ನಾನವನ್ನು ಪಡ್ಕೊಂಡಾಗ ಅವನ ಪಾಪ ಕ್ಷಮೆ ಆಗ್ತದೆ. ಆಗ ಅವನು ದೇವರ ವರವಾದ ಪವಿತ್ರಾತ್ಮರನ್ನು ಪಡ್ಕೊಳ್ತಾನೆ. ಪ್ರೈಸ್ ದ ಲಾರ್ಡ್. ಆಗ ಅವನು ನೂತನ ಆಗ್ತಾನೆ. ಅಲ್ಲಿ ತನಕ ನೂತನ ಅಲ್ಲ. ದಯವಿಟ್ಟು ಕೇಳಿಸ್ಕೊಳ್ಳಿ, ಪ್ರೇಯರ್ ಮಾಡೋರೆಲ್ಲ ನೂತನ ಆಗಿಬಿಟ್ಟಿದ್ದಾರೆ ಅಂತ ತಿಳ್ಕೊಬೇಡಿ, ಆಗಿಲ್ಲ. ಪ್ರಾರ್ಥನೆ ಮಾಡೋರೆಲ್ಲ ನೂತನ ಆಗಿಬಿಟ್ಟಿದ್ದಾರೆ ಅಂತ ತಿಳ್ಕೊಬೇಡಿ, ಅದು ತಪ್ಪೇ. ದಯವಿಟ್ಟು ಇಲ್ಲಿ ಗಮನ ಇಟ್ಟು ಕೇಳಿಸ್ಕೊಂಡ್ರೆ ಸ್ವಲ್ಪ ಅರ್ಥ ಆಗತ್ತೆ. ಈಗ ಇಲ್ಲಿ ಮಾನಸಾಂತರಗೊಂಡು ನೂತನ ಸೃಷ್ಟಿಯಾದವನಿಗೆ ಯಾವುದು ಉತ್ತಮ, ಉನ್ನತ, ಉತ್ಕೃಷ್ಟವಾದದ್ದು ಅಂತ ಗೊತ್ತಾಗತ್ತೆ ಅಂತ ಪೌಲ್ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಧ್ಯಾನ ಮಾಡಿ ನೋಡಬೇಕು. ಯೋಹಾನನ ಶುಭ ಸಂದೇಶ 3ನೇ ಅಧ್ಯಾಯ ವಾಕ್ಯ 1ರಿಂದ ನಾವಲ್ಲಿ ಧ್ಯಾನ ಮಾಡುವಾಗ ಹೆಸರಾಂತ ಬೋಧಕನಾದ ಒಬ್ಬ ವ್ಯಕ್ತಿ ಅಲ್ಲಿದ್ದಾನೆ. ಓಕೆನಾ? ನೀವೇ ಓದಿ, ನಾನು ಹೇಳಲ್ಲ. ಅಲ್ಲಿ ನಿಕೋದೇಮನೆಂಬ ಪರಿಸಾಯನಿದ್ದನು. ಕೇಳಿಸ್ಕೊಳ್ಳಿ,
ತಲೆ ಎಲ್ಲೋ ಓಡಾಡ್ಕೊಂಡಿರಬೇಡಿ. ಅಲ್ಲಿ ನಿಕೋದೇಮನೆಂಬ ಪರಿಸಾಯನು ಇದ್ದನು. ಅವನು ಯಹೂದ್ಯರಿಗೆ ನಾಯಕನಾಗಿದ್ದನು. ಒಂದು ರಾತ್ರಿ ಅವನು, ಇನ್ನು ಸ್ವಲ್ಪ ಮೇಲಿಂದ ಓದಿ. ಯೇಸು ಸ್ವಾಮಿಯ ಬಳಿಗೆ ಬಂದು, ಗುರುದೇವ, ನೀವು ದೇವರಿಂದ ಬಂದ ಬೋಧಕರೆಂದು ನಾನು ಬಲ್ಲೆ. ದೇವರು ನಿಮ್ಮೊಡನೆ ಇಲ್ಲದ ಹೊರತು ಈ ಅದ್ಭುತಗಳೆಲ್ಲ ದೇವರಿಂದ ಬಂದಿದ್ದೀರಿ, ಅದಕ್ಕೆ ನಿಮಗೆ ಮಾಡೋಕ್ಕಾಗ್ತಾ ಇದೆ. ಮುಂದೆ, ಆಗ ಯೇಸು ಹೆಸರಾಂತ ಬೋಧಕನಾದ ನಿಕೋದೇಮನಿಗೆ ಯೇಸು ಹೇಳ್ತಾ ಇದ್ದಾರೆ, ನಾನು ನಿನಗೆ ಸತ್ಯವಾಗಿ ಹೇಳ್ತಾ ಇದ್ದೇನೆ. ನಿಕೋದೇಮನಿಗೆ ಬೇರೆ ಯಾರಿಗೂ ಇಲ್ಲ, ಇರಕ ನಿಕೋದೇಮನಿಗೆ ಹೇಳ್ತಾ ಇರೋದು. ನಿಕೋದೇಮ ಯಾರು? ಬೈಬಲ್ ಪಂಡಿತ, ಬೈಬಲ್ ಸ್ಕಾಲರ್, ಬೈಬಲನ್ನು ಬೋಧಿಸುವಂಥ ವ್ಯಕ್ತಿ, ಟೀಚ್ ಮಾಡುವಂಥ ವ್ಯಕ್ತಿ. ಆ ಬೋಧಕನಿಗೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ನಾನು ನಿಜವಾಗಿಯೂ ನಿನಗೆ ಹೇಳ್ತಾ ಇದ್ದೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ಸಾಮ್ರಾಜ್ಯವನ್ನು ಸೇರಲಾರ. ಇದು ಯಾರಿಗೆ ಅರ್ಥ ಆಗಲಿಲ್ಲ? ಯಾರಿಗೆ? ನಿಕೋದೇಮ ಯಾರಾಗಿದ್ದಾನೆ? ಯಹೂದ್ಯರ ನಾಯಕ, ಬೋಧಕ, ಬೈಬಲ್ ಪಂಡಿತ. ಬೈಬಲ್ ಪಂಡಿತನಿಗೆ ಹೊಸದಾಗಿ ಹುಟ್ಟೋದು ಏನು ಹೊಸದಾಗಿ ಹುಟ್ಟೋದು ಅಂದರೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾದರೆ ಪ್ರಾರ್ಥನೆ ಮಾಡೋರೆಲ್ಲ ಹೊಸದಾಗಿ ಹುಟ್ಟಿದಾರಾ? ಬಿ ಕೇರ್ಫುಲ್, ಹುಷಾರಾಗಿರಿ. ಪ್ರಾರ್ಥನೆ ಮಾಡ್ಬೋದು, ಶಾರೀರಿಕವಾಗಿ ಮಾನಸಿಕವಾಗಿ ಮಾಡ್ಕೋಬೋದು. ಅದಾಗೋದಿಲ್ಲ. ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟಬೇಕು. ಅದನ್ನೇ ಯೇಸು ಹೇಳ್ತಿದ್ದಾರೆ, ನೀರಿನಿಂದಲೂ ವಾಕ್ಯದಿಂದಲೂ ಅವನು ಹೊಸದಾಗಿ ಹುಟ್ಟಬೇಕು. ಯಾರು ಹೊಸದಾಗಿ ಹುಟ್ಟುತ್ತಾರೋ ಅವರು ಯೇಸುವಿನೊಂದಿಗೆ ಸತ್ಸಂಬಂಧವನ್ನು ಪಡ್ಕೊಳ್ತಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯಾರು ಹೊಸದಾಗಿ ಹುಟ್ಟುತ್ತಾರೋ ಅವರು ದೇವರ ಸ್ವರವನ್ನು ಆಲಿಸಲಿಕ್ಕೆ ಸಾಧ್ಯವಾಗ್ತದೆ. ಯಾರ ಸ್ವರ? ಒಂದು ಸ್ವರವಾಗಿನೋ, ದರ್ಶನವಾಗಿನೋ, ಅಥವಾ ಅನೇಕ ರೀತಿಗಳಲ್ಲಿ ದೇವರು ಮಾತಾಡ್ತಾರೆ. ಸೊ ಆದ್ದರಿಂದ ದೇವರಲ್ಲಿ ಹೊಸದಾಗಿ ಹುಟ್ಟಿದ ಮನುಷ್ಯನಿಗೆ ವಾಕ್ಯಗಳು ಗ್ರಹಿಕೆ ಆಗ್ತದೆ. ವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ, ಹೋಲಿ ಸ್ಪಿರಿಟ್, ಪವಿತ್ರಾತ್ಮರು ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥವಾಗುತ್ತೆ. ಹೊಸದಾಗಿ ಹುಟ್ಟಿದ ಮನುಷ್ಯನಿಗೆ ಮಾತ್ರ ಆತ್ಮದಿಂದಲೂ ಸತ್ಯದಿಂದಲೂ ಪ್ರಾರ್ಥಿಸಲು, ಆರಾಧಿಸಲು ಸಾಧ್ಯವಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಆದ್ದರಿಂದ ಹೊಸದಾಗಿ ಹುಟ್ಟೋದು ಭಾಳ ಮುಖ್ಯ. ಇವತ್ತೆಷ್ಟೋ ಕ್ರೈಸ್ತರು ಹೊಸದಾಗಿ ಹುಟ್ಟಲಿಲ್ಲ, ಭಾಳ ನೋವಿನ ವಿಷಯ. ಇವತ್ತು ದೇವರ ಸ್ವರ ಯಾವತ್ತಾದರೂ ಆಲಿಸಿದ್ದೀಯಾ? ದೇವರ ಪ್ರೀತಿಯನ್ನು ಅನುಭವಿಸಿದ್ದೀಯಾ? ಗೊತ್ತಿಲ್ಲ ಬ್ರದರ್. ಕ್ರಿಶ್ಚಿಯನ್ ಆಗಿದೆಯಾ? ಚರ್ಚಲ್ಲಿ, ಧರ್ಮ ಕೇಂದ್ರದಲ್ಲಿ, ಬುಕ್ಕಲ್ಲಿ ಹೆಸರಿದೆಯಾ? ಇದೆ. ಬಟ್ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರಿದೆಯಾ? ದೇವರ ಹತ್ರ ಹೆಸರಿದೆಯಾ? ದೇವರ ಸ್ವರ ನೆನಪಿದೆಯಾ? ಗೊತ್ತಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾರನ್ನು ನನ್ನ ಉದ್ದೇಶ ನಿಮ್ಮನ್ನು ಯಾರನ್ನು ಕೂಡ ಕೆಳ ಮಟ್ಟದಲ್ಲಿ ನೋಡೋದು, ಕಂಡಮ್ ಮಾಡೋ ಉದ್ದೇಶ ಅಲ್ಲ. ನಾವಿರುವ ಜಾಗದಿಂದ ಎದ್ದು ಬರಬೇಕು. ನಾವು ಜ್ಞಾನಿಗಳಾಗಬೇಕು. ದೇವರ ವಾಕ್ಯದಲ್ಲಿ ಸ್ವಲ್ಪ ದೇವರ ವಾಕ್ಯವನ್ನು ಕಲ್ತ್ಕೋಬೇಕು. ದೇವರ ಮಕ್ಕಳಾಗಿ ಬದುಕಬೇಕು. ದೇವರಿಗಾಗಿ ಜೀವಿಸಬೇಕು. ಪ್ರಿಯರೇ, ದೇವರಿಗಾಗಿ ಜೀವಿಸಬೇಕಾದ್ರೆ ದೇವ್ರ ಪ್ಲಾನ್ ನನಗೆ ಗೊತ್ತಾಗಬೇಕಲ್ವಾ? ಒಂದು ಬ್ಲೂ ಪ್ರಿಂಟ್ ಇಲ್ಲದೆ ಮನೆ ಹೆಂಗೆ ಕಟ್ತೀರಾ ನೀವು? ಫಸ್ಟ್ ಬ್ಲೂ ಪ್ರಿಂಟ್ ಆಗಬೇಕು. ಆ ಪ್ರಿಂಟ್ ಆದಮೇಲೆ ಅದನ್ನು ನೋಡಿ ನಾವು ಮನೆಯನ್ನು ಕಟ್ತೀವಿ. ಅಲ್ಲಿ ಬ್ಲೂ ಪ್ರಿಂಟೇ ಇಲ್ಲ, ಆ ನಕ್ಷೆ ಇಲ್ಲ, ಆ ನಕಾಶೆ ಇಲ್ಲ. ಮನೆ ಕಟ್ಟಲಿಕ್ಕೆ ಹೋದರೆ ಹೆಂಗೆಂಗೋ ಕಟ್ತೀವಿ, ಕೊನೆಗೆ ಅದು ಬಿದ್ದೋಗುತ್ತೆ. ಆದರೆ ಒಂದು ಪ್ಲ್ಯಾನ್ ಮಾಡಿ ಆ ಪ್ಲ್ಯಾನ್ ಪ್ರಕಾರ ನೀವು ಕಟ್ಟಿದಾಗ ಅದು ಸ್ಥಿರವಾಗಿರುತ್ತೆ. ಅದೇ ರೀತಿ ದೇವರಿಗೆ ನಿನ್ನ ಬಗ್ಗೆ, ನನ್ನ ಬಗ್ಗೆ ಒಂದು ಪ್ಲ್ಯಾನ್ ಇದೆ. ಆ ಪ್ಲ್ಯಾನ್ ತಿಳಿಸ್ಕೊಡೋರು ಹೋಲಿ ಸ್ಪಿರಿಟ್, ಪವಿತ್ರಾತ್ಮರು. ಆ ಪವಿತ್ರಾತ್ಮರ ಜೊತೆ ನನ್ನ ಅನ್ಯೋನ್ಯತೆ, ಸತ್ಸಂಬಂಧ, ಫೆಲೋಶಿಪ್ ಇದ್ದಾಗ ಮಾತ್ರ ಅವರು ನನಗೆ ತಿಳಿಸ್ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದಕ್ಕೆ ಬೆಸ್ಟ್ ಒಂದು ಉದಾಹರಣೆ, ಎಕ್ಸಾಂಪಲ್ ನಾನು ಕೊಡ್ತೇನೆ. 1 ಸಾಮುವೇಲ ಓದ್ತೀರಾ? 1 ಸಾಮುವೇಲ, ಓಕೆನಾ? 3ನೇ ಅಧ್ಯಾಯ. 1ನೇ ಅಧ್ಯಾಯದಿಂದನೇ ಇದೆ ಅದು ತುಂಬ, ಆದರೆ 3ನೇ ಅಧ್ಯಾಯ ಸ್ವಲ್ಪ ನಿಮಗೆ ಆ ವಿಷಯಕ್ಕಾಗಿ ನಾನು ಹೇಳ್ತೇನೆ. ಇದನ್ನು ಓದಿ ಅಕ್ಕ. 3ನೇ ಅಧ್ಯಾಯ 1ರಿಂದ ಓದಿ ಅಕ್ಕ. ಇಲ್ಲಿ ನೋಡಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ತಲೆ ಸ್ವಲ್ಪ ನನ್ನ ಕಡೆ ಗಮನ ಹರಿಸಿ. ನೀವು ಬರ್ಕೊಳ್ಳಿ, ಈ ಕಡೆ ಗಮನ ಹರಿಸಿ. ಬಾಲಕ ಸಮುವೇಲನು ಏಲಿ ಎಂಬ ಯಾಜಕನ ನೇತೃತ್ವದಲ್ಲಿ ಸರ್ವೇಶ್ವರನ ಸೇವೆ ಮಾಡುತ್ತಾ ಬಂದನು. ಯಾರ ಸೇವೆ?
ಯಾರ ಸೇವೆ? ಸರ್ವೇಶ್ವರ ಸ್ವಾಮಿಯ ಸೇವೆ. ಏಲಿ ಯಾರಾಗಿದ್ದಾನೆ? ಯಾಜಕ. ಓಕೆನಾ? ಹಳೆ ಒಡಂಬಡಿಕೆಯ ಒಂದು ಯಾಜಕ. ಓಕೆ, ಯಾಜಕನ ಜೊತೆಯಲ್ಲಿ ಸರ್ವೇಶ್ವರನ ಸೇವೆಯನ್ನು ಬಾಲಕ ಸಾಮುವೇಲ ಮಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಬಾಲಕ ಸಾಮುವೇಲನ ತಂದೆ ತಾಯಿ ಯಾರು? ಅನ್ನ ಮತ್ತು ಎಲ್ಕಾನ. ಕರೆಕ್ಟಾ? ಸೊ ಅನ್ನಳಿಗೆ ದೇವರು ಕೊಟ್ಟಂಥ ಮಗು. ಅವನು ಹಾಲು ಕುಡಿಯುವುದನ್ನು ಬಿಡುವಾಗ ಎತ್ಕೊಂಬಂದು ಚರ್ಚಲ್ಲಿ ಬಿಟ್ಬಿಟ್ಟಿದ್ದಾರೆ. ಯಾರನ್ನು? ಸಾಮುವೇಲನನ್ನು. ಈಗ ಸಾಮುವೇಲ ಎಲ್ಲಿ ಬೆಳೀತಾ ಇದ್ದಾನೆ? ಚರ್ಚಲ್ಲಿ. ಯಾರ ಜೊತೆಯಲ್ಲಿ? ಏಲಿಯ ಜೊತೆಯಲ್ಲಿ. ಎಲ್ಲಿ? ಚರ್ಚಲ್ಲಿ. ಕ್ಲಿಯರಾ? ಓದಿ ಅಕ್ಕ. ಆ ಕಾಲದಲ್ಲಿ ಹಾಂ ದೇವರ ವಾಕ್ಯಗಳು ವಿರಳವಾಗಿದ್ದವು, ಪ್ರಕಟಣೆಗಳು ಕಮ್ಮಿ ಆಗಿತ್ತು, ದೇವರ ದರ್ಶನಗಳು ಕಡಿಮೆ ಆಗೋಗಿತ್ತು. ಏಲಿಯ ಯಾಜಕನ ಕಣ್ಣುಗಳು ಮೊಬ್ಬಾಗುತ್ತಾ ಬಂತು. ಆಮೇಲೆ ಏಲಿ ರೂಮಲ್ಲಿ ಮಲಗಿದ್ದಾನೆ, ಕೋಣೆಯಲ್ಲಿ. ಎಲ್ಲಿ? ಸರ್ವೇಶ್ವರನ ಯಾರು? ಹಾಂ, ಓಕೆ. ದೇವರ ಮಂಜೂಷ ಅಂದರೆ ಪರಮ ಪ್ರಸಾದದ ಪೆಟ್ಟಿಗೆಯ ಬಳಿ ಮಲಗಿದ್ದಾನೆ. ಯಾರು? ಓಕೆ, ಕ್ಲಿಯರಾ? ಈ ಕಡೆ ಇದ್ದೀರಾ? ಓಕೆ, ಕೇಳಿಸ್ಕೊತಾ ಇದ್ದೀರಲ್ವ? ಮಿಸ್ ಮಾಡ್ಕೋಬೇಡಿ. ಸರ್ವೇಶ್ವರ ಸ್ವಾಮಿಯ ಮಂಜೂಷದ ಬಳಿ ಮಲಗಿದ್ದಾನೆ. ಯಾರು? ಸಾಮುವೇಲ. ಏಲಿ ಎಲ್ಲಿ ಮಲಗಿದ್ದಾನೆ? ಕೋಣೆಯಲ್ಲಿ ಮಲಗಿದ್ದಾನೆ. ಓದಿ ಅಕ್ಕ. ಆಗ ಯಾರು? ಸರ್ವೇಶ್ವರ ಸ್ವಾಮಿ ಯಾರನ್ನು ಕರೆದ್ರು? ಈಗ ಓದಿ. ಹಾಂ ಹಾಂ, ಓಕೆ, ಒಂದು ನಿಮಿಷ. ಓಕೆ, ಎಲ್ಲಿಗೆ ಹೋಗಿ? ಈಗ ಇಲ್ಲಿ ಕೂತಿದ್ದಾರಲ್ವಾ ಬ್ರದರ್ ವಿಲಿಯಮ್ ಇದ್ದಾರಲ್ವಾ, ಈಗ ಅವರು ಸದ್ಯಕ್ಕೆ ಏಲಿ, ಯಾಜಕನಾದ ಏಲಿ. ಓಕೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಒಂದು ಸಾಮುವೇಲ ಅಂತ ತಗೊಳ್ಳಿ. ಈಗ ಸರ್ವೇಶ್ವರ ನನ್ನನ್ನು ಕರೆದ್ರು. ಏನಂತ? ಸಾಮುವೇಲ ಅಂತ. ಓಕೆ, ನಾನೀಗ ಎಲ್ಲಿಗೆ ಹೋಗ್ತಾ ಇದ್ದೀನಿ? ಎಲ್ಲಿಗೆ? ಇವರು ಯಾರಾಗಿದ್ದಾರೆ? ಯಾಜಕ. ನಾನು ಸಾಮುವೇಲ. ಕರೆದಿದ್ದು ಯಾರು? ಈಗ ನಾನು ಯಾರ ಬಳಿಗೆ ಬಂದಿದ್ದೀನಿ? ಏನು ಅರ್ಥ ಆಗುತ್ತೆ ನಿಮಗಿದ್ರಿಂದ? ಸಾಮುವೇಲ ಯೋಚಿಸಿದ, ನನ್ನ ಗುರು ಯಾಜಕ ಏಲಿ ಕರೆದಿದ್ದಾರೆ ಅಂತ ಅವನ ಯೋಚನೆ. ಓಕೆನಾ? ಬೇರೆ ಏನಾದರೂ ಅರ್ಥ ಆಗ್ತಿದೆಯಾ ನಿಮಗೆ? ಇಲ್ಲ. ಯಾಕೆ ಅಂದರೆ ನಮಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ನೋಡಿ, ಇಷ್ಟೆಲ್ಲ ಕ್ಲಿಯರ್ ಆಗಿದ್ದರೂ ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ ವಾಕ್ಯ. ಯಾಕೆಂದರೆ ನಾವು ಅಷ್ಟು ಸೆನ್ಸಿಟಿವ್ ಆಗಿಲ್ಲ ದೇವರ ವಾಕ್ಯಕ್ಕೆ. ದಯವಿಟ್ಟು ಕೇಳಿಸ್ಕೊಳ್ಳಿ. ಕರೆದದ್ದು ದೇವರು, ನಾನು ಹೋಗಿದ್ದು ಯಾಜಕನ ಬಳಿ. ಅಂದರೆ ದೇವಾಲಯದಲ್ಲೇ ಬೆಳೀತಾ ಇದ್ದಾನೆ. ಸುಮಾರು 13-14 ವರ್ಷ ದೇವರ ಸೇವೆಯನ್ನೇ ಮಾಡ್ತಾ ಇದ್ದಾನೆ. ಆದರೆ ದೇವರ ಸ್ವರ ಅವನಿಗೆ ಪರಿಚಯ. ಹಾಗಾದರೆ ಕ್ರೈಸ್ತರಾಗಿದ್ದು ಏನು ಪ್ರಯೋಜನ? ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ನೀವು? ಮಾಡಿದ್ದೀರಾ? ಸೀರಿಯಸ್ ಆಗಿ ತಗೊಳ್ಳಿ. ಇವತ್ತು ಇದೇ ಪರಿಸ್ಥಿತಿಯಲ್ಲಿ ನಾವು 99% ಇದ್ದೇವೆ. ಚರ್ಚಿಗೆ ಹೋಗ್ತೇವೆ, ಆರಾಧನೆ ಮಾಡ್ತೇವೆ, ಬಲಿಪೂಜೆಗಳಲ್ಲಿ ಭಾಗವಹಿಸ್ತೇವೆ, ಬೈಬಲ್ ಕೂಡ ಓದ್ತೇವೆ, ಧ್ಯಾನಕೂಟಗಳಿಗೆ ಹೋಗ್ತೇವೆ. ದೇವರ ಸ್ವರ ಕೇಳಿದ್ದೀಯಪ್ಪ ಅಂದರೆ ಗೊತ್ತಿಲ್ಲ. ಹಾಗಾದರೆ ಏನಕ್ಕೆ ನಮ್ಮ ಜೀವನ? ಅಮ್ಮ, ಅರ್ಥ ಆಗ್ತಿದೆಯಾ? ಭಾಳ ಮೋಸದ ಕಂಡೀಷನಲ್ಲಿ ನಾವಿದ್ದೀವಿ. ದೇವರ ಸ್ವರ ನನಗೆ ಕೇಳಿಸ್ಲಿಲ್ಲ ಅಂದರೆ ನಿನಗಿರುವ ಪ್ಲಾನನ್ನು ರಿವೀಲ್ ಮಾಡೋದು ಯಾರು? ಈಗ ಅವ್ರ ಬಳಿ ನೀನು ಮಾತಾಡಲಿಲ್ಲ ಅಂದರೆ, ಬೈಬಲ್ ನಿನಗೆ ಅರ್ಥ ಆಗಿರಲಿಲ್ಲ ಅಂದರೆ ನಿನ್ನ ಪ್ಲಾನ್ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಪ್ರೈಸ್ ದ ಲಾರ್ಡ್. ಐರಿನಕ್ಕೆ ಅರ್ಥ ಆಯ್ತಾ? ದಯವಿಟ್ಟು ಬೈಬಲನ್ನು ರಾತ್ರಿ ಹಗಲು ಓದಿ. ಪವಿತ್ರಾತ್ಮನ ಸಹಾಯದಿಂದ ರಾತ್ರಿ ಹಗಲು ಬೈಬಲನ್ನು ಓದಿ. ನೋಡಿ, ತಮಾಷೆ ಏನು ಗೊತ್ತಾ? ಭಾಳ ಸೀರಿಯಸ್ ವಿಷಯ ಏನು ಗೊತ್ತಾ? ಒಂದು ಸರಿ ಕರೆದ್ರು ದೇವರು, ಈ ಮನುಷ್ಯ ಏಲಿ ಹತ್ರ ಹೋದ. 2ನೇ ಸರಿ ಕರೆದ್ರು, 2ನೇ ಸರಿ ಎಲ್ಲೋದ? ಅಲ್ಲಿಗೆ ಹೋದ. 3ನೇ ಸರಿ ಕರೆದ್ರು, ಎಲ್ಲಿಗೆ ಹೋದ? ಅಲ್ಲಿಗೆ ಹೋದ. ಅಂದರೆ ನನ್ನ ಪ್ರಕಾರ
ಇವನಿಗೆ ಏಲಿ ವಾಯ್ಸ್ ಕೂಡ ಗೊತ್ತಿಲ್ಲ. ಇಷ್ಟು ವರ್ಷ ಏಲಿ ಜೊತೆ ತಾನೇ ಇದ್ದಿದ್ದು, ಏಲಿ ವಾಯ್ಸ್ ಏನಂತನೂ ಗೊತ್ತಿಲ್ಲ ಅವನಿಗೆ. ಇಲ್ಲಿ ಕೆಲವರು ಇದ್ದೀವಿ ನಾವು, ದೇವರು ಮಾತಾಡಿದ್ರೂ ಕೇಳಿಸ್ಕೊಳ್ಳಲ್ಲ, ದೇವರು ಮನುಷ್ಯನ ಮುಖಾಂತರ ಮಾತಾಡಿದ್ರೂ ಕೇಳಿಸ್ಕೊಳ್ಳಲ್ಲ ನಾವು. ಪ್ರೈಸ್ ದಿ ಲಾರ್ಡ್. ನಷ್ಟಪಟ್ಟು ಹೋಗಬೇಡಿ, ಜಾಗರೂಕರಾಗಿ. ಪ್ರಿಯರೇ, ಕೂಗಾಡಿ ಏನೋ ಒಂದು ಮಾಡಿ ಹೋಗ್ಬೋದು, ಪ್ರಯೋಜನ ಇಲ್ಲ. ಕಲ್ತ್ಕೋಬೇಕು ನಾವು. ಅದಕ್ಕೆ ನಾನು ಆರಂಭದಿಂದ ಹೇಳ್ತಾ ಇದ್ದೀನಿ, ಕಲ್ತ್ಕೊಳ್ಳಿ 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 ಅಂತ. ಕಲ್ತ್ಕೊಳ್ಳಿಲ್ಲ ಅಂದರೆ ನೀವು ಪಲ್ಟಿ ಹೊಡಿತೀರ. ಈಗ ಸೈಕಲನ್ನು ನಿಮ್ಮ ತಂದೆ ಹತ್ರನೋ ತಾಯಿ ಹತ್ರನೋ ನೀವು ಸ್ವಲ್ಪ ಒಂದು ವಾರ ಪ್ರಾಕ್ಟೀಸ್ ಮಾಡಿಸ್ಕೊಂಡು ಆಮೇಲೆ ಓಡ್ಸೋಕ್ಕೆ ಹೋದರೆ ಏನೂ ಆಗಲ್ಲ. ನೀವಾಗಿ ಕಲಿಯೋಕ್ಕೆ ಹೋಗ್ತಿರಲ್ವಾ, ಎಲ್ಲಿ ಬೀಳ್ತಿರೋ ಎಲ್ಲಿ ಮೂಗು ಮುರ್ಕೊಳ್ತಿರೋ ಗೊತ್ತಾಗಲ್ಲ. ಅದೇ ಪ್ರಕಾರ ಬೈಬಲಲ್ಲಿರುವಂಥ ಒಂದೊಂದು ವಾಕ್ಯಗಳನ್ನು ಪವಿತ್ರ ಆತ್ಮನ ಸಹಾಯದಿಂದ ಕಲ್ತ್ಕೋಬೇಕು. ಯಾವಾಗ ನಾವು ಈಗ ಈ ರೀತಿ ಕಲ್ತ್ಕೊಳ್ತೇವೆಯೋ ದೇವರ ಪ್ಲ್ಯಾನ್ ನನ್ನ ಬಗ್ಗೆ ಏನಿದೆ ಅಂತ ಗೊತ್ತಾಗತ್ತೆ. ದೇವರ ಪ್ಲ್ಯಾನ್ ಹೇಗಿದೆ ಏನಿದೆ ಅಂತ ಗೊತ್ತಾಗಲಿಲ್ಲ ಅಂದರೆ ಬದುಕಲಿಕ್ಕೆ ಆಗಲ್ಲ. ಆ ದಾರಿಯಲ್ಲಿ ಒಂದು ರೂಟ್ ನನಗೆ ಗೊತ್ತಾದರೆ ತಾನೇ ಆ ರೂಟಲ್ಲಿ ಹೋಗೋಕ್ಕಾಗೋದು. ವೆಳಂಗಣಿಗೆ ನಾನು ಹೋಗಬೇಕು ಅಂತ ನನಗೆ ಇಷ್ಟ ಇದೆ, ಆದರೆ ವೆಳಂಗಣಿಗೆ ದಾರಿ ಗೊತ್ತಿಲ್ಲ. ಅವಾಗೇನಾಗುತ್ತೆ, ಕೇಳ್ಕೊಂಡು ಹೋಗಬೇಕಾಗತ್ತೆ. ಅನೇಕ ಬ್ರದರ್ಗಳ ಹತ್ರ ಹೋಗಿ ಕೇಳ್ಕೋಬೇಕಾಗತ್ತೆ. ಕೆಲವೊಂದು ಬ್ರದರ್ಗಳು ಕೌನ್ಸಿಲಿಂಗ್ ಹೋದರೆ ಮಿಸ್ ಹೊಡೆದು ಬಿಡ್ತಾರೆ. ಕೌನ್ಸಿಲಿಂಗ್ ಕೂಡ ನಾವು ಧ್ಯಾನ ಮಾಡಿ ಹೋಗಬೇಕು. ಕೌನ್ಸಿಲಿಂಗ್ ಒಳ್ಳೆಯದೇ, ಬಟ್ ಎಲ್ಲ ಕೌನ್ಸಿಲರ್ಗಳು ಒಳ್ಳೆಯವರು ಅಂತ ನಾನು ಹೇಳಲ್ಲ. ನನ್ನ ಹತ್ರ ಅಂತೂ ಬರಲೇಬೇಡಿ ನೀವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ನಾನು ಹೇಳ್ತಾ ಇದ್ದೀನಿ, ಸತ್ಯ ಇದು. ಬೆಂಗಳೂರು ನಗರದಲ್ಲಿ ನಡೆದಂಥ ವಿಷಯ. ಒಂದು ಗಂಡ ಹೆಂಡತಿ ಇಬ್ಬರು, ಒಂದು ಬ್ರದರ್ ಹೋದರು, ಕೌನ್ಸಿಲಿಂಗ್ ಬೇಕು ಅಂದರು. ತುಂಬ ಗಿಫ್ಟೆಡ್ ಅಂತೇಳಿ ಕರೆಸಿದ್ರು. ಗಂಡ ಹೆಂಡತಿ ಅತ್ತೆ ಮಾವ 4 ಜನ ಕೂತಿದ್ದಾರೆ. ಈ ಒಂದು ಕೌನ್ಸಿಲಲ್ಲಿ ಏನು ಮಾಡಿದ್ರು ಗೊತ್ತಾ, ಕಣ್ಮುಚ್ಚಿ ಅಲಲಬಾ ಶಾಕಾರಾರಬಾ ಅಂತೇಳಿ ಒಂದು ಪ್ರಾರ್ಥನೆ ಮಾಡಿ, ನಿನ್ನ ಹೆಂಡತಿಗೆ ಬೇರೊಬ್ಬರೊಟ್ಟಿಗೆ ಅಫೇರ್ ಇದೆ ಅಂತ ಹೇಳ್ಬಿಟ್ಟ. ಕುಟುಂಬ ಕಟ್ಟಲಿಕ್ಕೆ ನಿಮ್ಮನ್ನು ಕಳಿಸ್ತಾರ, ಒಡೆದಾಕ್ಲಿಕ್ಕೆ ಕಳಿಸ್ತಾರ? ಇಂಥ ಕೌನ್ಸಿಲಿಂಗ್ ಬೇಕಾ? ಸರಿ ಇಲ್ಲ ಅಂದರೂ ಸರಿಪಡಿಸುವುದು ಕೌನ್ಸಿಲರ್ ಕೆಲಸ, ಅದು ದೇವರು ಮಾಡೋ ಕೆಲಸ. ಪ್ರಿಯ ಸಹೋದರ ಸಹೋದರಿ, ಇವತ್ತು ನಿಮಗೆ ದೇವರ ವಾಕ್ಯದ ಅರಿವಿದ್ದರೆ ನಿಮ್ಮ ಜೀವಿತಗಳನ್ನು ನೀವೇ ಸರಿ ಮಾಡಿಕೊಳ್ಳಿಕ್ಕಾಗತ್ತೆ. ದೇವರ ಪರಿಚಯ, ದೇವರ ಅನ್ಯೋನ್ಯತೆಯಲ್ಲಿ ನೀವಿದ್ದರೆ ನಷ್ಟಪಟ್ಟು ಹೋದಂಥ ಮನೆಯನ್ನು ಕೂಡ, ಕುಟುಂಬವನ್ನು ನೀವೇ ರಿಸ್ಟೋರ್ ಮಾಡಲಿಕ್ಕೆ, ನೀವೇ ಕಟ್ಕೊಳ್ಳೋಕ್ಕಾಗತ್ತೆ. ಜಾಗರೂಕರಾಗಿರಿ, ಜಾಗರೂಕರಾಗಿರಿ, ಎಚ್ಚರಿಕೆಯಿಂದ ಇರಿ. ದಯವಿಟ್ಟು ಇವತ್ತು ದೇವರು ಅವರನ್ನು ಚೆನ್ನಾಗಿಟ್ಟಿದ್ದಾರೆ, ಅವರಿದ್ದಾರೆ, ಓಕೆನಾ? ಆ ಮನುಷ್ಯ ಕೌನ್ಸಿಲಿಂಗ್ ಮಾಡಿದ್ರು ಹೋಗೇ ಬಿಟ್ಟರು, ಇಲ್ಲಲ್ಲ ಮೇಲಕ್ಕೆ ಹೋಗ್ಬಿಟ್ರು, ಓಕೆ, ಅದೇನೋ ಆಗಲಿ, ಬೇಡ. ನಾನು ಹೇಳ್ತಾ ಇರೋದು ಭಾಳ ಜಾಗರೂಕರಾಗಿರಿ. ನಿಮ್ಮ ಪ್ಲ್ಯಾನ್ ಬಗ್ಗೆ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಅವರಿಗೆ ನಿಮ್ಮ ಬಗ್ಗೆ ಒಂದು ಪ್ಲ್ಯಾನ್ ಇದೆ, ಒಂದು ಪದ್ಧತಿ ಇದೆ. ಅದನ್ನು ನೀವು ತಿಳ್ಕೋಬೇಕಾದ್ರೆ ನೀವು ಹೊಸದಾಗಿ ಹುಟ್ಟಬೇಕು. ಹೊಸದಾಗಿ ಹುಟ್ಟಿದಾಗ ಏನಾಗುತ್ತೆ ಗೊತ್ತಾ, ದೇವರ ಜೊತೆ ಸತ್ಸಂಬಂಧ ನಿಮಗೆ ದೊರೆಯುತ್ತೆ, ಅನ್ಯೋನ್ಯತೆ ದೊರೆಯುತ್ತೆ. ಆಗ ಅವರ ಸ್ವರ ಕೇಳುತ್ತೆ. ಇಲ್ಲಾಂದರೆ ಯಾರಾದರೂ ದೇವರ ವಾಕ್ಯವನ್ನು ಹಂಚುವಾಗ ನಿಮಗೆ ಅವರ ಮುಖಾಂತರ ದೇವರು ನಿನ್ನ ಬಗ್ಗೆ ಏನು ಪ್ಲ್ಯಾನ್ ಇಟ್ಟಿದ್ದಾರೆ ಅಂತೇಳಿ ಗೊತ್ತಾಗತ್ತೆ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಏನಾದರೂ ಅರ್ಥ ಆಗ್ತಿದೆಯಾ? ನೋಡಿ, ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ ನಿಮಗೆ ನಾನು, ಭಾಳ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ. ಒಂದು ಮಗು ಗರ್ಭದಲ್ಲಿದೆ ಅಂತ ಇಟ್ಕೊಳ್ಳೋಣ. 9 ತಿಂಗಳಾಗಿದೆ, ಗರ್ಭದಲ್ಲಿದೆ ಮಗು. ಆ ಮಗು ಚಂದಮಾಮ ನೋಡೋಕ್ಕಾಗತ್ತಾ? ಮಗು ನಿಮ್ಮ ಡ್ಯಾಡಿ ನೋಡು ಎಷ್ಟು ಚೆನ್ನಾಗಿದ್ದಾರೆ ನೋಡೋಕ್ಕಾಗತ್ತಾ? ಮಗು ನಿನ್ನ ಮಮ್ಮಿ ನೋಡು ಕಣೋ ಅಂದರೆ ನೋಡೋಕ್ಕಾಗತ್ತಾ? ಯಾವಾಗ ನೋಡೋಕ್ಕಾಗತ್ತೆ? ಆ ಮಗು ಭೂಮಿಗೆ ಬರಬೇಕು, ಆ ಮಗು ಬೆಳಿಬೇಕು. ಆವಾಗ ಆ ಮಗುಗೆ ನಿನ್ನ ಡ್ಯಾಡಿ ನೋಡು ಅಂದರೆ ಡ್ಯಾಡಿನ ನೋಡುತ್ತೆ, ನಕ್ಷತ್ರ ನೋಡು ಅಂದರೆ ನಕ್ಷತ್ರ ನೋಡುತ್ತೆ. ಯಾಕೆಂದರೆ ಆ ಮಗು ಈಗ ಹೊಟ್ಟೆ ಒಳಗಡೆ ಇಲ್ಲ, ಅದು ಹೊರಗಡೆ ಬಂದಿದೆ, ಅದು ಜನ್ಮ ತಾಳಿದೆ. ಅದೇ ಪ್ರಕಾರ ಯೇಸು ಕ್ರಿಸ್ತರಲ್ಲಿ ನಾವು ಒಂದಾದಾಗ, ನಾವು ಯೇಸು ಕ್ರಿಸ್ತರಲ್ಲಿ ಹೊಸದಾಗಿ ಜನಿಸಿದಾಗ ಸ್ವರ್ಗ ರಾಜ್ಯ ನಮಗೆ ರಿವೀಲ್ ಮಾಡಿಕೊಡ್ತಾರೆ ಪವಿತ್ರಾತ್ಮರು. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಸ್ವರ್ಗ ರಾಜ್ಯವನ್ನು ರಿವೀಲ್ ಮಾಡಿಕೊಡ್ತಾರೆ ಪವಿತ್ರಾತ್ಮರು. ಆದ್ದರಿಂದ ಜಾಗರೂಕರಾಗಿರಿ. ಇವತ್ತು ಒಂದೊಂದು ವಚನಗಳನ್ನು ನಾವು ಧ್ಯಾನ ಮಾಡುವಾಗ ಮಾತ್ರವೇ ನಮಗೆ ಗೊತ್ತಾಗುತ್ತೆ. ಧ್ಯಾನ ಮಾಡಲಿಕ್ಕೆ ನಾವು ಹೊಸದಾಗಿ ಮೊದಲು ಹುಟ್ಟಬೇಕು. ಹೊಸದಾಗಿ ಹುಟ್ಟೋದೆಂದ್ರೇನು? ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರ್ಕೊಂಡಾಗ ನಾವು ದೇವರಲ್ಲಿ ಒಂದಾಗ್ತೇವೆ, ಹೊಸದಾಗಿ ಹುಟ್ಟುತ್ತೇವೆ. ಆಗ ನಮಗೆ ದೇವರು ಒಂದೊಂದು ವಾಕ್ಯವನ್ನು ರಿವೀಲ್ ಮಾಡ್ತಾರೆ. ಅಂಥ ಕೆಲವೊಂದು ವ್ಯಕ್ತಿಗಳನ್ನು, ಇನ್ನು ಅರ್ಧ ಗಂಟೆ ಇದೆ, ಎಷ್ಟಾಗುತ್ತೋ ಅಷ್ಟು ನಾವು ಸ್ವಲ್ಪ ಧ್ಯಾನ ಮಾಡಿ ನೋಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ವಿಮೋಚನ ಕಾಂಡ ಪುಸ್ತಕ 3ನೇ ಅಧ್ಯಾಯ
ವಾಕ್ಯ 1ರಿಂದ ನಾವು ಸ್ವಲ್ಪ ಧ್ಯಾನ ಮಾಡೋಣ. ಅಲ್ಲಿ ದೊಡ್ಡ ವ್ಯಕ್ತಿ, ಭಾಳ ಶಕ್ತಿಯುತವಾಗಿ ನಡೆಸಿದಂಥ ಒಂದು ವ್ಯಕ್ತಿ, ಆ ಮಗನನ್ನು ಹೇಗೆ ದೇವರು ನಡೆಸಿದರು, ಯಾವ ರೀತಿ ನಡೆಸಿದ್ರು ಸ್ವಲ್ಪ ನೋಡೋಣ. ವಿಮೋಚನಾ ಕಾಂಡ ಪುಸ್ತಕ ಕೇಳಿಸ್ಕೊಳ್ರಿ, ಎಕ್ಸುಡಸ್, ಓಕೆ, ಚಾಪ್ಟರ್ 3. ಓಕೆ, ಬೈಬಲ್ ಏನಕ್ಕ ಮಾಡ್ತಿದ್ದೀಯ ಇಟ್ಕೊಂಡು? ಹಾಂ, ಓಕೆ, ಓದಿ. ಮೋಶೆ ಮಿದ್ಯಾನರ ಪೂಜಾರಿಯು ತನ್ನ ಮಾವನೂ ಆದ, ಅವನೊಂದು ಕುರಿ ಮಂದೆಯನ್ನು ಮೇಯಿಸ್ತಾ ಇದ್ದ. ಅವನು ಫರೋಹನ ಮಗಳ ಜೊತೆ ಆಸ್ಥಾನದಲ್ಲಿ ರಾಜನಾಗಿ ಇದ್ದವನು ಮೋಶೆ ಅಲ್ವಾ? ಹೌದಾ? 40 ವರ್ಷಗಳ ಕಾಲ ಭಾಳ ಎಂಜಾಯ್ ಮಾಡ್ದ, ಏನು ಅರಮನೆಯಲ್ಲಿ. ಅಲ್ಲಿ ಒಬ್ಬನ ಹೊಡೆದು ಸಾಯಿಸ್ಬಿಟ್ಟು ಈಗ ಓಡೋಗ್ಬಿಟ್ಟ ಮಾವನ ಮನೆಗೆ. ಈಗ ಮಾವನ ಮನೆಯಲ್ಲಿ ಸುಮಾರು ವರ್ಷ, 40 ವರ್ಷ ಹತ್ತತ್ರ ಕುರಿ ಮೇಯಿಸ್ಕೊಂಡು ಬದುಕದ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆ ಕುರಿ ಮೇಯಿಸುವಂಥ ಒಂದು ಸಂದರ್ಭದಲ್ಲಿ ಅವನಿಗೆ ದೇವರ ಜೊತೆ ಒಂದು ಎನ್ಕೌಂಟರ್ ಆಗುತ್ತೆ. ಹಾಲೆಲೂಯ, ಹಾಲೆಲೂಯ. ನೋಡಿ, ಅವನು ಯಾವುದಕ್ಕೂ ಬಾರದವನು ಅಂತೇಳಿ ಅವನೇ ಹೇಳ್ತಾನೆ. ಬಟ್ ನೀವು ದೇವರ ಜೊತೆ ಒಂದಾದಾಗ ಯಾವುದಕ್ಕೂ ಬಾರದ ನಿಮ್ಮನ್ನು ಎಲ್ಲವನ್ನ ಸಾಧಿಸುವ ಕೈಯಾಗಿ ದೇವರು ಮಾರ್ಪಡಿಸ್ತಾರೆ. ಹಾಲೆಲೂಯ, ಹಾಲೆಲೂಯ. ನೋಡಿ, ಮತ್ತೊಮ್ಮೆ ಹೇಳ್ತೀನಿ, ನಿಮ್ಮನ್ನು ನೀವು ಕಂಡಮ್ ಮಾಡ್ಕೋಬೇಡಿ. ನನ್ನ ಕೈಲಾಗಲ್ಲ, ನನಗೆ ವಯಸ್ಸಾಯಿತು, ಇನ್ನೊಂದು ಆಯಿತು ಅಂತ. ಮೋಶೆಯನ್ನು ಈ ಪೊದೆಯಲ್ಲಿ ಕರೆಯುವಾಗ ಮೋಶೆಗೆ ವಯಸ್ಸು ಎಷ್ಟು ಗೊತ್ತಾ? 35. ಎಷ್ಟು? ಇಲ್ಲೇ ಒಂದು ಗುದ್ದು ಬಿಡ್ತೀನಿ ನಿಮ್ಮನ್ನು. 80 ವರ್ಷ. ಅದಕ್ಕೆ ನಾನು ಹೇಳಿದ್ದು, ಏನು ಹೇಳ್ತಾರೋ ಎಲ್ಲ ಬೋಧಕರು ಅದನ್ನೇ ಕೇಳಿಬಿಡಿ. ನಾನು 20 ಅಂತ ಹೇಳ್ತೀನಿ, ಹ್ಞೂ ಅಂತ ಹೇಳ್ಬಿಡಿ. ಅದಕ್ಕೆ ಬೈಬಲ್ ಇಟ್ಕೊಂಡು ಬರ್ಕೊಂಡು ಪರೀಕ್ಷೆ ಮಾಡಿ ನೋಡಿ, ಆವಾಗ ಗೊತ್ತಾಗತ್ತೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಬ್ರದರ್ ಕೋಲ್ ಕೊಡಿ ಬ್ರದರ್ ಒಂದು. ಪ್ರೈಸ್ ದ ಲಾರ್ಡ್. ನೀವೆಲ್ಲ ನನ್ನ ಕೈಗೆ ಸಿಗಬೇಕು ಯಾವುದಾದ್ರೂ ರೂಮಲ್ಲಿ. ಹಾಂ, ಬೆಳಗ್ಗೆಯಿಂದ ಸಂಜೆ ತನಕ ಸಿಕ್ಕ್ರಿ ನೀವು. ಆವಾಗ ನಾನು ಬೆತ್ತ ಹಿಡ್ಕೊಂಡು ಹೇಳ್ತೇನೆ, ಕಲಿಬೇಕು ನಾವು. ಒಳ್ಳೆಯದು. ನಮಗೆ ಕಲಿಸಿದಾಗೇನೆ, ದೇವರು ನಮಗೆ ಕಲಿಸಿದ್ದಾಗೇನೆ. ನೀವೆಷ್ಟು ಕಠಿಣವಾಗಿ ದೇವರಲ್ಲಿ ಒಂದಾಗಿ ಹಂಬಲಾಗಿ ಕಲಿತೀರೋ ನಿಮ್ಮ ಜೀವನ ಅಷ್ಟು ಸೂಪರ್ ನ್ಯಾಚುರಲ್ ಆಗಿರುತ್ತೆ, ಅಷ್ಟೂ ಚೆನ್ನಾಗಿರುತ್ತೆ. ದಯವಿಟ್ಟು ಕಲ್ತ್ಕೊಳ್ಳಿ. ಸುಮ್ಮನೆ ಕೇಳಿಸ್ಕೊಂಡು ಹೋಗಬೇಡಿ. ನೀವು ಕೇಳಿಸ್ಕೊಂಡು ಹೋದರೆ ವ್ಯರ್ಥ ಅಂತಲೇ ಹೇಳ್ತೀನಿ. ಈ ಮನುಷ್ಯನಿಗೆ 80 ವರ್ಷ ಪ್ರಾಯ. ಇಲ್ಲಿ 80 ಆದವ್ರು ಯಾರೂ ಇಲ್ಲ ಅಂತ ಗೊತ್ತು ನನಗೆ. ಹಾಗಾದರೆ ನಿಮ್ಮನ್ನು ಕೂಡ ದೇವರು ಉಪಯೋಗಿಸಲಿಕ್ಕೆ ಸಾಧ್ಯ ಇದೆ. ಹಾಲೆಲೂಯ, ಆಮೇನ್ ಅಂತ ಹೇಳ್ರಿ. ನಿಮಗಿಷ್ಟ ಇಲ್ವೇನೋ? ಪ್ರೈಸ್ ದ ಲಾರ್ಡ್. ಓಕೆ, ಸೊ ಇಲ್ಲಿ ಮೋಶೆ ಕೇಳಿಸ್ಕೊಳ್ಳೋಣ, ಓದಿ. ಹಾಂ ಹಾಂ, ಓಕೆ, ಹಾಂ ಹಾಂ, ಓಕೆ, ಹಾಂ ಹಾಂ ಹಾಂ. ನೋಡಿ, ಇವನಿಗೆ ಇದು ಆಶ್ಚರ್ಯವಾಗಿ ಕಾಣ್ತಾ ಇದೆ. ಯಾಕೆ ಆಶ್ಚರ್ಯ ಗೊತ್ತಾ? ಯಾಕೆ ಅದು ಏನು? ಯಾಕೆ ವೈ? ನನಗೆ ಆನ್ಸರ್ ಬೇಕು. ಅದು ಉರಿತಾ ಇದೆ, ಆದರೆ ಸುಟ್ಟು ಹೋಗ್ತಾ ಇಲ್ಲ. ಯಾಕೆ? ಹೈರಿನಕ್ಕ, ಪ್ರೈಸ್ ದ ಲಾರ್ಡ್. ನೋಡಿ, ಈ ಬಿಸಿಲಿನ ಬೇಗೆಯಲ್ಲಿ, ಈ ಮರಳುಗಾಡಲ್ಲಿ ನೋಡಿ, ಬೆಂಕಿ ಹಚ್ಚೋದೇ ಬೇಕಾಗಿಲ್ಲ, ಅದಷ್ಟು ಕದೆ ಉರ್ಕೊಳ್ಬಿಡುತ್ತೆ, ಸುಟ್ಟು ಹೋಗುತ್ತೆ ಎಲ್ಲ. ಹೌದಾ? ಅಷ್ಟು ಬಿಸಿ, ಅದಷ್ಟು ಕದೆ ಉರ್ಕೊಳ್ಳುತ್ತೆ. ಇವನು ನೋಡ್ತಾ ಇದ್ದಾನೆ, ಇಲ್ಲ ನಿಮಿಷ. ಇವನು ನೋಡ್ತಾ ಇದ್ದಾನೆ, ಆ ಬೆಂಕಿ ಹತ್ಕೊಂಡು ಉರಿತಾ ಇದೆ, ಸುಟ್ಟು ಹೋಗ್ತಾ ಇಲ್ಲ. ಅವನಿಗೆ ಅನುಭವ ಇದೆ, ಈ ಮರುಭೂಮಿಯಲ್ಲಿ ಏನಾದರೂ ಹತ್ಕೊಂಡು ಉರಿದ್ರೆ ಎಲ್ಲ ಸುಟ್ಟು ಬೂದಿ ಆಗೋಗ್ತದೆ. ಆದರೆ ಉರಿತಾ ಇದೆ, ಆದರೆ ಸುಟ್ಟು ಹೋಗ್ತಾ ಇಲ್ಲ. ಅವನಿಗೆ ಅಲ್ಲಿ ಕನ್ಫರ್ಮ್ ಆಗುತ್ತೆ, ಇದು ಯಾವುದೋ ನ್ಯಾಚುರಲ್ ಅಲ್ಲ, ಇದು ಯಾವುದೋ ಸೂಪರ್ ನ್ಯಾಚುರಲ್, ಇನ್ನೇನೋ ಆಶ್ಚರ್ಯ ನಡೀತಾ ಇದೆ. ಬೈಬಲಲ್ಲಿ ಹಂಗೆ ಇದೆ, ಬೇಕಾದರೆ ಓದಿ ನೋಡಿ. ಓದಮ್ಮ. ಹಾಂ, ಇದೇನು ಆಶ್ಚರ್ಯವಾಗಿ ಕಾಣ್ತಾ ಇದೆ. ಇದೇನಪ್ಪ ಇದು? ಬೆಂಕಿ ಉರಿತಾ ಇದೆ, ಗಿಡ ಮಾತ್ರ ಏನೂ ಆಗ್ತಾ ಇಲ್ಲ. ಇಲ್ಲೇನೋ ಇದೆ, ಇದೇನೋ ಆಶ್ಚರ್ಯವಾದ ಒಂದು ಸಂಗತಿ. ಪ್ರಿಯರೇ, ಪ್ರತಿಯೊಂದು ಅಕ್ಷರವನ್ನು ನಿಧಾನವಾಗಿ ಓದಿ ನೋಡಿ. ಅಲ್ಲಿ ನಿಮಗೆ ಧ್ಯಾನ ಮಾಡುವಾಗ ಗೊತ್ತಾಗುತ್ತೆ, ಇಲ್ಲಿ ಏನೋ ವಿಷಯ ಇದೆ, ಈ ವಾಕ್ಯವನ್ನು ದೇವರು ಏನೋ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಇಲ್ಲಾಂದರೆ ಗೊತ್ತಾಗೋದಿಲ್ಲ. ಇವನಿಗೆ ಆಶ್ಚರ್ಯವಾಗುತ್ತೆ,
ಯಾಕಂದರೆ ಅವನೆಷ್ಟೋ ಕುರಿಗಳನ್ನು ಮೇಯಿಸುವಾಗ, ಎಷ್ಟೋ ವರ್ಷಗಳಿಂದ ಮೇಯಿಸುವಾಗ ಪೊದೆಗಳು ತಾನಾಗಿ ಉರ್ಕೊಂಡು ಎಲ್ಲ ಬೂದಿಯಾಗೋಗಿದೆ. ಆದರೆ ಇಲ್ಲಿ ಉರಿತಾ ಇದೆ, ಮುಳ್ಳುಗಿಡ ಸುಟ್ಟೋಗ್ತಾ ಇಲ್ಲ. ಇದರಲ್ಲೇನೋ ಆಶ್ಚರ್ಯ ಇದೆ. ಆಗ ಅವನು ಮುಂದಕ್ಕೆ ಬರ್ತಾನಂತೆ. ಇದೇನೋ ನೋಡೋಣ ಅಂತ ಹತ್ತಿರಕ್ಕೆ ಆಗ ಬರ್ತಾ ಇದ್ದಾನೆ. ಓದಿ. ಇದಕ್ಕೆ ಕಾರಣವೇನು? ಹತ್ತಿರ ಹೋಗಿ ತಿಳಿದುಕೊಳ್ತೇನೆ. ಆಮೇಲೆ ಅದನ್ನು ನೋಡಲು ಅವನು ಮುಂದಕ್ಕೆ ಬರುವುದನ್ನು ಸರ್ವೇಶ್ವರ ಸ್ವಾಮಿ ಕಂಡರು. ಈಗ ಪೊದೆ ಒಳಗಡೆಯಿಂದ ಒಂದು ಸ್ವರ ಅವನಿಗೆ ಕೇಳಿಸ್ತಾ ಇದೆ. ಯಾವಾಗ ನೀವು ಹೊಸದಾಗಿ ಹುಟ್ಟಿ ಒಂದೊಂದು ವಾಕ್ಯವನ್ನು, ಬೈಬಲ್ನಲ್ಲಿ ಬರೆಯಲ್ಪಟ್ಟ ವಚನಗಳನ್ನು ಧ್ಯಾನ ಮಾಡಲಿಕ್ಕೆ ಮನಸ್ಸು ಮಾಡ್ತಿರೋ, ಮುಂದೆ ಬರ್ತಿರೋ, ಆಸಕ್ತಿ ವಹಿಸ್ತಿರೋ, ಆಗ ಆ ಪೊದೆಯೊಳಗಡೆಯಿಂದ ಬಂದ ಆ ಸ್ವರದಂತೆ ನಿಮ್ಮ ಬೈಬಲಲ್ಲಿ ಬರೆಯಲ್ಪಟ್ಟ ಒಂದೊಂದು ವಾಕ್ಯಗಳ ಮುಖಾಂತರ ಪವಿತ್ರ ಆತ್ಮರು ನಿಮ್ಮ ಜೊತೆ ಮಾತನಾಡ್ತಾರೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯಾರು ಮಾತಾಡ್ತಾರೆ? ಯಾರು ಮಾತಾಡ್ತಾರೆ? ಯಾರು ಮಾತಾಡ್ತಾರೆ? ಪವಿತ್ರ ಆತ್ಮರು ಮಾತಾಡ್ತಾರೆ, ಪರಿಶುದ್ಧಾತ್ಮರು ಮಾತಾಡ್ತಾರೆ. ನೋಡಿ ಪ್ರಿಯರೇ, ಮೋಶೆ ಮೋಶೆ ಎಂದು ಕರಿತಾ ಇದ್ದಾರೆ ದೇವರು. ಓದಿ ಅಕ್ಕ ಬೇಗ. ಅದಕ್ಕವನು ನೋಡಿ ಆನ್ಸರ್ ಮಾಡ್ತಿದ್ದಾನೆ. 80 ವರ್ಷಗಳು ದೇವರ ಪರಿಚಯ ಇಲ್ಲ, ದೇವರ ಸ್ವರ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆದರೆ ಇಲ್ಲಿ ಎನ್ಕೌಂಟರ್ ಆಗ್ತಾ ಇದೆ ಅವನಿಗೂ ಮತ್ತು ದೇವರಿಗೆ. ಇಲ್ಲಿ ಅವನ ಒಳಗಡೆಯಿಂದನೇ ಮೊದಲೇ ಅವನಿಗೆ ದೇವರ ಪ್ರೀತಿ ಇತ್ತು, ಆದರೆ ಅದನ್ನು ವ್ಯಕ್ತಪಡಿಸ್ಲಿಕ್ಕೆ ಆಗಿರಲಿಲ್ಲ. ಈಗ ಅದು ಅನುಭವಕ್ಕೆ ಬರ್ತಾ ಇದೆ. ದೇವರ ಸಾನ್ನಿಧ್ಯ, ದೇವರ ಪ್ರೆಸೆನ್ಸ್ ಅವನಿಗೆ ಅನುಭವಕ್ಕೆ ಬರ್ತಾ ಇದೆ. ಆಗ ಮೋಶೆ ಮೋಶೆ ಅಂತ ಕರೆದಾಗ ಅವನೇನು ಹೇಳ್ತಿದ್ದಾನೆ? ಇದು ನಾನು ಸಿದ್ಧನಿದ್ದೇನೆ. ಏನಾಗಿದ್ದೇನೆ? ಏನಿದ್ದೇನೆ? ನೀವು ಸಿದ್ಧರಿದ್ದೀರಾ? ಪ್ರೈಸ್ ದ ಲಾರ್ಡ್. ಫಸ್ಟ್ ಕಲ್ತ್ಕೊಳ್ಳಿ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯ. ಇದೋ ನಾನು ಸಿದ್ಧನಿದ್ದೇನೆ. ಅವನು ಒಳಗಡೆಯಿಂದ ಅವನಿಗೆ ಅರಿವಿಲ್ಲದೆ ಬರ್ತಾ ಇದೆ ಮಾತು, ದೇವರೇ ನಾನು ಸಿದ್ಧನಿದ್ದೇನೆ. ಎಸ್, ನಾನು ರೆಡಿ ಇದ್ದೇನೆ. ಐ ಆಮ್ ರೆಡಿ. ಓಕೆ, ಮುಂದೆ. ಹಾಂ ಹಾಂ ಹಾಂ. ಆಮೇಲೆ ಆಮೇಲೆ ಹಾಂ ನೋಡಿ, ನೀನು ನಿಂತಿರುವ ಜಾಗ ಪರಿಶುದ್ಧವಾದದ್ದು, ನಿನ್ನ ಕಾಲಿನ ಕರವನ್ನು ಬಿಟ್ಟುಬಿಡು. ಅಂದರೆ ನಿನ್ನ ಹಳೆಯ ಜೀವನಕ್ಕೆ ನೀನು ಗುಡ್ ಬೈ ಹೇಳು. ಈಗ ನನ್ನೊಂದಿಗೆ ಬದುಕು ನೀನು. ಹಾಲೆಲೂಯ, ಹಾಲೆಲೂಯ. ನೀನು ನಿನ್ನ ಹಳೆಯ ಜೀವಿತವನ್ನೇ ಒತ್ಕೊಂಡು ಬಂದರೆ ನಾನು ನಿನ್ನ ಜೊತೆ ಮಾತಾಡಲ್ಲ. ನೀನು ಹತ್ರ ಬರಬೇಡ, ನಿನಗೂ ನನಗೂ ಸಂಬಂಧ ಇಲ್ಲ. ಬಟ್ ನಿನ್ನ ಹಳೆಯ ಜೀವಿತವನ್ನು ಬಿಟ್ಬಿಡು ಆಚೆಗೆ, ನೀನು ಹತ್ರ ಬಾ. ಆಗ ನಾನು ನಿನ್ನ ಜೊತೆ ಮಾತನಾಡುವುದನ್ನು ಕಂಟಿನ್ಯೂ ಮಾಡ್ತೇನೆ. ನಾನು ನಿನ್ನ ಜೊತೆ ಮಾತಾಡ್ತೇನೆ ಯಾವಾಗಲೂ. ಇವತ್ತು ನಮ್ಮ ಜೊತೆ ದೇವರು ಮೊದಲು ಮಾತಾಡ್ತಿದ್ರು, ಈಗ ಮಾತಾಡ್ತಾ ಇಲ್ಲ. ಯಾಕೆ ಹೇಳಿ? ನಮ್ಮ ಹಳೆ ಸ್ವಭಾವಗಳನ್ನು ಕೂಡಿಸ್ಕೊಬಿಟ್ಟಿದ್ದೀವಿ ಈಗ. ಒಂದು ದಿವಸ ಕೆರೆ, ಒಂದು ದಿವಸ ದಡ, ಒಂದು ದಿವಸ ಕೆರೆ, ಒಂದು ದಿವಸ ದಡ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಕೆರೆ ದಡ ಆಟ ಆಗಲ್ಲ ದೇವ್ರ ಹತ್ರ. ಕೆರೆಯಲ್ಲೇ ಇರಬೇಕು ನೀವು, ದಡಕ್ಕೆ ಬರಂಗಿಲ್ಲ ನೀವು. ದೇವ್ರ ಜೊತೆನೇ ಇರಬೇಕು ನಾವು. ಸಮಸ್ಯೆಗಳಾಗುತ್ತೆ, ಕೊರತೆಗಳಾಗುತ್ತೆ, ನಿಂದನೆಗಳು ಬರುತ್ತೆ, ನೀವು ದೇವ್ರ ಜೊತೆ ಇರಬೇಕು. ಸೊ ದೇವರು ಬಿಟ್ಟು ಬಾ ಅಂತ ಹೇಳುವಾಗ ಅವನಿಗೆ ಹೇಳ್ತಾರೆ, ನಾನು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು. ಅಬ್ರಹಾಮನ ದೇವರು ನೀನೇನಯ್ಯ, ಇಸಾಕ ದೇವರು ನೀನೇನಯ್ಯ, ಯಾಕೋಬನ ದೇವರು ನೀನೇನಯ್ಯ, ಇಂದು ನನ್ನ ದೇವರು ನೀನೇ ಅಯ್ಯ. ಅವತ್ತು ಅಬ್ರಾಹ್ಮನಿಗೆ ದೇವರು, ಇಸಾಕನಿಗೆ ದೇವರು, ಯಾಕೋಬನಿಗೆ ದೇವರು. ಬಟ್ ಅವರಿಗೆ ದೇವರಾದರೆ ನನಗೇನು ಪ್ರಯೋಜನ? ಆ ದೇವರು ಇವತ್ತು ನನ್ನ ದೇವರಾಗಬೇಕು. ಹಲ್ಲೆಲೂಯಾ. ಯಾರ ದೇವರಾಗಬೇಕು? ಆ ದೇವರು ಅವ್ರ ಜೊತೆ ಮಾತಾಡಿದರು, ಏನು ಪ್ರಯೋಜನ? ಆ ದೇವರು ಯಾರ ಜೊತೆ ಮಾತಾಡಬೇಕು? ಇವತ್ತು ನನ್ನ ಜೊತೆ ಮಾತಾಡಬೇಕು. ಹಲ್ಲೆಲೂಯಾ. ನೋಡಿ, ದೇವರು ಐರಿನಾಗ ನೋಡಿ, ದಯವಿಟ್ಟು ಅವರೊಬ್ಬರ ಹೆಸರೇ ಗೊತ್ತಿರೋದು ನನಗೆ. ಯಾವಾಗಲೂ ಅವ್ರದ್ದೇ ಹೇಳ್ತೀನಂತ ಬೇಜಾರು ಮಾಡ್ಕೋಬೇಡಿ ಆಮೇಲೆ. ಓಕೆ, ಅಮ್ಮ ಹೆಸರು ಗೊತ್ತಿಲ್ಲ ನನಗೆ, ಲೀನಾ ಅಲ್ವಾ? ಓಕೆ, ನೋಡಿ, ದೇವರು ಲೀನಾ ಅಮ್ಮ ಜೊತೆ ಮಾತಾಡಿದ್ರೆ ನನಗೇನು ಪ್ರಯೋಜನ? ನನ್ನ ದೇವರು ಯಾರ ಜೊತೆ ಮಾತಾಡಬೇಕು? ನನ್ನ ಜೊತೆ ಮಾತಾಡಬೇಕು. ನನ್ನ ಬಗ್ಗೆ ನನ್ನ ದೇವರು ನನ್ನ ಜೊತೆ ಮಾತಾಡಬೇಕು. ಅದು ನಮಗಿರಬೇಕು ದಾಹ. ದೇವರೇ ನನ್ನ ಜೊತೆ ಮಾತಾಡು, ನನ್ನ ಜೊತೆ ಮಾತಾಡು. ನಮ್ಮ ಪ್ರೇಯರ್ಗಳೆಲ್ಲ ಒನ್ ವೇ. ಎಷ್ಟು ವೇ? ಒನ್ ವೇ ಅಂದರೆ ಏನು? ಒನ್ ವೇ ಅಂದರೆ ಏನು? ಹೋಗೋದು ಮಾತ್ರ, ಬರಂಗಿಲ್ಲ. ಪ್ರೇಯರ್ ಒನ್ ವೇ ಅಲ್ಲ, ಟೂ ವೇ. ಗುಡ್ ಮಾರ್ನಿಂಗ್ ಜೀಸಸ್ ಅಂತ ಹೇಳಿದ್ರೆ ಅಲ್ಲಿಂದ ಗುಡ್ ಮಾರ್ನಿಂಗ್ ಹೇಳಬೇಕಲ್ವಾ? ಹೇಳ್ತಾರೋ ಇಲ್ವಾ?
ಹೇಳ್ತಾರೆ ಇಲ್ವೋ? ನಾವು ಪ್ರೇಯರು 1 ವೇನ 2 ವೇನ ನಮ್ಮದು? ಬರೀ 1 ವೇ, ಬರೀ 1 ವೇ. ನಮ್ಮದೆಲ್ಲ ಹೇಳ್ತಾನೇ ಇರೋದೆ, ಕೇಳಿಸ್ಕೊಳ್ಳೋಂಥ ತಾಳ್ಮೆ ಇಲ್ಲ. ಅಲ್ಲಿಂದ ಏನು ಆನ್ಸರ್ ಬರ್ತಾ ಇದೆ ಅದು ಕೂಡ ನಮಗೆ ಬೇಕಾಗಿಲ್ಲ. ಹೇಳೋದು ಹೇಳದೆ ಅದು ಪ್ರೇಯರು ಅಲ್ಲ, ಕಂಪ್ಲೇಂಟ್ ಅದು. ಗಂಡ ಸರಿಯಿಲ್ಲ, ಹೆಂಡತಿ ಸರಿಯಿಲ್ಲ, ಮಕ್ಕಳು ಸರಿಯಿಲ್ಲ, ಅಪ್ಪ ಸರಿಯಿಲ್ಲ, ಅಮ್ಮ ಸರಿಯಿಲ್ಲ. ಇದು ಪ್ರೇಯರ್, ಇದು ಕಂಪ್ಲೇಂಟ್, ಇದು ಪ್ರೇಯರ್ ಅಲ್ಲ, ಪ್ರೇಯರ್ ಟಾಪಿಕ್ ಅಲ್ಲ. ಅದಕ್ಕೆ ನಾನು ಆ ಕಡೆ ಹೋಗಲ್ಲ ಈಗ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದು ಪ್ರೇಯರೇ ಅಲ್ಲ, ಅದು ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ? ಹೊಸದಾಗಿ ಹುಟ್ಟಿದವನು ಕಂಪ್ಲೇಂಟ್ ಮಾಡಲ್ಲ, ಪ್ರಾರ್ಥಿಸ್ತಾನೆ, ದೇವ್ರ ಜೊತೆ ಮಾತಾಡ್ತಾರೆ, ನನಗೆ ದಾರಿ ತೋರಿಸು ಅಂತ ಕೇಳ್ತಾರೆ. ಯಾಕಂದರೆ ಅವರು ದೇವರ ಫೆಲೋಶಿಪ್ಪಲ್ಲಿ ಇರ್ತಾರೆ. ಹಾಲೆಲೂಯಾ. ಪ್ರಿಯರೇ, ಒಂದು ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಮದುವೆ ಆಗಿದ್ದೀನಿ, ಯಾರ ಜೊತೆ ಇರಬೇಕು ನಾನು? ಯಾರ್ಯಾರದೋ ಜೊತೆ ಇದ್ದರೆ ಅದಕ್ಕೆ ಅರ್ಥ ಇದೆಯಾ? ನನ್ನ ಹಸ್ಬೆಂಡ್ ಯಾರು? ಯೇಸು, ನನ್ನ ಆತ್ಮಿಕ ಹಸ್ಬೆಂಡ್. ಅವ್ರ ಜೊತೆ ಮಾತಾಡಬೇಕು ನಾನು, ಅವ್ರ ಜೊತೆ ಇರಬೇಕು ನಾನು ಯಾವಾಗಲೂ. ಆವಾಗ ನಿನ್ನ ಜೀವಿತದ ಒಂದೊಂದು ಹೆಜ್ಜೆಯನ್ನು ಅವ್ರು ಹೇಳ್ಕೊಡ್ತಾರೆ ನಿನಗೆ. ಹಲ್ಲೆಲೂಯಾ. ಆವಾಗ ನಿನ್ನ ದಾರಿ ಸರಿಯಾಗಿರ್ತದೆ. ಉತ್ಕೃಷ್ಟವಾದದ್ದು, ಉತ್ತಮವಾದದ್ದು, ಉನ್ನತವಾದದ್ದು ಯಾವುದು ಅಂತ ನಿನಗೆ ಗೊತ್ತಾಗತ್ತೆ. ನೀನು ಅವ್ರ ಜೊತೆ ಇರುವಾಗ ಒಂದೇ ನಿನ್ನ ಆಸೆ ಆಗಿರ್ತದೆ, ಯಾವಾಗಲೂ ಸ್ವರ್ಗ, ಜೀಸಸ್, ತಂದೆ ದೇವರು, ಪವಿತ್ರಾತ್ಮರು. ಇದಾಗಿರ್ತದೆ ನಿಮ್ಮ ಆಲೋಚನೆ, ಇದಾಗಿರ್ತದೆ ನಿಮ್ಮ ಜೀವನ. ನೋಡಿ ಮುಂದೆ ಓದ್ಯಾಕ. ಹಾಂ 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 ಆಮೇಲೆ ಹಾಂ ಹಾಂ ನೋಡಿ, ಇಲ್ಲಿ ಮುಂದುವರಿಸಿ ದೇವರ ವಾಕ್ಯ ಹೇಳ್ತಾ ಇದೆ, ನೋಡಪ್ಪ, ನಿನ್ನನ್ನು ನಾನು ಆರಿಸಿಕೊಂಡಿರುವುದು ಈಜಿಪ್ಟಿನಲ್ಲಿ 420 ವರ್ಷಗಳ ಗುಲಾಮತನದಲ್ಲಿದ್ದ ನನ್ನ ಮಕ್ಕಳನ್ನು ನೀನು ಬಿಡುಗಡೆ ಮಾಡಿ ಅವರನ್ನು ಆಲೋಚನೆ ಅರಿಯುವ ನಾಡಿಗೆ ಕರ್ಕೊಂಡೋಗಬೇಕು. ಅದಕ್ಕಾಗಿ ನಾನು ನಿನ್ನನ್ನು ನೇಮಕ ಮಾಡಿದ್ದೇನೆ. ಹಲ್ಲೆಲೂಯಾ. ಸೊ ಮೋಶೆಗೆ ಹೆಂಗೆ ಗೊತ್ತಾಯಿತು? ದೇವರು ಮಾತನಾಡುವಾಗ ಮೋಶೆಗೆ ಗೊತ್ತಾಯಿತು ನನ್ನ ಕೆಲಸ ಏನು, ನಾನು ಮಾಡಬೇಕಾದದ್ದು ಏನು ಅಂತೇಳಿ. ಮೋಶೆಗೆ ಹೆಂಗೆ ಗೊತ್ತಾಯಿತು? ದೇವರ ಜೊತೆ ಜೀವಿಸುವಾಗ, ದೇವರ ಜೊತೆ ಮಾತಾಡುವಾಗ. ಅದೇ ಪ್ರಕಾರ ನಿನ್ನ ಜೀವನ, ನಿನ್ನ ಒಂದು ಪ್ಲ್ಯಾನ್, ನಿನ್ನ ಬಗ್ಗೆ ಏನು ಪದ್ಧತಿ, ನೀನೇನು ಮಾಡಬೇಕು ಅನ್ನೋದನ್ನು ದೇವರು ನಿನಗೆ ಹೇಳ್ತಾರೆ ಯಾವಾಗ ನೀನು ಅವರ ಜೊತೆ ಫೆಲೋಶಿಪ್ಪಲ್ಲಿ ಇದ್ದಾಗ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ಕಳಿಬೇಕು ಬೆಳಗ್ಗೆ ಅವ್ರ ಜೊತೆ, ಅವರ ಅನ್ಯೋನ್ಯತೆಯಲ್ಲಿ ಇರಬೇಕು ನಾವು, ಅವರ ಪ್ರಸನ್ನತೆಯಲ್ಲಿ ಇರಬೇಕು ನಾವು. ಯಾವಾಗ ನೀವು ದೇವರ ಜೊತೆ ಅನ್ಯೋನ್ಯತೆಯಲ್ಲಿ ಇರ್ತೀರೋ, ದೇವರು ಒಂದೊಂದು ನಿಮಿಷವೂ ಕೂಡ ನಿಮ್ಮನ್ನು ನಡೆಸ್ತಾರೆ. ಪ್ರಿಯ ಸಹೋದರ ಸಹೋದರಿ, ಮೋಶೆಯ ಮುಖಾಂತರ ದೇವರು ಎಂತೆಂಥ ಅದ್ಭುತಗಳನ್ನು ಮಾಡಿದರು ಅಂತೇಳಿ ನಿಮಗೆ ಅನೇಕ ರೀತಿಯಲ್ಲಿ ಈ ವಾಕ್ಯಗಳು ನಿಮಗೆ ಪರಿಚಯ ಇದೆ ಅಂತ ಗೊತ್ತು ನನಗೆ. ಆದರೆ ಇದೆಲ್ಲ ಮಾಡಿದ್ದು ಹೇಗೆ? ಮೋಶೆ ದೇವರ ಜೊತೆ ಇದ್ದ ಕಾರಣ. ದೇವರ ಜೊತೆ ಮೋಶೆ ಇದ್ದ, ಮೋಶೆ ಜೊತೆ ದೇವರಿದ್ದರು. ಇವರಿಬ್ಬರು ಒಂದಾಗಿದ್ದರಿಂದ ಆ ಮಾರ್ಗವನ್ನೆಲ್ಲ ದೇವರು ಅನೇಕ ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ಹಂತವಾಗಿ ಆ ಮಕ್ಕಳನ್ನು ಮುಂದೆ ನಡೆಸಿದರು. ಇವತ್ತು ನಿಮ್ಮ ಜೀವಿತದಲ್ಲೂ ಕೂಡ ಈ ಭೂಲೋಕದ ಪ್ರಯಾಣದಲ್ಲಿ ಶಕ್ತಿಯುತವಾಗಿ, ಜಯಭರಿತವಾಗಿ ನೀನು ದೇವರ ಕೈಯನ್ನು ಹಿಡ್ಕೊಂಡು ನಡೆಯುವಾಗ, ದೇವರ ವಾಕ್ಯದಂತೆ ಜೀವಿಸುವಾಗ, ಅದೆಂಥ ಶೋಧನೆಗಳು ಬಂದರೂ ಕೂಡ ಅದನ್ನು ತುಳ್ಕೊಂಡು ನಿನ್ನನ್ನು ನಡೆಸ್ತಾರೆ ನೀನು ನಂಬಿದ ನನ್ನ ಯೇಸು. ಹಾಲೆಲೂಯಾ. ಪ್ರಿಯರೇ, ನೀವು ಓದಿ ನೋಡಿ, ಬೈಬಲನ್ನು ಧ್ಯಾನ ಮಾಡಿ ನೋಡಿ, ಒಂದೊಂದು ವಿಷಯ ಎಷ್ಟು ಚೆನ್ನಾಗಿದೆ ಅಂದರೆ, ನೀವು ನೋಡಿ, ಮೋಶೆ ಹೀಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಕರ್ಕೊಂಡು ಬರಬೇಕಾದ್ರೆ ಎಂಥ ಸಂದಿಗ್ಧ ಪರಿಸ್ಥಿತಿ ಆಗಿರಲಿ, ಅಂದರೆ ನೆಕ್ ಮೂಮೆಂಟ್ ಅಂತಾರಲ್ವಾ, ಇನ್ನೇನು ಸಾಯಬೇಕು ಅನ್ನುವ ಪರಿಸ್ಥಿತಿ ಇದೆಯಲ್ವಾ, ಅಂಥ ಟೈಮಲ್ಲೂ ಕೂಡ ನಮಗೆ ದೇವರು ಮಾರ್ಗವನ್ನು ತೋರಿಸುವವರಾಗಿದ್ದಾರೆ ನಾವು ಅವರ ಜೊತೆ ಇರುವಾಗ. ಓಕೆ, ನೋಡಿ ಇಲ್ಲಿ ವಾಕ್ಯ ಒಂದೇ ಓದ್ತೇನೆ ನಾನು. 90ನೇ ಕೀರ್ತನೆ ಅಥವಾ 103ನೇ ಕೀರ್ತನೆ. ಒಂದೇ ಒಂದು ನಿಮಿಷ ನಾನು ಹೇಳ್ತೇನೆ. ಪ್ರೈಸ್ ದಿ ಲಾರ್ಡ್. ಹಲೋ, ಇದ್ದೀರಾ? ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. 103 ಕೀರ್ತನೆಗಳ ಪುಸ್ತಕ 7ನೇ ವಾಕ್ಯ. 103 ಕೀರ್ತನೆಗಳ ಪುಸ್ತಕ 7ನೇ ವಾಕ್ಯ ನೋಡಿ. ತೋರಿಸಿದನಾತ ತನ್ನ ಮಾರ್ಗವನ್ನು ಮೋಶೆಗೆ, ತನ್ನ ಮಹತ್ ಕಾರ್ಯಗಳನ್ನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಏನಾದರೂ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ.
ನೋಡಿ, ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ದೇವರು ತೋರಿಸಿದರು ಮಾರ್ಗವನ್ನು ಮೋಶೆಗೆ, ಮಹತ್ ಕಾರ್ಯಗಳನ್ನು ಇಸ್ರಾಯೇಲರಿಗೆ. ಏನರ್ಥ ಇದರದು? ಮೋಶೆಗೆ ದಾರಿ ತೋರಿಸಿದ್ರು, ಅವರಿಗೆ ಈ ಇಸ್ರಾಯೇಲರಿಗೆ ಏನು ಗೊತ್ತಾ, ಗಂಟ್ಲ ತನಕ ಮಾಂಸ ತಿನ್ನಬೇಕು, ಹೊಟ್ಟೆ ತುಂಬ ಊಟ ಬೇಕು. ಅದಕ್ಕೆ ದೇವ್ರು ಕೊಟ್ಟರು ಅವರಿಗೆ, ತಗೊಳ್ರಪ್ಪ ತಿನ್ನಿರಿ ಅಂತ. ಹೊಟ್ಟೆ ತುಂಬ ತಿಂದು ಗಂಟ್ಲ ತನಕ ತಿಂದು ಮಾಡಿದ್ದೇನೋ ಒಬ್ಬರು ಕೂಡ ಆಲೋಚನೆ ನಾಡು ಸೇರಲಿಲ್ಲ. ಪೂರ್ವಜರುಂಡರು ಮನ್ನ, ಸಾವವರನ್ನು ಬಿಡಲಿಲ್ಲ ವಲ್ಲ. ಅವರೆಲ್ಲ ಮರಣ ಹೊಂದಿದ್ರು, ಆದರೆ ಮೋಶೆಗೆ ಮಾರ್ಗ ತೋರಿಸಿದರು. ಪ್ರಿಯ ಸಹೋದರ ಸಹೋದರಿ, ಮಾರ್ಗ ಬಹಳ ಮುಖ್ಯ, ಅದ್ಭುತಗಳು ನಂತರ. ಪ್ರೈಸ್ ದ ಲಾರ್ಡ್. ಮೋಶೆಗೆ ಮಾರ್ಗವನ್ನು ತೋರಿಸಿದರು, ಅದ್ಭುತಗಳನ್ನು ಇವರಿಗೆ ಮಾಡಿದರು. ಅದ್ಭುತಗಳಲ್ಲ ಇಲ್ಲಿ, ಮಾರ್ಗ ನಮಗೆ ಗೊತ್ತಾಗಬೇಕು. ಮಾರ್ಗ ಯೇಸು ಆಗಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ನೋಡಿ, ಮುಂದೆ ಕೆಂಪು ಕರ್ಕೊಂಬಂದ ಮೋಶೆ ಕರ್ಕೊಂಬಂದರು ಅಲ್ವಾ, ಮುಂದೆ ಬಂದು ನಿಂತ್ಕೊಂಡ್ರು ಸಮುದ್ರ ಮುಂದೆ. ಹಿಂದೆ ಏನಿದೆ? ಫರೋಹನ ಸೈನ್ಯ. ಹಿಂದೆ ಏನಿದೆ? ಫರೋಹನ. ಮುಂದೆ ಏನಿದೆ? ಕೆಂಪು ಸಮುದ್ರ. ಏನು ಸಮುದ್ರ? ಇವರೆಲ್ಲ ಗೋಣಗಾಡ್ಲಿಕ್ಕೆ ಶುರು ಮಾಡಿದರು. ಅಲ್ಲೇ ನಾವು ಚೆನ್ನಾಗಿ ತಿನ್ಕೊಂಡು ಅಲ್ಲೇ ಇರ್ತಾ ಇದ್ವಿ, ಅಲ್ಲಿ ಸಮಾಧಿಗಳಿಲ್ಲ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದಿದ್ದೀಯಾ ಸಾಯ್ಸಕ್ಕೆ? ಯಾರು ಕೇಳಿದ್ದು? ಮೋಶೆಗೆ. ಯಾರು ಕೇಳಿದ್ದು? ಇಸ್ರಾಯೇಲರು. ನಮ್ಮನ್ನು ಸಾಯ್ಸಕ್ಕೆ ಕರ್ಕೊಂಬಂದಿದ್ದೀಯಾ ನೀನು? ಅಲ್ಲೇ ಸಾಯ್ತಾ ಇದ್ವಿ, ಚೆನ್ನಾಗಿ ತಿನ್ಕೊಂಡು ಏನೋ ಮಾಡ್ತಾ ಇದ್ವಿ, ಒದೆ ತಿನ್ಕೊಂಡು. ಇಲ್ಲಿ ಸಾಯ್ಲಿಕ್ಕೆ ಕರ್ಕೊಂಬಂದಿದ್ದೀಯಾ ನೀನು? ಸಮಾಧಿಗಳಿರಲಿಲ್ಲ ಅಂತ ಕರ್ಕೊಂಬಂದಿದ್ದೀಯಾ? ಪ್ರಿಯ ಸಹೋದರ ಸಹೋದರಿ, ಮುಂದೆ ಸಮುದ್ರ ಇದೆ, ಹಿಂದೆ ಫರೋಹನ ಸೈನ್ಯ ಇದೆ. ಇವರೆಲ್ಲರೂ ಮೋಶೆಯನ್ನು ನೋಡಿ ಗೊಣಗ್ತಾ ಇದ್ದಾರೆ. ಆದರೆ ಒಬ್ಬನೇ ಒಬ್ಬ ಮನುಷ್ಯ, ಮೋಶೆ, ದೇವರನ್ನು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾರನ್ನು ನೋಡ್ತಾ ಇದ್ದಾನೆ? ಈಗ ನಿಮ್ಮ ಸುತ್ತಲಿರುವವರು ಎಲ್ಲ ಮಾರ್ಗಗಳು ಬಂದಾಗಿದೆ. ನಿಮ್ಮ ಕಣ್ಣು ಯಾರನ್ನು ನೋಡಬೇಕು? ಯಾರನ್ನು ನೋಡಬೇಕು? ಯಾಕೆಂದರೆ ನೀವು ದೇವರ ಫೆಲೋಶಿಪ್ಪಲ್ಲಿರುವಾಗ ಇಡೀ ಸುತ್ತಲೂ ಕಾರ್ಗತ್ತಲೆ ಇದ್ದರೂ ಕೂಡ, ಎಲ್ಲ ನಿಮ್ಮ ಸುತ್ತಲೂ ಶತ್ರುಗಳಿದ್ದರೂ ಕೂಡ, ಸೈತಾನನ ಸಂಕೋಲೆಗಳಿದ್ದರೂ ಕೂಡ ನೀವು ದೇವರನ್ನ ನೋಡ್ತೀರಾ. ಮೋಶೆ ದೇವ್ರನ್ನ ನೋಡ್ತಾ ಇದ್ದಾನೆ. ಇವರೆಲ್ಲ ಇಷ್ಟು ಗೊಣಗ್ತಾ ಇದ್ದಾರೆ. ದೇವ್ರು ಏನು ಮಾಡಲಿ? ದೇವ್ರು ಏನು ಹೇಳಿದ್ರು? ನನ್ನ ಯಾಕೆ ಕೇಳ್ತೀಯಾ? ನನ್ನೇನಕ್ಕೆ ಕೇಳ್ತೀಯಾ? ನಿನ್ನ ಕೈಯಲ್ಲಿದೆಯಲ್ವ ಕೋಲು, ಅದನ್ನು ಚಾಚು ಅಂತ ಹೇಳ್ತಾರೆ. ಪ್ರಿಯ ಸಹೋದರ ಸಹೋದರಿ, ಇವತ್ತು ಕೋಲಲ್ಲ ನಿಮ್ಮ ಕೈಲಿರೋದು. ಏನಿದೆ ಗೊತ್ತಾ? ವರ್ಡ್ ಆಫ್ ಗಾಡ್. ದೇವರ ವಾಕ್ಯವೇ ನಿಮ್ಮ ಕೈಲಿದೆ. ಕಮಾನ್, ಚಪ್ಪಾಳೆ ತಟ್ಟಿ. ಏನು ಮಾಡೋದು ನಿಮ್ಮನ್ನು? ಇದಂಗಾಯ್ತು ಗೊತ್ತಾ? ನಾನೇನು, ನೀವು ಸಣ್ಣ ಮಕ್ಕಳು, ಪುಟಾಣಿ ಮಕ್ಕಳು, ನಿಮಗೇನೋ ಕತೆ ಹೇಳಿ ಚಪ್ಪಾಳೆ ಹೊಡಿ ಮಕ್ಕಳೇ ಅಂತ ಹೇಳ್ದಂಗೆ ಆಯ್ತು ಈಗ ನನಗೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಎಂಥ ಸತ್ಯಗಳು ಗೊತ್ತಾ ಇವೆಲ್ಲ. ಮುಂದೆ ಸಮುದ್ರ, ಹಿಂದೆ ಫರೋಹನ ಸೈನ್ಯ. ಮೋಶೆಗೆ ಹೇಳ್ತಿದ್ದಾರೆ, ಕೋಲ್ ಚಾಚಪ್ಪ, ನಿನ್ನ ಕೈಯಲ್ಲಿ ಕೊಟ್ಟಿದ್ದೀನಲ್ವಾ. ಪ್ರಿಯರೇ, ಇವತ್ತು ನಿಮ್ಮ ಕೈಯಲ್ಲಿ ಕೋಲಲ್ಲ ಇರೋದು, ನಿಮ್ಮ ಕೈಯಲ್ಲಿ ದೇವರ ವಾಕ್ಯವಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ ಹೇಳುತ್ತೆ, ದೇವರ ವಾಕ್ಯವೆಂಬ ಖಡ್ಗ ನಿಮ್ಮ ಹತ್ರ ಇರಲಿ ಅಂತ ಹೇಳಿ. ಏನಿರಲಿ? ಖಡ್ಗ ಇದ್ದರೆ ಏನು ಮಾಡೋಕ್ಕಾಗುತ್ತೆ? ಎಲ್ಲವನ್ನು ಕತ್ತರಿಸ್ಕೊಂಡು ಹೋಗ್ಬೋದು ದಾರಿ ಮುಂದೆ. ಅಂಥ ಶಕ್ತಿಯುತವಾದ ಖಡ್ಗ ನಿಮ್ಮಲ್ಲಿ ಕೊಟ್ಟಿದ್ದಾರೆ. ಆ ಖಡ್ಗ ನಿಮ್ಮಲ್ಲಿ ಇರುವಾಗ, ಖಡ್ಗ ಕೈಯಲ್ಲೇ ಇರುವಾಗ, ಯಾರು ನಮ್ಮನ್ನು ಬಿಡುಗಡೆ ಮಾಡೋದು? ಯಾರು ನಮ್ಮನ್ನು ಬಿಡಿಸೋದು? ಯಾರು ನಮ್ಮನ್ನು ಕರ್ಕೊಂಡು ಹೋಗೋದು ಅಂತೇಳಿ ಇನ್ನೊಬ್ಬರನ್ನ ಡಿಪೆಂಡ್ ಆಗಿ ಬದುಕ್ತಾ ಇದ್ದೀವಲ್ವಾ? ನಾವೆಂಥ ವಿಶ್ವಾಸಿಗಳು? ಯೋಚನೆ ಮಾಡಿ. ಪ್ರಿಯ ಸಹೋದರ ಸಹೋದರಿ, ಒಂದೊಂದು ಅದ್ಭುತಗಳನ್ನು ನೀವು ನೋಡಿ, ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಅದ್ಭುತಕರವಾಗಿದೆ ಅಂದರೆ, ಹಳೆ ಒಡಂಬಡಿಕೆಯಿಂದ ಆದಿಕಾಂಡದಿಂದನೇ ದೇವರು ಮಹತ್ ಕಾರ್ಯಗಳ ಮೇಲೆ ಮಹತ್ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಅವರ ಅನ್ಯೋನ್ಯತೆಯಲ್ಲಿ ಹೇಗಿರಬೇಕು, ಹೇಗಿದ್ದರೆ ಏನಾಗುತ್ತೆ, ನಮ್ಮ ಜೀವನದಲ್ಲಿ ನಮ್ಮ ಬಗ್ಗೆ ದೇವರಿಗಿರುವ ಪ್ಲ್ಯಾನನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ, ಪ್ರತಿಯೊಂದನ್ನು ಬರೆದಿಟ್ಟಿದ್ದಾರೆ. ನೋಡಿ, ಸಮುದ್ರ ದಾಟಿ ಬಂದ ಮೇಲೆ ಏನಾಯ್ತು ಗೊತ್ತಾ? ಬರೀ ಕಹಿ ನೀರು. ಮಾರ ಅಂದರೆ ಏನು ಗೊತ್ತಾ? ಕಹಿ ಜಾಗ. ಮರ ಅಂದರೆ ಅಲ್ಲಿ ಎಲ್ಲ ಮರಗಳು ಕಹಿ ಮರಗಳೇ. ಏನು ಮರಗಳು? ಕಹಿ ಮರಗಳೇ. ಆ ಬೇರುಗಳು ಆ ನೀರಿಗೆ ಇಳಿದು ಆ ಮರದ ಕಹಿ ಎಲ್ಲ ಏನಾಗಿದೆ? ನೀರಿಗೆ ಬಂದು ಹಿಡ್ಕೊಂಡಿದೆ. ಈಗ ಆ ನೀರು ಕುಡಿದು ನೋಡಿದ್ರು ಕಹಿ ಅಂದರೆ ಕಹಿ. ಓದಿ 15ನೇ ಅಧ್ಯಾಯ 24ನೇ ವಾಕ್ಯ, ವಿಮೋಚನ ಕಾಂಡ. ಬೇಗ ಓದಿ. ವಿಮೋಚನ ಕಾಂಡ ಪುಸ್ತಕ 15ನೇ ಅಧ್ಯಾಯ 24ನೇ ವಾಕ್ಯ. ಓದ್ತೀರಾ ಸ್ವಲ್ಪ ಬೇಗ? ನಾವೇನು ಕುಡಿಯಬೇಕು ಎಂದು ಜನರು ಮೋಶೆಯ ಮೇಲೆ ಗೊಣಗುಟ್ಟ ತೊಡಗಿದ್ರು. ನಾವೇನಯ್ಯ ಕುಡಿಯೋದು? ನಮ್ಮನ್ನು ಅಲ್ಲಿಂದ ಕರ್ಕೊಂಬಂದ್ಬಿಟ್ಟಿ ಅಲ್ವಾ, ಇಲ್ಲಿ ಎಲ್ಲ ಕಹಿ ನೀರು, ಇದು ಕುಡಿದು ಸಾಯೋದ ನಾವು?
ಗೊಣಗ್ತಾ ಇದ್ದಾರೆ. ನೋಡಿ, ದೇವರು ಸಮುದ್ರನ ಇಬ್ಬಾಗ ಮಾಡಿ ಕರ್ಕೊಂಬಂದಿದ್ದರೂ ಕೂಡ ಅವರಿಗೆ ತೃಪ್ತಿ ಇಲ್ಲ. ಇವತ್ತು ನೀವು ಈ ಲೋಕದಲ್ಲಿ ಎಷ್ಟು ಅದ್ಭುತಗಳನ್ನು ಪಡ್ಕೊಂಡ್ರೂ ತೃಪ್ತಿ ನಿಮಗೆ ಸಿಗಲ್ಲ. ತೃಪ್ತಿ ಯಾವಾಗ ಸಿಗುತ್ತೆ ಗೊತ್ತಾ? ದೇವರ ಜೊತೆ ನೀವು ಜೀವಿಸುವಾಗ, ದೇವರ ಅನ್ಯೋನ್ಯತೆಯಲ್ಲಿ ನೀವು ಬದುಕುವಾಗ, ದೇವರ ಸತ್ಸಂಬಂಧದಲ್ಲಿ ಜೀವಿಸುವಾಗ ನಿಮಗೆ ತೃಪ್ತಿ ಸಿಗುತ್ತೆ. ಅದಕ್ಕೆ ಯೇಸು ಹೇಳಿದ್ದು ಏನಂತ ಗೊತ್ತಾ? ಮರಿಯ ಮಾರ್ತಾ ಮಾರ್ತಾ, ನೀನು ಅನವಶ್ಯಕ ಚಿಂತೆ ಪೇಚಾಟಗಳಿಗೆ ಒಳಗಾಗಿದ್ದೀಯಾ. ಮರಿಯಳು ಉತ್ತಮವಾದದ್ದನ್ನು ಆರಿಸಿಕೊಂಡಿದ್ದಾಳೆ. ಪ್ರೈಸ್ ದಿ ಲಾರ್ಡ್. ಆಕೆಯ ಹೃದಯದಿಂದ ಅದನ್ನು ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ಅದೇ ಪ್ರಕಾರ ಮೋಶೆ ದೇವರನ್ನು ಆರಿಸಿಕೊಂಡ, ಅದ್ಭುತಗಳನ್ನೆಲ್ಲ ದೇವರ ಜೊತೆ ಸಂಚರಿಸಲಿಕ್ಕೆ ಮನಸ್ಸು ಮಾಡಿದ. ಆದ್ದರಿಂದ ಅವನು ಏನು ಬಂದರೂ ಕೂಡ ಹೆದರ್ತಾ ಇಲ್ಲ. ಅವನಿಗೆ ದೇವರು ಏನಾದರೂ ಮಾಡಿ ನನ್ನನ್ನು ನಡೆಸ್ತಾರೆ ಎಂಬ ಭರವಸೆಯಲ್ಲಿ, ದೇವರು ಇವರನ್ನು ತಲುಪಿಸ್ಲಿಕ್ಕೆ ಹೇಳಿದ್ದಾರೆ, ಅವರು ನನ್ನ ಜೊತೆ ಇದ್ದು ನಡೆಸ್ತಾರೆ ಎಂಬ ನಂಬಿಕೆಯಲ್ಲಿ ಅವನು ಹೋಗ್ತಾ ಇದ್ದಾನೆ. ಈಗ ಇಲ್ಲಿ ಎಲ್ಲ ಮರಗಳು ಕಹಿ, ಆ ಕಹಿಯಾದ ಬೇರುಗಳು ನೀರಿಗೆ ಹೋಗಿ 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 ಆ ನೀರೆಲ್ಲ ಕಹಿ ಆಗಿಬಿಟ್ಟಿದೆ. ಈಗ ಬೇವಿನ ಕಡ್ಡಿ ಒಂದು ಕಡ್ಡಿ ಇಡೋ ಬದಲು 4 ಬೇವಿನ ಕಡ್ಡಿಗಳನ್ನು ತುಂಡು ಮಾಡಿ ಒಂದು ಚೆಂಬಲ್ಲಿ ನೀರಿಗೆ ಹಾಕಿಡಿ. ಕಹಿ ಜಾಸ್ತಿ ಆಗುತ್ತಾ ಕಮ್ಮಿ ಆಗುತ್ತಾ? ಏನಾಗುತ್ತೆ? ಕುಡಿಯೋಕ್ಕಾಗತ್ತಾ? 1 ಕಡ್ಡಿ ಹಾಕಿದ್ರೆ ಸ್ವಲ್ಪ ಕಹಿ ಆಗುತ್ತೆ, 10 ಕಡ್ಡಿ ಹಾಕಿದ್ರೆ ಕಹಿ ಜಾಸ್ತಿ ಆಗುತ್ತೆ. ಅಲ್ಲಿ ಮಾರ ಎಂಬ ಸ್ಥಳದಲ್ಲಿ ಅನೇಕ ಮರಗಳು, ಆ ಮರಗಳಿರುವ ಜಾಗ ಪೂರ್ತಿ ನೀರು ಕಹಿನೇ. ಈಗ ಇದನ್ನು ಕುಡಿಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ. ಅಯ್ಯೋ ಏನಪ್ಪ ದರಿದ್ರ ಇದು, ಏನಪ್ಪ ಹಿಂಗೆ ಬಂದ್ವಿ, ಏನಪ್ಪ ಹಿಂಗೆ ಸಿಕ್ಕಾಕ್ಕೊಂಡಿದ್ದೀವಿ, ಎಲ್ಲ ಗೊಣಗಾಟನೇ. ಓದಿ ಈಗ. ನೋಡಿ, ಇವರೆಲ್ಲ ಯಾವಾಗಲೂ ಗೊಣಗೋದು ಯಾರ ಹತ್ರ? ಮೋಶೆ ಹತ್ರ. ಆದರೆ ಯಾವಾಗಲೂ ಮೋಶೆ ಯಾರನ್ನ ಕೇಳೋದು? ಈಗ ಯಾಕೆ ನೀವೆಲ್ಲ ಬ್ರದರ್ಗಳನ್ನ ಹಿಡ್ಕೊಳ್ಳೋದು? ಹಂಗಾದರೆ ನೀವು ಯೇಸುನ ಹಿಡ್ಕೊಂಡ್ರಲ್ಲ, ಒದ್ದಾಟನೇ ಇರಲ್ಲ, ಟೆನ್ಷನ್ನೇ ಇರಲ್ಲ. ಬ್ರದರ್ಗಳ ಹತ್ರ ಕೇಳಿ, ನಾನು ಬೇಡ ಅನ್ನಲ್ಲ. ಎಲ್ಲನೂ ಬೋಧನೆ ಮಾಡಲಿಲ್ಲ ಅಂದರೆ ಗೊತ್ತಾಗಲ್ಲ. ಓಕೆನಾ? ಈ ವಿಷಯ ಎಲ್ಲ ಗೊತ್ತಿತ್ತಾ ನಿಮಗೆ? ಗೊತ್ತಿತ್ತಾ? ಕೆಲವು ಗೊತ್ತಿಲ್ಲ, ಕೆಲವಾದರೂ ಗೊತ್ತಿರಲಿಲ್ಲ ತಾನೇ. ದೇವರು ತಿಳಿಸ್ಕೊಡ್ತಾ ಇದ್ದಾರೆ ತಾನೇ. ಅಂದರೆ ಬೋಧಕರಿಂದ ದೇವರು ತಿಳಿಸ್ಕೊಡ್ತಾರೆ ಸತ್ಯಗಳನ್ನು. ಹಾಗಾದರೆ ಬೋಧಕರು ಬೇಕು. ನೀವು ಬೋಧಕರು ಹೇಳಿದ್ದನ್ನು ಕೇಳಿಸ್ಕೊಳ್ಳಿ. ಯಾಕೆ ನೀವು ಟ್ರೈ ಮಾಡಬಾರ್ದು ಕೂತ್ಕೊಂಡು ಮನೆಯಲ್ಲಿ? ನಿಮಗೆ ತಿಳಿಸ್ಕೊಡಲ್ವಾ? ಹೇಳ್ಕೊಡಲ್ವಾ? ನಿಮ್ಮೊಳಗಡೆ ಇರೋದು ಪವಿತ್ರ ಆತ್ಮ, ನನ್ನೊಳಗಡೆ ಇರೋದು ಪವಿತ್ರ ಆತ್ಮ, ನಿಮ್ಮೊಳಗಡೆ ಇರೋದು ದುರಾತ್ಮನ ಅಲ್ಲ ತಾನೇ? ಪ್ರೈಸ್ ದಿ ಲಾರ್ಡ್. ನಾನು ನೀವು ಪಡ್ಕೊಂಡು ಒಂದೇ ಬ್ಯಾಪ್ಟಿಸಮ್ ತಾನೇ. ಒಂದು ಮಾಡಬೇಕಷ್ಟೇ, ಹೊಸದಾಗಿ ಹುಟ್ಟಬೇಕು, ಬಾರ್ನ್ ಅಗೇನ್ ಆಗಬೇಕು. ಆಗ ಒಂದೊಂದನ್ನೇ ರಿವೀಲ್ ಮಾಡ್ತಾರೆ. ಸೊ ಇಲ್ಲಿ ಮೋಶೆ ವಿರುದ್ಧ ಗೊಣಗುತ್ತಾ ಇದ್ದಾರೆ ಯಾರು? ಇಸ್ರಾಯೇಲ್ ಮಕ್ಕಳು. ಮೋಶೆ ಯಾರನ್ನ ನೋಡ್ತಾ ಇದ್ದಾನೆ? ಸರ್ವೇಶ್ವರ. ಓದಮ್ಮ. ಆಗ ಸರ್ವೇಶ್ವರ ಯಾರಿಗೆ? ದೇವರ ಸಂಬಂಧದಲ್ಲಿದ್ದ, ಸತ್ಸಂಬಂಧದಲ್ಲಿದ್ದ, ದೇವರ ಜೊತೆ ಅನ್ಯೋನ್ಯತೆಯಲ್ಲಿದ್ದ ಮೋಶೆಗೆ. ಅಂದರೆ ನೀವು ಸತ್ಸಂಬಂಧದಲ್ಲಿದ್ದರೆ ನಿಮಗೆ ಓಕೆ. ಓದಿ. ಈಗ ಅಲ್ಲಿರೋ ಗಿಡ ಎಲ್ಲನೂ ಕಹಿನೇ. ಈಗ ಇದು ಗಿಡ ಯಾವುದು? ಇದು ಕಹಿನೇ. ಪ್ರೈಸ್ ದಿ ಲಾರ್ಡ್. ದೇವ್ರು ಏನು ಮಾಡ್ತಾ ಇದ್ದಾರೆ? ಒಂದು ಗಿಡ ತೋರಿಸ್ತಾ ಇದ್ದಾರಾ? ಓದಮ್ಮ. ನೋಡಿ, ಮೋಶೆ ಏನಂತ ಕೇಳಿರ್ಬೋದು? ಏನು ದೇವ್ರೆ, ಇಲ್ಲೆಲ್ಲ ಗಿಡಗಳು ಕಹಿನೇ, ಈ ಗಿಡ ಕಿತ್ಬಿಟ್ಟು ಅಲ್ಲಿ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ? ಬರುತ್ತೋ ಇಲ್ವೋ ಆಲೋಚನೆ? ಬರುತ್ತೋ ಇಲ್ವೋ? ನಾರ್ಮಲಾಗಿ ಎಲ್ಲ ಗಿಡಗಳು ಕಹಿನೇ. ಇಲ್ಲಿರೋ ಮರಗಳೆಲ್ಲ ಹಂಗೇನೆ. ಇದಕ್ಕೆ ಹೆಸರೇ ಮಾರ ಅಂತ, ಕಹಿ ನೀರು ಅಂತ. ಸೊ ಇಲ್ಲೊಂದು ಗಿಡ ಇದೆ, ಅದನ್ನು ಕಿತ್ತು ನೀನು ನೀರಿಗೆ ಹಾಕುವಂತ ಇದ್ದಾರೆ ದೇವರು. ನಾನಾಗಿದ್ದರೆ ಏನು ಮಾಡ್ತಿದ್ದೆ ಗೊತ್ತಾ? ಸವಸ ಬೇಡ ಹೋಗಪ್ಪ ಅಂತ ಹೋಗ್ಬಿಡ್ತಿದ್ದೆ ಎಲ್ಲಾದರೂ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದರೆ ಮೋಶೆ ಎಂಥ ಪ್ರಾಮಾಣಿಕತೆ, ಎಂಥ ಅನ್ಯೋನ್ಯತೆ, ಎಂಥ ಫೆಲೋಶಿಪ್ ಪ್ರಿಯ ಸಹೋದರ ಸಹೋದರಿ, ಎಂಥ ಒಂದು ಪೇಷನ್ಸ್ ನೋಡಿ. ದೇವ್ರು ಹೇಳ್ತಿದ್ದಾರೆ, ಆ ಗಿಡವನ್ನು ತೋರಿಸಿದ್ರು. ಓದಮ್ಮ. ಮೇಲಿಂದ ಓದಪ್ಪ ಸ್ವಲ್ಪ. ಮೋಶೆಗೆ ಒಂದು ಗಿಡವನ್ನು ತೋರಿಸಿದ್ರು. ಆಮೇಲೆ ಆ ಗಿಡವನ್ನು ಎತ್ತಿ ನೀರಿನಲ್ಲಿ ಹಾಕಿದಾಗ ಏನಾಯಿತು? ಏನು ಆ ಗಿಡ? ಏನು ಗಿಡ? ಆ ಗಿಡ ಎತ್ತಿ ಹಾಕು ಅಂದ್ರಲ್ವ ನೀರಿಗೆ. ಆ ಗಿಡ ಏನು ಅಮ್ಮ? ಸಿಹಿ ಗಿಡನ? ಕಹಿ ಗಿಡನ? ಆ ಗಿಡ ಏನು? ಸ್ವಲ್ಪ ಕರೆಕ್ಟ್ ಅಕ್ಕ. ದೇವ್ರ ವಾಕ್ಯ ಅಂತ ಯಾರಿಗೆ ಕರೀತಾರೆ? ದೇವ್ರ ಗಿಡ ಅಂತ. ಅದು ಸರಿ. ಆ ಗಿಡ ಏನು?
ಕಹಿ ಗಿಡ. ಆ ಗಿಡನೇ ಯೇಸು. ಏನು ಮಾಡೋದು ನಿಮಗೆ? ಆ ಗಿಡನೇ ಯೇಸು ಎಂಬ ಗಿಡವನ್ನು ನೀವು ಯಾವಾಗ ನಿಮ್ಮ ಕಹಿಯಾದ ಬಾಳಿಗೆ ಹಾಕ್ತಿರೋ, ಯಾವಾಗ ಯೇಸು ಎಂಬ ಗಿಡವನ್ನು ನಿಮ್ಮೊಳಗಡೆ ಸ್ವೀಕಾರ ಮಾಡ್ತಿರೋ, ಯಾವಾಗ ಯೇಸು ಎಂಬ ಗಿಡವನ್ನು ನೀವು ನಿಮ್ಮ ರಕ್ಷಕನಾಗಿ, ಸೇವಿಯರಾಗಿ, ಸೌಖ್ಯದಾಯಕನಾಗಿ, ಶಾಂತಿದಾಯಕನಾಗಿ, ನಿಮ್ಮನ್ನು ನಡೆಸುವ ಮಾರ್ಗವಾಗಿ, ನಿಮ್ಮನ್ನು ಕರೆದೊಯ್ಯುವ ಜೊತೆಗಾರನಾಗಿ, ಸ್ನೇಹಿತನಾಗಿ ನಿಮ್ಮ ಜೀವಕ್ಕೆ ಯೇಸು ಎಂಬ ಆ ಗಿಡವನ್ನು, ವಾಕ್ಯವೆಂಬ ಗಿಡವನ್ನು ನೀವು ನಿಮ್ಮ ಒಳಗಡೆ ಹಾಕ್ಕೊಳ್ತೀರೋ, ನಿಮ್ಮ ಜೀವನ ಸಿಹಿಯಾಗಿ ಮಾರ್ಪಡ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇದು ತೋರಿಸಿದ್ದು ಯಾರಿಗೆ? ಇಸ್ರಾಯೇಲರಿಗಲ್ಲ, ಮೋಶೆಗೆ. ಯಾಕೆ ಮೋಶೆಗೆ ತೋರಿಸಿದ್ರು? ಕಾರಣ ಮೋಶೆ ದೇವರ ಜೊತೆ ಇದ್ದ, ದೇವರನ್ನು ನಂಬಿದ, ದೇವರ ಸತ್ಸಂಬಂಧದಲ್ಲಿ ಬದುಕಿದ. ಆದ್ದರಿಂದ ದೇವರಿಗೆ ತಿಳಿಸಿದರು. ಇವತ್ತು ದೇವರು ಮೋಶೆಗೆ ತಿಳಿಸಿದ ದೇವರು ನಿಮಗೆ ತಿಳಿಸಲ್ವಾ? ಯಾಕೆ ಗೊತ್ತಾಗ್ತಾ ಇಲ್ಲ ಅಕ್ಕ? ಹಿಂದೆ ಇರಬೇಡಿ ಅಕ್ಕ, ಮುಂದೆ ಬನ್ನಿ ನಾಳೆಯಿಂದ ನೀವು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಏನಿಲ್ಲ, ಕಳೆದದ್ದನ್ನು ಬಿಡಿ. ಇಲ್ಲ, ನಾನು ಮೋಶೆಯ ದೇವರು ನನ್ನ ದೇವರಾಗಿದ್ದಾರೆ. ಮೋಶೆಗೆ ಮಾರ್ಗವನ್ನು ತಿಳಿಸಿದ ಹಾಗೆ ನನ್ನ ದೇವರು ನನ್ನ ಬಗ್ಗೆ ಒಂದು ಪ್ಲಾನ್ ಇಟ್ಟಿದ್ದಾರೆ. ಆ ಪ್ಲಾನನ್ನು ನನಗೆ ತೋರಿಸ್ಕೊಡ್ತಾರೆ. ನಾನು ನನ್ನ ದೇವರ ಜೊತೆಯಲ್ಲಿ ಆ ಪ್ಲಾನನ್ನು ಫುಲ್ಫಿಲ್ ಮಾಡ್ತೇನೆ. ದೇವರು ಅದಕ್ಕೆ ಸಹಾಯ ಮಾಡ್ತಾರೆ ಅಂತೇಳಿ ನೀವು ಕೂಡ ಬೈಬಲ್ ಹಿಡ್ಕೊಳ್ಳಿ. ಶುಭ ಸಂದೇಶವನ್ನು 1 ಸಾರಿ ಅಲ್ಲ 100 ಸಾರಿ ಓದಿ, ಪವಿತ್ರಾತ್ಮನ ಸಹಾಯ ಕೇಳಿ, ದೇವರ ಜೊತೆ ಬದುಕಿ, ದೇವರ ಜೊತೆಯಲ್ಲಿ ಇರಿ. ನಿಮ್ಮ ಒಂದೊಂದು ಹೆಜ್ಜೆಯನ್ನು ದೇವರು ನಡೆಸ್ತಾರೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿಮ್ಮ ಒಂದೊಂದು ಹೆಜ್ಜೆಯನ್ನು ಯಾರು ನಡೆಸ್ತಾರೆ? ದೇವರು ನಡೆಸ್ತಾರೆ. ಪ್ರಿಯರೇ, ನಿಮ್ಮ ಒಬ್ಬೊಬ್ಬರ ಬಗ್ಗೆ ದೇವರ ಪ್ಲಾನ್ ಇದೆ. ನಾನು ಇದೊಂದು ಘಟನೆ ಹೇಳಿ ನಾನು ಮುಗಿಸ್ತೇನೆ, ಟೈಮ್ ಆಯಿತು. ಪ್ರಿಯರೇ, ಜೋಸೆಫ ಅಂತ ಒಂದು ವ್ಯಕ್ತಿಯನ್ನು ಕೇಳಿದ್ದೀರಾ? ಹಳೆ ಒಡಂಬಡಿಕೆಯ ಜೋಸೆಫ, ಹೌದಾ? ಅವರ ಅಣ್ಣಂದರು ಯಾಕೆ ಅವನನ್ನು ಬಾವಿಯಲ್ಲಿ ಹಾಕಿದ್ರು? ಯಾರಾದರೂ ಒಬ್ಬರು ಹೇಳಿ. ತಂದೆ ಅವನನ್ನು ಪ್ರೀತಿಸಿದ್ರು ಅಂತ ಅಷ್ಟೇನಾಕ? ಬೇರೆ ಏನಾದರೂ ಇದೆಯಾ? ಮತ್ಸರ ಯಾಕೆ ಅವನಿಗೆ? ವೆರಿ ಗುಡ್. ಅವನಿಗೇನು ಬೀಳ್ತದೆ? ಒಂದು ಕನಸು ಬೀಳ್ತದೆ. ದೇವರು ಅವನ ಜೊತೆ ಕನಸಿನಲ್ಲಿ ಮಾತಾಡ್ತಾ ಇದ್ರು. ದೇವರಿಗೆ ಅತಿ ಪ್ರಿಯನಾಗಿದ್ದ ಅವನು, ಅಪ್ಪನಿಗೂ ಅತಿ ಪ್ರಿಯನಾಗಿದ್ದ. ಅವನಿಗೆ ದೇವರೊಂದು ಕನಸನ್ನು ಕೊಡ್ತಾರೆ. ಏನು ಗೊತ್ತಾ? ಇವನ ತೆನೆಗಳ ಮಧ್ಯದಲ್ಲಿ ಆ ಅಣ್ಣಂದಿರ ತೆನೆಗಳು ಬಾಡಿ ಇತ್ತಂತೆ. ಈ ದರ್ಶನವನ್ನು ಬಂದು ಅಪ್ಪನಿಗೆ ಹೇಳ್ದ, ಅಪ್ಪ ನಾನೊಂದು ದರ್ಶನ ನೋಡಿದೆ. ಕೆಲವು ತೆನೆಗಳು ನನ್ನ ತೆನೆಗಳ ಮುಂದೆ ಅಡ್ಡ ಬಿದ್ದಿತ್ತು ಅಂತೇಳಿ. ಇನ್ನೊಂದು ಸರಿ ಕನಸು ಅದೇ ಥರ ಬಿತ್ತು. ಸೂರ್ಯ ಚಂದ್ರರು ಕೂಡ ನನ್ನ ಮುಂದೆ ಬಾಗಿದ್ರು ಅಂತೇಳಿ. ಸರಿಯಾಗಿ ಮೆನ್ಷನ್ ಆಗಲಿಲ್ಲ, ಓದ್ಕೊಳ್ಳಿ. ಸೂರ್ಯ ಚಂದ್ರರು ಕೂಡ ನನ್ನ ಮುಂದೆ ಅಡ್ಡ ಬಿದ್ದಿದ್ರು ಅಂತೇಳಿ. ಆಗ ಯಾಕೋಬ ಕೋಪ ಬಂದು ಹೇಳ್ತಾನೆ, ನಾನು ನಿಮ್ಮಮ್ಮನೂ ಕೂಡ ನಿನಗೆ ಅಡ್ಡ ಬೀಳ್ತೀವಾ ಅಂತ ಕೋಪ ಮಾಡ್ತಾನೆ. ಆದರೆ ಸ್ವಲ್ಪ ಸಮಯದ ನಂತರನೇ ಅದನ್ನು ಧ್ಯಾನ ಮಾಡ್ತಾನೆ ಯಾಕೋಬ. ಪ್ರೈಸ್ ದಿ ಲಾರ್ಡ್. ಇವರಿಗೆ ಸಿಟ್ಟು ಬಂದ್ಬಿಡ್ತು. ಅಪ್ಪ ಅಮ್ಮ ನಾವೆಲ್ಲ ಇವನಿಗೆ ಗುಲಾಮರಾಗ್ತೀವಾ? ಇವನಿಗೆ ಅಡ್ಡ ಬೀಳ್ತೀವಾ? ಇವನಿಗೆ ನಾವು ವಿಧೇಯರಾಗ್ತೀವಾ? ಇವನು ಇನ್ನೂ ಇಷ್ಟು ವಯಸ್ಸು, ಸಣ್ಣ ವಯಸ್ಸು, ಇವನು ಏನೆಲ್ಲ ಮಾತಾಡ್ತಾನೆ, ಇವನಿಗೆ ದೇವರು ಕಾಣಿಸ್ಬಿಟ್ರ ಅಂತೇಳಿ ತಗೊಂಡೋಗಿ ಬಾವಿಯಲ್ಲಿ ಹಾಕ್ಬಿಟ್ರು. ಅಪ್ಪನಿಗೆ ಹೇಳಿದ್ರು, ಯಾವುದೋ ಹುಲಿನೋ ಏನೋ ಬಂದು ತಿನ್ಕೊಂಡು ಹೋಗ್ಬಿಡ್ತು ಅಂತ ಸುಳ್ಳು ಹೇಳ್ಬಿಟ್ರು. ಪ್ರಿಯ ಸಹೋದರ ಸಹೋದರಿ, ಜೋಸೆಫನಿಗೆ ದೇವರ ಸಂಬಂಧ ಇತ್ತು, ದೇವರಲ್ಲಿ ಅನ್ಯೋನ್ಯತೆ ಇತ್ತು, ದೇವರ ಜೊತೆ ಫೆಲೋಶಿಪ್ಪಲ್ಲಿದ್ದ. ದೇವರು ಅವರ ಅಣ್ಣಂದಿರಲ್ಲಿ ಒಬ್ಬನಿಗೆ ಮನಸ್ಸು ಕೊಟ್ಟು, ಯಾಕೆ ಸಾಯಿಸೋದು ಬೇಡ, ಅವನನ್ನು ವರ್ತಕರು ಹೋಗ್ತಾ ಇದ್ದಾರಲ್ವ, ಅವರಿಗೆ ಮಾರಿಬಿಡೋಣ ಅಂತೇಳಿ ಬಾವಿಯಲ್ಲಿ ಬಿದ್ದಂಥ ಜೋಸೆಫನನ್ನು ಅವರ ಸಹೋದರನ ಮುಖಾಂತರವೇ ಮತ್ತೆ ಮೇಲೆ ಕೆತ್ತಿದ್ರು ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಜೋಸೆಫ ಮೇಲೆ ಬಂದ. ಒಂದು ಸಲ ಖುಷಿ ಅವನಿಗೆ, ನಮ್ಮ ಅಣ್ಣಂದರಿಗೆ ಕನಿಕರ ಬಂದುಬಿಟ್ಟಿದೆ ಅಂತ. ಕನಿಕರ ಬರಲಿಲ್ಲ, ಇವನು ಕರ್ಕೊಂಡೋಗಿ ವರ್ತಕರಿಗೆ ಮಾರಿಬಿಟ್ರು. ಹಲ್ಲೆಲೂಯಾ. ಮಾರಿದಾಗಲೂ ಕೂಡ ಜೋಸೆಫ ನಂಬಿದ್ದು, ನನ್ನ ದೇವರು ನನ್ನ ಸಂಗಡ ಇದ್ದಾರೆ. ಅವರು ಕೊಟ್ಟ ದರ್ಶನ ಒಂದು ದಿವಸ ನನ್ನ ಜೀವಿತದಲ್ಲಿ ನೆರವೇರಿಸ್ತಾರೆ. ನಾನು ನನ್ನ ಅಣ್ಣಂದಿರು ಮಾಡಿದ ಮೋಸವನ್ನು ನೋಡೋದಿಲ್ಲ, ನನ್ನ ಅಣ್ಣಂದಿರು ಮಾಡಿದ ತಪ್ಪನ್ನು ನಾನು ನೋಡೋದಿಲ್ಲ. ನಾನು ನನ್ನ ದೇವರು ಕೊಟ್ಟ ಆ ಚಿತ್ತವನ್ನು, ಪ್ಲ್ಯಾನನ್ನು ನಾನು ನೋಡ್ತಾ ಇದ್ದಾನೆ. ಒಂದು ದಿವಸ ನನ್ನ ದೇವರು ಇದನ್ನು ಮಾಡ್ತಾರಂತೇಳಿ ನಂಬಿದ ದೇವರನ್ನು ಮಾತ್ರ ನಂಬಿ ದೇವರೊಂದಿಗೆ ಮಾತ್ರ ಜೀವಿಸಿದ ಪ್ರಿಯ ಸಹೋದರ ಸಹೋದರಿ, ಜೈಲೊಳಗಡೆ ಹಾಕಿದರೂ ಕೂಡ ಹೊರಗಡೆ ಬಂದ.
ಈಜಿಪ್ಟಿಗೆ ಒಂದು ದಿವಸ ಪ್ರಧಾನಮಂತ್ರಿ ಆದ. ಇವರು ಅಪ್ಪ ಅಪ್ಪ ಎಲ್ಲ ಅಣ್ಣಂದಿರು ಇವನ ಬಳಿಗೆ ಬರಬೇಕಾಯಿತು ಒಂದು ದಿವಸ. ಇವರೆಲ್ಲರೂ ಕೂಡ ಅಡ್ಡ ಬಿದ್ದರು. ಅಡ್ಡ ಬಿದ್ದಂಥ ಸಂದರ್ಭದಲ್ಲಿ ಜೋಸೆಫ 45:5 ದೇವರ ವಾಕ್ಯ, ಒಂದೇ ಒಂದು ವಾಕ್ಯ, ಆದಿಕಾಂಡ ಪುಸ್ತಕ 45ನೇ ಅಧ್ಯಾಯ 5ನೇ ವಾಕ್ಯ, 45:5 ಜೆನೆಸಿಸ್ 45:5 ಒಂದೇ ಒಂದು ವಾಕ್ಯ ಓದಿ ನಾನು ಮುಗಿಸ್ತೇನೆ, ಬೇಗ ಓದಿ. ನೀವು ನನ್ನನ್ನು ಇಲ್ಲಿ ಮಾರಿದುದಕ್ಕಾಗಿ ವ್ಯಸನ ಪಡಬೇಡಿ. ನೋಡಿ, ಮಾರಿದಂಥ ಅಣ್ಣಂದರನ್ನು ನೋಡಿ ಹೇಳ್ತಾ ಇದ್ದಾನೆ, ನೀವು ನನ್ನನ್ನು ಮಾರಿದ್ರಲ್ವಾ, ನೀವು ವ್ಯಸನ ಪಡಬೇಡಿ. ಇವತ್ತು ನಿಮ್ಮನ್ನು ಯಾರಾದರೂ ಏನಾದರೂ ಅಂದ್ಬಿಟ್ರೆ ಅವತ್ತೆಲ್ಲ ಊಟ ಬಿಟ್ಬಿಡ್ತೀವಿ. ಗಂಡ ಏನಾದರೂ ಬೈದು ಬಿಟ್ಟು ಹೋಗ್ಬಿಟ್ರೆ ಅವತ್ತು ಅಡುಗೆನೇ ಚೆನ್ನಾಗಿರಲ್ಲ. ಇಲ್ಲ ಹೆಂಡತಿ ಏನಾದರೂ ಬೇಜಾರಾಗಿಬಿಟ್ರೆ ಅವತ್ತು ಗಂಡನಿಗೆ ಮನೆಗೆ ಬರೋಕ್ಕೆ ಇಷ್ಟ ಇಲ್ಲ. ಅವರು ಅಭ್ಯಾಸ ಇರೋರು ಅಲ್ಲಿಗೆ ಹೋಗ್ತಾರೆ, ಅಭ್ಯಾಸ ಇಲ್ದಿರೋರು ಸುತ್ತಾಡ್ಕೊಂಡು ಬರ್ತಾರೆ. ಪ್ರೈಸ್ ದಿ ಲಾರ್ಡ್. ಒಬ್ಬೊಬ್ರದ್ದು ಒಂದೊಂದು ಚಟ, ಒಬ್ಬೊಬ್ರಿಗೆ ಒಂದೊಂದು ಆಸೆ. ಜೋಸೆಫ ಎಲ್ಲಿಗೂ ಹೋಗಲಿಲ್ಲ. ಹೆಂಡತಿ ಫರೋಹನ ಹೆಂಡತಿ ತಪ್ಪೇಳಿ ಇವನು ವ್ಯಭಿಚಾರ ಮಾಡ್ಲಿಕ್ಕೆ ಬಂದ ಅಂತ ಹೇಳಿದ್ರು, ಜೈಲಿಗೆ ಹಾಕಿದ್ರು, ಟೆನ್ಷನ್ ಮಾಡ್ಕೊಂಡಿಲ್ಲ. ನಮ್ಮನ್ನೇನಾದರೂ ಹಂಗೆ ಮಾಡಿಬಿಟ್ಟಿದ್ದಿದ್ರೆ ಯೋಚನೆ ಮಾಡಿ. ಸೊ ಇದೆಲ್ಲ ಮುಗಿದ ಮೇಲೆ 45:5 ಒಂದೇ ಒಂದು ವಾಕ್ಯ ಓದಿ ಬೇಗ. ನೀವು ನನ್ನನ್ನು ಇಲ್ಲಿಗೆ ಮಾರಿದ್ದಕ್ಕಾಗಿ. ಈಗ ನೀವು ಕೂಡ ಹೇಳಬೇಕು, ಯಾರಿಗೆ? ನಿಮ್ಮನ್ನು ದ್ವೇಷ ಮಾಡೋರಿಗೆ, ನಿಮ್ಮನ್ನು ಮಾರಿದವ್ರಿಗೆ, ನಿಮ್ಮನ್ನು ಭಾಳ ನಿಷ್ಠೂರವಾಗಿ ನೋಡಿದವ್ರಿಗೆ, ನಿಮ್ಮನ್ನು ಕಂಡಮ್ ಮಾಡಿದವ್ರಿಗೆ, ನಿಮ್ಮನ್ನು ಚೀತು ಅಂತ ಹೇಳಿದವ್ರಿಗೆ ನೀವು ಹೇಳಬೇಕೇನಂತ? ನೀವು ನನ್ನನ್ನು ಮಾರಿದ್ದಕ್ಕಾಗಿ ಚಿಂತೆ ಮಾಡಬೇಡಿ, ಅವಮಾನ ಮಾಡಿದ್ದಕ್ಕಾಗಿ ಚಿಂತೆ ಮಾಡಬೇಡಿ. ನನ್ನ ದೇವರಿಗೆ ನನ್ನ ಬಗ್ಗೆ ಪ್ಲ್ಯಾನ್ ಇದೆ. ಸೊ ಅದರಿಂದ ನೀವು ಇದನ್ನು ಮಾಡಿದ್ದೀರಾ, ತಲೆ ಕೆಡಿಸ್ಕೋಬೇಡಿ. ನೀವು ಹೇಳಬೇಕು ಅವರಿಗೆ. ನಾವು ಅಯ್ಯೋ ದೇವರೇ ಯಾಕಪ್ಪ ಬೇಕು ಈ ಬದುಕು, ಸೊತೋಗ್ಬಿಟ್ರೆ ಸಾಕಪ್ಪ ಅಂತ ಬದುಕ್ತಾ ಇದ್ದೀವಿ ನಾವು. ಪ್ರೈಸ್ ದಿ ಲಾರ್ಡ್. ನೋಡಿ ಜೋಸೆಫ ಏನು ಹೇಳ್ತಾನೆ ನೋಡಿ, ಓದಿ ಓದಕ್ಕ. ನೀವು ನನ್ನನ್ನು ಇಲ್ಲಿ ಮಾರಿದುದಕ್ಕಾಗಿ ವ್ಯಸನ ಪಡಬೇಡಿ, ನಿಮ್ಮನ್ನೇ ನಿಂದಿಸಿಕೊಳ್ಬೇಡಿ, ಏಕೆಂದರೆ ಜೀವ ರಕ್ಷಣೆಗಾಗಿಯೇ ದೇವರು ನನ್ನನ್ನು ನಿಮಗಿಂತ ಮುಂಚಿತವಾಗಿ 13 ವರ್ಷಗಳ ಮುಂಚಿತವಾಗಿ ಇಲ್ಲಿಗೆ ಕಳಿಸಿದ್ದಾರೆ. ನೋಡಿ ಇವನ ಮಾತುಗಳನ್ನು ಸ್ವಲ್ಪ ಕೇಳಿ. ದೇವರ ಅನ್ಯೋನ್ಯತೆಯಲ್ಲಿ, ದೇವರ ಪ್ಲಾನಲ್ಲಿ ಇವನಿದ್ದಿದ್ದರಿಂದ ಎಂಥ ಮಧುರವಾದ ಮಾತುಗಳು. ಅಣ್ಣಂದ್ರ ಬೇಜಾರು ಮಾಡ್ಕೋಬೇಡಿ, 17 ವರ್ಷದಲ್ಲಿ ನನ್ನನ್ನು ಮಾರಿದ್ರಿ, 13 ವರ್ಷಗಳ ನಂತರ ನೀವು ನನಗೆ ಸಿಗ್ತಾ ಇದ್ದೀರಿ. 13 ಅಥವಾ ಸ್ವಲ್ಪ ಜಾಸ್ತಿನೇ ವಯಸ್ಸಾಗಿದೆ, ನೀವು ಕ್ಯಾಲ್ಕುಲೇಟ್ ಆಮೇಲೆ ಮಾಡ್ಕೊಳ್ಳಿ. 17 ವರ್ಷದವನಾಗಿದ್ದಾಗ ಬಂದಿದ್ದು ಈಜಿಪ್ಟಿಗೆ. ಸೊ 13-15 ವರ್ಷಗಳು ಕಳೆದಿದ್ದಾನೆ, ಇಲ್ಲಿ 20 ವರ್ಷಗಳು ಕಳೆದಿದ್ದಾನೆ. ಸೊ ನಿಮ್ಮ ಜೀವ ರಕ್ಷಣೆಗಾಗಿ ನಿಮಗೆ ಬರಗಾಲ ಬರ್ತದೆ ಅಂತೇಳಿ ದೇವರಿಗೆ ಗೊತ್ತಿತ್ತು, ನೀವು ಇಲ್ಲಿಗೆ ಬರಬೇಕು ಅಂತ ಗೊತ್ತಿತ್ತು. ಆದ್ದರಿಂದ ದೇವರು ನಿಮಗೆ ಊಟ ಬೇಕು ಅಂತೇಳಿ, ಅದನ್ನು ನನ್ನ ಕೈಯಿಂದ ಕೊಡಿಸ್ಬೇಕು ಅಂತೇಳಿ ಅನೇಕ ವರ್ಷಗಳ ಹಿಂದೆನೇ ಅವರ ಪ್ಲಾನ್ ಪ್ರಕಾರ ನನ್ನನ್ನು ಇಲ್ಲಿ ಕರ್ಕೊಂಬಂದಿಟ್ಟಿದ್ದಾರೆ. ಆದ್ದರಿಂದ ಇದು ದೇವರ ಪ್ಲಾನ್, ನೀವೇನು ಬೇಜಾರು ಮಾಡ್ಕೋಬೇಡಿ. ನೋಡಿ ಪ್ರಿಯರ, ಅವನ ಹೃದಯ ಇದಾಗಿದ್ದು ಹೇಗೆ? ದೇವರ ಜೊತೆ ಇದ್ದಿದ್ದಕ್ಕೆ, ದೇವರ ಪ್ಲಾನಲ್ಲಿ ಇದ್ದಿದ್ದಕ್ಕೆ. ಆ ಪ್ಲಾನನ್ನು ಜೋಸೆಫ ತಿಳ್ಕೊಂಡಿದ್ದಕ್ಕೆ. ನೀವು ದೇವರ ಪ್ಲಾನನ್ನು ತಿಳ್ಕೊಳ್ಳೋಕ್ಕಾಗಿಲ್ಲ ಅಂದರೆ ನೀವು ಯಾವಾಗಲೂ ಗೊಣಗ್ತಾ ಇರೋದೆ, ನೀವ್ಯಾರೋ ಬೇಜಾರಾಗಿರೋದೆ, ನಿಮಗೆಲ್ಲ ಟೆನ್ಷನ್ನೇ, ನಿಮಗೆಲ್ಲ ಸಮಾಧಾನನೇ ಇಲ್ಲ, ಹಿಂಗೆ ಇರ್ತದೆ. ಯಾವಾಗ ದೇವ್ರನ್ನ ತಿಳ್ಕೊಳ್ತಿರೋ, ದೇವರಿಗೆ ನನ್ನ ಬಗ್ಗೆ ಒಂದು ಪ್ಲಾನ್ ಇದೆ, ಇದರಲ್ಲಿ ಏನೋ ಒಳಿತು ಇದೆ, ನಾನು ಆರಾಮಾಗಿ ದೇವರ ಜೊತೆ ಇರ್ತೀನಿ, ಅವ್ರು ನನ್ನನ್ನು ನಡೆಸ್ತಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸೊ ಈ ಹಾಡಿನ ಸಾಲು ಏನಂದರೆ, ಕೊರಾಹಿಯರೇ ನನಗೆ ಎದುರಾದರು. ಕೊರಾಹಿಯರು ಅಂದರೆ ಗೊತ್ತಾ? ಕೊರಾಹಿಯರು ಅಂದರೆ ಏನು ಗೊತ್ತಾಕ ಹೇಳಿ. ಕೆಲವರು ಆಡ್ತೀವಿ, ಅದರ ಅರ್ಥನೇ ಗೊತ್ತಿರಲ್ಲ. ಕೊರಾಹಿಯರು ಅಂದರೆ ಮೋಶೆಗೆ ವಿರುದ್ಧವಾಗಿ ಗೊಣಗಿದಂಥ ಒಂದು ಜನಾಂಗ. ಅವರು ಗೊಣಗಿದ್ದರಿಂದ ಭೂಮಿ ಬಾಯಿ ತೆರೆದು ಅವ್ರನ್ನ ನುಂಗಿಬಿಡುತ್ತೆ. ಮೋಶೆ ಹೇಳ್ತಾ ಇದ್ದಾನೆ, ಕೊರಾಹಿಯರೇ ನನಗೆ ಎದುರಾದರು, ನಂಜನ ನನ್ನ ಮೇಲೆ ಗೊಣಗುಟ್ಟಿದರು, ಪ್ರೀತಿಸೋ ದೇವನು ನೀನಿರಲು, ಪ್ರೀತಿಸುವ ಸಭೆಯೇ ನನ್ನ
ದ್ವೇಷಿಸಿದರೂ ಪ್ರೀತಿಸೋ ನೀನಿರಲು ಚಿಂತೆ ಇಲ್ಲಯ್ಯ. ಯಾರು ಏನಾದರೂ ಅಂದ್ಕೊಳ್ಳಿ, ನನ್ನನ್ನು ಪ್ರೀತಿಸೋ ದೇವರು ನನ್ನ ಜೊತೆ ಇದ್ದಾರೆ, ನನ್ನನ್ನು ಕೈ ಹಿಡಿದು ನಡೆಸುವ ದೇವರು ನನ್ನ ಜೊತೆ ಇದ್ದಾರೆ, ನಾನು ಯಾಕೆ ಬೇರೆದ್ರ ಬಗ್ಗೆ ಚಿಂತೆ ಮಾಡಬೇಕು? ಮಾಡಬೇಡಿ, ಎದ್ದು ನಿಂತ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಾದರೂ ಅರ್ಥ ಆಯ್ತಾ? ಏನಾದರೂ ಅರ್ಥ ಆಯ್ತಾ? ಗ್ಯಾರಂಟಿನಾ? ಸುಮಾರು ಡೌಟ್ಸ್ ಇದೆ ಅಲ್ಲ ನಿಮಗೆ? ಡೌಟ್ ಇಲ್ವಾ? ಇಲ್ಲ? ಓಕೆ, ಡೌಟ್ ಬಂದರೆ ಒಳ್ಳೇದು ಆ್ಯಕ್ಚುಲಿ. ಪ್ರೈಸ್ ದಿ ಲಾರ್ಡ್. ಯಾವಾಗ ಡೌಟ್ ಶುರುವಾಗುತ್ತೋ ಆವಾಗ ಅರ್ಥ ಏನು ಗೊತ್ತಾ? ಕಲೀಲಿಕ್ಕೆ ಮನಸ್ಸಿದೆ ಅಂತ. ಪ್ರೈಸ್ ದಿ ಲಾರ್ಡ್. ಓಕೆ, ಮುಂದಿನ ದಿನಗಳಲ್ಲಿ ದೇವರು ನಮ್ಮನ್ನು ಸೇರಿಸ್ತಾರೆ, ಕಲಿಯೋಣ ಎಲ್ಲರೂ ಸೇರಿ. ಪ್ರೈಸ್ ದಿ ಲಾರ್ಡ್. ದೇವರು ಕೊಟ್ಟ ವಾಕ್ಯಗಳಿಗಾಗಿ ಕಣ್ಣುಗಳನ್ನು ಮುಚ್ಚಿ ಸ್ತೋತ್ರ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ತಂದೆಯಾದ ದೇವರೇ, ಇಲ್ಲಿ ಬಂದಂಥ ಪ್ರತಿಯೊಂದು ಮಕ್ಕಳು ನಿನ್ನ ವಾಕ್ಯವನ್ನು ಕೇಳಿ ಹೊಸದಾಗಿ ಹುಟ್ಟಿ ಪ್ರತಿಯೊಬ್ಬರೂ ಕೂಡ ನಿಮ್ಮ ಅನ್ಯೋನ್ಯತೆಯಲ್ಲಿದ್ದುಕೊಂಡು ನಿಮ್ಮ ಪ್ಲ್ಯಾನನ್ನು, ನಿಮ್ಮ ಯೋಜನೆಯನ್ನು ಅರಿತುಕೊಂಡು ಯಾವುದು ಉತ್ಕೃಷ್ಟವಾದದ್ದು, ಉನ್ನತವಾದದ್ದು, ಉತ್ತಮವಾದದ್ದು ಎಂಬುದನ್ನು ಇಲ್ಲಿರುವ ಪ್ರತಿಯೊಬ್ಬರು ಅರಿತುಕೊಂಡು ಉನ್ನತವಾದ ನಿನ್ನ ಸ್ವರ್ಗ ಸಾಮ್ರಾಜ್ಯದ ಆ ನಿರೀಕ್ಷೆಯಲ್ಲಿ ಸ್ವರ್ಗದ ಮಕ್ಕಳಾಗಿ ಈ ಭೂಮಿಯಲ್ಲಿ ಬದುಕುವಂತ ಆಗಲಿ ಅಂತೇಳಿ ಯೇಸುವೆ ನಿಮ್ಮ ಅತಿ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ, ಜೀವವುಳ್ಳ ತಂದೆಯೇ. ಅಮೇನ್, ಅಮೇನ್, ಅಮೇನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ನಿಮಗೆ ಒಂದು ಸ್ವಲ್ಪ ವಿರಾಮ ಇದೆ ಅಂತ ಕಾಣುತ್ತೆ, ಇಲ್ಲ? ರೋಸರಿ. ಓಕೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಂದಿಲ್ಲ. ಆರರಿಂದ 6:30ವರೆಗೆ ರೋಸರಿ. ಒಂದು 15 ನಿಮಿಷ ಬ್ರೇಕ್ ಇದೆ. ಸ್ಟಾರ್ಟ್ ಮಾಡೋದಾ? ಪಿತನಾಸ್ತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಆಮೇನ್. ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವತನನ್ನು ವಿಶ್ವಾಸಿಸ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಕರ್ತೃ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾಮರಿಯಮ್ಮನವರಲ್ಲಿ ಹುಟ್ಟಿದರು. ಪೋನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಪಾಡಪಟ್ಟು ಶಿಲುವೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು 3ನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಪರಲೋಕಕ್ಕೆ ಏರಿ ಸರ್ವಶಕ್ತ ದೇವತನ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸ್ತೇನೆ. ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸ್ತೇನೆ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಆಮೇಲೆ. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸ್ತೋತ್ರ. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಮತ್ತು ಪರಿಶುದ್ಧಾತ್ಮರಿಗೂ ಮಹಿಮೆಯಾಗಲಿ. ದುಃಖದ ರಹಸ್ಯಗಳು. ಮೊದಲನೇದು, ಯೇಸು ಸ್ವಾಮಿ ಶಿಲುಬೆಯನ್ನು ಹೊರಲು ಹೋಗುವಾಗ ತಮ್ಮ ದುಃಖವನ್ನೆಲ್ಲ ನಾವು ಮಾಡಿದಂಥ ಪಾಪಕ್ಕಾಗಿ ಅವರು ಶಿಲುಬೆಯ ಭಾರವನ್ನು ಹೊತ್ತುಕೊಳ್ಳಲು ಹೋಗ್ತಾ ಇದ್ದಾರೆ. ಈ ಒಂದು ಸಂದರ್ಭವನ್ನು ನಾವು ನೋಡುವಾಗ ಆ ದೇವರು ನಮ್ಮ ಪಾಪಗಳಿಗಾಗಿ ಹೊತ್ತುಕೊಂಡಂಥ ಆ ಭಾರವನ್ನು, ನಮ್ಮ ನೊಗವನ್ನು ಹಗುರ ಮಾಡುವುದಕ್ಕೋಸ್ಕರ ಅವರು ಮರಣ ತೀರ್ಪಿಗೆ ಗುರಿಯಾಗಲು ಹೋಗುವಂಥ ಈ ಸುಸಂದರ್ಭವನ್ನು ನಾವು ಧ್ಯಾನಿಸುವಾಗ ಈ ಲೋಕದಲ್ಲಿರುವ ಒಂದೊಂದು ಯೌವನಸ್ಥ ಮಕ್ಕಳನ್ನು ದೇವರ ಪರಿಶುದ್ಧ ಕರಗಳಿಗೆ ನಾವು ಸಮರ್ಪಿಸಿಕೊಡೋಣ. ಪಾಪಕ್ಕೆ ಗುಲಾಮರಾಗಿ ಬೇಡವಾದ ದುಶ್ಚಟಗಳಿಗೆ ಬಲಿಯಾಗುತ್ತಿರುವ ಒಬ್ಬೊಬ್ಬ ಯುವಕ ಯುವತಿಯರಿಗಾಗಿ
ಈ ಮೊದಲನೇ ರಹಸ್ಯವನ್ನು ಸಮರ್ಪಿಸುತ್ತಾ ಈ ಲೋಕದಲ್ಲಿ ಇರುವಂಥ ಒಂದೊಂದು ಯುವಕ ಯುವತಿಯರನ್ನು ಪರಿಶುದ್ಧಾತ್ಮರ ಅಭಿಷೇಕದಿಂದ ದೇವರು ತುಂಬಿಸಲೆಂದು ಈ ರಹಸ್ಯದ ಮುಖಾಂತರ ನಾವು ಧ್ಯಾನಿಸೋಣ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಆಮೀನ್. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೀನ್. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಆದಿಯಲ್ಲಿದ್ದಾಗ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಸ್ತೋತ್ರ ಉಂಟಾಗಲಿ. ಸ್ವಾಮಿ, ಓ ನನ್ನ ಯೇಸುವೆ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ನಿಮ್ಮ ದಯೆಯನ್ನು ಅಪೇಕ್ಷಿಸುತ್ತಿರುವ ಎಲ್ಲ ಆತ್ಮಗಳನ್ನು ಮೋಕ್ಷರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಪವಿತ್ರ ಜಪಮಾಲೆ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಎರಡನೇದು, ಯೇಸು ಶಿಲುಬೆಯನ್ನು ಹೊತ್ತುಕೊಂಡು ಕಪಾಲ ಬೆಟ್ಟವನ್ನು ಹತ್ತಿದರು ಎಂಬ ರಹಸ್ಯವನ್ನು ನಾವು ಧ್ಯಾನಿಸುವಾಗ ಈ ಸಂದರ್ಭದಲ್ಲಿ ಯೇಸು ಸ್ವಾಮಿ ಮಹಿಳೆಯರನ್ನು ಕುರಿತು ಹೇಳ್ತಾರೆ, ನನಗಾಗಿ ಹೇಳಬೇಡಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಹತ್ತು ಗೋಳಾಡಿರಿ ಎಂದು. ಕುಟುಂಬದಲ್ಲಿರುವಂಥ ಒಂದೊಂದು ಮಹಿಳೆಯರು ಟಿ ವಿ ಸೀರಿಯಲ್ಗಳನ್ನ ನೋಡಿಕೊಂಡು ಕಾಳಾರನ ಮಾಡುತ್ತಿರುವಂಥ ಸಮಯದವನ್ನು ನಾವು ಯೇಸುವಿನ ಪರಿಶುದ್ಧ ಕರಗಳಿಗೆ ಸಮರ್ಪಿಸೋಣ. ಅಂದು ಮಾತೆ ಮರಿಯಮ್ಮನವರು ಯಾವ ರೀತಿ ಇಡೀ ಲೋಕಕ್ಕೆ ರಕ್ಷಕರನ್ನು ತನ್ನ ಉದರದಲ್ಲಿ ಹೊತ್ತುಕೊಂಡು ರಕ್ಷಣೆಯನ್ನು ತಂದರೋ, ಅದೇ ರೀತಿಯಾಗಿ ಒಬ್ಬೊಬ್ಬ ಸ್ತ್ರೀಯು ಕುಟುಂಬದಲ್ಲಿ ತನ್ನ ಕುಟುಂಬದಲ್ಲಿರುವ ಮಕ್ಕಳಿಗಾಗಿಯೂ ಕುಟುಂಬದಲ್ಲಿರುವ ಜವಾಬ್ದಾರಿಯನ್ನು ಹೊತ್ತ ಯಜಮಾನನಿಗಾಗಿಯೂ ಪ್ರಾರ್ಥಿಸುವ ಮಕ್ಕಳಾಗುವಂತೆ ಒಬ್ಬೊಬ್ಬ ಸ್ತ್ರೀಯನ್ನು ಯೇಸುವಿನ ಪರಿಶುದ್ಧ ಕರಗಳಿಗೆ ಸಮರ್ಪಿಸುತ್ತಾ ಈ ರಹಸ್ಯದ ಮುಖಾಂತರ ನಾವು ಮಧ್ಯಸ್ಥಿಕೆಯ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ಸ್ತೋತ್ರ. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ, ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು.
ನಮೋ ಮರಿಯವರ ಪ್ರಸಾದ ಪುರುಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯವರ ಪ್ರಸಾದ ಪುರುಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯವರ ಪ್ರಸಾದ ಪುರುಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯವರ ಪ್ರಸಾದ ಪುರುಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯವರ ಪ್ರಸಾದ ಪುರುಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯವರ ಪ್ರಸಾದ ಪುರುಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯವರ ಪ್ರಸಾದ ಪುರುಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯವರ ಪ್ರಸಾದ ಪುರುಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಪಿತನಿಗೂ ಸುತನಿಗೂ ಮತ್ತು ಪರಿಶುದ್ಧಾತ್ಮರಿಗೂ ಮಹಿಮೆಯಾಗಲಿ. ಓ ನನ್ನ ಯೇಸುವೆ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಈ ಮೂರನೇ ರಹಸ್ಯ, ಯೇಸುವಿನ ಶಿರಸಿಗೆ ಮುಳ್ಳಿನ ಕಿರೀಟವನ್ನು ತೊಡಿಸಿದರೆಂಬ ರಹಸ್ಯವನ್ನು ನಾವು ಧ್ಯಾನಿಸುವಾಗ ಈ ಭೂಲೋಕದಲ್ಲಿರುವ ಒಬ್ಬೊಬ್ಬ ಅನ್ಯ ಜಾತಿ ಜನಾಂಗಗಳನ್ನು ಯೇಸುವಿನ ಪರಿಶುದ್ಧ ಕರಗಳಿಗೆ ನಾವು ಸಮರ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಏಕೆಂದರೆ ಪ್ರತಿಯೊಬ್ಬರು ದೈವರ ರೂಪದಲ್ಲಿ ಉಂಟಾದವರಾಗಿದ್ದಾರೆ. ಅರಿಯದೆ ವಿಗ್ರಹ ಆರಾಧಕರಾಗಿ ಅವರು ಜೀವಿಸ್ತಿರುವಂಥ ವೇಳೆಯಲ್ಲಿ, ವಿಶೇಷವಾಗಿ ಕ್ರೈಸ್ತರ ಮೇಲೆ ಅಲ್ಲ, ಇಡೀ ಲೋಕದ ಸರ್ವ ಜಾತಿ ಜನಾಂಗಗಳಿಗಾಗಿ ಪ್ರಭು ಯೇಸು ಕ್ರಿಸ್ತರು ಸುರಿಸಿದಂಥ ಆ ರಕ್ತವನ್ನು ಅನ್ಯ ಜಾತಿ ಜನಾಂಗಗಳ ಮೇಲೂ ಸುರಿಸಿ ಅವರನ್ನು ಪರಿಶುದ್ಧರನ್ನಾಗಿ ಮಾರ್ಪಡಿಸಿ ಅವರು ಸಹ ನಿಜ ದೇವರನ್ನು ಅರಿತುಕೊಳ್ಳುವಂಥ ಕೃಪೆಯಿಂದ ತುಂಬಿಸಲಿ ಎಂದು ಪ್ರಭುವಿನ ನಾಮದಲ್ಲಿ ನಾವು ತಂದೆಯಾದ ದೇವರಲ್ಲಿ ಈ ರಹಸ್ಯದ ಮುಖಾಂತರ ಪ್ರಾರ್ಥಿಸೋಣ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ
ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಆದಿಯಲ್ಲಿದ್ದಾಗ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ ಸ್ತೋತ್ರ ಉಂಟಾಗಲಿ. ಸ್ವಾಮಿ, ಓ ನನ್ನ ಯೇಸುವೆ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ. ಎಲ್ಲ ಆತ್ಮಗಳನ್ನು, ವಿಶೇಷವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಪವಿತ್ರವಾದ ಜಪಮಾಲೆ ರಾಣಿಯೇ, ನಮಗಾಗಿ ಪ್ರಾರ್ಥಿಸಿರಿ. ಈ ದುಃಖದ 4ನೇ ರಹಸ್ಯವನ್ನು ನಾವು ಧ್ಯಾನಿಸುವಾಗ ತಿಮೋತಿಯರಿಗೆ ಬರೆದ ಪತ್ರದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮಗೆ ತಿಳಿಸ್ಕೊಡ್ತಾರೆ. ಲೋಕದಲ್ಲಿರುವ ಎಲ್ಲ ಅಧಿಕಾರಿಗಳಿಗಾಗಿಯೂ ಎಲ್ಲ ಅರಸರಿಗಾಗಿಯೂ ನೀವು ಪ್ರಾರ್ಥಿಸಿರಿ ಎಂದು. ಅಧಿಕಾರಿಗಳನ್ನು, ಅರಸರನ್ನು ಮೇಲಿನಿಂದ ಕೊಡದ ಹೊರತು ಬೇರೆ ಯಾರಿಂದಲೂ ಅವರು ಆಡಳಿತವನ್ನು ವಹಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ಸಮಯದಲ್ಲಿ ಇಡೀ ಇಂಡಿಯಾ ದೇಶದಲ್ಲಿ ಶಾಂತಿಯುತವಾದ ರಾಜ್ಯ ಸ್ಥಾಪನೆಯಾಗಬೇಕಾಗಿದೆ. ಎಲ್ಲ ಅಧಿಕಾರಿಗಳು, ಅರಸರು ಪರಿಶುದ್ಧಾತ್ಮರ ಅಭಿಷೇಕದಿಂದ ತುಂಬಲ್ಪಡಲಿಲ್ಲವೆಂದರೆ ರಾಜ್ಯಗಳೇ, ದೇಶಗಳೇ ಒಡೆದಾಡಿಕೊಂಡು ತಮ್ಮ ಅಂತ್ಯವನ್ನು ಕಾಣುವಂಥ ಪರಿಸ್ಥಿತಿಗೆ ಬರ್ತಾ ಇದ್ದಾರೆ. ಆದ್ದರಿಂದ ಈ ಸಮಯದಲ್ಲಿ ಎಲ್ಲ ಅರಸರನ್ನು, ಎಲ್ಲ ಅಧಿಕಾರಿಗಳನ್ನು ದೇವರು ತನ್ನ ಪರಿಶುದ್ಧಾತ್ಮನ ಆ ಶಕ್ತಿಯಿಂದ ತುಂಬಿಸಲಿ ಎಂದು, ಶಾಂತಿಯುತವಾದ ರಾಜ್ಯ ಸ್ಥಾಪನೆಯಾಗಲಿ ಎಂದು ಈ ಸಮಯದಲ್ಲಿ ಎಲ್ಲ ಅರಸರಿಗಾಗಿಯೂ ಅಧಿಕಾರಿಗಳಿಗಾಗಿಯೂ ಈ ರಹಸ್ಯದ ಮುಖಾಂತರ ನಾವು ಮಧ್ಯಸ್ಥಿಕೆ ವಹಿಸಿ ದೇವರ ಪರಿಶುದ್ಧ ಕರಗಳಿಗೆ ಪ್ರತಿಯೊಬ್ಬೊಬ್ಬರನ್ನು ಸಮರ್ಪಿಸುತ್ತಾ ಪ್ರಾರ್ಥಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ನಮೋ ಮರಿಯ ಅವರ ಪ್ರಸಾದ ಪೂರ್ಣಿಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು.
ಪಿತನಿಗೂ ಸುತನಿಗೂ ಮತ್ತು ಪರಿಶುದ್ಧಾತ್ಮರಿಗೂ ಮಹಿಮೆಯಾಗಲಿ. ಓ ನನ್ನ ಯೇಸುವೆ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಎಲ್ಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಪವಿತ್ರವಾದ ಜಪಮಾಲೆ ರಾಣಿಯೇ, ಈ ದುಃಖದ 5ನೆಯ ರಹಸ್ಯವನ್ನು ನಾವು ಧ್ಯಾನಿಸುವಾಗ ಲೋಕದಲ್ಲಿರುವ ಒಬ್ಬೊಬ್ಬ ಉಗ್ರಗಾಮಿಗಳಿಗಾಗಿ ನಾವು ಪ್ರಾರ್ಥಿಸೋಣ. ಈ ಸಮಯದಲ್ಲಿ ಅವರ ಕೈಗಳಲ್ಲಿ ಹಿಡಿದಿರುವಂಥ ಆ ಕತ್ತಿಗಳು, ಚಾಕುಗಳು, ಅವರು ಯಾವ ರೀತಿ ಅಸ್ತ್ರವನ್ನು ಬಳಸಿ ಮನುಷ್ಯರನ್ನು ಕೊಲ್ಲುತ್ತಿದ್ದಾರೋ ಅಂಥ ಅಸ್ತ್ರಗಳನ್ನು ಅವರ ಕೈಗಳಿಂದ ದೇವರು ತೆಗೆದುಹಾಕಿ ಅವರ ಕೈಗಳಲ್ಲೂ ಬೈಬಲ್ ಪವಿತ್ರ ಗ್ರಂಥವನ್ನು ಹಿಡಿದುಕೊಂಡು ಶುಭ ಸಂದೇಶವನ್ನು ಸಾರುವಂಥ ಮಕ್ಕಳಾಗುವಂತೆ ದೇಶ, ಭಾಷೆ, ಕುಲ ಎಂಬ ಈ ದ್ವೇಷವನ್ನು ಮರೆತು ಪ್ರತಿಯೊಬ್ಬೊಬ್ಬರು ಯೇಸುವಿನ ಸಾಕ್ಷಿಗಳಾಗಿ ಜೀವಿಸುವಂತೆ ಯೇಸುವಿನ ರಕ್ತದಲ್ಲಿ ಅವರೂ ತೊಳೆಯಲ್ಪಡಲಿ ಎಂದು ನಾವೆಲ್ಲರೂ ಈ ರಹಸ್ಯದ ಮುಖಾಂತರ ಪ್ರಭು ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರಲ್ಲಿ ಮಧ್ಯಸ್ಥಿಕೆ ವಹಿಸಿ ಪ್ರತಿಯೊಬ್ಬೊಬ್ಬ ಉಗ್ರಗಾಮಿಗಳಿಗಾಗಿ ಈ ಸಮಯದಲ್ಲಿ ಪ್ರಾರ್ಥಿಸೋಣ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಆದಿಯಲ್ಲಿದ್ದಾಗ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ ಸ್ತೋತ್ರ ಉಂಟಾಗಲಿ. ಸ್ವಾಮಿ, ಓ ನನ್ನ ಯೇಸುವೆ, ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ, ಎಲ್ಲ ಆತ್ಮಗಳನ್ನು ವಿಶೇಷವಾಗಿ ನಿಮ್ಮ ದಯೆಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಪವಿತ್ರವಾದ ಜಪಮಾಲೆ ರಾಣಿಯೇ, ನಮೋ ರಾಣಿಯ ಪ್ರಾರ್ಥನೆ. ನಮೋ ರಾಣಿಯೇ, ದಯಾತಾಯೇ, ನಮೋ ಜೀವವೇ, ಮಾದರಿಯವೇ ಮತ್ತು ನಂಬಿಕೆಯೇ, ಏವೇ ಅಪೇಕ್ಷಿತ ಮಕ್ಕಳಾದ ನಾವು ನಿಮಗೆ ಮೊರೆ ಇಡುತ್ತೇವೆ. ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಪ್ರಲಾಪಿಸುತ್ತೇವೆ. ಆದುದರಿಂದ ನಮ್ಮ ಆಶ್ರಯವೇ, ನಿಮ್ಮ ಕೃಪಾಕಟಾಕ್ಷವನ್ನು ನಮ್ಮ ಮೇಲೆ ಇರಿಸಿರಿ ಮತ್ತು ದೇಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಪುತ್ರರಾದ ದಯಾಪ್ರಿಯೇ, ಪ್ರೀತಿಮಯೇ, ಮುದ್ರಾ ಕನ್ಯೆ ಮರಿಯೇ, ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರ ಆಗುವಂತೆ
ಪರಿಶುದ್ಧ ದೇವಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಒಂದು 20 ನಿಮಿಷ ಬ್ರೇಕ್ ಇದೆ. ದಯಮಾಡಿ, ನಾನು ನೋಡ್ತಾ ಇದ್ದೇನೆ ತುಂಬ ಜನ ಗೇಟ್ನ ಹೊರಗೆ ಹೋಗ್ತಾರೆ. ಒಂದು ವಿಧೇಯತೆ ಇಲ್ಲ ಅಂದರೆ ನೀವು ಜಪಮಾಲೆ ಮಾಡಿ ಇಲ್ಲಿ ಧ್ಯಾನಕೂಟ ಮಾಡಿ ಏನು ಪ್ರಯೋಜನ ಇಲ್ಲ. ನಿಮಗೆ ಏನಾದರೂ ಬೇಕಿದ್ದರೆ ನಮ್ಮ ಹತ್ರ ಕೇಳಿಕೊಳ್ಳಿ, ನಾವು ತಗೊಂಡು ಬರ್ತೀವಿ. ಒಬ್ಬರು ಆಚೆ ಹೋಗ್ತಾರೆ, ಒಬ್ಬ ಈಚೆ ಹೋಗ್ರದೆ, ಸಮಯ ಟೈಮ್ ಟೇಬಲ್ ಯಾರು ಫಾಲೋ ಮಾಡೋದಿಲ್ಲ. ಒಂದು 20 ಜನ ಮಾತ್ರ ಫಾಲೋ ಮಾಡ್ತಾರೆ. ಈ ಥರರು ಯಾತಕ್ಕಾಗಿ ಬಂದದ್ದು? ಒಂದು ವೇಳೆ ನಮಗೆ ಧ್ಯಾನಕೂಟ ಬೇಡ ಅಂದರೆ ದಯಮಾಡಿ ಈಗಲೇ ರಿಜಿಸ್ಟ್ರೇಷನ್ ಕ್ಲೋಸ್ ಮಾಡಿ ಮನೆಗೆ ಹೋಗಿ. ಸರಿಯಾಗಿ ಬೇಕಿದ್ದರೆ ಕರೆಕ್ಟಾಗಿ ಕೂತ್ಕೊಳ್ಳಿ, ಇಲ್ಲದ್ರೆ ನಮಗೆ ಅಂಥದ್ದು ಬೇಡ. ಸರಿಯಾಗಿ ಸಮಯ ಪಾಲನೆ ಮಾಡಬೇಕು, ವಿಧೇಯತೆಯಿಂದ ಇರಬೇಕು. ಇದು ಆಗ ದೇವರು ನಿಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾರೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ತುಂಬ ಜನ ಒಬ್ಬರು ಹೋಗ್ತಾರೆ, ಒಬ್ಬ ಬರ್ತಾರೆ. ಫ್ರೂಟ್ಸ್ ಅಂದರೆ ಫ್ರೂಟ್ಸ್ಗಳು ಹೇಳಿದೆ, ನನ್ನ ಹತ್ರ ಹೇಳಿ, ನಿಮಗೆ ತಗೊಂಡು ಬರ್ತೀವಿ ನಾವು. ಗೇಟಿನ ಹೊರಗಡೆ ಯಾಕೆ ಹೋಗಲಿಕ್ಕೆ ಬಾರದಂತ ಹೇಳೋದಂದರೆ ನಿಮ್ಮ ಅಭಿಷೇಕವನ್ನು ಕಳ್ಕೊಳ್ತೀರಾ. ರೆಸಿಡೆನ್ಷಿಯಲ್ ರೆಟ್ರೀಟ್ ಅಂದರೆ ಯಾಕೆ ಇದಕ್ಕೂ ಮಾಡೋದು? ನೀವು ಯಾವುದು ನಿಮ್ಮ ಮನಸ್ಸು ಅಲ್ಲಿ ಹೋಗಬಾರ್ದು, ನೀವು ಇಲ್ಲಿ ದಾನ ಮಾಡಬೇಕಂತ. ಅದನ್ನು ನೀವು ಆಚೆ ಈಚೆ ಹೋಗ್ತೀರಿ, ಹೊರಗಡೆ ಹೋಗ್ತೀರಿ, ಮಾರ್ಕೆಟಿಗೆ ಹೋಗ್ತೀರಿ, ಆಚೆಯಿಂದ ಬರ್ತೀರಿ, ಈಚೆಯಿಂದ ಬರ್ತೀರಿ. ಕೆಲವರು ಹೆಂಡತಿಯನ್ನು ಹುಡ್ಕೊಂಡು ಹೋಗ್ತಾರೆ, ಕೆಲವರು ಗಂಡನನ್ನು ಹುಡ್ಕೊಂಡು ಹೋಗ್ತಾರೆ. ಎಂಥ ಇದು ನಾಟಕ? ಇದೆಲ್ಲ ದೇವರು ನೋಡ್ತಾರೆ ತಾನೆ, ನೋಡೋದಿಲ್ವಾ? ಹಾಂ, ಪ್ರೈಸ್ ಲಾರ್ಡ್. ಇನ್ನು ಮುಂದೆ ಯಾರು ಹೋಗಬಾರ್ದು. ಏನು ಬೇಕಿದ್ರು ನನ್ನ ಹತ್ರ ಕೇಳಬೇಡಿ. ಬ್ರದರ್ ಇದ್ದಾರೆ, ಆಂಟೋನ್ ರಾಜ್ ಇದ್ದಾರೆ, ರಾಬರ್ಟ್ ಇದ್ದಾರೆ, ಇಗ್ನೇಷಿಯಸ್ ಇದ್ದಾರೆ, ನಾನು ಇದ್ದೇನೆ, ಬ್ರದರ್ ಕೆವಿನ್ ಇದ್ದಾರೆ. ಇಷ್ಟು 5 ಮಂದಿ ನಿಮಗೆ ಸೇವ್ ಮಾಡಲಿದ್ದೇವೆ ನಾವು. ಏನು ಬೇಕಿದ್ರೂ ನಾವು ತಂದು ಕೊಡ್ತೇವೆ ನಿಮಗೆ. ಪ್ರೈಸ್ ಲಾರ್ಡ್. ಇವತ್ತಿನಿಂದ ಸಮಯ ಪಾಲನೆ ಮಾಡಿ, ಯಾರೂ ಹೊರಗೆ ಹೋಗಬೇಡಿ. ಯಾಕೆಂದರೆ ಅಭಿಷೇಕ ನಾಳೆ ಇನ್ನರ್ ಹೀಲಿಂಗ್ ಇದೆ, ಅಭಿಷೇಕ ಇದೆ, ಎಲ್ಲ ಪ್ರಾರ್ಥನೆ ಇದೆ. ದೊಡ್ಡ ಗುರುಗಳು ಇಲ್ಲಿ ಬರ್ತಾರೆ, ಫಾದರ್ ಅಲ್ಬನ್ ಬರ್ತಾರೆ, ಫಾದರ್ ಸಿರಿಲ್ ಬರ್ತಾರೆ ನಾಳೆ. ಅವ್ರು ಏನು ಹೇಳಿಯರು ನೀವೀಗ ಮಾಡಿದರೆ? ಅವರನ್ನು ಇಷ್ಟು ಇದರಲ್ಲಿ ನಾವು ತಗೊಂಡು ಬಂದೆ. 1 ನಿಮಿಷ ಸಮಯ ಇಲ್ಲದವರು ನಾವು ತಗೊಂಡು ಬಂದಿದ್ದೇವೆ ಈ ದಾನಕೂಟಕ್ಕಾಗಿ ಅವರನ್ನು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರಿಗೆ ಗೌರವ ಕೊಡಿ, ವಿಧೇಯತೆಯನ್ನು ಸಮಯ. ಪ್ರೈಸ್ ಲಾರ್ಡ್. ಎಲ್ಲರೂ ಹೋಗಿ ಒಂದು 15 ನಿಮಿಷ ಟೈಮ್ ಇದೆ, 15 ನಿಮಿಷಕ್ಕೆ ಹೋಗಿ ಬನ್ನಿ. ಆರಾಧನೆ ಇದೆ 6:45.
ದಯವಿಟ್ಟು ಮಾತಾಡಬೇಡಿ, ಮೌನಾಗಿರಿ. ಆರಾಧನೆಗೆ ನಾವು ಹೋಗ್ತಾ ಇದ್ವಿ, ಧ್ಯಾನಕ್ಕೆ ಸ್ಥಳ. ಸ್ವಲ್ಪ ಮೌನವಾಗಿರೋಣ, ಪವಿತ್ರತೆಯನ್ನು ಕಳ್ಕೊಳ್ಳೋದು ಬೇಡ. ಮೊಣಕಾಲೂರಣ ಯೇಸು ಸ್ವಾಮಿಯನ್ನು ನಮ್ಮ ಮಧ್ಯೆ ನಾವು ಸ್ವಾಗತಿಸಿಕೊಳ್ಳೋಣ. ಎಲ್ಲರೂ ಮೊಣಕಾಲೂರಿ. ಆರಾಧನಾ ನಮನ, ಆರಾಧನಾ ನಮನ, ಆರಾಧ್ಯಗೆ ಅಭಿಜಾತಗೆ ಆರಾಧನಾ ನಮನ, ಆರಾಧನಾ ನಮನ. ಆರಾಧನಾ
ಆರಾಧನೆಗೆ ಯೋಗ್ಯರು ಅವರೊಬ್ಬರೇ, ಸ್ತುತಿ ಸ್ತೋತ್ರಗಳಿಗೆ ಯೋಗ್ಯರು ಅವರೊಬ್ಬರೇ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಇದು ಸರ್ವಶಕ್ತನು ಅಂತ ಇದ್ದರೆ ಅವರು ಯೇಸು ಮಾತ್ರವೇ. ನನಗಾಗಿ ನಿಮಗಾಗಿ ಭೂಮಿಯಲ್ಲಿ ಮನುಷ್ಯನಾಗಿ ಬಂದಂತ ಯೇಸು ಸತ್ತು ಪುನರುತ್ಥಾನರಾಗಿ ರೊಟ್ಟಿಯ ರೂಪದಲ್ಲಿ ನನ್ನ ಮುಂದೆ ಬಂದು ಸದಾ ವಾಸಿಸುತ್ತಿದ್ದಾರೆ. ಆ ವಾಸ ಮಾಡುವ ಯೇಸುವಿಗೆ ಹೃದಯಾಂತರಾಳದಿಂದ ಎಲ್ಲರೂ ಕೂಡ ಸ್ತೋತ್ರವನ್ನ ಮಾಡುತ್ತಾ ದೇವರನ್ನು ಆರಾಧಿಸುತ್ತಾ ಹೇಳೋಣ ಸಾಲುಗಳನ್ನು. ಆರಾಧನೆಯನ್ನು ಸಲ್ಲಿಸೋಣ. ಆರಾಧ್ಯಗೆ ಅಭಿಜಾತಗೆ ಆರಾಧನಾ ನಮನ, ಆರಾಧನಾ ನಮನ, ಆರಾಧನಾ ನಮನ, ಆರಾಧನಾ ನಮನ, ಆರಾಧ್ಯಗೆ ಅಭಿಜಾತಗೆ ಆರಾಧನಾ ನಮನ, ಆರಾಧನಾ ನಮನ, ಆರಾಧನಾ ನಮನ, ಆರಾಧನಾ ನಮನ, ಆರಾಧ್ಯಗೆ ಅಭಿಜಾತಗೆ ಆರಾಧನಾ ನಮನ, ಆರಾಧನಾ ನಮನ, ಆರಾಧನಾ ನಮನ, ಆರಾಧನಾ ನಮನ, ಆರಾಧ್ಯಗೆ ಅಭಿಜಾತಗೆ ಆರಾಧನಾ ನಮನ, ಆರಾಧನಾ ನಮನ, ಆರಾಧನಾ ಹಲ್ಲೆಲೂಯಾ, 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 ಸರಿ, ಹಲ್ಲೆಲೂಯಾ, 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 ಪ್ರಭು ಕ್ರಿಸ್ತರ ಮುಂದೆ, ಪ್ರಭು ಯೇಸುವಿನ ಮುಂದೆ ನಾವೆಲ್ಲರೂ ಎದ್ದು ನಿಲ್ಲೋಣ ಪ್ರಿಯ.
ನಾವೆಲ್ಲರೂ ಎದ್ದು ನಿಲ್ಲೋಣ. ಪೇತ್ರ ನೀರಿನ ಮೇಲೆ ನಡೆದ ಯಾವಾಗ ಅಂದರೆ ಯೇಸುವನ್ನು ನೋಡುವಾಗ. ಯಾವಾಗ ಅವನು ಯೇಸುವನ್ನೇ ನೋಡ್ತಾ ನೀರಿನ ಮೇಲೆ ನಡೆದನೋ ಆತನು ಮುಳುಗಲಿಲ್ಲ. ಯಾವಾಗ ಮುಳುಗಲಿಕ್ಕೆ ಆರಂಭಿಸಿದ್ದು ಅಂದರೆ ಯೇಸುವನ್ನು ನೋಡುವುದನ್ನು ಬಿಟ್ಟು ಬರುತ್ತಿರುವ ಗಾಳಿಯನ್ನು, ಅಲೆಗಳನ್ನು ನೋಡುವಾಗ ಮುಳುಗಲಾರಂಭಿಸಿದ. ಇವತ್ತು ನಿನ್ನ ಜೀವಿತದಲ್ಲಿ, ನಿನ್ನ ಆಧ್ಯಾತ್ಮಿಕ ಬದುಕಿನಲ್ಲಿ ನೀವು ಕೂಡ ಅನೇಕ ಸಾರಿ ಬಿದ್ದಿರಬಹುದು, ಬಿದ್ದ ಅವಸ್ಥೆಗಳಲ್ಲಿ ಇರಬಹುದು. ಇವತ್ತು ಆ ಬೋಟಿನಲ್ಲಿ ಕುಳಿತಿದ್ದ ಪೇತ್ರನು ಭೂತ ಭೂತ ಎಂದು ಕೂಗುವಾಗ, ಭೂತ ಅಲ್ಲ ನಾನು ನಿನ್ನ ಪ್ರಭು ಅಂತ ಹೇಳುವಾಗ, ಪ್ರಭು ನೀವಾದರೆ ನಾನು ಕೂಡ ನೀರಿನ ಮೇಲೆ ನಡೆದು ಬರ್ತೇನೆ ಎಂಬುದಾಗಿ ಹೇಳಿದ ಪೇತ್ರ ನೀರಿನ ಮೇಲೆ ನಡೆಯತೊಡಗಿದ. ಇದು ಯೇಸು. ಅಂದು ಪೇತ್ರನಿಗೆ ನುಡಿದ ಯೇಸು ರೊಟ್ಟಿಯ ರೂಪದಲ್ಲಿ ನಿನ್ನ ಮುಂದೆ ಬಲಿಪೀಠದ ಮೇಲೆ ನಿಂತಿದ್ದಾರೆ. ನಿನ್ನನ್ನು ನೋಡಿ ಕರೀತಾ ಇದ್ದಾರೆ. ಸೋತು ಹೋದ ನನ್ನ ಮಗನೇ ಮಗಳೇ, ಆತ್ಮಿಕವಾದ ಕ್ಷೇತ್ರದಲ್ಲಿ ಕುಂದಿ ಹೋದ ನನ್ನ ಮಗನೇ ಮಗಳೇ, ಇವತ್ತು ನಾನು ನಿನ್ನನ್ನು ನಿನ್ನ ಬಿದ್ದ ಅವಸ್ಥೆಯಿಂದ ಮೇಲೆತ್ತಲು, ನಿನ್ನನ್ನು ಕರ ಹಿಡಿದು ನೀರಿನ ಮೇಲೆ ನಡೆಸಲು ನಾನು ಬಂದಿದ್ದೇನೆ. ನಿನ್ನ ಆಧ್ಯಾತ್ಮಿಕ ಜೀವನ ಬಲಗೊಂಡು ಶಕ್ತಿಯುತವಾಗಿ ನಿನ್ನನ್ನು ನಡೆಸಲು ನಾನು ಬಂದಿದ್ದೇನೆ. ನನ್ನಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂಬುದಾಗಿ ಯೇಸು ನಿನ್ನನ್ನು ನೋಡಿ ಹೇಳ್ತಾ ಇದ್ದಾರೆ. ಇವತ್ತು ನಾನು ಅವರ ಮಾತಿಗೆ ನನ್ನ ಕಿವಿಗಳನ್ನು ಕೊಟ್ಟು ನನ್ನ ಹೃದಯದಲ್ಲಿ ಆ ವಾಕ್ಯಗಳನ್ನು ಸ್ವೀಕರಿಸಿ, ಎಸ್ ಎಸ್ ಜೀಸಸ್, ಹೌದು ಯೇಸುವೆ, ಇದೋ ನಿನ್ನನ್ನು ನಾನು ನೋಡ್ತಾ ಇದ್ದೇನೆ, ನಿನ್ನ ಜೊತೆ ನಾನು ನಡೆಯುತ್ತೇನೆ ಎಂಬುದಾಗಿ ನಿನ್ನ ಹೃದಯದಲ್ಲಿ ಒಂದು ತೀರ್ಮಾನವನ್ನು ಮಾಡಿಕೊ ಪ್ರಿಯ ಸಹೋದರ ಸಹೋದರಿ. ಏಕೆಂದರೆ ಇವತ್ತು ನೀನು ನಿಂತಿರುವ ಸ್ಥಳ ಪರಿಶುದ್ಧವಾದ ಸ್ಥಳ. ನಿನ್ನನ್ನು ಕರೆದವರು ಮೋಶೆಯನ್ನು ಕರೆದ ದೇವರಾಗಿದ್ದಾರೆ. 80 ವರ್ಷದಲ್ಲಿ ಮೋಶೆಯನ್ನು ಕರೆದ ದೇವರು ಮಿಕ್ಕ 40 ವರ್ಷಗಳಲ್ಲಿ 120 ವರ್ಷ ಆತನ ಬದುಕು. 80 ವರ್ಷದಲ್ಲಿ ಅವನಿಗೇನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ. 40 ವರ್ಷದಲ್ಲಿ ಅವನ ಜೀವಿತದಲ್ಲಿ ಮಾಡಲಾಗದ ಅದ್ಭುತ ಕಾರ್ಯಗಳನ್ನು ದೇವರು ಆತನ ಮುಖಾಂತರ ಮಾಡಿಸಿದರು. ಇದಾಗಿದ್ದು ಹೇಗೆ? ದೇವರ ಸ್ವರಕ್ಕೆ ಅವನು ಕಿವಿಗೊಟ್ಟ ಕಾರಣ, ದೇವರ ಅನ್ಯೋನ್ಯತೆಯಲ್ಲಿ ಬದುಕಿದ ಕಾರಣ. ಇವತ್ತು ಅದೇ ಯೇಸು ಸ್ವಾಮಿ ನಿನ್ನನ್ನು ನೋಡಿ ಹೇಳ್ತಿದ್ದಾರೆ, ನೀನು ನನ್ನಲ್ಲಿರು, ಆಗ ನಾನು ನಿನ್ನಲ್ಲಿರ್ತೇನೆ, ಆಗ ನಿನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿ, ಈ ಒಂದು ಆರಾಧನೆಯ ವೇಳೆಯಲ್ಲಿ ನಿನ್ನ ಮುಂದೆ ಬಂದು ನಿಂತಿರುವುದು ಕೇವಲ ಒಂದು ರೊಟ್ಟಿಯಲ್ಲ, ಯೇಸುವೇ ಬಂದು ನಿಂತಿದ್ದಾರೆ. ಯೇಸುವೇ ಬಂದು ನಿಂತಿದ್ದಾರೆ. ಇವರು ಸರ್ವಶಕ್ತರಾಗಿದ್ದಾರೆ. ಇಬ್ಬಾಗ ಮಾಡಿದಂತಹ ಆ ಸಮುದ್ರದ ಮುಂದೆ ಹಿಂದೆ ತನ್ನ ಮಕ್ಕಳನ್ನು ನಡೆಸಿದಂಥ ಗೋಡೆಯ ರೀತಿಯಲ್ಲಿ 2 ಬದಿಗಳಲ್ಲಿ ಆ ನೀರನ್ನು ತಡೆ ಹಿಡಿದು ಆ ಮಧ್ಯಭಾಗದಲ್ಲೇ ಆ ಇಸ್ರಾಯೇಲ್ ಮಕ್ಕಳನ್ನು ನಡೆಸಿದಂಥ ಯೇಸು ಪ್ರಭು ನಿನ್ನ ಮುಂದೆ ಇದ್ದಾರೆ. ಇವತ್ತು ನಿನ್ನ ಜೀವಿತದಲ್ಲೂ ನಡೆಯಲಾಗದ ಅವಸ್ಥೆಗಳಿರಬಹುದು, ಆಗೋದಿಲ್ಲ ಅಂತೇಳಿ ಹೆದರಿಕೊಂಡು ಇರಬಹುದು. ಆದರೆ ಭಯಪಡಬೇಡ. ಅದರ ಮಧ್ಯದಲ್ಲೇ, ಸರೋವರದ ಮಧ್ಯದಲ್ಲೇ ದಾರಿಯನ್ನು ಮಾಡಿದ ಹಾಗೆ ನಿನ್ನ ಜೀವಿತದಲ್ಲಿರುವ ಸಮಸ್ಯೆಗಳ ಮಧ್ಯದಲ್ಲೇ ದೇವರು ಒಂದು ಮಾರ್ಗವನ್ನು ಏರ್ಪಡಿಸಲು ಶಕ್ತರಾಗಿದ್ದಾರೆ. ನಿನ್ನ ಜೀವಿತದಲ್ಲಿ ನಿನಗೆ ನಡೆಯಲಾಗದ ಜಾಗದಲ್ಲಿ ನಿನ್ನನ್ನು ನಡೆಸಲು ಶಕ್ತರಾಗಿದ್ದಾರೆ. ಯಾವ ದಾರಿಯಲ್ಲಿ ಹಾದು ಹೋಗಲು ನೀನು ಭಯಪಡುತ್ತಿದ್ದೀಯೋ ಆ ದಾರಿಯನ್ನು ಸುಗಮ ಮಾಡಲು, ಆ ದಾರಿಯನ್ನು ಸರಾಗ ಮಾಡಲು, ನಿನ್ನ ಕೈ ಹಿಡಿದು ನಿನ್ನನ್ನು ನಡೆಸಲು ಶಕ್ತರಾದ ದೇವರು ನಿನ್ನ ಮುಂದೆ ಇದ್ದಾರೆ. ಆದ್ದರಿಂದ ಈ ಒಂದು ಆರಾಧನೆಯ ವೇಳೆಯಲ್ಲಿ ಸಂಪೂರ್ಣವಾಗಿ ನಿಮ್ಮನ್ನೇ ನೀವು ಬಿಟ್ಟುಕೊಟ್ಟು ಎದ್ದು ನಿಂತಿರುವ ನಾವು ಎಲ್ಲರೂ ಕೂಡ ಶಕ್ತಿಯುತವಾಗಿ ಆರಾಧಿಸೋಣ. ಕರಗಳನ್ನು ತಟ್ಟಿ ಆರಾಧಿಸೋಣ. ನಾವೆಲ್ಲರೂ ಕೂಡ ನಮ್ಮನ್ನೇ ಮರೆತು ಯೇಸು ಕ್ರಿಸ್ತನ ಪ್ರಸನ್ನತೆಯನ್ನು ನಮ್ಮ ಹೃದಯದಲ್ಲಿ, ನಮ್ಮ ಶರೀರದಲ್ಲಿ ಅನುಭವಿಸುತ್ತಾ ಆ ದೇವರ ಸಾನ್ನಿಧ್ಯವನ್ನು ಎಲ್ಲರೂ ಕೂಡ ಶಕ್ತಿಯುತವಾಗಿ ದೇವರ ಸಾನ್ನಿಧ್ಯವನ್ನು ಎಲ್ಲರೂ ಕೂಡ ಅನುಭವಿಸಲು ನಮ್ಮನ್ನು ಬಿಟ್ಟುಕೊಟ್ಟು 2 ಕರಗಳನ್ನು ಸ್ವರ್ಗದ ಕಡೆಗೆ ಚಾಚೋಣ. 2 ಕರಗಳನ್ನು ಸ್ವರ್ಗದ ಕಡೆಗೆ ಚಾಚೋಣ. ಹೇಳೋಣ, ಯೇಸುವೇ, ಯೇಸುವೇ, ನಾನು ನಿಮ್ಮಲ್ಲಿ ವಿಶ್ವಾಸವಿಟ್ಟಿದ್ದೇನೆ. ಯೇಸುವೇ,
ನಿಮ್ಮ ವಾಕ್ಯದಲ್ಲಿ ನನಗೆ ಭರವಸೆ ಇದೆ. ನಾನಾಗಿರುವ ಎಲ್ಲ ಅವಸ್ಥೆಗಳಿಂದ ನೀವು ನನ್ನನ್ನು ಬಿಡುಗಡೆ ಮಾಡಿ ಸಮಸ್ಯೆಯ ಮಧ್ಯದಲ್ಲೇ ಒಂದು ಮಾರ್ಗವನ್ನು ಏರ್ಪಡಿಸಿ ಅದರ ಮಧ್ಯದಲ್ಲೇ ನನ್ನನ್ನು ನಡೆಸುವ ಸರ್ವಶಕ್ತರು ನೀವಾಗಿದ್ದೀರಿ. ಸಮುದ್ರದ ಮಧ್ಯದಲ್ಲಿ ಮೋಶೆಯನ್ನ, ಇಸ್ರಾಯೇಲ್ ಮಕ್ಕಳನ್ನ ನಡೆಸಿದ ದೇವರೇ, ಈ ಭೂಮಿಯಲ್ಲಿ ನನ್ನ ಆತ್ಮಿಕ ಯಾತ್ರೆಯಲ್ಲಿ ನಾನಾಗಿರುವ ಸಮಸ್ಯೆಗಳ ಮಧ್ಯದಲ್ಲಿ ನನಗೆ ಮಾರ್ಗ ನೀವೇ ಆಗಿದ್ದೀರಿ. ನೀವೇ ಆಗಿದ್ದೀರಿ. ಸ್ವರ್ಗದ ಬಾಗಿಲು ನೀವೇ ಆಗಿದ್ದೀರಿ. ಯೇಸುವೇ, ಯೇಸುವೇ, ಈ ಆರಾಧನೆಯಲ್ಲಿ ನಿಮ್ಮನ್ನು ನೋಡ್ತಾ ಇದ್ದೇನೆ, ನಿಮ್ಮನ್ನೇ ನಂಬಿದ್ದೇನೆ, ನಿಮ್ಮಲ್ಲೇ ಭರವಸೆ ಇಟ್ಟಿದ್ದೇನೆ. ಯೇಸುವೇ, ಆರಾಧಿಸುವಾಗ ನನ್ನಲ್ಲಿ, ನನ್ನ ಹೃದಯದಲ್ಲಿ, ನನ್ನ ಶರೀರದಲ್ಲಿ ಕ್ರಿಯೆ ಮಾಡುವ ನನ್ನ ಯೇಸುವೇ, ನಿಮಗೆ ಸ್ತೋತ್ರವಾಗಲಿ, ನಿಮಗೆ ವಂದನೆ ಆಗಲಿ, ನಿಮಗೆ ಆರಾಧನೆ ಆಗಲಿ. ಈ ಆರಾಧನೆ ವೇಳೆಯಲ್ಲಿ ನಿಮ್ಮ ಪ್ರೀತಿಯನ್ನ ಸಂಪೂರ್ಣವಾಗಿ ಅನುಭವಿಸುತ್ತಾ ನಿನ್ನನ್ನು ಮಾತ್ರ ದೃಷ್ಟಿ ಇಟ್ಟು ನೋಡುವಂತೆ, ನಿಮ್ಮ ಪ್ರೀತಿಯನ್ನ ಸವಿಯುವಂತ ಕೃಪೆಯಿಂದ ನನ್ನನ್ನು ತುಂಬಿಸಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರಿಯ ಸಹೋದರ ಸಹೋದರಿ, ಇಲ್ಲಿ ಇರುವುದು ನಿಮ್ಮ ಜೀವಿತವನ್ನ ಎಲ್ಲ ಸಮಸ್ಯೆಗಳ ಮಧ್ಯದಿಂದ ಬಿಡುಗಡೆ ಮಾಡಿ ಮಾರ್ಗವನ್ನು ಏರ್ಪಡಿಸಿ ಆ ಮಾರ್ಗದಲ್ಲಿ ನಡೆಸುವ ದೇವನ ಮುಂದೆ ನೀವಿದ್ದೀರಿ. ನಿಮ್ಮನ್ನೇ ನೀವು ಮರೆತು 4ನೇ ಅಧ್ಯಾಯ ಯೋಹಾನನ ಶುಭ ಸಂದೇಶ, ನಿಜವಾದ ಆರಾಧಕರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು. ಇವತ್ತು ನಿಮ್ಮ ಆರಾಧನೆ ಆತ್ಮದಿಂದ ಸತ್ಯದಿಂದ ಆಗಬೇಕು. ನೀವಿರುವ ಜಾಗದಲ್ಲೇ ಯೇಸು ನಿಮ್ಮೊಂದಿಗೆ ನಿಮ್ಮಲ್ಲಿಗೆ ಬಂದು ನಿಮ್ಮನ್ನು ಅಭಿಷೇಕ ಮಾಡುವ ಸಮಯ. ಪ್ರಿಯ ಸಹೋದರ ಸಹೋದರಿ, ಪ್ರಿಯ ಸಹೋದರ ಸಹೋದರಿ, ಇದು ಯೇಸು ಸ್ವಾಮಿ ಜಕ್ಕಾಯನ ಬಳಿಗೆ ಬಂದರು. ಅವನ ಬಳಿಗೆ ಬಂದು ಹೇಳಿದರು, ಇವತ್ತು ನಾನು ನಿನ್ನ ಮನೆಗೆ ಬರ್ತೇನೆ ಎಂಬುದಾಗಿ. ಇವತ್ತು ನೀನಿರುವ ಜಾಗದ ಬಳಿಗೆ, ನೀನಿರುವ ಸ್ಥಳಕ್ಕೆ ಯೇಸು ರೊಟ್ಟಿಯ ರೂಪದಿಂದ ಆತ್ಮಸ್ವರೂಪನಾಗಿ ನಿನ್ನ ಬಳಿಗೆ ಬರುವವರಾಗಿದ್ದಾರೆ, ನಿನ್ನನ್ನು ಸಂಧಿಸುವವರಾಗಿದ್ದಾರೆ, ನಿನಗೆ ಒಂದು ಕೈ ಕೊಟ್ಟು ನಿನ್ನನ್ನು ಕೇಳುತ್ತಿದ್ದಾರೆ. ಇವತ್ತು ನಾನು ನಿನ್ನ ಮನೆಯಲ್ಲಿ ತಂಗಬೇಕು, ಇವತ್ತು ನಾನು ನಿನ್ನಲ್ಲಿ ಜೀವಿಸಬೇಕು, ಇವತ್ತಿನಿಂದ ನಿನ್ನೊಂದಿಗೆ ನಾನು ನಡೆಯುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡುತ್ತಿದ್ದಾರೆ. ಆದ್ದರಿಂದ ನಿಮ್ಮ ಬಳಿಗೆ ಬಂದು ನಿಮ್ಮೊಳಗಡೆ ಜೀವಿಸಲು ಮನಸ್ಸು ಮಾಡಿದ ಯೇಸುವನ್ನ ಎಲ್ಲರೂ ಕೂಡ ಶಕ್ತಿಯುತವಾಗಿ ಕರಗಳನ್ನೆತ್ತಿ ಸ್ತೋತ್ರ ಮಾಡುತ್ತಾ ಗೀತೆಯ ಸಾಲುಗಳೊಂದಿಗೆ ಮನಪೂರ್ವಕವಾಗಿ ಆರಾಧಿಸೋಣ. ಹಾಲೆಲೂಯಾ, ಹಾಲೆಲೂಯಾ. ಸ್ವರವೆತ್ತಿ ಎಲ್ಲರೂ 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 ಬಾಯಿ ತೆರೆದು ಯಾರು ಸುಮ್ಮನೆ ಇರಬೇಡಿ. ಓ ರಬ 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 ರಬ. ಗ್ಲೋರಿ 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 ಗ್ಲೋರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತುತಿ ಮಾಡಿ, ಪ್ರಾರ್ಥನೆ ಮಾಡಿ. ಸೋತೋಗ್ಬೇಡಿ, ಪ್ರಾರ್ಥನೆ ಮಾಡಿ, ಸ್ತುತಿ ಮಾಡಿ, ಪ್ರಾರ್ಥನೆ ಮಾಡಿ. ದೇವರು ಪ್ರಾರ್ಥಿಸುವಾಗ ಉತ್ತರವನ್ನು ಕೊಡುವ ದೇವರು, ಸ್ತುತಿಸುವಾಗ ನಮ್ಮ ಹೃದಯಗಳಲ್ಲಿ ದೇವರ ಸಾನ್ನಿಧ್ಯವನ್ನು ತುಂಬಿಸುವ ದೇವರು. ಕಮಾನ್, ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ. ಹೋ ರಬ 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 ರಬ. ಹೃದಯಗಳು ತೆರೆಯಲ್ಪಡಲಿ, ಗಂಟಲುಗಳು ತೆರೆಯಲ್ಪಡಲಿ, ಕಟ್ಟಲ್ಪಟ್ಟ ಎಲ್ಲ ಪರಿಸ್ಥಿತಿಗಳು ಬಿಚ್ಚಲ್ಪಡಲಿ. ಹಾಲೆಲೂಯಾ, 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 ಹಾಲೆಲೂಯಾ. ನನಗೆ ಕಷ್ಟವೇ ಕಾಡುತ್ತೀರೆ, ನಾ ಮಾಡಿದ ಪ್ರಯತ್ನವಲ್ಲ ಸೋಲಾಗಿ ಹೋಗುತ್ತೀರೆ. ಪ್ರಾರ್ಥಿಸ್ತಾ ಇರಿ. ಮೇಲಿಂದ ನನಗೆ ಪ್ರಾರ್ಥನೆ ಮಾಡ್ತಾ ಇರಿ. ಕಷ್ಟವೇ ಕಾಡುತ್ತೀರೆ, ನಾ ಮಾಡಿದ ಪ್ರಯತ್ನವಲ್ಲ
ನನ್ನ ಯೇಸುವೇ ಕರುಣಿಸುವ ಕರುಣಾಮಯ ನೀರೇ ಬಾಳಲ್ಲ ನೀ ಬಂದರೆ ನನ್ನ ಬಾಳು ಧನ್ಯವೇ ತಡಮಾಡದೇವ ನನ್ನ ಯೇಸುವೇ. ಎಲ್ಲರೂ ಕರೆಯೋಣ, ಎಲ್ಲರೂ ನಮ್ಮ ಹೃದಯಾಂತರಾಳದಿಂದ ಕರೆಯೋಣ ಪ್ರಿಯರೇ. ದೇವರ ನಾಮವನ್ನು ಕೊಂಡಾಡೋಣ ಪ್ರಿಯರೇ. ನಮ್ಮ ಅವಸ್ಥೆಗಳ ಮಧ್ಯದಲ್ಲಿ ನಮಗೆ ಮಾರ್ಗವನ್ನು ತೋರಿಸುವ ದೇವನನ್ನ ಘನಪಡಿಸೋಣ, ಮಹಿಮೆ ಪಡಿಸೋಣ ಪ್ರಿಯರೇ. ಸಹಸಿನ ಮುಂದಿರುವೆ ವೈದ್ಯರ ಔಷಧಿಯೋ ಫಲ ಕೊಡದೆ ಬೆಂದಿರುವೆ ರೋಗದ ಬಾಧೆಗಳು ಸಹಸಿನ ಮುಂದಿರುವೆ ವೈದ್ಯರ ಔಷಧಿಯೋ ಫಲ ಕೊಡದೆ ಬೆಂದಿರುವೆ ಕರುಣಿಸುವ ಕರುಣಾಮಯ ಕಣ್ಣೀರೇ ಬಾಳಲ್ಲ ನೀ ಬಂದರೆ ನನ್ನ ಬಾಳು ಧನ್ಯವೇ ತಡಮಾಡದೇವ ನನ್ನ ಯೇಸುವೇ ಕರುಣಿಸುವ ಕರುಣಾಮಯನೇ ಕರುಣಾಮಯ ಕಣ್ಣೀರೇ ಬಾಳಲ್ಲ ನೀ ಬಂದರೆ ನಿನ್ನ ಬಾಳು ಧನ್ಯವೇ ತಡಮಾಡದೇವ ನನ್ನ ಯೇಸುವೇ. ನಮ್ಮ ಮಧ್ಯವಿದ್ದಾರೆ, ನಿಮ್ಮ ಹೋಗಗಳ ಮಧ್ಯದಲ್ಲಿ ಆಳು ಬರುತ್ತಿದ್ದಾರೆ. ಇದು ಇವತ್ತು ಕೇಳಿದ ಹಾಗೆ ಶುಭ ಸಂದೇಶದಲ್ಲಿ ಇದು ನಿನ್ನ ಹೃದಯದ ಬಾಗಿಲನ್ನು ತಟ್ತಾ ಇದ್ದಾರೆ. ಯಾರಾದರೂ ಬಾಗಿಲನ್ನು ತೆರೆದ್ರೆ ನಿಮ್ಮ ಒಳಗಡೆ ಯೇಸು ಪ್ರವೇಶ ಮಾಡ್ತಿದ್ದಾರೆ. ದಯವಿಟ್ಟು ನಿಮ್ಮ ಹೃದಯಗಳನ್ನು ತೆರೆದುಕೊಡಿ, ನಿಮ್ಮ ಅಂತರಂಗಗಳನ್ನು ತೆರೆದುಕೊಡಿ. ನಿಮ್ಮ ಕಲ್ಲಾದ ಹೃದಯವನ್ನು ಮೃದುವಾಗಿಸುವ ದೇವನಿಗೆ ನಿಮ್ಮ ಹೃದಯದ ಬಾಗಿಲನ್ನು ತೆರೆದುಕೊಟ್ಟು ಪ್ರಾರ್ಥನೆ ಮಾಡಿ ಪ್ರಿಯರೇ. ಸುಮ್ಮನೆ ಇರಬೇಡಿ, ಯಾರು ಸುಮ್ಮನೆ ಇರಬೇಡಿ. ನಿಮ್ಮ ಕಠಿಣವಾದ ಹೃದಯವನ್ನು ತೆಗೆದು ಮೃದುವಾದ ಹೃದಯವನ್ನು ಕೊಡುವ ದೇವನಿಗೆ ನಿಮ್ಮ ಹೃದಯಗಳು ತೆರೆಯಲ್ಪಡಲಿ, ನಿಮ್ಮ ಅಂತರಂಗಗಳು ತೆರೆಯಲ್ಪಡಲಿ. ಇದೋ ಯೇಸು ನಿನ್ನ ಮುಂದೆ ಬಂದು ನಿಂತಿದ್ದಾರೆ, ನಿನ್ನ ಮುಂದೆ ಬಂದು ನಿನ್ನ ಹೃದಯವನ್ನು ಬಡಿತಾ ಇದ್ದಾರೆ. ಓಪನ್ ಯುವರ್ ಹಾರ್ಟ್, ನಿಮ್ಮ ಹೃದಯವನ್ನು ತೆರೆದುಕೊಡಿ. ಯೇಸು ನಿಮ್ಮೊಳಗಡೆ ಪ್ರವೇಶಿಸ್ತಾರೆ ಪ್ರಿಯರೇ. ಕರುಣಿಸುವ ಕರುಣಾಮಯ ಕಣ್ಣೀರೇ ಬಾಳಲ್ಲ ನೀ ಬಂದರೆ ನನ್ನ ಬಾಳು ಧನ್ಯವೇ ತಡಮಾಡದೇವ ನನ್ನ ಯೇಸುವೇ ಕರುಣಿಸುವ ಕರುಣಾಮಯ ಕಣ್ಣೀರೇ ಬಾಳಲ್ಲ ನೀ ಬಂದರೆ ನನ್ನ ಬಾಳು ಧನ್ಯವೇ ತಡಮಾಡದೇವ ನನ್ನ
ಯೇಸುವನ್ನು ದೃಷ್ಟಿಸಿ ನೋಡೋಣ. ಕಣ್ಣುಗಳನ್ನು ತೆರೆದು ಯೇಸುವನ್ನು ದೃಷ್ಟಿಸಿ ನೋಡೋಣ. ನಿನ್ನ ಜೀವಿತವನ್ನು ನವೀಕರಿಸುವುದಕ್ಕಾಗಿ, ನಿನ್ನ ಜೀವಿತವನ್ನು ಆನಂದಭರಿತವಾದ ಜೀವಿತವನ್ನು, ನಿನ್ನ ಜೀವಿತವನ್ನು ಬೆಳಗಿಸುವುದಕ್ಕಾಗಿ ಯೇಸು ಬಂದಿದ್ದಾರೆ. ಒಂದು ಕ್ಷಣ ಆ ಯೇಸುವನ್ನು ನೋಡುತ್ತಾ, ಆ ಯೇಸುವನ್ನೇ ನೋಡುತ್ತಾ ನಾವಿರುವ ಜಾಗದಲ್ಲಿ ಕುಳಿತುಕೊಳ್ಳೋಣ ಪ್ರಿಯರೇ, ಕುಳಿತುಕೊಳ್ಳೋಣ. ಕುಳಿತುಕೊಳ್ಳೋಣ. ಒಂದು ನಿಮಿಷ ನೇರವಾಗಿ ಯೇಸುವನ್ನು ನೋಡೋಣ. ನೇರವಾಗಿ ಯೇಸುವನ್ನು ನೋಡೋಣ. ಯೇಸು ನಮ್ಮನ್ನು ನೋಡ್ತಾ ಇದ್ದಾರೆ. ಒಂದು ಕಣ್ಣು ಪರಲೋಕವನ್ನು ನೋಡಿದ್ರೆ ಒಂದು ಕಣ್ಣು ಭೂಲೋಕವನ್ನು ನೋಡ್ತದೆ ಅಂತೇಳಿ ವಾಕ್ಯ ಹೇಳ್ತದೆ. ಆದರೆ ಇವತ್ತು ಅವರು ನಮ್ಮ ಮಧ್ಯೆ ಬಂದು ನಮ್ಮನ್ನು ಸಂಪೂರ್ಣವಾಗಿ ಕಾಣ್ತಾ ಇದ್ದಾರೆ. ಅವರಿಗೆ ಮನಸ್ಸಿದೆ. ಇವತ್ತು ಬ್ರದರ್ ಒಂದು ವಾಕ್ಯವನ್ನು ನಿಮ್ಮ ಬಾಯಿಂದ ಕನ್ಫೆಸ್ ಮಾಡಿಸಿದರು. ಸೌಖ್ಯವಾಗಲು ಮನಸ್ಸಿದ್ದರೆ ನಿಮಗೆ ಸೌಖ್ಯವನ್ನು ಕೊಟ್ಟೇ ಕೊಡ್ತೇನೆ, ರಕ್ಷಿಸಲಿಕ್ಕೆ ನನಗೆ ಮನಸ್ಸಿದೆ, ನಾನು ರಕ್ಷಿಸಿಯೇ ತೀರ್ತೇನೆ ಎಂಬುದಾಗಿ. ಈ ಆರಾಧನೆಯಲ್ಲಿ ನಿಮ್ಮ ಮಾರ್ಗ ಯೇಸುವಾಗಿದ್ದಾರೆ. ನಿಮ್ಮ ಸಮಸ್ಯೆಯ ಮಧ್ಯದಲ್ಲಿ ಒಂದು ಮಾರ್ಗವನ್ನು ಏರ್ಪಡಿಸ್ತೀನಿ ಅಂತ ಹೇಳಿದ್ದಾರೆ, ಏರ್ಪಡಿಸ್ತಾರೆ. ಅದರ ಮಧ್ಯೆ ನಿಮ್ಮನ್ನು ನಡೆಸ್ತಾರೆ. ಪ್ರಿಯರೇ, ನಂಬಿಕೆ ಉಳ್ಳವರಾಗಿ ಆರಾಧನೆಯಲ್ಲಿ ಭಾಗವಹಿಸೋಣ. ಎರಡು ಕೈಗಳನ್ನು ಹೃದಯದ ಮೇಲೆ ಇಟ್ಟುಕೊಳ್ಳೋಣ. ಕಣ್ಣುಗಳನ್ನು ತೆರೆದು ಪರಮ ಪ್ರಸಾದವನ್ನೇ ನೋಡೋಣ. ದೇವರ ದೃಷ್ಟಿ ನಮ್ಮ ಮೇಲಿದೆ. ನಮ್ಮ ದೃಷ್ಟಿಯನ್ನು ದೇವರ ಕಡೆಗೆ ಹರಿಸೋಣ. ಯೇಸುವನ್ನೇ ನೋಡೋಣ. ಯೇಸುವಲ್ಲಿದೆ ಜೀವ, ಯೇಸುವಿನಲ್ಲಿದೆ ರಕ್ಷಣೆ, ಯೇಸುವಿನಲ್ಲಿದೆ ಸೌಖ್ಯ. ನಮಗೆ ನೋವಿದ್ದುದರಿಂದ ಯೇಸುವಿಗೆ ನೋವಾಯಿತು. ನಮಗೆ ಬಾಧೆಗಳು ಇರುವುದರಿಂದ ಯೇಸುವಿಗೆ ಬಾಧೆಗಳಾಯಿತು. ನಮ್ಮ ಪಾಪದ ಗಾಯಗಳು ಕಿವು ಸೋರಿ ನಾರುತ್ತಿದ್ದವು. ಅವುಗಳನ್ನು ವಾಸಿ ಮಾಡಿ ಮುಚ್ಚಲು ಯೇಸು ಗಾಯಗೊಂಡರು. ಯೆಶಾಯ ಪ್ರವಾದಿಯ ಪುಸ್ತಕ 53ನೇ ಅಧ್ಯಾಯ 5ನೇ ವಚನದಲ್ಲಿ, 4-5 ವಚನದಲ್ಲಿ, ಗಾಯಗೊಂಡನಾತ ನಮ್ಮ ಪಾಪಗಳ ನಿಮಿತ್ತ, ಜರ್ಜರಿತನಾದ ನಮ್ಮ ದ್ರೋಹಗಳ ದಸೆಯಿಂದ, ಶಿಕ್ಷೆಗೊಳಗಾದ ನಮ್ಮ ರಕ್ಷೆಗಾಗಿ, ಪೆಟ್ಟು ತಿಂದ ನಮ್ಮ ಸ್ವಸ್ಥತೆಗಾಗಿ. ಮತ್ತಾಯನ ಸುವಾರ್ತೆಯಲ್ಲಿ 8ನೇ ಅಧ್ಯಾಯದಲ್ಲಿ 16-17 ವಚನದಲ್ಲಿ, ಸಂಜೆಯಾಯಿತು, ಸೂರ್ಯಾಸ್ತಮವಾಯಿತು, ಸಾವಿರಾರು ಜನ ರೋಗಿಗಳನ್ನು ಹಾಸಿಗೆಗಳ ಸಹಿತ ಹೊತ್ತು ತಂದು ದಾರಿಯ ಮಗ್ಗಲಲ್ಲಿ ಮಲಗಿಸಿದರು. ಯೇಸುವನ್ನು ನೋಡಿದರೆ ಸಾಕು, ಯೇಸುವನ್ನು ಮುಟ್ಟಿದರೆ ಸಾಕು, ಯೇಸುವಿನ ಪಾದದ ಧೂಳು ತಗಲಿದರೆ ಸಾಕು, ಅವರ ಉಡುಪಿನ ಅಂಚನ್ನು ಮುಟ್ಟಿದರೆ ಸಾಕು ಎಂದು ಹೇಳಿ ಅವರು ತವಕ ಪಡುತ್ತಿದ್ದರು. ಅಲ್ಲಿ ಅನೇಕ ಕುಂಟರಿದ್ದರು, ಅನೇಕ ಜನರು ಕಿವುಡರಿದ್ದರು, ಅನೇಕ ಜನರು ಪಾರ್ಶ್ವವಾಯು ರೋಗಿಗಳಿದ್ದರು, ಅನೇಕ ಜನರು ವಾಸಿಯಾಗದ ಮಾರಕ ರೋಗದಿಂದ ನರಳುವವರಿದ್ದರು, ಅನೇಕರು ದೆವ್ವಪೀಡಿತರಾಗಿದ್ದರು. ಯೇಸುವಿನ
ಉಡುಪಿನ ಅಂಚನ್ನು ಮುಟ್ಟಿದ ತಕ್ಷಣ ಗುಣಪಡಿಸುವ ದಿವ್ಯ ಶಕ್ತಿ ಯೇಸುವಿನಿಂದ ಹೊರಹೊಮ್ಮಿತು, ಅವರನ್ನು ಸ್ಪರ್ಶಿಸಿತು, ಅವರೆಲ್ಲರೂ ಸ್ವಸ್ಥರಾದರು. ಈ ಸಂಜೆಯ ವೇಳೆಯಲ್ಲಿ ಕರ್ತರ ಪಾದಬುಡದಲ್ಲಿ ನೀವಿದ್ದೀರಿ. ನಿಮ್ಮಲ್ಲಿ ಅನೇಕ ಸಮಸ್ಯೆಗಳಿರಬಹುದು, ಅನೇಕ ಬಾಧೆಗಳು ಇರಬಹುದು, ಅನೇಕ ರೋಗಗಳಿರಬಹುದು, ಅನೇಕರ ಮನಸ್ಸುಗಳಲ್ಲಿ ಹೃದಯಗಳಲ್ಲಿ ಆಂತರಿಕವಾದ ಗಾಯಗಳಿರಬಹುದು, ನೋವುಗಳಿರಬಹುದು, ವಾಸಿಯಾಗದಂಥ ಮಾನಸಿಕವಾದ ಅಸ್ವಸ್ಥತೆಗಳಿರಬಹುದು, ವಾಸಿಯಾಗದ ಕಾಯಿಲೆಗಳಿರಬಹುದು. ಯೇಸು ನಿನ್ನನ್ನು ನೋಡುತ್ತಿದ್ದಾರೆ. ಯೇಸು ನಿನ್ನ ರೋಗವನ್ನು, ನಿನ್ನ ಕಷ್ಟವನ್ನು, ನಿನ್ನ ದುಃಖವನ್ನು ನೋಡುವವರಾಗಿದ್ದಾರೆ. ಅವರು ಅದಕ್ಕಾಗಿಯೇ ಬಂದವರು. ಯೆಶಾಯನು ಪ್ರವಾದನೆ ಮಾಡಿದ ಹಾಗೆ, ಹೊರೆಯಂತೆ ಹೊತ್ತುಕೊಂಡನಾತ ನಮ್ಮೆಲ್ಲರ ಕಷ್ಟ ಸಂಕಟಗಳನ್ನು ಎಂದು ಪ್ರವಾದನೆ ಮಾಡಿದ ಆ ಪ್ರವಾದನ ವಾಕ್ಯವು ಇಂದು ನೆರವೇರಿತು. ಯಾರ್ಯಾರೆಲ್ಲ ವಿಶ್ವಾಸದಿಂದ ಯೇಸುವನ್ನು ನೋಡುತ್ತಾರೋ, ಯಾರ್ಯಾರೆಲ್ಲ ವಿಶ್ವಾಸದಿಂದ ಪ್ರಾರ್ಥನೆ ಮಾಡುತ್ತಾರೋ, ಅವರೆಲ್ಲರೂ ಈ ದಿನ, ಈ ಸಂಜೆ, ಈ ಹೊತ್ತು, ಈ ಗಳಿಗೆಯಲ್ಲಿ ಸ್ವಸ್ಥತೆಯನ್ನು ಹೊಂದಿಕೊಳ್ಳುತ್ತಾರೆ. ಆದುದರಿಂದ ಕರ್ತನನ್ನೇ ನೋಡಿ. ನಿಮ್ಮ ಕಾಯಿಲೆಗಳಿಗೆ ನೀವು ಔಷಧಿಯನ್ನು, ಮದ್ದುಗಳನ್ನು ತೆಗೆದುಕೊಂಡು ಸಾಕಾಗಿರಬಹುದು. ಈ ಪ್ರಪಂಚದಲ್ಲಿ ಯಾವ ಮದ್ದಾಗಲಿ, ಯಾವ ಔಷಧಿ ಆಗಲಿ, ಯಾವ ವೈದ್ಯನಾಗಲಿ ನಿಮ್ಮೊಳಗಿರುವ ರೋಗಗಳನ್ನು ಸಂಪೂರ್ಣವಾಗಿ ವಾಸಿ ಮಾಡಲಿಕ್ಕೆ ಅವನಿಂದ ಅಸಾಧ್ಯ. ಮದ್ದುಗಳಿಂದ, ಔಷಧಿಗಳಿಂದ ಆ ರೋಗಗಳು ಗುಣವಾಗುವುದು ಅಸಾಧ್ಯ, ಶಮನವಾಗುತ್ತದೆ ಅಷ್ಟೇ. ಮತ್ತೆ ಆ ರೋಗಗಳು ನಮ್ಮಲ್ಲಿ ಉದ್ಭಣಗೊಳ್ಳುತ್ತವೆ. ಆದರೆ ಶಾಶ್ವತವಾಗಿ ಸ್ವಸ್ಥಪಡಿಸುವವರು ಯೇಸು ಮಾತ್ರ ಒಬ್ಬರು. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ. ಯೇಸು ಸ್ವಾಮಿ ಕಪೆರ್ನೌಮಿನಲ್ಲಿ ಬಂದರು. ಅವರು ಬಂದಿದ್ದಾರೆ ಎಂಬ ವಿಷಯ ಒಬ್ಬ ಶತಾಧಿಪತಿಗೆ ಗೊತ್ತಾಯಿತು. ಮತ್ತಾಯನ ಸುವಾರ್ತೆಯಲ್ಲಿ 8ನೇ ಅಧ್ಯಾಯ 5ರಿಂದ ವಚನಗಳನ್ನು ನೋಡುತ್ತೇವೆ. ಒಬ್ಬ ಶತಾಧಿಪತಿ ಯೇಸುವಿನ ಬಳಿಗೆ ಬಂದ. ಸ್ವಾಮಿ, ನನ್ನ ಸೇವಕ ಅಸ್ವಸ್ಥನಾಗಿದ್ದಾನೆ, ಅವನಿಗೆ ಪಾರ್ಶ್ವವಾಯು ರೋಗ ಬಂದಿದೆ, ಅವನು ಹಾಸಿಗೆ ಹಿಡಿದಿದ್ದಾನೆ ಎಂದು ಆ ಶತಾಧಿಪತಿ ಯೇಸುವಲ್ಲಿ ಹೇಳಿಕೊಂಡ. ಯೇಸು ಹೇಳಿದರು, ನಡಿ, ನಾನು ಬರ್ತೇನೆ, ಅವನನ್ನು ಗುಣಪಡಿಸುತ್ತೇನೆ. ಶತಾಧಿಪತಿ ಹೇಳಿದ, ಸ್ವಾಮಿ, ನೀವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ, ಅರ್ಹತೆ ನನಗಿಲ್ಲ. ಆತ ಹೇಳ್ತಾನೆ, ನನಗೊಂದು ಅಧಿಕಾರ ಉಂಟು. ರೋಮ್ ಸಾಮ್ರಾಜ್ಯದಲ್ಲಿ ನನಗೊಂದು ಅಧಿಕಾರ ಉಂಟು. ನಾನು ಒಬ್ಬ ಅಧಿಕಾರದ ಅಲ್ಲಿರುವ ವ್ಯಕ್ತಿಯ ಕೈ ಕೆಳಗಿದ್ದೇನೆ. ನನ್ನ ಕೈ ಕೆಳಗೂ ಅನೇಕ ಸೇವಕರಿದ್ದಾರೆ. ಅವರಿಗೆ ಇಂಥದ್ದನ್ನು ಮಾಡು ಅಂತ ಹೇಳಿದರೆ ಅವರು ಮಾಡ್ತಾರೆ, ಇಂಥದ್ದನ್ನು ಮಾಡಬೇಡ ಎಂದರೆ ಅವರು ಮಾಡುವುದಿಲ್ಲ. ಅವನ ಮಾತಿನ ಅರ್ಥ ನೋಡಿರಿ. ನನಗೆ ಈ ಲೋಕದಲ್ಲಿ ಶಕ್ತಿ ಉಂಟು, ಅಧಿಕಾರನೂ ಉಂಟು. ನಾನು ಹೇಳಿದ್ದು ನಡೀತದೆ, ನಾನು ಹೇಳ್ದಾಗೆ ನನ್ನ ಆಳುಗಳು ಕೇಳ್ತಾರೆ. ಈ ಲೋಕದಲ್ಲಿ ಅನೇಕರಿಗೆ ಅನೇಕ ರೀತಿಯ ಅಧಿಕಾರ ಉಂಟು.
ಅನೇಕರು ಅಧಿಕಾರಗಳನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಾರೆ. ಅವನ ಅಧಿಕಾರವನ್ನು ಅವನು ದುರ್ಬಳಕೆ ಮಾಡಿಕೊಳ್ಳಲಿಲ್ಲ. ಯಾಕೆಂದರೆ ಆ ಸೇವಕರಿಗೆ ಹೇಳಿ ಯೇಸುವನ್ನ ಇಲ್ಲಿಗೆ ಕರೆದುಕೊಂಡು ಬನ್ನಿ ಅಂದರೆ ಹೋಗಿ ಕರ್ಕೊಂಡು ಬರ್ತಾ ಇದ್ರು. ಆದರೆ ಅವನು ಹಾಗೆ ಮಾಡಲಿಲ್ಲ. ಅವನು ಯಾಕೆ ಮಾಡಲಿಲ್ಲ ಅಂದರೆ ಅವನು ಹೇಳುವ ಮಾತಿನ ಅರ್ಥ, ಯೇಸುವೆ, ಈ ಲೋಕದಲ್ಲಿ ನನಗೆ ಶಕ್ತಿ ಉಂಟು, ಅಧಿಕಾರ ಉಂಟು. ಈ ಲೋಕದಲ್ಲಿ ಅನೇಕರಿಗೆ ಅನೇಕ ರೀತಿಯ ಶಕ್ತಿ ಇದೆ, ಅಧಿಕಾರ ಇದೆ, ಆದರೆ ವಿಧೇಯತೆ ಇಲ್ಲ. ಆ ಅಧಿಕಾರಿಗೆ, ಶತಾಧಿಪತಿಗೆ ವಿಧೇಯತೆ ಇತ್ತು. ಯೇಸು ವಿಧೇಯತೆಯಲ್ಲಿ ಇನ್ನೂ ಕೂಡ ಮೇಲೆ ನಿಲ್ಲುತ್ತಾರೆ. ಯೇಸು ಹೇಳ್ತಾರೆ, ಅಧಿಕಾರಿಗಳಿಗೆ ವಿಧೇಯರಾಗಿರಿ ಎಂದಾಗ ಆತನು ಮಾತಿನ ಶಕ್ತಿಯನ್ನ ತೋರಿಸಿಕೊಟ್ಟಾಗ ಯೇಸು ಹೇಳಿದರು, ನಡಿ ನಾನು ಬರ್ತೇನೆ ಎಂದು. ಆದರೆ ಆತ ಇನ್ನೂ ವಿಧೇಯತೆಯನ್ನು ತೋರಿಸ್ಕೊಳ್ತಾನೆ. ಆ ವಿಧೇಯತೆ ಏನೆಂದರೆ, ನೀವು ನನ್ನ ಮನೆಗೆ ಬರುವಷ್ಟು ಅಧಿಕಾರ ಇಲ್ಲ. ಈ ಲೋಕದಲ್ಲಿ ನನಗೆ ಶಕ್ತಿ ಉಂಟು, ಅನೇಕರಿಗೆ ಶಕ್ತಿ ಉಂಟು. ಈ ಲೋಕದಲ್ಲಿ ಯಾರಲ್ಲೂ ಇಲ್ಲದಂಥ ಶಕ್ತಿ, ಈ ಲೋಕದಲ್ಲಿ ಯಾರಲ್ಲೂ ಇಲ್ಲದಂಥ ಅಧಿಕಾರ, ನನ್ನಲ್ಲಿರುವಂಥ ಶಕ್ತಿ, ನನ್ನಲ್ಲಿರುವ ಅಧಿಕಾರ, ಇವೆಲ್ಲಕ್ಕಿಂತ ಮಿಗಿಲಾದ ಶಕ್ತಿ, ಮಿಗಿಲಾದ ಅಧಿಕಾರ ಯೇಸುವೆ ನಿಮ್ಮಲ್ಲಿ ಉಂಟು. ಯಾಕೆಂದರೆ ಯೇಸುವಿಗೆ ರೋಗಗಳು ಅಧೀನವಾಗ್ತವೆ, ಯೇಸುವಿಗೆ ದೆವ್ವಗಳು ಅಧೀನವಾಗ್ತವೆ, ಯೇಸುವಿಗೆ ಸೃಷ್ಟಿ ಅಧೀನವಾಗ್ತದೆ, ಯೇಸುವಿಗೆ ಆಕಾಶ ಮಂಡಲ, ಪಾತಾಳ ಲೋಕ, ಭೂಮಂಡಲ ಎಲ್ಲ ಜೀವಿಗಳು ಅಧೀನವಾಗ್ತದೆ. ಯೇಸುವಿನ ಮಾತಿಗೆ ಸಮುದ್ರ ಅಧೀನವಾಗ್ತದೆ, ಸುಮ್ಮನಾಗ್ತದೆ. ಯೇಸುವಿನ ಮಾತಿಗೆ ಬಿರುಗಾಳಿ ಶಾಂತವಾಗ್ತದೆ, ಅದು ಕೂಡ ಅಧೀನವಾಗ್ತದೆ. ಭೂಮಿಯ ಮೇಲೆ, ಭೂಮಿಯ ಕೆಳಗೆ, ಭೂಮಿಯ ಮೇಲೆ ಎಲ್ಲವೂ ಕೂಡ ಯೇಸುವಿಗೆ ಅಧೀನವಾಗ್ತದೆ. ಪೌಲರು ಹೇಳ್ತಾರೆ, ಯೇಸುವಿನ ಹೆಸರಿಗೆಂದೇ ಎಲ್ಲರೂ ಅಡ್ಡ ಬೀಳುವರು. ಸ್ವರ್ಗವಾಸಿಗಳು, ಭೂನಿವಾಸಿಗಳು, ಪಾತಾಳ ಜೀವರಾಶಿಗಳು ತಂದೆ ದೇವರ ಮಹಿಮೆಯನ್ನು ಯೇಸು ನಾಮದ ಮೂಲಕ ಹೊಗಳುವರು ಎಂದು. ಅಧಿಕಾರಿ ಯೇಸುವಿನಲ್ಲಿರುವ ಶಕ್ತಿಯನ್ನು ಮತ್ತು ಅವರಲ್ಲಿದ್ದಂಥ ಮಹಿಮೆಯನ್ನು ಕಂಡುಕೊಂಡಿದ್ದ. ಆತ ತಿಳಿದಿದ್ದ ಯೇಸುವಿಗೆ ರೋಗಗಳು ಅಧೀನವಾಗ್ತದೆ ಎಂದು. ಆದ್ದರಿಂದ ಆತ ಹೇಳ್ತಾನೆ, ನಮ್ಮಲ್ಲಿ ಯಾರಲ್ಲೂ ಇಲ್ಲದಂಥ ಒಂದು ಅದ್ಭುತವಾದ ಶಕ್ತಿ, ನಮ್ಮಲ್ಲಿ ಯಾರಲ್ಲೂ ಇಲ್ಲದಂಥ ಒಂದು ಅದ್ಭುತವಾದ ಅಧಿಕಾರ ನಿಮಗೆ ಉಂಟು ಯೇಸುವೆ. ನೀವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ಇಲ್ಲ. ನೀವು ಒಂದು ಮಾತನ್ನು ಇಲ್ಲಿಂದಲೇ ಹೇಳಿದರೆ ಸಾಕು, ನನ್ನ ಆಳು ಸ್ವಸ್ಥನಾಗುತ್ತಾನೆ. ಚಪ್ಪಾಳೆ ತಟ್ಟಿ ಯೇಸುವಿಗೆ ಸ್ತೋತ್ರ ಮಾಡ್ರಿ. ಈ ವಾಕ್ಯಗಳನ್ನು ಕೇಳುತ್ತಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿ, ದೇವರು ಯೆರೆಮೀಯ ಪ್ರವಾದಿಯ ಪುಸ್ತಕದಲ್ಲಿ 23ನೇ ಅಧ್ಯಾಯ 23ನೇ ವಚನ, ನಾನು ಹತ್ತಿರದಲ್ಲಿರುವವರಿಗೆ ಮಾತ್ರ ದೇವರು, ದೂರದಲ್ಲಿರುವವರಿಗೂ ದೇವರು. ನೀವು ಹತ್ತಿರದಲ್ಲಿದ್ದೀರಿ, ದೂರದಲ್ಲಿ ನಿಮ್ಮ ಮನೆಯಲ್ಲಿ ಅನೇಕರು ರೋಗದಿಂದ ಬಾಧೆ ಪಡುತ್ತಿದ್ದಾರೆ, ಅನೇಕರು ಹಾಸಿಗೆ ಹಿಡಿದು ಮಲಗಿದ್ದಾರೆ. ನಿಮ್ಮ ತಂದೆ ಆಗಿರಬಹುದು, ತಾಯಿ ಆಗಿರಬಹುದು, ನಿಮ್ಮ ಹೆಂಡತಿ ಗಂಡ ಆಗಿರಬಹುದು, ಮಕ್ಕಳಾಗಿರಬಹುದು. ನೀವು ಈಗ ಯೇಸುವನ್ನು ನೋಡ್ತಾ ಇದ್ದೀರಿ, ಅವರಿಗಾಗಿ ಪ್ರಾರ್ಥನೆ ಮಾಡಿರಿ. ಯೇಸು ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಸ್ವಸ್ಥಪಡಿಸ್ತಾರೆ. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ಯಾಕೆಂದರೆ 107ನೇ ಕೀರ್ತನೆಯಲ್ಲಿ 19-20 ವಚನದಲ್ಲಿ, ಸಂಕಟದಲ್ಲಿ ಮೊರೆ ಇಟ್ಟರು ಪ್ರಭುವಿಗೆ, ಇಕ್ಕಟ್ಟಿನಿಂದ ಬಿಡುಗಡೆ ಇಟ್ಟನು ಅವರಿಗೆ, ತನ್ನ ವಾಕ್ಯವನ್ನು ಅವರಿಗೆ ಕಳುಹಿಸಿ ಅವರನ್ನು ಸ್ವಸ್ಥಪಡಿಸಿದರು ಎಂಬುದಾಗಿ ದಾವೀದರಸನು ಕೀರ್ತನೆ 107ರಲ್ಲಿ
19-20 ವಚನದಲ್ಲಿ ಹೇಳುತ್ತಾನೆ. ಆದ್ದರಿಂದ ಯೇಸುವಿನಲ್ಲಿ ಅಂಥ ಅದ್ಭುತವಾದ ಶಕ್ತಿ ಇದೆ. ಯೇಸುವಿನ ಬಳಿಗೆ ಬಂದು ಶತಾಧಿಪತಿ ಪ್ರಾರ್ಥನೆ ಮಾಡಿದ. ಯೇಸುವಿನಿಂದ ಹೊರಟ ಮಾತು, ಆ ವಾಕ್ಯ ಆ ಪಾರ್ಶ್ವವಾಯು ರೋಗಿಯ ಹತ್ತಿರ ಹೋಗಿ ಅವನನ್ನು ಸ್ಪರ್ಶಿಸಿ, ಅವನೊಳಗೆ ಆ ವಾಕ್ಯವು ಕ್ರಿಯೆಯಾಗಿ ಕಾರ್ಯವಾಗಿ ಅದು ಜೀವವಾಗಿ ಅವನನ್ನು ಹಾಸಿಗೆಯಿಂದ ಎಬ್ಬಿಸಿತು. ಚಪ್ಪಾಳೆ ತಟ್ಟಿ ದೇವರಿಗೆ ಸ್ತೋತ್ರ ಮಾಡ್ರಿ. ನೀವು ಈಗ ಪ್ರಾರ್ಥನೆ ಮಾಡಿದರೆ ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಮನೆಯವರಿಗಾಗಿ, ಯಾರೆಲ್ಲ ಅಸ್ವಸ್ಥರಿದ್ದಾರೆ ಅವರೆಲ್ಲರಿಗಾಗಿ ಪ್ರಾರ್ಥನೆ ಮಾಡುವಾಗ ಅವರಿಗೂ ಸೌಖ್ಯವಾಗುತ್ತದೆ, ನಿಮಗೂ ಸೌಖ್ಯವಾಗ್ತದೆ. ಪ್ರೈಸ್ ದಿ ಲಾರ್ಡ್. ಬ್ರದರ್ ಒಂದು ಹಾಡನ್ನು ಹಾಡ್ತಾರೆ. ಈ ಹಾಡು ಹಾಡುವಾಗ ನೀವು ಹಾಡು ಹಾಡಬೇಡ್ರಿ, ನೀವು ಪ್ರಾರ್ಥನೆ ಮಾಡ್ರಿ. ನಿಮ್ಮ ರೋಗಗಳಿಗಾಗಿ ಅಲ್ಲ, ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ, ನಿಮ್ಮ ಸ್ನೇಹಿತರು ಯಾರೆಲ್ಲ ಇದ್ದಾರೆ ನೆನಪು ಮಾಡ್ಕೊಳ್ರಿ. ಅವರ ಹೆಸರನ್ನು ಯೇಸುವಿಗೆ ಹೇಳ್ರಿ. ಯೇಸುವಿಗೆ ಹೇಳಿ ನೀವು ಬಾಯಿ ತೆರೆದು ಪ್ರಾರ್ಥನೆ ಮಾಡ್ರಿ. ಬ್ರದರ್ ಹಾಡುವಾಗ ನೀವು ಸುಮ್ಮನೆ ಇರಬಾರ್ದು, ಸೈಲೆಂಟ್ ಆಗಿರಬಾರ್ದು, ಸ್ವರವೆತ್ತಿ ಪ್ರಾರ್ಥನೆ ಮಾಡಬೇಕು. ಯೇಸುವೆ, ನನ್ನ ಮನೆಯಲ್ಲಿ ನನ್ನ ತಂದೆ ಅನಾರೋಗ್ಯದಿಂದ ಬಳಲ್ತಿದ್ದಾರೆ, ನಿನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಸ್ವಸ್ಥಪಡಿಸು ಸ್ವಾಮಿ. ಯೇಸುವೆ, ನನ್ನ ಗಂಡ ಮನೆಯಲ್ಲಿ ಹಾಸಿಗೆ ಮೇಲೆ ಮಲಗಿದ್ದಾನೆ, ಅವನಿಗೆ ಗುಣವಾಗದ ರೋಗ, ನಿನ್ನ ವಾಕ್ಯವನ್ನು ಕಳುಹಿಸಿ ಸ್ವಸ್ಥಪಡಿಸಿರಿ. ಯೇಸುವೆ, ನನ್ನ ಗಂಡ ಕುಡುಕನಾಗಿದ್ದಾನೆ, ಹೆಂಡತಿ ಕುಡುಕಳಾಗಿದ್ದಾಳೆ, ಮಗ ಕುಡುಕನಾಗಿದ್ದಾನೆ, ಮಗಳು ದಾರಿ ತಪ್ಪಿದ್ದಾಳೆ, ಅವರಿಗಾಗಿ ಈ ಸಮಯದಲ್ಲಿ ಸಮರ್ಪಣೆ ಮಾಡಿ ಪ್ರಾರ್ಥಿಸ್ತೇನೆ. ಅವರನ್ನು ನೀವು ಮುಟ್ಟಿರಿ, ಹೋಗಿ ನಿಮ್ಮ ವಾಕ್ಯವನ್ನು ಕಳುಹಿಸಿ ಸ್ಪರ್ಶಿಸಿರಿ. ಆ ಶತಾಧಿಪತಿಯ ಪ್ರಾರ್ಥನೆಯಿಂದ ಆ ಪಾರ್ಶ್ವವಾಯು ರೋಗಿ, ದೂರದಲ್ಲಿದ್ದ ಪಾರ್ಶ್ವವಾಯು ರೋಗಿಯನ್ನು ಮುಟ್ಟಿದವರು ನೀವು. ಇವತ್ತು ನನ್ನ ಮನೆಯಲ್ಲಿರುವ ರೋಗಿಯನ್ನು ಮುಟ್ಟಿರಿ ಎಂದು ನೀವು ವಿಶ್ವಾಸದಿಂದ ಪ್ರಾರ್ಥಿಸಿರಿ. ಯೇಸು ಆ ಕಾರ್ಯವನ್ನು ಈಗ ಮಾಡ್ತಾರೆ. ನೀವು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡುವವರು ಮೊಣಕಾಲು ಹಾಕಿ ಪ್ರಾರ್ಥಿಸಿರಿ. ಮೊಣಕಾಲಕ್ಕೆ ಆಗದೆ ಇರುವವರು ಕೂತ ಜಾಗದಲ್ಲಿ ಪ್ರಾರ್ಥಿಸಿರಿ. ಆದರೆ ನೀವು ಪ್ರಾರ್ಥನೆ ಮಾಡ್ತಾ ಇರಬೇಕು. ಹಾಡು ಮುಗಿಯುವವರೆಗೆ ಪ್ರಾರ್ಥನೆ ನಿಲ್ಲಿಸಬೇಡಿ. ಯೇಸುವನ್ನು ನೋಡಿ ಪ್ರಾರ್ಥನೆ ಮಾಡ್ರಿ, ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ರಿ, ಅಳುತ್ತಾ ಅಳುತ್ತಾ ಪ್ರಾರ್ಥನೆ ಮಾಡ್ರಿ. ಶತಾಧಿಪತಿ ತನ್ನ ಆಳಿಗೋಸ್ಕರವಾಗಿ ಯೇಸುವಿನಲ್ಲಿ ಮೊರೆ ಇಟ್ಟನು, ಕಣ್ಣೀರಿನಿಂದ ಮೊರೆ ಇಟ್ಟನು. ಯೇಸು ಅವನ ಪ್ರಾರ್ಥನೆ ಕೇಳಿ ತನ್ನ ಶಕ್ತಿಯನ್ನು ಕಳುಹಿಸಿ, ವಾಕ್ಯವನ್ನು ಕಳುಹಿಸಿ ಆ ಶತಾಧಿಪತಿಯ ಆಳನ್ನು ಸ್ಪರ್ಶಿಸಿದರು. ಅವರು ಸ್ವಸ್ಥತೆ ಹೊಂದಿದರು. ಈಗ ಅದೇ ಕಾರ್ಯವನ್ನು ಯೇಸು ಮಾಡ್ತಾರೆ. ಅವರು ಸ್ವಸ್ಥ ಹೊಂದುವಾಗ ನೀವು ಸ್ವಸ್ಥ ಹೊಂದಿಕೊಳ್ಳುತ್ತೀರಿ, ನಿಮಗೂ ಸ್ವಸ್ಥತೆ ಸಿಗುತ್ತದೆ. ಪ್ರಾರ್ಥನೆ ಮಾಡಿರಿ. ಆರೋಗ್ಯದಾಯಕನೇ ಪ್ರಾರ್ಥಿಸಿ ಎಲ್ಲರೂ. ಅಪ್ಪ ಯೇಸುವೇ, ರೋಗದಿ ಬಳಲಿರುವೆ, ಕರುಣಿಸು ಕರ್ತನೇ. ನಿನ್ನ ಗಾಯದಲ್ಲಿ ಸೌಖ್ಯದ ಶಕ್ತಿ ಇದೆ, ನಿನ್ನ ರಕ್ತದಲ್ಲಿ ಬಿಡುಗಡೆ ದೊರೆಯಲಿದೆ. ನಿನ್ನ ಮುಟ್ಟಿರಿ, ಸೌಖ್ಯ ನೀಡಿರಿ. ರಕ್ತ ಚಿಮುಕಿಸಿ
ನನಗೆಲ್ಲ ನಿನ್ನ ಬಿಟ್ಟರೆ ನನಗ್ಯಾರಿಲ್ಲ ನೀವೇನೆ ನನಗೆಲ್ಲ ಕಣ್ಣೀರ ಬದುಕು ಸಾಕಾಗಿ ಹೋಗಿದೆ ಕರುಣಿಸು ದೇವನೇ ಕಣ್ಣೀರ ಬದುಕು ಸಾಕಾಗಿ ಹೋಗಿದೆ ಕರುಣಿಸು ದೇವನೇ ಅಲ್ಲಿಸು ಪ್ರಾರ್ಥನೆ ಪಾಲಿಸು ಪ್ರಾರ್ಥನೆ ಆರೋಗ್ಯ ಕಾಯಕನೇ ಅಪ್ಪ ಯೇಸುವೇ ರೋಗದಿ ಬಳಲಿರುವೆ ಕರುಣಿಸು ಕಲ್ಪನೆ ಆರೋಗ್ಯದಾಯಕನೇ ಅಪ್ಪ ಯೇಸುವೇ ರೋಗದಿ ಬಳಲಿರುವೆ ಕರುಣಿಸು ಕರ್ತನೇ ನಿನ್ನ ಗಾಯದಲ್ಲಿ ಸೌಖ್ಯದ ಶಕ್ತಿಯಿದೆ ನಿನ್ನ ಗಾಯದಲ್ಲಿ ಸೌಖ್ಯದ ಶಕ್ತಿಯಿದೆ ನಿನ್ನ ರಕ್ತದಲ್ಲಿ ಗುರುಗಳು ದೊರೆಯಲಿದೆ ನಿಮ್ಮ ರಕ್ತದಲ್ಲಿ ಬಿಡುಗಡೆ ದೊರೆಯಲಿದೆ ನಿನ್ನ ಸೌಖ್ಯ ನೀಡಿರೆ ನನ್ನ ಮುಟ್ಟಿರೆ ಸೌಖ್ಯ ನೀಡಿ ಎಲ್ಲರ ಜೊತೆಗೂಡಿ ಹೇಳಿ ಯಾರು ನನ್ನ ಮುಟ್ಟಿರೆ ಸೌಖ್ಯ ನೀಡಿರೆ ಸರಿ ನನ್ನ ಮುಟ್ಟಿರೆ ಸೌಖ್ಯ ನೀಡಿರೆ ನನ್ನ ಮುಟ್ಟಿರೆ ಸೌಖ್ಯ ನೀಡಿರೆ ನನ್ನ ಸೌಖ್ಯ ನೀಡಿರೆ ರಕ್ತ ಚಿಮುಕಿಸಿ ರಕ್ಷೆ ನೀಡಿರಿ. ಎದ್ದು ನಿಂತ್ಕೊಳ್ಳೋಣ ಎಲ್ಲರೂ. ಈಗ ಏಸಪ್ಪ ನಿಮ್ಮನ್ನು ಮುಟ್ಟುವ ಸಮಯ. ನಿಮ್ಮ ಕೈಗಳನ್ನು ಪರಮಪ್ರಸಾದದ ಕಡೆಗೆ ಚಾಚಿಕೊಳ್ಳಿರಿ. ನಿಮ್ಮ ಕೈಗಳನ್ನು ಒಪ್ಪಿಸಿಕೊಳ್ಳಿರಿ. ಹೇಳಿಕೊಡುವ ಪ್ರಾರ್ಥನೆ ಹೇಳಿರಿ. ಯೇಸುವೆ, ನನ್ನ ಕೈಗಳನ್ನು ನಿಮಗೊಪ್ಪಿಸುತ್ತೇನೆ. ನಿಮ್ಮ ಗಾಯವುಳ್ಳ ಕರಗಳಿಂದ ನನ್ನ ಕೈಗಳನ್ನು ತೊಳೆದು ಶುದ್ಧ ಮಾಡಿರಿ. ನಿಮ್ಮ ಗಾಯಗಳಿಂದ ಹರಿದು ಬಂದ ರಕ್ತದಿಂದ ನನ್ನ ಕೈಗಳನ್ನು ತೊಳೆದು ಶುದ್ಧ ಮಾಡಿರಿ. ನಿಮ್ಮ ಕೈಗಳಾಗಿ ಮಾರ್ಪಡಿಸಿರಿ. ಗುಣಪಡಿಸುವ ನಿಮ್ಮ ದಿವ್ಯ ಶಕ್ತಿಯ ಮುದ್ರೆಯನ್ನು ಈ ಕೈಗಳ ಮೇಲೆ ಒತ್ತಿರಿ. ಈ ಕೈಗಳನ್ನು ಯಾವ ಅಂಗಗಳಲ್ಲಿ
ಇಟ್ಟುಕೊಂಡು ಪ್ರಾರ್ಥನೆ ಮಾಡುತ್ತೇನೋ ಗುಣಪಡಿಸುವ ನಿಮ್ಮ ದಿವ್ಯ ಶಕ್ತಿ ಈ ಕೈಗಳ ಮೂಲಕ ಹರಿದು ನೋವಿರುವ ರೋಗ ಇರುವ ಜಾಗಗಳ ಮೇಲೆ ಸ್ಪರ್ಶವಾಗಲಿ, ಸ್ವಸ್ಥತೆಯಾಗಲಿ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ನಿಮ್ಮ ಬಲಗೈಯನ್ನು ತಲೆ ಮೇಲೆ ಇಟ್ಟುಕೊಳ್ಳಿ. ಎಲ್ಲರೂ ಬಲಗೈಯನ್ನು ನಿಮ್ಮ ತಲೆನೋವನ್ನು ಸಮರ್ಪಣೆ ಮಾಡಿರಿ. ಅನೇಕರಿಗೆ ತಲೆ ಸುತ್ತುವಿಕೆ ಇದೆ, ತಲೆ ಸುತ್ತುವಿಕೆಯನ್ನು ಸಮರ್ಪಿಸಿರಿ. ಮೆದುಳಿನಲ್ಲಿ ಗೊಂದಲಗಳು, ಮೆದುಳಿನಲ್ಲಿ ಒತ್ತಡಗಳು, ಮೆದುಳಿನಲ್ಲಿ ಇರುವಂಥ ತೊಂದರೆಗಳು, ಮೆದುಳಿನಲ್ಲಿರುವಂಥ ಗಾಯಗಳು, ರೋಗಗಳು ಎಲ್ಲವನ್ನು ಸಮರ್ಪಿಸಿರಿ. ತಲೆಯ ಒಳಭಾಗದಲ್ಲಿರುವ ಎಲ್ಲ ಅಂಗಗಳನ್ನು ಸಮರ್ಪಿಸಿರಿ. ನಿಮ್ಮ ಕಣ್ಣುಗಳನ್ನು ಸಮರ್ಪಿಸಿರಿ. ನಿಮ್ಮ 2 ಕಣ್ಣುಗಳಲ್ಲಿರುವ ದೃಷ್ಟಿಹೀನತೆಯನ್ನು ಸಮರ್ಪಿಸಿರಿ. ಕಣ್ಣಿನ ಒಳಭಾಗದಲ್ಲಿರುವ ಕಣ್ಣುಗುಡ್ಡೆಗಳನ್ನು ಸಮರ್ಪಿಸಿರಿ. ಕಣ್ಣುಗುಡ್ಡೆಯಲ್ಲಿರುವಂಥ ಪೊರೆಗಳು, ದೃಷ್ಟಿಹೀನತೆಗಳು ತೆಗೆದು ಹಾಕಲ್ಪಡಲಿ, ಯೇಸುವಿನ ರಕ್ತದಿಂದ ತೊಳೆಯಲ್ಪಡಲಿ ಎಂದು ಪ್ರಾರ್ಥನೆ ಮಾಡಿರಿ. ಕಣ್ಣಿನ ರೆಪ್ಪೆಗಳನ್ನು, ರೆಪ್ಪೆಯಲ್ಲಿರುವಂಥ ತೊಂದರೆಗಳನ್ನು, ಕಣ್ಣಿನ ಒಳಭಾಗದಲ್ಲಿರುವಂಥ ತೊಂದರೆಗಳನ್ನು, ರೋಗಗಳನ್ನು ಸಮರ್ಪಣೆ ಮಾಡಿರಿ. ನಿಮ್ಮ ಕಿವಿಗಳನ್ನು ಸಮರ್ಪಣೆ ಮಾಡಿರಿ. ಕಿವಿಯ ಒಳಭಾಗದಲ್ಲಿರುವ ಎಲ್ಲ ಗಾಯಗಳು, ನೋವುಗಳು, ಕಿವಿಗಳು ಕೇಳಿಸದಂತೆ ಇರುವ ಎಲ್ಲ ಅಸ್ವಸ್ಥತೆಗಳು ಸಮರ್ಪಣೆ ಮಾಡಿರಿ. ಮೂಗಿನಲ್ಲಿರುವ ತೊಂದರೆಗಳನ್ನು ಸಮರ್ಪಣೆ ಮಾಡಿರಿ. ಮೂಗಿನ ಒಳಭಾಗದಲ್ಲಿ ಉಸಿರಾಟಕ್ಕೆ ತೊಂದರೆ ಉಂಟಾಗುವಂಥ ಅಲರ್ಜಿ ರೋಗಗಳನ್ನು ಸಮರ್ಪಣೆ ಮಾಡಿರಿ. ತುಟಿಗಳಲ್ಲಿ, ನಾಲಿಗೆಗಳಲ್ಲಿ, ಗಂಟಲಲ್ಲಿ, ಬಾಯಲ್ಲಿ, ಕುತ್ತಿಗೆಯಲ್ಲಿ ಇರುವಂಥ ಎಲ್ಲ ರೋಗಗಳನ್ನು ಸಮರ್ಪಣೆ ಮಾಡಿರಿ. ಯೇಸುವೆ, ನಿನ್ನ ಗಾಯದಿಂದ ಹರಿದ ರಕ್ತದಿಂದ ತೊಳೆದು ಶುದ್ಧ ಮಾಡಿ ಸೌಖ್ಯ ಕೊಡಿರಿ ಅಂತ ಹೇಳಿರಿ ಎಲ್ಲರೂ. ಯೇಸುವೆ, ನಿಮ್ಮ ಗಾಯವುಳ್ಳ ಕರಗಳಿಂದ ಸುರಿಸಿದ ರಕ್ತದಿಂದ ನನ್ನ ತಲೆನೋವನ್ನು ವಾಸಿ ಮಾಡಿರಿ. ತಲೆ ಸುತ್ತುವಿಕೆಯ ರೋಗಗಳನ್ನು ವಾಸಿ ಮಾಡಿರಿ. ಯೇಸುವೆ, ಮೆದುಳಿನಲ್ಲಿರುವ ಎಲ್ಲ ಗೊಂದಲಗಳು ನಿಮ್ಮ ಗಾಯದಿಂದ ಹರಿದು ಬಂದ ರಕ್ತದಿಂದ ತೊಳೆದು ಶುದ್ಧ ಮಾಡಿರಿ. ಯೇಸುವೆ, ನನ್ನ ಕಿವಿಗಳಲ್ಲಿ ಇರುವಂತ ಎಲ್ಲಾ ತೊಂದರೆಗಳು, ಎಲ್ಲ ಗಾಯಗಳು, ಎಲ್ಲ ರೋಗಗಳು ನಿನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗ ಸ್ವಸ್ಥತೆ ಹೊಂದಿಕೊಳ್ಳಲಿ. ಮುಚ್ಚಿರುವ ಕಿವಿಗಳು ನಿಮ್ಮ ನಾಮದಲ್ಲಿ ತೆರೆಯಲ್ಪಡಲಿ. ನನ್ನ ಕಿವಿಗಳು ನಿಮ್ಮ ಸ್ವರ ಕೇಳಲು ತೆರೆಯಲಿ. ನನ್ನ ಮೂಗಿನಲ್ಲಿರುವ ಎಲ್ಲ ಅಡೆತಡೆಗಳು, ಉಸಿರಾಟಕ್ಕಿರುವ ತೊಂದರೆಗಳು ನಿಮ್ಮ ನಾಮದಲ್ಲಿ ತೆರೆಯಲ್ಪಡಲಿ. ಯೇಸುವೇ, ನನ್ನ ಬಾಯಲ್ಲಿರುವ ತುಟಿಗಳಲ್ಲಿರುವ ನಾಲಿಗೆಗಳಲ್ಲಿರುವ ಹುಣ್ಣುಗಳು, ಬೊಕ್ಕೆಗಳು, ಅಲರ್ಜಿ ರೋಗಗಳು, ಹಲ್ಲುಗಳಲ್ಲಿರುವ ಹೊಸಡುಗಳಲ್ಲಿರುವ ಎಲ್ಲ ತೊಂದರೆಗಳು ನಿನ್ನ ನಾಮದಲ್ಲಿ ಬಿಡುಗಡೆಯಾಗಲಿ. ಸ್ವಸ್ಥತೆ ಹೊಂದಿಕೊಳ್ಳಲಿ. ರಕ್ತದಿಂದ ಇವುಗಳನ್ನು ತೊಳೆದು ಎಲ್ಲ ರೋಗಗಳನ್ನು ವಾಸಿ ಮಾಡಿರಿ. ನಿಮ್ಮ ನಾಮದಲ್ಲಿ ಎಲ್ಲ ರೋಗಗಳು ವಾಸಿಯಾಗಲಿ. ಮಾಡ್ರಿ. ಹಾಲೆಲೂಯಾ, ಹಾಲೆಲೂಯಾ. ಬಿಡುಗಡೆ, ನಿಮಗೆ ಬಿಡುಗಡೆ. ಯೇಸು ಇವರಲ್ಲಿರುವ ಯೇಸು ನಾಮದಲ್ಲಿ ರೋಗದ ಶಕ್ತಿಗಳೇ ಯೇಸು ನಾಮದಲ್ಲಿ ಕಣ್ಣುಗಳಲ್ಲಿ ತೊಂದರೆ ಉಂಟು ಮಾಡುವ ರೋಗದ ಶಕ್ತಿಗಳೇ ಯೇಸು ನಾಮದಲ್ಲಿ ಬಿಟ್ಟು ಹೋಗಿರಿ. ಯೇಸುವಿನ ರಕ್ತದಿಂದ ತೊಳೆದು ಶುದ್ಧ ಮಾಡಿ ಸಂಪೂರ್ಣ ರಕ್ಷಣೆಯನ್ನು ಕೊಡಿರಿ, ಆರೋಗ್ಯ ಕೊಡಿರಿ. ನಿಮ್ಮ ದಿವ್ಯ ಶಕ್ತಿ ಹರಿದು ಬರಲಿ, ಸ್ವಸ್ಥತೆ ಹೊಂದಿಕೊಳ್ಳಲಿ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ, ನಿನ್ನ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸಿದೆ.
ಸ್ವೀಕರಿಸಿ ಯೇಸುವೇ ನಿಮ್ಮ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸಿ ಪವಿತ್ರಾತ್ಮರಿಂದ ಬಲಪಡಿಸಿ ಹೊಸ ಸೃಷ್ಟಿಯಾಗಿ ಮಾರ್ಪಡಿಸಿ ಪವಿತ್ರಾತ್ಮರಿಂದ ಬಲಪಡಿಸಿ ಹೊಸ ಸೃಷ್ಟಿಯಾಗಿ ಮಾರ್ಪಡಿಸಿ ಯೇಸುವೇ ನಿಮ್ಮ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸಿ ಪವಿತ್ರಾತ್ಮರಿಂದ ಬಲಪಡಿಸಿ ಹೊಸ ಸೃಷ್ಟಿಯಾಗಿ ಮಾರ್ಪಡಿಸಿ. ನಿಮ್ಮ ಹೃದಯದ ಮೇಲೆ ಕೈಗಳನ್ನಿಟ್ಟುಕೊಳ್ಳಿರಿ. ನಿಮ್ಮ ದೇಹದ ಒಳಭಾಗದಲ್ಲಿರುವ ಎಲ್ಲ ಅಂಗಗಳಿಗಾಗಿ ಈಗ ಪ್ರಾರ್ಥಿಸುವ ಸಮಯ. ನೀವು ಕೂಡ ಪ್ರಾರ್ಥನೆ ಮಾಡಿರಿ. ಅನೇಕರಿಗೆ ಹಾರ್ಟಲ್ಲಿ ತೊಂದರೆ ಇರಬಹುದು. ಹಾರ್ಟಲ್ಲಿ ವಾಲ್ಗಳಲ್ಲಿ ಅದಕ್ಕೆ ಸಂಪರ್ಕವಾಗಿ ಜೋಡಿಸಲ್ಪಟ್ಟಿರುವ ನರಗಳಲ್ಲಿ ತೊಂದರೆಗಳಿರ್ಬೋದು, ಅಡೆತಡೆಗಳಿರ್ಬೋದು, ಬ್ಲಾಕ್ಸ್ ಇರ್ಬೋದು, ಹಾರ್ಟಲ್ಲಿ ಹೋಲ್ಗಳಿರ್ಬೋದು. ಅವುಗಳನ್ನು ಸಮರ್ಪಣೆ ಮಾಡಿರಿ. ನಿಮ್ಮ ಲಿವರ್ನಲ್ಲಿರುವ ತೊಂದರೆಗಳನ್ನು ಸಮರ್ಪಣೆ ಮಾಡಿರಿ. ನಿಮ್ಮ ಉಸಿರಾಟದ ಶ್ವಾಸಕೋಶದಲ್ಲಿರುವ ಅಲರ್ಜಿ ರೋಗಗಳು, ಕಫ, ಕೆಮ್ಮು ರೋಗ, ದಮ್ಮು ರೋಗಗಳನ್ನು ಸಮರ್ಪಣೆ ಮಾಡಿರಿ. ನಿಮ್ಮ ಜಠರಗಳಲ್ಲಿ, ಕಿಬ್ಬೊಟ್ಟೆಗಳಲ್ಲಿ ಅಲ್ಸರ್ ರೋಗಗಳು, ಗ್ಯಾಸ್ಟ್ರಿಕ್ ಹುಣ್ಣುಗಳು ಅವುಗಳಿದ್ದರೆ ಸಮರ್ಪಣೆ ಮಾಡಿರಿ. ನಿಮ್ಮ ಕರುಳುಗಳಲ್ಲಿ ತೊಂದರೆಗಳಿದ್ದರೆ, ಕರುಳುಗಳಲ್ಲಿ ಗಾಯಗಳಿದ್ದರೆ ಅವುಗಳನ್ನು ಸಮರ್ಪಣೆ ಮಾಡಿರಿ. ಕಿಡ್ನಿಗಳಲ್ಲಿ ತೊಂದರೆಗಳಿದ್ದರೆ ನಿಮ್ಮ ಕಿಡ್ನಿಗಳನ್ನು ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಶರೀರದಲ್ಲಿರುವ ಎಲ್ಲ ಅಂಗಗಳನ್ನು ಸಮರ್ಪಣೆ ಮಾಡಿರಿ. ಕೈಗಳು, ಕಾಲುಗಳು, ಸೊಂಟ, ಬೆನ್ನೆಲುಬು, ಪಕ್ಕೆಲುಬು, ಕುತ್ತಿಗೆಯಲ್ಲಿರುವ ಎಲುಬುಗಳು, ಅಲ್ಲಿರುವ ಎಲ್ಲ ನೋವುಗಳು ಸಮರ್ಪಣೆ ಮಾಡಿರಿ. ಕಾಲುಗಳಲ್ಲಿ, ಮಂಡಿಗಳಲ್ಲಿರುವ ನೋವುಗಳು, ಪಾದಗಳಲ್ಲಿರುವ ನೋವುಗಳನ್ನು ಸಮರ್ಪಣೆ ಮಾಡಿರಿ. ಪಾದಗಳಲ್ಲಿರುವ ಆಣಿಗಳನ್ನು ಸಮರ್ಪಣೆ ಮಾಡಿರಿ. ಚರ್ಮದಲ್ಲಿರುವ ಚರ್ಮ ರೋಗವನ್ನು, ಸ್ಕಿನ್ ಅಲರ್ಜಿ ರೋಗವನ್ನು ಸಮರ್ಪಣೆ ಮಾಡಿರಿ. ನಿಮ್ಮ ಶರೀರದ ಒಳಭಾಗದಲ್ಲಿ, ಹೊರಭಾಗದಲ್ಲಿರುವ ಎಲ್ಲ ರೋಗಗಳನ್ನು ಸಮರ್ಪಣೆ ಮಾಡಿರಿ. ರಕ್ತದೊತ್ತಡದ ಕಾಯಿಲೆ, BP ಕಾಯಿಲೆ ಇದ್ದರೆ ಸಮರ್ಪಣೆ ಮಾಡಿರಿ. ಸಕ್ಕರೆ ಕಾಯಿಲೆ, ಶುಗರ್ ಕಂಪ್ಲೇಂಟ್, ಈ ರೋಗಗಳಿದ್ರೆ ಇದನ್ನು ಸಮರ್ಪಣೆ ಮಾಡಿರಿ. TB ಕಾಯಿಲೆಗಳು, ಕ್ಯಾನ್ಸರ್ ರೋಗಗಳು, ಕ್ಯಾನ್ಸರ್ ಗೆಡ್ಡೆಗಳು, ಚರ್ಮದಲ್ಲಿ, ರಕ್ತದಲ್ಲಿ ಗೆಡ್ಡೆಗಳು, ಮಾಂಸಗಳಲ್ಲಿ ಗೆಡ್ಡೆಗಳು, ಅವುಗಳನ್ನು ಸಮರ್ಪಣೆ ಮಾಡಿರಿ. ಈ ಸ್ವಾಮಿ ಈ ಸಮಯದಲ್ಲಿ ಪರಮ ಪ್ರಸಾದದಿಂದ ದಿವ್ಯ ಶಕ್ತಿಯಾಗಿ ನೀವು ಪ್ರಾರ್ಥನೆ ಮಾಡುವ ಒಂದೊಂದು ಅಂಗಗಳನ್ನು ಮುಟ್ಟುತ್ತಾರೆ. ತನ್ನ ಕಾಯವುಳ್ಳ ಕರಗಳಿಂದ ಮುಟ್ಟಿ ಅದರಲ್ಲಿರುವ ಗಾಯಗಳು ಅವರು ವಾಸಿ ಮಾಡ್ತಾರೆ. ನಿಮ್ಮ ಹಾರ್ಟಲ್ಲಿ ಹೋಲ್ಗಳಿದ್ರೆ ಸ್ವಾಮಿ ತನ್ನ ಕೈಗಳನ್ನ ಹಾರ್ಟನ್ನು ಮುಟ್ಟಿ ಆ ಹೋಲ್ಗಳನ್ನು ಮುಚ್ಚುತ್ತಾರೆ. ನೀವು ವಿಶ್ವಾಸದಿಂದ ಪ್ರಾರ್ಥಿಸಿರಿ. ಕ್ಯಾನ್ಸರ್ ಗೆಡ್ಡೆಗಳಿದ್ರೆ ಯೇಸು ಅದುಗಳನ್ನು ಮುಟ್ಟಿ ಒಂದೇ ಕ್ಷಣದಲ್ಲಿ ಕರಗಿಸಿ ವಾಸಿ ಮಾಡುತ್ತಾರೆ. ವಿಶ್ವಾಸದಿಂದ ಪ್ರಾರ್ಥಿಸಿರಿ. ಕರುಳುಗಳಲ್ಲಿ, ಜಠರಗಳಲ್ಲಿ ಇರುವ ರೋಗಗಳನ್ನು ಸಮರ್ಪಣೆ ಮಾಡಿ ನಿಮ್ಮ ಎರಡು ಕೈಗಳನ್ನು ಮೇಲೆತ್ತಿ ಎಲ್ಲಾ ರೋಗಗಳಿಗಾಗಿ, ಸ್ವಸ್ಥತೆಗಾಗಿ, ಬಿಡುಗಡೆಗಾಗಿ ಪ್ರಾರ್ಥನೆ ಮಾಡಿರಿ. ಯೇಸು ನಾಮದಲ್ಲಿ ಈಗ ಬಿಡುಗಡೆ ಸಿಗ್ತಾ ಇದೆ. ಯೇಸು ನಾಮದಲ್ಲಿ ಈಗ ಬಿಡುಗಡೆ ಸಿಗ್ತಾ ಇದೆ. ಯೇಸು ನಾಮದಲ್ಲಿ ಸ್ವಸ್ಥತೆ ಸಿಗ್ತಾ ಇದೆ. ನಿಮ್ಮ ಶರೀರದಲ್ಲಿ ಎಲ್ಲಾದ್ರೂ ನೋವುಗಳಿದ್ರೆ, ಅದು ಬಾಧಿಸ್ತಾ ಇದ್ರೆ ನಿಮ್ಮ ಕೈಗಳನ್ನ ನೋವಿನ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿಕೊಳ್ಳಿರಿ. ನಿಮ್ಮ ತಲೆನೋವು ಇರಬಹುದು, ಆ ನೋವಿರುವ ಜಾಗದಲ್ಲಿ ಕೈಗಳನ್ನು ಇಟ್ಟುಕೊಳ್ಳ್ರಿ. ಸೊಂಟ ನೋವು ಇರಬಹುದು, ಆ ಸೊಂಟದ ಮೇಲೆ ಕೈ ಇಟ್ಟುಕೊಳ್ಳಿರಿ. ಬೆನ್ನು ನೋವಿರ್ಬೋದು, ಬೆನ್ನಿನ ಭಾಗದಲ್ಲಿ ಕೈಗಳನ್ನು ಇಟ್ಟುಕೊಳ್ಳಿರಿ. ಕಾಲುಗಳು ನೋವಿರ್ಬೋದು, ಬಗ್ಗಿ ಕಾಲುಗಳನ್ನು ಹಿಡಿದು
ಆ ಕಾಲಿರು ನೋವಿರುವ ಜಾಗದಲ್ಲಿ ನಿಮ್ಮ ಕೈ ಇಟ್ಟು ಪ್ರಾರ್ಥನೆ ಮಾಡಿರಿ. ನಿಮ್ಮ ಶರೀರದಲ್ಲಿ ಯಾವ ಯಾವ ಭಾಗಗಳಲ್ಲಿ ಎಲ್ಲೆಲ್ಲಿ ನೋವುಗಳಿದೆಯೋ ಸಾಧ್ಯವಾದರೆ ನಿಮ್ಮ ಕೈಗಳನ್ನಲ್ಲಿಟ್ಟು ಯೇಸುವೆ ಈ ನೋವನ್ನು ನಿಮ್ಮ ನೋವಿನಲ್ಲಿ ಮರೆ ಮಾಡಿ ನಿಮ್ಮ ಗಾಯಗಳಿಂದ ಹರಿದ ರಕ್ತದಿಂದ ಗುಣಪಡಿಸಿ ಎಂದು ಪ್ರಾರ್ಥಿಸಿರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಯೇಸು ನಾಮದಲ್ಲಿ ಬಿಡುಗಡೆ, ಯೇಸು ರಕ್ತದಿಂದ ಬಿಡುಗಡೆ. ಯೇಸುವೇ, ಇವರ ಮೇಲೆ, ಇವರ ಶರೀರದಲ್ಲಿ, ಅಂಗಗಳಲ್ಲಿ ದಾಳಿ ಮಾಡುವ ಎಲ್ಲ ರೋಗಗಳನ್ನು, ರೋಗದ ಶಕ್ತಿಗಳನ್ನು, ರೋಗದ ಕ್ರಿಮಿಗಳನ್ನು, ಬ್ಯಾಕ್ಟೀರಿಯಾಗಳನ್ನು, ರೋಗಾಣುಗಳನ್ನು ಯೇಸುವಿನ ನಾಮದಲ್ಲಿ ಆಜ್ಞೆ ಮಾಡುತ್ತೇವೆ. ಈ ದೇವರ ಮಕ್ಕಳನ್ನು ಬಿಟ್ಟು ತೊಲಗಿರಿ. ಯೇಸು ನಾಮದಲ್ಲಿ ನಿನ್ನನ್ನು ಬಂಧಿಸುತ್ತೇವೆ. ಕಲ್ವಾರಿ ಶಿಲುಬೆಯಲ್ಲಿ ನಿನ್ನ ವಿಜಯದಲ್ಲಿ ಆ ಎಲ್ಲ ರೋಗದ ಶಕ್ತಿಗಳನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ದೂರವೋ ಅಷ್ಟು ದೂರ ಬಿಸಾಡಿರಿ. ಅವುಗಳನ್ನು ಮುಚ್ಚಿ ನಾಶಪಡಿಸಿರಿ, ಅವುಗಳನ್ನು ಸುಟ್ಟು ನಾಶಪಡಿಸಿರಿ. ಕಲ್ವಾರಿ ಶಿಲುಬೆಯಲ್ಲಿ ನೀವು ಸುರಿಸಿದ ರಕ್ತ ಒಬ್ಬೊಬ್ಬರ ಮೇಲೆ ಸುರಿದು ನೆತ್ತಿಯಿಂದ ಪಾದದವರೆಗೆ ತೊಳೆದು ಎಲ್ಲ ರೋಗದ ಕಟ್ಟುಗಳಿಂದ ಬಿಡುಗಡೆ ಮಾಡಿರಿ, ಸ್ವಸ್ಥತೆ ಕೊಡಿರಿ. ಹಾಲೆಲೂಯಾ, 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 ಹಾಲೆಲೂಯಾ. ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ ಎಲ್ಲರೂ. ನಿಮ್ಮ ರಕ್ತದಿಂದ ನನ್ನನ್ನು ತೊಳೆದು ಶುದ್ಧೀಕರಿಸಿ ಪವಿತ್ರಾತ್ಮರಿಂದ ಬಲಪಡಿಸಿ ಹೊಸ ಶಕ್ತಿಯಾಗಿ ಮಾರ್ಪಡಿಸಿ. ಪರಸ್ಪರ ಕೈಗಳನ್ನು ಹಿಡಿದುಕೊಳ್ಳಿರಿ, ಕಣ್ಣು ಮುಚ್ಚಿರಿ. ನಿಮ್ಮ ಕೈಗಳನ್ನು ಹಿಡಿದು ಮೇಲೆತ್ತಿರಿ, ಮೇಲೆತ್ತಿಕೊಳ್ಳಿ ಎಲ್ಲರೂ. ಯೇಸುವನ್ನು ನೋಡಿ. ನಿಮ್ಮ ಮನೆಯಲ್ಲಿ ಯಾರು ರೋಗಿಗಳಿದ್ದಾರೆ ಅವರ ಹೆಸರನ್ನು ಹೇಳಿ ಯೇಸು ಸ್ವಾಮಿಗೆ ಒಪ್ಪಿಸ್ಕೊಡಿ. ನಿಮ್ಮ ಕುಟುಂಬದಲ್ಲಿ ಯಾರೆಲ್ಲ ಅಸ್ವಸ್ಥರಿದ್ದಾರೆ ಅವ್ರನ್ನೆಲ್ಲ ಸಮರ್ಪಣೆ ಮಾಡಿರಿ ಯೇಸುವಿನ ಪಾದ ಬುಡಕ್ಕೆ. ನೀವು ಒಮ್ಮನಸ್ಸಿನಿಂದ ವಿಶ್ವಾಸದಿಂದ ಪ್ರಾರ್ಥಿಸಿರಿ. ನೀವು ಯಾರಿಗಾಗಿ ಪ್ರಾರ್ಥಿಸ್ತಿರೋ ಯೇಸಪ್ಪ ಈ ಕ್ಷಣದಲ್ಲಿ ತನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಸ್ವಸ್ಥಪಡಿಸ್ತಾರೆ. ಅವರೇ ವಾಕ್ಯವಾಗಿದ್ದಾರೆ, ಸ್ವಸ್ಥಪಡಿಸುವವರು ಅವರೇ ಆಗಿದ್ದಾರೆ. ನಿನ್ನ ಗಂಡ ಕುಡುಕನಾಗಿದ್ದಾನೋ ಅವನನ್ನು ಸಮರ್ಪಣೆ ಮಾಡಿ ಪ್ರಾರ್ಥಿಸಿರಿ. ಯಾರೆಲ್ಲ ನಿಮ್ಮ ಮೇಲೆ ಕೋಪ ಇಟ್ಕೊಂಡಿದ್ದಾರೋ ಅವರನ್ನು ಸಮರ್ಪಣೆ ಮಾಡಿ ಪ್ರಾರ್ಥಿಸಿರಿ. ಯಾರ ಜೊತೆ ಮಾತನಾಡುವುದಕ್ಕೆ ಆಗ್ತಾ ಇಲ್ವೋ ಯೇಸುವೆ ನಿನ್ನ ಪಾದ ಹಿಡಿದುಕೊಳ್ಳುತ್ತೇನೆ, ಆ ವ್ಯಕ್ತಿಯೊಂದಿಗೆ ಮಾತನಾಡಲು, ಆ ವ್ಯಕ್ತಿಯನ್ನು ಕ್ಷಮಿಸಲು ಶಕ್ತಿ ಕೊಡಿ ಅಂತ ಹೇಳಿ ಪ್ರಾರ್ಥನೆ ಮಾಡಿರಿ. ಆ ವ್ಯಕ್ತಿಯನ್ನು ಈಗಲೇ ಮುಟ್ಟಿ ಅವರ ಕಠಿಣ ಹೃದಯವನ್ನು ಕರಗಿಸಿ ಅವರ ಹೃದಯಗಳನ್ನು ಮೃದು ಹೃದಯ ಮಾಡಿ ಎಂದು ಪ್ರಾರ್ಥನೆ ಮಾಡಿರಿ. ಕುಡುಕನಾಗಿರುವ ಮಗ, ಜೂಜಾಡುವ ದುಶ್ಚಟಗಳಿಗೆ ಒಳಗಾಗುವ ನಿನ್ನ ಮಕ್ಕಳು ಯಾರಾದರೂ ಇದ್ದರೆ ಅವರನ್ನು ಈ ಸಮಯದಲ್ಲಿ ಸಮರ್ಪಣೆ ಮಾಡಿ ಪ್ರಾರ್ಥಿಸಿರಿ. ನಿಮ್ಮ ಕುಟುಂಬದಲ್ಲಿ ಯಾರಿಗೆಲ್ಲ ಸಮಸ್ಯೆಗಳಿದೆ, ಸಾಲದ ಸಮಸ್ಯೆ ಇರಬಹುದು, ವ್ಯಾಪಾರದಲ್ಲಿ ನಷ್ಟ ಇರಬಹುದು, ಉದ್ಯೋಗದಲ್ಲಿ ಸರಿಯಾದ ಕೆಲಸಗಳು ಇಲ್ಲದೆ ನೀವು ನಿರಾಶೆಯಾಗಿರಬಹುದು, ನಿರುದ್ಯೋಗದ ಸಮಸ್ಯೆ ಇರಬಹುದು, ಅಥವಾ ನಿಮ್ಮ ಮಗನಿಗೆ ಮಗಳಿಗೆ ವರ ಅಥವಾ ವಧುವಿನ ಸಮಸ್ಯೆ ಇರಬಹುದು. ಎಲ್ಲ ಸಮಸ್ಯೆಯನ್ನು ಯೇಸುವಿನ ಪಾದದಲ್ಲಿಟ್ಟು ವಿಶ್ವಾಸದಿಂದ ಪ್ರಾರ್ಥಿಸಿರಿ. ಯೇಸುವೆ, ನಿನ್ನ ಪಾದದಲ್ಲಿಟ್ಟು ಪ್ರಾರ್ಥಿಸುತ್ತೇನೆ. ನಾನು ಬೇಡಿದ್ದ ಪ್ರಾರ್ಥನೆಗಳು ನಿನ್ನ ಚಿತ್ತವಾದಲ್ಲಿ ಇದೇ ಕ್ಷಣದಲ್ಲಿ ನಿಮ್ಮ ನಾಮದಲ್ಲಿ ಅವು ನೆರವೇರಲಿ. ಯೇಸುವೆ, ನಿಮ್ಮ ನಾಮದಲ್ಲಿ ಅವು ನೆರವೇರಲಿ, ನೆರವೇರಿಸಿರಿ. ನಾನು ಹತ್ತಿರದಲ್ಲಿದ್ದರೆ ದೇವರು, ದೂರದಲ್ಲಿರುವವರಿಗೂ ದೇವರು ಎಂದು ವಾಗ್ದಾನ ಮಾಡಿದಿರಲ್ಲ. ದೂರದಲ್ಲಿರುವವರಿಗಾಗಿ ಈ ಮಕ್ಕಳು ಪ್ರಾರ್ಥನೆ ಮಾಡುವಾಗ ಆ ಮಕ್ಕಳನ್ನು ನಿನ್ನ ಕರಗಳನ್ನು ಚಾಚಿ ನಿನ್ನ ದಿವ್ಯ ಶಕ್ತಿಯಿಂದ ಸ್ಪರ್ಶಿಸಿ ಅವರನ್ನು ಸ್ವಸ್ಥಪಡಿಸು, ಅವರಿಗೆ ಬಿಡುಗಡೆಯನ್ನು ಅನುಗ್ರಹಿಸು. ಅದೇ ರೀತಿಯಲ್ಲಿ ಇವರನ್ನು, ಇವರ ಕುಟುಂಬಗಳನ್ನು, ಇವರ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿ ಎಂದು ಎರಡು ಕೈಗಳನ್ನು ಮೇಲೆತ್ತಿ ಸ್ತುತಿ ಮಾಡಿರಿ. ಹಾಲೆಲೂಯಾ, 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 ಹಾಲೆಲೂಯಾ.
ನಮ್ಮ ಪ್ರಾರ್ಥನೆ ಕೇಳಿ ನಮಗೆ ಎಲ್ಲ ಬಿಡುಗಡೆಯನ್ನು ಕೊಟ್ಟ, ಸ್ವಸ್ಥತೆಯನ್ನು ಕೊಟ್ಟ ಆ ದೇವರನ್ನು ಚಪ್ಪಾಳೆ ತಟ್ಟಿ ಸ್ತುತಿಸೋಣ. ಈ ಗೀತೆಯೊಂದಿಗೆ ದೇವರನ್ನು ಸ್ತುತಿಸಿ ಮಹಿಮೆ ಪಡಿಸೋಣ. ನೀವು ಇನ್ಮೇಲೆ ದುಃಖದಿಂದ ಹಾಡೋದಲ್ಲ, ಸಂತೋಷದಿಂದ ಹಾಡಬೇಕು ದೇವರನ್ನು. ಈ ಸ್ತುತಿ ಗೀತೆಯೊಂದಿಗೆ ಹಾಡೋಣ. ನಂತರ ಈ ಆರಾಧನೆ ಸಮಯದಲ್ಲಿ ಯಾರ್ಯಾರನ್ನು ಯೇಸು ಮುಟ್ಟಿದ್ದಾರೆ ದಾರ್ಶನಿಕರು ನಿಮಗೆ ಬಂದು ತಿಳಿಸ್ತಾರೆ, ಸಂದೇಶ ಹೇಳ್ತಾರೆ. ಅವರು ಯಾರಿಗೆಲ್ಲ ಯೇಸು ಮುಟ್ಟಿದ್ದಾರೆ ಅವರು ಕೈ ಎತ್ತಿ ದೇವರನ್ನು ಮಹಿಮೆ ಪಡಿಸಿರಿ. ಆಮೇಲೆ ಸಂದೇಶ ಹೇಳುವ ಸಮಯದಲ್ಲಿ ಈ ಹಾಡನ್ನು ಹೇಳಿ ಎಲ್ಲರೂ ಸ್ತುತಿ ಮಾಡಿರಿ. ಚಪ್ಪಾಳೆ ತಟ್ಟಿ ಕೈಗಳನ್ನು ಮೇಲೆತ್ತಿ, ಕೈ ಮೇಲೆತ್ತಿ, ಕೈ ಮೇಲೆ ಇನ್ನು ಮೇಲೆತ್ತಿ, ಇನ್ನು ಮೇಲೆ ಜೋರಾಗಿ ಚಪ್ಪಾಳೆ, ಇನ್ನು ಜೋರಾಗಿ ಗಟ್ಟಿಯಾಗಿ, ಕೈ ನೋವಾಗುತ್ತಲ್ಲ ಚಪ್ಪಾಳೆ ತಟ್ಟಿ. ನಮ್ಮಿಸುವೆ ನಿಮ್ಮ ಜೊತೆ ಬಾಳುವ ಆಸೆ, ನಿಮ್ಮೊಂದಿಗಿರುವ ಆಸೆ, ನನ್ನಿಸುವೆ ನಿಮ್ಮ ಜೊತೆ ಬಾಳುವ ಆಸೆ. ರಾತ್ರಿ ಹಗಲು ಧ್ಯಾನಿಸಲು ನಿಮ್ಮ ಶಕ್ತಿ ನಮಗೆ ನೀಡಿರಿ. ರಾತ್ರಿ ಹಗಲು ಧ್ಯಾನಿಸಲು ನಿಮ್ಮ ಶಕ್ತಿ ನಮಗೆ ನೀಡಿರಿ. ಜೈ ಜೈ ಯೇಸು ರಾಜ, ಜೈ ಜೈ ಯೇಸು ರಾಜ, ಜೈ ಜೈ ಯೇಸು ರಾಜ, ಜೈ ಜೈ ಯೇಸು ರಾಜ. ನಮ್ಮೊಂದಿಗಿರುವ ಆಸೆ, ನನ್ನಿಸುವೆ ನಿಮ್ಮ ಜೊತೆ ಬಾಳುವ ಆಸೆ. ನಮ್ಮೊಂದಿಗಿರುವ ಆಸೆ, ನಿಮ್ಮ ಜೊತೆ ಬಾಳುವ ಆಸೆ. ಈ ಲೋಕ ಪ್ರತಿಷ್ಠೆಯಲ್ಲ ಧೂಳಿಗೆ ಸಮವಾಗಲಿ. ಈ ಲೋಕ ಪ್ರತಿಷ್ಠೆಯಲ್ಲ ಧೂಳಿಗೆ ಸಮವಾಗಲಿ. ರಾತ್ರಿ ಹಗಲು ಧ್ಯಾನಿಸಲು ನಿಮ್ಮ ಶಕ್ತಿ ನಮಗೆ ನೀಡಿರಿ. ನಿಮ್ಮೊಂದಿಗಿರುವ ಆಸೆ, ನನ್ನಿಸುವೆ ನಿಮ್ಮ ಜೊತೆ ಬಾಳುವ ಆಸೆ. ನಿಮ್ಮೊಂದಿಗಿರುವ ಆಸೆ, ನನ್ನಿಸುವೆ ನಿಮ್ಮ ಜೊತೆ ಬಾಳುವ ಆಸೆ. ರಾತ್ರಿ ಹಗಲು ಧ್ಯಾನಿಸಲು ನಿಮ್ಮ ಶಕ್ತಿ ನನಗೆ ನೀಡಿರಿ. ಜೈ ಜೈ ಯೇಸು ರಾಜ, 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 ಜೈ ಜೈ ಯೇಸು ರಾಜ. ಸಹೋದರ ಸಹೋದರಿಯರೇ, ಕಣ್ಣುಗಳನ್ನು ಮುಚ್ಚೋಣ. ಇದೇ ಕ್ಷಣ ಇವಾಗ ಪ್ರಾರ್ಥನೆ ಮಾಡಬೇಕಾದ್ರೆ ಒಬ್ಬರಿಗೆ ಇಬ್ಬರಿಗೆ ತುಂಬ ತುಂಬ ಭಯದ ಸಮಸ್ಯೆ ಇತ್ತು. ಈಗ ಸಂಪೂರ್ಣವಾಗಿ ಯೇಸು ಗುಣಪಡಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ರಾತ್ರಿ ಮಲಗಬೇಕಾದ್ರೆ ತುಂಬ ಕೆಟ್ಟ ಕನಸುಗಳು, ಈ ಹಾವಿನ ಕನಸುಗಳು, ಭಯದಿಂದ ನಡಗುವುದು, ಇದೆಲ್ಲ ಇರುವ ಸಮಸ್ಯೆಯಿಂದ 3 ಜನರಿಗೆ ಬಿಡುಗಡೆಯಾಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ತುಂಬ ಈ ಮಾಟ ಮಂತ್ರದಿಂದ ಒದ್ದಾಡುತ್ತಿರುವ ಭಯ, ಅದರ ವಿಷಯವಾಗಿ ಭಯ ಇರುವ, ತುಂಬ ಭಯದಿಂದ ಈ ವಿಷಯವಾಗಿ ಒದ್ದಾಡುತ್ತಿರುವ ಒಂದು ಕುಟುಂಬ ಇದೆ.
ಅವರಿಗೆ ಇವಾಗ ಬಿಡುಗಡೆಯ ಪ್ರಾರ್ಥನೆ ಬ್ರದರ್ ಮಾಡಬೇಕಾದ್ರೆ ಇವಾಗ ಸಂಪೂರ್ಣ ಬಿಡುಗಡೆ ದೇವರು ಕೊಟ್ಟಿದ್ದಾರೆ. Praise the Lord. Praise the Lord. Hallelujah. 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 ಒಬ್ಬರಿಗೆ ತುಂಬ ನಡಿಬೇಕಾದ್ರೆ ಭಾರ ಆಗ್ತಿತ್ತು, ಸ್ವಲ್ಪ ನಡೆದ್ರೆ ತುಂಬ ಸುಸ್ತಾಗ್ತಿತ್ತು. ಇವತ್ತು ಸಂಪೂರ್ಣ ಬಿಡುಗಡೆಯಾಗಿದೆ. Hallelujah. 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 ಇಬ್ಬರು ಕೆಲಸಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದರು. ಒಬ್ಬರಿಗೆ ತುಂಬ ಹಣದ ಸಮಸ್ಯೆ ಇದೆ, ತುಂಬ ಸಾಲ ಇದೆ. ಈ ಕುಟುಂಬವು ಪ್ರಾರ್ಥನೆ ಮಾಡ್ತಿತ್ತು. ಇದೇ ಕ್ಷಣ ದೇವರು ನೀವು ಎಷ್ಟು ಸ್ತುತಿ ಮಾಡ್ತಿರೋ ಅಷ್ಟು ಬೇಗ ಈ ಸಮಸ್ಯೆಗಳು ಪರಿಹಾರವಾಗುವುದೆಂದು ದೇವರು ವಾಗ್ದಾನ ನೀಡ್ತಾ ಇದ್ದಾರೆ. Hallelujah. 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 ತುಂಬ ಬ್ರೀದಿಂಗ್ ಶ್ವಾಸಕೋಶದ ತೊಂದರೆ ಇರುವ ಇಬ್ಬರಿಗೆ, ಒಬ್ಬರು ತುಂಬ ರಾತ್ರಿ ಮಲಗಬೇಕಾದ್ರೆ ತುಂಬ ಗೊರಟೆ ಆಗಿ ತುಂಬ ಜಾಸ್ತಿ ಆಗಿ ಯಾರೋ ಕತ್ತು ಹಿಡಿದಂಗಿರುತ್ತೆ, ಅಷ್ಟು ಸಮಸ್ಯೆ ಇರುವಂತಹ ಇಬ್ಬರನ್ನು, ಒಬ್ಬರಿಗೆ ಆ ಥರ ನೋವಿದೆ, ಇನ್ನೊಬ್ಬರಿಗೆ ಗಂಟಲು ಈ ಶ್ವಾಸಕೋಶದ ತೊಂದರೆ ಇದೆ. ಇಬ್ಬರಿಗೆ ಯೇಸು ಇವತ್ತು ಮುಟ್ತಾ ಇದ್ದಾರೆ. Hallelujah. 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 ಯಾರೋ ಹಿಂಬದಿಗೆ ಫಾಲೋ ಮಾಡೋದು, ಆ ಥರ ಯಾರೋ ಹಿಂದ್ಗಡೆ ಬಂದಂಗಿರೋದು, ಭೀತಿಯಿಂದ ರಾತ್ರಿ ತುಂಬ ಭೀತಿ ಆಗೋದು, ಹೊರಗಡೆ ಹೋಗ್ತಾ ಇರಲ್ಲ, ಈ ಥರದ್ದು ಭೀತಿ ಇರುವ ಒಬ್ಬರಿಗೆ ಯೇಸು ಗುಣಪಡಿಸ್ತಾ ಇದ್ದಾರೆ, ಈ ಬಿಡುಗಡೆ ನೀಡ್ತಾ ಇದ್ದಾರೆ. Hallelujah. 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 ಒಬ್ಬರು ತುಂಬ ಪ್ರಾರ್ಥಿಸ್ತಾ ಇದ್ದಾರೆ, ಮನೆ ಇಲ್ಲ ಅವರಿಗೆ, ಬಾಡಿಗೆ ಮನೆಯಲ್ಲಿರುವುದು, ಮನೆಗಾಗಿ ಪ್ರಾರ್ಥಿಸ್ತಾರೆ. ಇನ್ನೊಂದು ಕುಟುಂಬಕ್ಕೆ 1 ವರ್ಷದೊಳಗೆ ಮನೆಯನ್ನು ಕಟ್ಟಲು ದೇವರು ಆಶೀರ್ವದಿಸ್ತಾ ಇದ್ದಾರೆ, ಮನೆಯನ್ನು ಆಶೀರ್ವದಿಸ್ತಾ ಇದ್ದಾರೆ. ಸಾಲ ಏನು ಮಾಡದೆ ದೇವರ ಕೃಪೆ ವರದಾನಗಳು ಅವರಿಗೆ ಸಿಕ್ಕಿ ಬಾಡಿಗೆ ಮನೆಯಿಂದ 1 ವರ್ಷದೊಳಗೆ ಅವರ ಸ್ವಂತ ಮನೆಗೆ ಹೋಗುವಂಥ ಆಶೀರ್ವಾದ ದೇವರು ದಯಪಾಲಿಸ್ತಾ ಇದ್ದಾರೆ. ಯಾರಾದರೂ ಇದ್ದರೆ ಪ್ರಾರ್ಥಿಸಿರಿ. Hallelujah. 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 Praise the Lord. ಒಬ್ಬರು ತಾಯಿ ತನ್ನ ಮಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಮಗಳು ತುಂಬ ಅಂದರೆ ಸರಿಯಾಗಿ ಕಲಿಯುವುದಿಲ್ಲ, ಸರಿಯಾದ ಏನೋ ಅಡೆತಡೆಗಳು ಇರ್ತವೆ. ಇಂಥ ಒಂದು ಮಗಳಿಗಾಗಿ ತನ್ನ ತಾಯಿ ಪ್ರಾರ್ಥಿಸ್ತಾ ಇದ್ದಾರೆ. ಇಂಥ ಒಬ್ಬ ತಾಯಿಯ ಪ್ರಾರ್ಥನೆ ಈಗ ಯೇಸು ಆಲಿಸಿ ಆ ಮಗಳು ಇಲ್ಲಿ ಇಲ್ಲ, ಅವರಿಗೆ ಬಿಡುಗಡೆಯನ್ನು ಕೊಡ್ತಾ ಇದ್ದಾರೆ. ಈ ಕ್ಷಣದಲ್ಲಿ ಆ ಮಗಳಿಗೆ ಬಿಡುಗಡೆಯನ್ನು ಕೊಡ್ತಾ ಇದ್ದಾರೆ. Hallelujah. 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 ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. Hallelujah. ಎಲ್ಲರೂ ಮೊಣಕಾಲುರೋಣ, ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಪ್ರಿಯರೇ, ಮೊಣಕಾಲುರೋಣ. ನಾಳೆಯ ದಿನ ನಮಗೆ ಅಭಿಷೇಕದ ದಿನ, ಆತ್ಮಿಕ ಗಾಯಗಳನ್ನು ಗುಣಪಡಿಸುವಂಥ ದಿನ. ನಾವು ನಾಳೆ ಸಂತೋಷದಿಂದ ದೇವರ ಬಳಿಗೆ ಬಂದು ಪಾಪ ನಿವೇದನೆ ಮಾಡಿ ಒಂದು ಒಳ್ಳೆಯ ರೀತಿ ಆತ್ಮಿಕ ಗಾಯಗಳನ್ನು ನಮ್ಮ ಗುಣಪಡಿಸುವಂಥ ಈ ಯೇಸು ಹತ್ರ ಪ್ರಾರ್ಥಿಸೋಣ. ಈ ಪರಮ ಪ್ರಸಾದಕ್ಕೆ ಆರಾಧನೆಯಲ್ಲಿ ನಾವು ಪಾಲ್ಗೊಂಡದ್ದು ನಮ್ಮನ್ನು ಬಿಡುಗಡೆಗೊಳಿಸಲಿ, ನಾಳೆಯ ದಿನ ಸಂಪೂರ್ಣವಾಗಿ ಆಶೀರ್ವದಿಸಲೆಂದು ಈ ಪ್ರಾರ್ಥನೆಯಲ್ಲಿ ನಾವು ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ಎಂಥ ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ, ಹಳೆಯಾಜ್ಞೆ ಹೊಸ ವಿಧಿಗೆ ಎಡೆಯಿಟ್ಟು ನಿಂತಿದೆ. ಇಂದ್ರಿಯಾತೀತವಾದುದನ್ನು ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಇವರಿಂದೊರಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಆಮೆನ್. ತಲೆಯನ್ನು ಬಾಗಿ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ ಪ್ರಿಯರೇ, ಗಟ್ಟಿ ಚಪ್ಪಾಳೆ, ಗಟ್ಟಿ ಚಪ್ಪಾಳೆ, ಸಂತೋಷದಿಂದ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಲ್ಲರೂ ಎದ್ದು ನಿಲ್ಲೋಣ ಕ್ಷಣ. ಜೊತೆ ಬಾಳು
ಆಸೆ ನನ್ನೇಸುವೆ ನಿಮ್ಮ ಜೊತೆ ಬಾಳುವಾಸೆ ರಾತ್ರಿ ಹಗಲು ಧ್ಯಾನಿಸಲು ನಿಮ್ಮ ಶಕ್ತಿ ನಮಗೆ ನೀಡಿರಿ ರಾತ್ರಿ ಹಗಲು ಧ್ಯಾನಿಸಲು ನಿಮ್ಮ ಶಕ್ತಿ ನಮಗೆ ನೀಡಿರಿ ಯೇಸು ರಾಜ ಜೈ ಜೈ 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 ಯೇಸು ರಾಜ. ಅದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್.